గోవిందాని గోవింద మహాగణపతిదేవర పాదారవిందಕ್ಕೆ గోవిందాని గోవింద గోవిందాదీశ్వర విద్యాసింహాలింగేశ్వర దేవర పాదారవిందಕ್ಕೆ గోవిందాని గోవింద రమణ గోవింద చెప్పడా ಪ್ರಾಬ್ಲಮ್ ಇಮೇಜ್ ಮಾಡಲಿಕ್ಕೆ
ವಿಘ್ನ ತುಂಬೋ ಜನರೆಲ್ಲ ಗುಣಯುತನ ಕನಮೂರ್ತಿ ಮದಪುರ ಗಣನತನ ದೇವರ ದೇವ ಕೃಪಾಕರನ ದೇವರ ದೇವ ಕೃಪಾಕರನ ಪವನ ಚರಿತ ಪುಣ್ಯೋದಯನ ಪವಜ ವಿಷಯ ಕದನ ಕೋವಿದೆ ಗಿರಿಜಯ ವರದುತನ ಸುರಮುನಿ ನಮಿತ ಸರ್ವೇಶ್ವರನ ಪರಮಾತ್ಮ ದುರಿತ ಭಯಂಕರನ ಪರಮದ ಪುರ ವಿಘ್ನೇಶ
ತಕ ದಿನ ದೈ ತೋಂ 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 ತನ ದಿನ ತೈ ದೇಂ 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 ತನ ದಿನ ತೈ ತನ ದಿನ ದೈ ದಿನ ದಿನ ದೈ ತೈ ದಿನ ದೈ ತಕ ದಿನ ದೈ ತೈ ದಿನ ದಾ ದಿನ ದೈ ದಿನ ದಾ ದಿನ ದೈ ತತ್ 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 ಗಜಮುಖನ ನಿನ್ನ ಪಾದವ ನೆನೆವೆ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿತ ವರಗಳ ಪ್ರಭುವೇ ನಿಜವಾಗಿ ಕರುಣಿತ ವರಗಳ ಪ್ರಭುವೇ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿತ ವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ಹಸ್ತ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಪ್ರಸತ್ತ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಪ್ರಸತ್ತ ಶ್ಯಾಮಲ ವರ್ಣ ವಿಳಂಬಿತ ಸೂತ್ರ ಶ್ಯಾಮಲ ವರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಶ್ಯಾಮಲ ವರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಗಜಮುಖ ನಾಚಿನ ಪಾದವ ನೆನೆವೆ ನಿಜವಾಗಿ ಕರುಣಿತವ ವರಗಳ ಪ್ರಭುವೇ ತೊಂದನ ದಿನ ದೈ ನಿಂದನ ದಿನ ದೈ ತೊಂದನ ದಿನ ದೈ ದಿನ ತಕ ದಿನ ದೈ ತೋಂ 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 ತನ ದಿನ ತೈ ದೇಂ 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 ತನ ದಿನ ತೈ ತೊಂದನ ದಿನ ದೈ ದಿನ ದಿನ ದೈ ತೈ ದಿನ ದೈ ತಕ ದಿನ ದೈ ತೈ ದಿನ ದಾ ದಿನ ದೈ ದಿನ ದಾ ದಿನ ದೈ ತತ್ 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 ಆಲಿಸು ಗಜವದನ ಸುಕುಂಠ ವಿಶಾಲ ದಯಾ ಸದನ ಆ
ಬಾಲಗಿರಿ ಜಯಳಪ್ಪ ನಾನೆನಿಸಿ ಬಾಲಗಿರಿ ಜಯಳಪ್ಪ ನಾನೆನಿಸಿ ರಿಪುಜಾಲವತ ಮರಿದ ಶೀಲ ದಯಾನಿದೆ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ತೊಂದನ ತಿನ್ನದಿ ನಿಂದನ ತಿನ್ನದಿ ತೊಂದನ ತಿನ್ನದಿ ದಿನ್ನದಗ ತಿನ್ನದಿ ತೋಂ ತೋಂ ತೊಂದನ ತಿನ್ನತ್ತೆ ದೇಂ ದೇಂ ದೇಂತನ ತಿನ್ನತ್ತೆ ತೊಂದನ ತಿನ್ನದಿ ದಿನ ತಿನ್ನದಿ ತೈ ತಿನ್ನದಿ ತಕ್ಕ ತಿನ್ನದಿ ತೈ ದಿನದ ದಿನದೈ ದಿನದ ದಿನದೈ ತತ್ 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 ಒಂದೇ ದೇವನ ದೇವ ತೋಂಗ ತೋತಗ ತಿನ್ನತಿ ಚಿಕ್ಕ ಪ್ರಾಯದ ಬಾಲೆ ಚತುರ ನಿನ್ನಂಗವ ಆ ಪ್ರಾಯದ ಬಾಲೆ ಚತುರ ನಿನ್ನಂಗವ ಮೊರೆಯಾದೆ ಮದವು ಬರುತ್ತಲಿದೆ ಮಾರನ ಮದದಾನೆ ಮೊರೆಯಾದೆ ವಾರಿಜಗೌರಿ ವಾರಿಜದಳಲೋಚನೆ ಹೊರೆಯಾದೆ ಹೊರೆಯಾದೆ ವಾರಿಜಗೌರಿ ವಾರಿಜದಳಲೋಚನೆ ಹೊರೆಯಾಲೇನೆ ಬಂಗಾರದ ಗಂಟಿ ಕೈ ಬಳಸರ ಮಣಿಗಳ ಹೊರೆಯಾಲೇನೆ
ಕಾಮಿನಿ ಕರೆದುತ್ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ತಾನನಾಂತದಿರಿನ ಹರೇ ಕಾಮಿನಿ ಕರೆದುತ್ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಹಿಯೊಳಗಿಂತ ಪುರುಷ ಮುಳ್ಳನೆ ಕಾಂತೆ ತಾನನಾಂತದಿರಿನ ಹರೇ ಈ ಮಹಿಯೊಳಗಿಂತ ಪುರುಷ ಮುಳ್ಳನೆ ಕಾಂತೆ ಪ್ರೇಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತವೀವನ ಪ್ರೇಮದಿ ಕರೆದರೆ ಕಾಮಿತವೀವನ ಪ್ರೇಮದಿ ಕರೆದರೆ
ಪರಮೇಶ್ವರಿ ಅಮ್ಮನವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಂಬಿದಂತ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವ ಸಿರಿಮುಡಿ ಗಂಧ ಪ್ರಸಾದ ಆಹೋ ಹಾಗೂ ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು, ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮತ್ತು ಶ್ರೀ ಮಹಾಗಣಪತಿ ದೇವರು ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬೋ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ನಂಬಿದಂತ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವ ಸಿರಿಮುಡಿ ಗಂಧ ಪ್ರಸಾದ ಮಾಯಾಗಾರನೋ ನೀನೇ ಮಹಿಮನೋ ನೀನೇ ಮಾಯಾಗಾರನೋ ನೀನೇ ಮಹಿಮನೋ ನೀನೇ ತೋಯದ ನಯನ ಉದಾರಿಯು ನೀನೇ ಕಾಯಜ ಪಿತಲೋಕ ಕಾಯಕ ಹರಿಗೆ ಕಾಯಜ ಪಿತಲೋಕ ನಾಯಕ ಹರಿಯೇ ಶ್ರೀಯರ ತತ್ನಿಗರಾಯ ಮೂರ್ತಿಯೇ ಶ್ರೀಯರ ತತ್ನಿಗರಾಯ ಮೂರ್ತಿಯೇ ಶ್ರೀಯರ ತತ್ನಿಗರಾಯ ಮೂರ್ತಿಯೇ ಶ್ರೀಯರ ತತ್ನಿಗರಾಯ ಮೂರ್ತಿಯೇ ಮಾಯಾಗಾರನೋ ನೀನೇ ಮಹಿಮನೋ ನೀನೇ ಕೊಂದನದಿನ್ನೋದಿ ಇಂದನದಿನ್ನೋದಿ ಕೊಂದನದಿನ್ನೋದಿ ದಿನ್ನತಕದಿನ್ನೋದಿ ತೋಂ ತೋಂ ಕೊಂದನದಿನ್ನತ್ತೈ ದೇಂ ದೇಂ ದಿನ್ನತನದಿನ್ನತ್ತೈ ಕೊಂದನದಿನ್ನೋದಿ ದಿನ್ನತನದಿನ್ನತ್ತೈ ತತೈ ದಿನ್ನತೈ ತತಕದಿನ್ನತೈ ತೈ ದಿನ್ನದಾದಿನದೈ ದಿನ್ನದಾದಿನದೈ ತತ್ ತತ್ ತತ್. ಆಹೋ ಆಹೋ ವಿದ್ಯಾ ಮಹಾಲಿಂಗೇಶ್ವರ ದೇವರು, ಮಹಾಲಿಂಗೇಶ್ವರ ದೇವರು ಮತ್ತು ಶ್ರೀ ಮಹಾಲಿಂಗೇಶ್ವರ ದೇವರು ನಂಬಿದಂತ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವ ಸಿರಿಮುಡಿ ಗಂಧ ಪ್ರಸಾದ ದಕ್ಕಿತ್ತು ದಕ್ಕಿತ್ತು. ಆಹೋ ಆಹೋ ಕೊಡತ್ತರುಗುತ್ತು ಶ್ರೀಮಾನ್ ಶ್ರೀ ಸನತ್ ಕುಮಾರ್ ಶೆಟ್ಟಿಯವರು, ಕೊಡೆತ್ತೂರು ಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟಿಯವರು ಶಹಬಾದ್ ಸನತ್ ಕುಮಾರ್ ಶೆಟ್ಟಿಯವರು ಬಲ ಅರ್ತಿಗಾರರು ಕುಶಲಗಾರರು ಮೋಜಿಗಾರರು ಶಹಬಾದ್ ನಮ್ಮ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವ ಪಟ್ಟೇಶಾಲು ದಕ್ಕಿತ್ತು ದಕ್ಕಿತ್ತು. ಸಭೆಗೆ ಬಂದೆ ಕಲ್ಯಾಣ ತುಳಸಿ ಕಲ್ಯಾಣ ಕಲ್ಯಾಣವೇ ನಮ್ಮ ಕೃಷ್ಣ ಶ್ರೀ ತುಳಸಿಗೆ ಕಲ್ಯಾಣ ಕಲ್ಯಾಣ
ಕಲ್ಯಾಣ ಕಲ್ಯಾಣವೇ ನಮ್ಮ ಕೃಷ್ಣ ಶ್ರೀ ತುಳಸಿಗೆ ಆ ಆ ಕಲ್ಯಾಣ ತುಳಸಿ ಕಲ್ಯಾಣ ಕಲ್ಯಾಣವೇ ನಮ್ಮ ಕೃಷ್ಣ ಶ್ರೀ ತುಳಸಿಗೆ ಕಲ್ಯಾಣವೇ ನಮ್ಮ ಕೃಷ್ಣ ಶ್ರೀ ತುಳಸಿಗೆ ಒಲಿದ ಶ್ರೀ ವಾಸುದೇವನಿಗೆ ಕಲ್ಯಾಣ ತುಳಸಿ ಕಲ್ಯಾಣ ಅಂಗಾಳದೊಳಗೆಲ್ಲ ತುಳಸಿಯವನ ಮಾಡಿ ಶೃಂಗಾರವ ಮಾಡಿ ಶೀಘ್ರದಿಂದ ಆ ಆ ಅಂಗಳದೊಳಗಿಲ್ಲ ತುಳಸಿಯವನ ಮಾಡಿ ಶೃಂಗಾರವ ಮಾಡಿ ಶೀಘ್ರದಿಂದ ಶೃಂಗಾರವ ಮಾಡಿ ಶೀಘ್ರದಿಂದ ಅಂಗಳದೊಳಗೆಲ್ಲ ತುಳಸಿಯವನ ಮಾಡಿ ಶೃಂಗಾರವ ಮಾಡಿ ಶೀಘ್ರದಿಂದ ಕಂಗಾಳ ಪಾಪವ ಪರಿಹರಿಸುವ ಮುದ್ದು ರಂಗ ಬಂದಲ್ಲಿ ನೆಲೆಸಿದನು ಆ ಆ ಕಂಗಾಳ ಪಾಪವ ಪರಿಹರಿಸುವ ಮುದ್ದು ರಂಗ ಬಂದಲ್ಲಿ ನೆಲೆಸಿದನು ರಂಗ ಬಂದಲ್ಲಿ ನೆಲೆಸಿದನು ಕಂಗಳ ಪಾಪವ ಪರಿಹರಿಸುವ ಮುದ್ದು ರಂಗ ಬಂದಲ್ಲಿ ನೆಲೆಸಿದನು ಕಲ್ಯಾಣ ತುಳಸಿ ಕಲ್ಯಾಣ ಕಲ್ಯಾಣವೇ ನಮ್ಮ ಕೃಷ್ಣ ಶ್ರೀ ತುಳಸಿಗೆ ಕಲ್ಯಾಣ ತೊಂದನ ದಿನ್ನದಿ ನಿಂದನ ದಿನ್ನದಿ ತೊಂದನ ದಿನ್ನದಿ ದಿನ್ನ ಜಗ ದಿನ್ನದಿ ತೋಂ ತೋಂ ತೊಂದನ ದಿನ್ನದಿ
Dim dim din dana din na dim. Da dana din na dim, din dana din na dim, da day din na dim, da taka din na dim, day din na da din na day din na da din na day da da da. Tunga to taka da din na dim.
ಭಕ್ತಿಯೋಳು ಭಕ್ತಿಯೋಳ್ ಅಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಪಡಬಡುದ ವರ್ಣಿಸನಿ ಕಥಾಮೃತವ ಕ್ಷಣದಲ್ಲಿ ಕೇಳಿದ ಓಂಕಾರ ಅಕಾರ ಉಕಾರ ಮಕಾರಗಳಿಂದ ಕೂಡಿದಂತಹ ಪ್ರಣವ ಮಂತ್ರಕ್ಕೆ ಮೂವರು ಕೊರಳಾದೆವು ತಾಯಿ. ತತ್ಕ್ಷಣದಲ್ಲಿ ಮಂಗಳಾಕಾರಳು ಮಂಗಳಕರವಾದಂತಹ ಮಹಾಮಂಗನೆ ನೀನು ಕಾಣಿಸಿ ನಿನ್ನ ಪದಪಯೋಜಗಳಿಗೆ ಹಣೆ ಹಚ್ಚಿದಾಗ ನಮ್ಮನ್ನಾವರಿಸಿಕೊಂಡಿರುವಂತಹ ಭೀತಿಯ ಪೊರೆಯೆಲ್ಲವೂ ಕೂಡ ನೀರಲ್ಲಿ ನೀರಾಗಿ ಹೋಯಿತು ತಾಯಿ. ನೀನು ಅಭಯಂಕರಿ ಎನ್ನುವುದನ್ನು ಅರ್ಥೈಸಿಕೊಂಡೇ ನುತಿಸಿದ ಸಂದರ್ಭದಲ್ಲಿ ನಮಗಿಂತ ಮೊದಲೇ ಇದ್ದವಳು ನೀನು ಆದಿಮಾಯೇ ಎನ್ನುವುದನ್ನು ಅರ್ಥೈಸಿ ನೀನೇನು ಪಥ ನಿರ್ದೇಶನವನ್ನು ಮಾಡುತ್ತೀಯೋ ಅದರಲ್ಲಿ ನಡೆಯುವುದಕ್ಕೆ ನಾವು ಮೂವರು ಸದಾ ಸರ್ವದಾ ಸಿದ್ಧರು ತಾಯೇ. ಜಗಜ್ಜನನಿ ತುಂಬಿದ ಅಂಬುದಿ ಆವರಿಸಿರುವ ಕಾರ್ಗತ್ತಲು ನಮ್ಮ ಮೂವರ ಜನನ ಯಾಕಾಯಿತು, ಹೇಗಾಯಿತು, ಯಾರಿಂದಾಯಿತು ಎನ್ನುವುದು ತಿಳಿಯದೆ ಗೊಂದಲದಲ್ಲಿರುವಂತಹ ಸಮಯದಲ್ಲಿ ಕೇಳಿ ಬಂದ ಓಂಕಾರ ನಿನಾದ, ಅದನ್ನೇ ಸ್ತುತಿ ಮಾಡಿದಾಗ ಓಂಕಾರ ಸ್ವರೂಪಿಣಿಯಾದ ಆದಿಮಾಯಾದೇವಿ ನೀನೇ ಪ್ರತ್ಯಕ್ಷಳಾಗಿದ್ದಿ. ಅಮ್ಮ, ನಿನ್ನನ್ನು ಕಂಡಾಗ ನನ್ನ ಮನದಲ್ಲಿ ಮೂಡಿದಂತಹ ಪ್ರಶ್ನೆಗೆ ನಿನ್ನಲ್ಲೇ ಉತ್ತರವನ್ನು ಕಂಡುಕೊಳ್ಳಬೇಕು ಅನ್ನುವ ಹಾಗಾಗಿದೆ. ಯಾತಕ್ಕೆ ಜನ್ಮವನಿತ್ತಿ, ನಮಗಿನ್ನೇತರ ಕಾರ್ಯಗಳೇನುಂಟು ಮಾತೆ? ಸರ್ವಶಕ್ತಳು ಸರ್ವಾತ್ಮಕಳಾದ ನೀನು ಎಲ್ಲವನ್ನು ಅರ್ಹುವುದರೊಂದಿಗೆ
ಸಂಪ್ರೀತಿಯಿಂದ ನಮ್ಮ ಮೂವರನ್ನು ಪಡೆಯಬೇಕಮ್ಮ. ಓ ಆದಿಮೋಯೇ, ತುಂಬಿದಂಥ ಜಲರಾಶಿ ಮಧ್ಯೆ ನಮ್ಮೂವರ ಸೃಷ್ಟಿ. ನಮ್ಮ ಸೃಷ್ಟಿಗೆ ಕಾರಣೀಕರ್ತರು ಯಾರೆಂಬುದಾಗಿ ನಾವೇ ತರ್ಕಿಸುತ್ತಾ ಇದ್ದೇವಮ್ಮ. ಆ ಸಂದರ್ಭದಲ್ಲಿ ನಮ್ಮ ಕರ್ಣಗಳಿಗೆ ಕೇಳಿದ್ದು ಓಂಕಾರ. ಅದನ್ನೇ ಭಜಿಸಿದಾಗ ನೀನೇ ಪ್ರತ್ಯಕ್ಷರಾಗಿದ್ದೀಯ. ಅಜ್ಞಾನ ಎನ್ನುವಂಥ ಅಂಧಕಾರವನ್ನು ಹೋಗಲಾಡಿಸಿ ಸುಜ್ಞಾನ ಎನ್ನುವಂತಹ ದಿವ್ಯ ಜ್ಯೋತಿಯನ್ನು ಕರುಣಿಸಿದಾಗಿ ನೀನು. ಆದ್ದರಿಂದ ಅಮ್ಮ ಎಂದು ಕರೆಯುತ್ತಾ ಇದ್ದೇವೆ. ಓ ಜನನಿ, ನಮ್ಮ ಸೃಷ್ಟಿ ಯಾಕಾಯಿತು? ನಮ್ಮಿಂದ ಮುಂದಕ್ಕೆ ಆಗಬೇಕಾದಂತಹ ಕಾರ್ಯವಾದರೂ ಯಾವುದು? ಎಲ್ಲವನ್ನು ತಿಳಿಸಿ ನಮ್ಮನ್ನು ರಕ್ಷಿಸಬೇಕಮ್ಮ. ಜಯ ಜಯ ಹರಿಹರ ಬ್ರಹ್ಮರಂತರಿಗೆ ನಾಮವ ಹರುಷದಿ ಮೂವರಿಗೆ ಇರುವುದು ನಿಮ್ಮಿಂದ ಘನ ಕಾರ್ಯ ಹೊರೆದ ಬೇಡದ ನಿಮಗೆ ಜನ್ಮ ರಹಸ್ಯವನ್ನು ತಿಳಿಯದೆ ಚಿಂತಿಸುತ್ತಿರುವ ಓ ನನ್ನ ಮುದ್ದು ಮಕ್ಕಳೇ, ಅಮ್ಮ ಧೈರ್ಯವನ್ನು ತಾಳಿರಿ. ನಿಮ್ಮ ಹುಟ್ಟಿಗೆ ನಾನೇ ಕಾರಣೀಕರ್ತಳು. ಹರುಷದಿಂದಲೇ ನಿಮಗೆ ಹೆಸರನ್ನು ಇರಿಸುತ್ತೇನೆ. ಹೇಗಮ್ಮ? ಗೌರವರ್ಣದಿಂದ ಶೋಭಿಸುವ ನೀನೇ ಬ್ರಹ್ಮ. ಆಗಲಿ ಅಮ್ಮ. ನೀಲವರ್ಣದಿಂದ ಕಂಗೊಳಿಸುವ ನೀನೇ ಹರಿ. ಕೃತಾರ್ಥನಾದೆ ತಾಯಿ. ತ್ರಿನೇತ್ರಧಾರಿಯಾಗಿ ಸ್ಫಟಿಕ ಸದೃಶನಾಗಿರುವ ನೀನೇ ಹರ. ಸರಿಯಮ್ಮ. ನಿಮ್ಮಿಂದ ಮುಂದಕ್ಕೆ ಘನತರವಾದ ಕಾರ್ಯ ಆಗುವುದಕ್ಕಿದೆ. ಅಪ್ಪಣೆಯಾಗಬೇಕು ತಾಯಿ. ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸಬೇಕು. ಅದಕ್ಕಾಗಿ ನಿಮ್ಮೂವರಿಗೂ ಗುಣ, ತಾಣ ಹಾಗೂ ಕರ್ತವ್ಯಗಳನ್ನು ಅನುಗ್ರಹಿಸುತ್ತೇನೆ. ಎಲ್ಲಿ? ಹೇಗಮ್ಮ? ಮಗನೇ ಬ್ರಹ್ಮ, ಅಮ್ಮ. ನಿನಗೆ ರಾಜಸ ಗುಣ. ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡು. ನಿನ್ನಾಜ್ಞೆ ಶಿರೋಧಾರ್ಯವಮ್ಮ. ಹರಿ, ಜನನಿ ನಿನಗೆ ಸಾತ್ವಿಕ ಗುಣ. ಹಾ. ವೈಕುಂಠದಲ್ಲಿದ್ದುಕೊಂಡು ಹಾ. ಪಾಲನಾ ಕಾರ್ಯವನ್ನು ಮಾಡು. ಹಾಗೇ ಆಗಲಿ ತಾಯಿ. ಹರ, ಜನನಿ. ನಿನಗೆ ತಾಮಸ ಗುಣ. ಹಾ. ಕೈಲಾಸದಲ್ಲಿದ್ದುಕೊಂಡು ಹಾ. ಲಯದ ಕಾರ್ಯವನ್ನು ಮಾಡು. ಸರಿಯಮ್ಮ. ನಿಮಗೆ ಕೊಟ್ಟಂತಹ ಕಾರ್ಯವನ್ನು ನಿಷ್ಠೆಯಿಂದ ಮಾಡುತ್ತಾ ಬನ್ನಿ. ಅಮ್ಮ, ಇಷ್ಟಪಟ್ಟು ನಿಷ್ಠೆಯಿಂದ ಮಾಡುವಾಗ ದುಷ್ಟರಿಂದ ಕಷ್ಟ ಬಂದ್ರೆ ಏನು ಮಾಡುದು ತಾಯಿ? ಕಷ್ಟಕಾಲಗಳಿಂದ ನಿಷ್ಠೆಯ ಭಜಿಸಲು ಕೊಟ್ಟು ಸಂದರ್ಶನವ ಇಷ್ಟದೆ ಬರೆವೇನೆಂದ ಭಯದಿಂದ ಇದ್ದಳು ತಟ್ಟನ ದುರ್ಜನವ. ಮಕ್ಕಳೇ, ಅಮ್ಮ. ಕಷ್ಟ ಬಂದಿದೆ ಎಂಬ ಭಯವೇ ಹೌದಮ್ಮ. ಚಿಂತಿಸದಿರಿ. ಕಷ್ಟ ಬಂದರೆ ನಿಷ್ಠೆಯಿಂದ ನನ್ನನ್ನೇ ಧ್ಯಾನಿಸಿರಿ. ನಿಮಗೆ ಒದಗಿದಂತಹ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲೇ ಪರಿಹರಿಸಿಕೊಡುತ್ತೇನೆ. ನಿಮಗೆ ಶುಭವಾಗಲಿ, ಜಯ ಜಯ ಶುಭವಾಗಲಿ, ಜಯ ಜಯ ಶುಭವಾಗಲಿ. ನುಡಿದಾನೆಂದು
ನೋಡ್ತಾ ಇದ್ದೀರಲ್ಲ? ಕಾರಣ ಉಂಟಯ್ಯ. ಹ, ಅಮ್ಮನನ್ನು ಕಂಡಾಗ ನಮಗೆ ಮೂವರಿಗೂ ಇದ್ದದ್ದು ಭಕ್ತಿ. ಹ, ಯಾವಾಗ ಅಮ್ಮನಿಂದ ನಮಗೆ ಪಥ ನಿರ್ದೇಶನವಾಯಿತು, ಹ. ನಿನ್ನಲ್ಲಿ ಮಾತ್ರ ಯಾಕೆ ಭಕ್ತಿ ವಿಭಕ್ತಿಯಾಗಿ ಪರಿವರ್ತನೆಗೊಂಡಿತು ಎನ್ನುವುದನ್ನು ತಿಳಿಯದೇ ಹೋದೆವು. ಹ, ಅಲ್ಲಿಯ ತನಕ ನಾವೂ ಎನ್ನುವ ಹಾಗೆ ಇದ್ದಂತ ನೀನು ಹ. ಒಮ್ಮಿಂದ ಒಮ್ಮೆಲೆ ನಮ್ಮಿಂದ ಬಿಡುಗಡೆಯನ್ನು ಹೊಂದುವ ಬಯಸಿದವನಾಗಿ ಹ. ದೂರ ನಿಂತು ಹ. ನಮ್ಮನ್ನೇ ಆ ರೀತಿ ಎವಯಕ್ಕದೆ ನೋಡುತ್ತಾ ಹ. ತಾನು ಬೇರೆಯಾಗಿ ನಿಲ್ಲುತ್ತೇನೆ ಎನ್ನುವಂತಹ ಭಾವವುಳ್ಳವನಾಗಿ ಹ. ತೊಡಗಿಸಿಕೊಳ್ಳುವುದರ ಹಿಂದಿನ ಮರ್ಮ ಏನು, ಹ. ಯಾಕೀ ಬದಲಾವಣೆ ಹ. ಎನ್ನುವುದನ್ನು ತಿಳಿಯಲಾಗದೆ ಹ. ನಿನ್ನನ್ನೇ ಹಾಗೆ ನೋಡುತ್ತಾ ನಿಂತವನು ನಾನು. ನೀನ್ ಯಾಕೆ ನೋಡಿದ್ದು? ಜೊತೆಯಲ್ಲಿದ್ದವರು ನಾನು. ಹ, ಆದರೆ ಹ, ಮಹಾಮತೆ ಅದೃಶ್ಯಲಾದ ಮೇಲೆ ಹ, ಸಮೀಪ ದೂರದಲ್ಲಿ ಹೋದವನು ನೀನು. ಹ. ಆದರೆ ಹ. ನಿನ್ನ ಮುಖವನ್ನು ನೋಡುವಾಗ ಹ. ಏನೋ ಒಂದು ವ್ಯತ್ಯಾಸ, ಬದಲಾವಣೆ. ಹ. ಅವರವರ ಮನಸ್ಸಿನ ಅಭಿಪ್ರಾಯವನ್ನು ಹ. ಹೇಳಿದ್ರೆ ಮಾತ್ರ ತಿಳಿಯುವುದಕ್ಕೆ ಸಾಧ್ಯ, ಹ. ಮುಖವನ್ನು ನೋಡಿದ್ರೆ ತಿಳಿಯುವುದಕ್ಕೆ ಅಸಾಧ್ಯ. ಹ. ಆದ್ರಿಂದ ಹ. ನಿನ್ನ ಮನಸ್ಸಿನಲ್ಲಿ ಯಾವ ಬದಲಾವಣೆಯನ್ನು ನೀನು ಎನಿಸಿಕೊಂಡಿದ್ದೀಯೋ ಹ. ಹೇಳಿದ್ರೆ ತಿಳಿಯುವುದಕ್ಕೆ ಸಾಧ್ಯ. ಕಾರಣ ಉಂಟು. ಏನದು? ಹುಟ್ಟಿದಂತಹ ಆ ಸಮಯದಲ್ಲಿ ಹ. ನಾನೇನು ನಾನೆಷ್ಟು ಅನ್ನೋದು ತಿಳಿಯದೆ ಹೋಗಿತ್ತು. ಹ. ಪ್ರತ್ಯಕ್ಷಳಾದ ಮಾತೆ ಹ. ನಮಗೆ ಮೂವರಿಗೆ 3 ಹೆಸರುಗಳನ್ನು, ಹ. 3 ಉದ್ಯೋಗಗಳನ್ನು, ಹ. ವಾಸಿಸುವುದಕ್ಕೆ 3 ಯೋಗ್ಯ ಸ್ಥಳಗಳನ್ನು, ಹ. 3 ಗುಣಗಳನ್ನು ಹ. ಅನುಗ್ರಹಿಸಿದ್ದಾಳೆ ಮಹಾಮಾತೆ. ನಿಜ. ಕಾಣಿಸಿಕೊಂಡಂತಹ ಮಾತೆ ಸರಿ. ಮೊದಲಾಗಿ ನನ್ನನ್ನು ಕರೆದು ನನಗೆ ಹೆಸರನ್ನಿರಿಸಿದ್ದು, ಹ. ಮಗನೇ ಬ್ರಹ್ಮ ಎಂಬ ಹಾಗೆ. ಬ್ರಹ್ಮ ಅಂದರೆ ಏನು? ಏನು? ದೊಡ್ಡದು, ಹ್ಮ್. ಬೃಹತ್ತಾದದ್ದು, ಬೃಹಿರುದ್ಧ ಎನ್ನುವಂತಹ ಧಾತುವಿನಿಂದ ನಿರ್ಮಾಣವಾದ ಬ್ರಹ್ಮ ಅನ್ನುವಂತಹ ಶಬ್ದಕ್ಕೆ ದೊಡ್ಡದು ಅನ್ನುವಂತಹ ಮಹದರ್ಥ ಉಂಟು. ಸರಿ. ಮತ್ತೆ ರಾಜಸಗುಣ. ಹ್ಮ್. ಏಕಕಾಲದಲ್ಲಿ ನಾಲ್ವರು ಕಾಣಿಸಿಕೊಂಡ ದಿಸೆಯಲ್ಲಿ ನಮ್ಮಲ್ಲಿ ನಾಯಕನಾಗುವುದಕ್ಕೆ ಯಾರು ಯೋಗ್ಯ ಹ. ಎಂಬ ಹಾಗೆ ಯೋಚಿಸಿದಂತಹ ಮಾತೆ, ಓ ನಾಯಕನಾಗಬೇಕಿದ್ರೆ ಇವನೇ ಸರಿ ಎಂಬ ಹಾಗೆ ತೀರ್ಮಾನಿಸಿ ರಾಜಸಗುಣವನ್ನೇ ನನಗೆ ಅನುಗ್ರಹಿಸಿದ್ದಾಳೆ. ಹರಿಯೇ, ಏನಯ್ಯ? ಮುಂದೆ ನೀನು ಮಾಡುವಂತಹ ಕಾರ್ಯದಲ್ಲಿ ಆ, ಯಾವುದೇ ರೀತಿಯ ತೊಂದರೆ ಬಂತು ಅಂತಾದ್ರೆ ಬಂದರೆ ನೀನು ಯೋಚಿಸುವುದಲ್ಲ, ಏನು ಮಾಡಬೇಕು? ನೇರವಾಗಿ ನನ್ನ ಬಳಿಗೆ ಬಾ. ಬಂದು ನಿನ್ನ ತೊಂದರೆ ನನ್ನಲ್ಲಿ ಹೇಳು, ಹೇಳಿದರೆ ನಾನು ನಿವಾರಣೆ ಮಾಡ್ತೇನೆ. ಓಹೋ, ಹರನೇ ಬ್ರಹ್ಮ ಮುಂದೆ ನೀನು ಕೈಗೊಳ್ಳುವಂತಹ ಕೈಂಕರ್ಯದಲ್ಲಿ ಹ. ಯಾವುದೇ ರೀತಿ ಅಡಚಣೆ ಬಂತು ಅಂತಾದ್ರೆ ಬಂದ್ರೆ ನೀನು ದುಃಖಿಸುವುದಲ್ಲ, ಮತ್ತೆ ನೇರವಾಗಿ ಈ ಬ್ರಹ್ಮನ ಬಳಿಗೆ ಬಾ. ಹ. ನನ್ನ ಅಡಚಣೆ ನನ್ನಲ್ಲಿ ಹೇಳು, ಹ. ನಾನು ಪರಿಹರಿಸ್ತೇನೆ. ಯಾಕಂದರೆ ನಮ್ಮ ಮೂವರಲ್ಲಿ ನಾನೇ ಅಧಿಕ, ಹ. ನೀವೀರ್ವರು ನಾನು ಹೇಳಿದ ತೆರದಿ ಕೇಳತಕ್ಕದ್ದು. ಯಾಕೆ ನಗು? ನಗಲ್ಲದೆ ಮತ್ತೇನಯ್ಯ? ಅಮ್ಮನಿಂದ ಮೂವರಿಗೂ ಕೂಡ ಜ್ಞಾನ ಪ್ರಸಾದಿಸಲ್ಪಟ್ಟಿದೆ. ಹ. ಬ್ರಹ್ಮನಿಗೆ ಜ್ಞಾನ ಬಂತು ಅಂತಾದ್ರೆ ಅದಕ್ಕೆ ಬ್ರಹ್ಮಜ್ಞಾನ ಅಂತ ಹೆಸರು. ಹ. ಬ್ರಹ್ಮಜ್ಞಾನ ಉಳ್ಳವನಾಗಿ ನೀನಾಡುವಂತಹ ಮಾತುಗಳನ್ನು ಕೇಳಿದಾಗ ನನಗರಿವಿಲ್ಲದೆ ನನಗೆ ನಗು ಬಂದು ಹೋಯಿತು. ಯಾಕೆ? ಕಷ್ಟ ಬಂದ್ರೆ ನಿನ್ನಲ್ಲಿಗೆ ಬರಬೇಕು ಅಂತ ಹೇಳ್ತೀನಿ. ಹ. ಅಯ್ಯ, ಹರಿ ಎನ್ನುವಂತ ಶಬ್ದದ ಅರ್ಥವೇ ಕಷ್ಟಗಳನ್ನು ಹರಿಸುವವ ಅಂತ ಅರ್ಥ. ಹ. ಹರ ಎನ್ನುವುದರ ಶಬ್ದಾರ್ಥವೂ ಹಾಗೆ. ಹ. ಹೀಗೊಂದು ಹೆಸರನ್ನು ಅಮ್ಮನೇ ನಮಗೆ ಇಟ್ಟಿರುವಾಗ ಹ. ಕಷ್ಟ ಬಂದ್ರೆ ನಿನ್ನತ್ರ ಬರಬೇಕಾದಂತ ಅನಿವಾರ್ಯತೆ ಏನು ಎನ್ನುವುದೇ ನನಗೆ ಅರ್ಥ ಆಗೋದಿಲ್ಲ. ಹ. ಕಷ್ಟ ಬಂದ್ರೆ ನಾನೇ ಬರ್ತೇನೆ ಅಂತಮ್ಮ ಹೇಳಿದವಳಿದ್ದಾಳೆ. ಹ. ಏನು ಹೆಸರನ್ನು ಕೊಟ್ಲು ಅದು ಅಮ್ಮ ಕೊಟ್ಟಂತಹ ಹೆಸರು. ಹ. ಆ ಹೆಸರಿನಲ್ಲಿ ಒಂದು ಹೆಸರಿಗೆ ಬೇರೆ ಅರ್ಥ, ಮತ್ತೊಂದು ಹೆಸರಿಗೆ ಕನಿಷ್ಠ ಅರ್ಥ ಅಂತ ಇಲ್ಲ. ಹ. ನಮ್ಮ ಮೂವರ ಹೆಸರಿಗೂ ಒಂದೊಂದು ಅರ್ಥವಿದೆ. ಹ. ಆ ಅರ್ಥದಲ್ಲಿ ಒಂದು ಸಾರ್ಥಕ್ಯ ಇದೆ. ಹ. ನಮಗೆ ಕೊಟ್ಟಂತಹ ಲೋಕವೇನುಂಟು, ಹ. ನಮಗೆ ನಿರ್ದೇಶಿಸಲ್ಪಟ್ಟಂತಹ ಗುಣವೇನುಂಟು, ಹ. ಆ ಗುಣಕ್ಕಧೀನರಾಗಿ ನಾವಿರಬೇಕಾದದ್ದಲ್ಲ. ಹ. ಆ ಗುಣವನ್ನು ನಿಯಂತ್ರಿಸಿ ಹ. ಬೇಕಾದ ರೀತಿಯಲ್ಲಿ ತೊಡಗಿಸಿಕೊಳ್ಳಬೇಕಾದ ಹೊಣೆಗಾರಿಕೆಯ ಸ್ಥಾನ ನಮ್ಮದು. ಹ. ಅಯ್ಯ, ಹ. ಯಾಕೆ ಈ ರೀತಿಯಾದಂತ ಬದಲಾವಣೆ ನಿನ್ನಲ್ಲಿ ಅಂತ ನೋಡಿದಾಗ ನನಗೆ ಅರ್ಥ ಆಗುತ್ತದೆ. ಏನು? ರಾಜಸ ಗುಣ. ನಾಯಕತ್ವದ ಲಕ್ಷಣ. ಆ ರಾಜಸ ಗುಣ ನಿನ್ನನ್ನಾಳಬೇಕೆ, ನೀನದನ್ನಾಳಬೇಕೆ ಹೊರತು ಅದೇ ನಿನ್ನನ್ನು ಆಳುವುದಲ್ಲ. ಹ. ಈ ಹೊತ್ತಿಗೆ ಹ. ಮದವು ನಿನ್ನನ್ನಾವರಿಸಿ ಅದೇ ನಿನ್ನನ್ನು ಆಳುವುದಕ್ಕೆ ಪ್ರಾರಂಭ ಮಾಡಿದೆ. ಹ. ಒಳ್ಳೆಯದಲ್ಲ ಅದು. ಹ. ಆದಿಮಾಯೆಯ ನೇಮವೇನುಂಟು ಹ. ಅದನ್ನರಿತು ನಡೆಯಬೇಕಾದಂತಹ ಕುಶಲಮತಿಗಳಾದಂತಹ ನಾವೆಲ್ಲರೂ ಕೂಡ ನಾನು ನನ್ನಿಂದ ನನಗಾಗಿ ನನ್ನಲ್ಲಿ ನಾನೇ ಎನ್ನುವಂತಹ ಭಾವದಿಂದ ವಿವರಿಸದೆ ಮದವನ್ನು ಬಿಟ್ಟು ಮುದದಿಂದ ಹದವಾಗಿ ಸೃಷ್ಟಿ ಮಾಡಿದ್ರೆ ಲೋಕ ಕಲ್ಯಾಣವಾದೀತು. ಈಗ ನೀನು ಮುದದಿಂದ ಅಂತ ಹೇಳಿದ್ರೆ ನಾನು ಪ್ರಾರಂಭಿಸ್ತೇನೆ. ಬೇಡವಾ? ಹಾಗೆಲ್ಲ ಆಗುವುದಿಲ್ಲ. ಯಾಕೆ? ಕೇವಲ ನಮ್ಮಿಬ್ಬರ ಅಭಿಪ್ರಾಯ ಮುಖ್ಯವಲ್ಲ. ಇವನು ಏನ್ ಹೇಳ್ತಾನೆ ಅಂತ ನೋಡ್ಬೇಕಲ್ಲ. ಕೇಳುವ. ನೀನೇನ್ ಹೇಳ್ತಿ? ಬ್ರಹ್ಮ ಹ. ಮಹಾಮಾತೆ ಅದೃಶ್ಯರಾದ ಮೇಲೆ ಹ. ತಾನು ದೊಡ್ಡವನು ಎಂಬುದಾಗಿ ವಾದವನ್ನು ಮಾಡೋದಕ್ಕೆ ಮುಂದಾಗಿದ್ದೆ. ದೊಡ್ಡವ ನಾನೇ. ಆದ್ರೆ ಆಲೋಚನೆಯನ್ನು ಮಾಡು. ಏನು? ಈಶ ಹ. ಎನ್ನುವಂತ ಶಬ್ದಾರ್ಥ ಹ. ಯಜಮಾನ. ಯಜಮಾನ. ಹ. ನೀನು ಯಾರಿಗೆ ಯಜಮಾನಲ್ಲಿ? ಇಲ್ಲಿ ನಿನಗೆ ನಾನು ಯಜಮಾನ. ಯಜಮಾನ ಅಂತ ಹೇಳಿದ್ರೆ ಸಾಕಾಗುವುದಿಲ್ಲ. ಹ. ಯಜಮಾನನಾಗುವುದಕ್ಕೆ ಯೋಗ್ಯತೆ ಬೇಕು, ಅರ್ಹತೆ ಬೇಕು. ಹ. ಏನು ನಿನ್ನ ಉಂಟು ಅರ್ಹತೆ? ಎಲ್ಲವೂ ಉಂಟು. ಏನುಂಟು? ನಿಮ್ಮಿಬ್ಬರಿಗಿಂತಲೂ ಒಂದು ಹೆಚ್ಚಿಗೆ ನನ್ನಲ್ಲಿ ಉಂಟು. ಹೌದಾ? ಹ.
ಎಲ್ಲಿ ತೆಗೆದಿಟ್ಟಿದ್ದಿ? ತೆಗೆದಿರಿಸಿದ್ದಲ್ಲ, ಮತ್ತೆ? ನನ್ನ ಹಣೆಯನ್ನೊಮ್ಮೆ ನೋಡು. ಈ ಅದೇನು ಹುಣ್ಣಾದದ್ದು? ಏ ಬ್ರಹ್ಮ, ಅದು ಹುಣ್ಣಲ್ಲ, ಅದು ಮತ್ತೆಂತದ್ದು? ಕಣ್ಣು. ಕಣ್ಣ? ಆ. ಅದೇಕೆ ಮುಚ್ಚಿಕೊಂಡದ್ದು? ಆ. ಈ ಸಂದರ್ಭದಲ್ಲಿ ಮುಚ್ಚಿಕೊಂಡು ಹೌದು. ತೆರೆಯೋದಕ್ಕಿಲ್ವಾ? ಉಂಟಪ್ಪ. ಅದು ಯಾವಾಗ? ನಾನು ಸಿಟ್ಟುಗೊಂಡಾಗ ಅದು ಯಾವಾಗ ಸಿಟ್ಟುಕೊಳ್ಳುವುದು? ಹೇಳುವುದಕ್ಕಾಗುವುದಿಲ್ಲ. ಅಲ್ಲ, ಯಾವಾಗ ಸಿಟ್ಟುಕೊಳ್ಳುವುದು ಎನ್ನುವುದಕ್ಕಿಂತಲೂ ಹಾ. ಏಕೆ ಸಿಟ್ಟುಕೊಳ್ಳುವುದು ಎನ್ನುವುದೇ ಪ್ರಧಾನ ಪ್ರಶ್ನೆ. ಪರಿಸ್ಥಿತಿ, ಸಮಯ, ಸಂದರ್ಭ ಅದು ಅನುಕೂಲವಾಗಿದ್ರೆ, ಸಿಟ್ಟುಗೊಳ್ಳಬೇಕಾದ ಸಂದರ್ಭ ಬಂದ್ರೆ ಆ ಕಣ್ಣನ್ನು ತೆರೆದರೆ ಆಗ್ಲಿ, ಆಗ್ಲಿ. ಸಕಲವನ್ನು ಸುಡುವಂತ ಸಾಮರ್ಥ್ಯ. ಈಗ ಸಿಟ್ಟಾಗಬೇಡ ನೀನು. ಇಲ್ಲಪ್ಪ, ವಿಚಾರ ಹೇಳಿದ್ದು. ಸುಡುವಂತ ಸಾಮರ್ಥ್ಯ ಕಣ್ಣಿಗಿದೆ. ಆದ್ರಿಂದ ಬ್ರಹ್ಮ, ನಿನಗಿಂತ ನಾನೇ ದೊಡ್ಡವ. ನಾನೇ ದೊಡ್ಡವ, ಸಕಲವನ್ನು ಸುಡುವಂತಹ ಯೋಗ್ಯತೆ ಉಂಟು ಅಂತ ಹೇಳ್ತಾ ಇದ್ದೆ. ಮತ್ತೆ ನೀನು ಸುಡುವುದಾದರೂ ಏನನ್ನು? ನೀನು ಸೃಷ್ಟಿ ಮಾಡಿದ್ದನ್ನು. ಹಾಗಾದ್ರೆ ಮೊದಲು ನಾನು ಸೃಷ್ಟಿ ಮಾಡ್ಬೇಕನ್ನೋದು ನಿನ್ನ ಗಮನಕ್ಕೆ ಬಂತಲ್ಲ? ಆಗ ಹಾಗಾಗಿ ಹೇಳಿದ್ದೆ, ಆ. ಮೊದಲು ನಾ ಸೃಜಿಸಲು ಪದುಮಾಕ್ಷ ಪೊರೆಯುವ, ನಾನು ಸೃಷ್ಟಿ ಮಾಡಿದಂತಹ ಜೀವರಾಶಿಗಳನ್ನು ಪಾಲಿಸುವಂತಹ ಪೊರೆಯುವಂತಹ ಅಧಿಕಾರ ಇರುವುದು ಈ ಪದುಮಾಕ್ಷನಿಗೆ. ಆ ಬಳಿಕ ಲೋಕದ ಸಮತೋಲನ ತಪ್ಪಿದಾಗ, ಧರ್ಮ ಹದಗೆಟ್ಟಾಗ ಕೊನೆಗೆ ಮುಗಿಸೋನು ನೀನು. ಸೃಷ್ಟಿಯಿಂದಲೇ ಸಂಚಲನ, ಸೃಷ್ಟಿಯಿಂದಲೇ ಜಗತ್ ವ್ಯಾಪಾರ. ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಗಳ ಸೃಷ್ಟಿ. ಒಂದರಂತೆ ಇನ್ನೊಂದಿಲ್ಲ, ಇನ್ನೊಂದರಂತೆ ಮತ್ತೊಂದಿಲ್ಲ, ಮತ್ತೊಂದರಂತೆ ಮಗದೊಂದು ಇಲ್ಲ. ಯಾವುದೂ ಭಿನ್ನವಲ್ಲ, ಎಲ್ಲವೂ ವಿಭಿನ್ನ, ನವನವೀನ, ಹೊಸ ಯೋಚನೆಗಳ ಸೃಷ್ಟಿ, ಹೊಸ ಚಿಂತನೆಗಳ ಸೃಷ್ಟಿ, ಹೊಸ ಜೀವಕೋಶಗಳ ಸೃಷ್ಟಿ. ಜೀವಗಳ ಪ್ರತಿಯೊಂದು ನಡೆಯಲು ಪ್ರಥಮ ಹಂತದಲ್ಲಿ ಕಾಣುವುದು ಸೃಷ್ಟಿ, ಸಾರ್ಥಕತೆಯಲ್ಲಿ ಪ್ರಥಮವಾಗಿ ಕಾಣುವುದು ಸೃಷ್ಟಿ, ವಿವಿಧತೆಯಲ್ಲಿ ಏಕತೆ, ಏಕತೆಯಲ್ಲಿ ವೈವಿಧ್ಯತೆ. ಇದು ಸೃಷ್ಟಿಯ ರಹಸ್ಯ. ಹಾಗಾಗಿ ನಿನ್ನ ಪಾಲನೆಗಿಂತಲೂ ನಿನ್ನ ಲಯಕ್ಕಿಂತಲೂ ಸೃಷ್ಟಿಯ ಕಾರ್ಯವೇ ಘನವಾದದ್ದು. ಅಷ್ಟೊಂದಲ್ಲಯ್ಯ. ಸೃಷ್ಟಿಪಾ ಕಾರ್ಯವು ಅಷ್ಟೊಂದು ಘನವಲ್ಲ. ಅದು ಕೆಟ್ಟು ಹೋಗದ ತೆರದಿ. ಹೊಟ್ಟು ಬೇರಾಗುದ ಹೊರೆಯುವ ಹದನವೇ. ಜನರೇ ಶ್ರೇಷ್ಠರೆಂದರೆದ ಹರೇ ಕಾರ್ಯವು ಅಷ್ಟೊಂದು ಘನವಲ್ಲ, ಕೆಟ್ಟು ಹೋಗದ ತೆರದಿ. ಕಾಯಕವೇನುಂಟು ಅದು ಘನತರವಾದದ್ದೇ. ಹಾಗಂತ ಅಷ್ಟೊಂದು ಘನವಲ್ಲ. ಯಾಕೆ ಅಷ್ಟೊಂದು ಘನವಲ್ಲ? ಯಾಕೆಂದ್ರೆ ಅದಕ್ಕಿಂತ ಘನವಾದದ್ದು ಬೇರೆ ಉಂಟು ಅಂತ ಅರ್ಥ. ಯಾವುದು ಅಂತ ಬೇಕಲ್ಲ? ನೀನೇ ಯೋಚನೆ ಮಾಡು. ನೀನೇ ಹೇಳಿದಂತೆ ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಗಳ ಸೃಷ್ಟಿ. ಒಂದರಂತೆ ಮತ್ತೊಂದಿಲ್ಲ, ಮತ್ತೊಂದರಂತೆ ಮಗದೊಂದಿಲ್ಲ. ಇದು ನೀನೇ ಹೇಳಿದ ವಾಕ್ಯ ತಾನೆ. ಮರುಕ್ಷಣದಲ್ಲಿ ನೀನು ಹೇಳಿದೆ, ಪದುಮಾಕ್ಷನಿದ್ದಿ ನೀನದನ್ನು ಪೊರೆಯುತ್ತಿ. ಪದುಮಾಕ್ಷ ಅಂತ ಏನು ಹೇಳು? ತಾವರೆಯಂತಹ ಕಣ್ಣುಳ್ಳವನು ಅಂತ ಅರ್ಥ. ಈ ತಾವರೆಯಂತ ಕಣ್ಣುಳ್ಳವನು ಎನ್ನುವುದರ ಹಿಂದಿರುವಂತಹ ಧ್ವನಿ ಏನು ಹೇಳು? ಏನದು? ಎಲ್ಲಾ ಕಡೆಯನ್ನು ನೋಡುವವನು ಅಂತ ಅರ್ಥ. ಎಲ್ಲಾ ಕಡೆ ನೋಡುವುದಂದ್ರೆ ಏನು? ಯಾವುದು? ಸಮಗ್ರವಾಗಿ ದೃಷ್ಟಿಯನ್ನು ಹರಿಸುವವನು ಅಂತ ಅರ್ಥ. ಹಿಂದಿನ
ಕಲ್ಪದಲ್ಲಿ ಲಯವಾದಂತಹ ಜೀವರಾಶಿಗಳೆಲ್ಲ ಏನುಂಟು ಅದು ಈ ಕಲ್ಪಕ್ಕಾಗುವಾಗ ಎಲ್ಲಿ ಹುಟ್ಟಬೇಕು, ಹೇಗೆ ಹುಟ್ಟಬೇಕು ಮತ್ತು ಎಷ್ಟರ ತನಕ ಇರಬೇಕು ಎನ್ನುವುದನ್ನು ಲಕ್ಷಿಸಿಕೊಂಡು ನೀನೊಂದು ಹುಟ್ಟನ್ನು ಕೊಡ್ತೀವಿ. ಸೃಷ್ಟಿಯ ರಹಸ್ಯವನ್ನೊಮ್ಮೆ ಯೋಚನೆ ಮಾಡು. ನಾವು ಮೂವರು ಅದನ್ನು ತಿಳಿದವರೇ. ಬೀಜದ ಒಳಗೆ ವೃಕ್ಷ ಸೇರಿಕೊಂಡಿರ್ತದೆ ಹೀಗೆ ಎನ್ನುವ ಹಾಗೆ ನಿರ್ಧರಿಸಿ ನೀನು ಬರೆದಿರುತ್ತಿ. ಹೌದು ತಾನೆ? ಬಿಡೋಣ, ಮನುಷ್ಯ ಸೃಷ್ಟಿಯನ್ನೇ ಯೋಚನೆ ಮಾಡು ನೀನು. ಪುರುಷನ ಶುಕ್ಲ ಸ್ತ್ರೀಯ ಅರ್ಥವದೊಳಗೆ ಸೇರಿಕೊಂಡಾಗ ಅಲ್ಲಿ ಸೃಷ್ಟಿಯಾಗುತ್ತದೆ. ಸೃಷ್ಟಿ ಆದಲ್ಲಿಗೆ ಮುಗಿಯಿತಾ? ಅದು ಅಲ್ಲೇ ಇರಬೇಕು ತಾನೆ. ಆ ಬಳಿಕ ಅದು ವಿಕಾಸಗೊಳ್ಳಬೇಕು ತಾನೆ. ಅಲ್ಲಿ ಹಾಗೆ ಇರುವುದಕ್ಕೆ ಅದಕ್ಕೆ ಸ್ಥಿತಿ ಅಂತ ಹೆಸರು. ನನ್ನನ್ನು ಸ್ಥಿತಿಪತಿ ಅಂತ ಕರೆಯುತ್ತಾರೆ. ಸೃಷ್ಟಿ ಅದರ ಹಾಗೆ ಇರುತ್ತಾ ಬೇಕು ಬೇಕಾದನ್ನು ಬೇಕು ಬೇಕಾದ ಕಾಲಕ್ಕೆ ಬೇಕು ಬೇಕಾದಂತಹ ರೀತಿಯಲ್ಲಿ ಬೇಕು ಬೇಕಾದವರಿಂದ ಬೇಕು ಬೇಕಾದಷ್ಟೇ ಕೊಡುವಂತಹ ಕೆಲಸವನ್ನು ಮಾಡುವವನು ನಾನು. ಒಂದಷ್ಟನ್ನು ತಂದು ಹಾಕುವುದು ದೊಡ್ಡ ವಿಷಯ ಅಲ್ಲ. ತಂದು ಹಾಕಿದ್ದನ್ನು ಸರಿಯಾದ ಕ್ರಮದಲ್ಲಿ ವಿತರಣೆ ಮಾಡುವುದುಂಟಲ್ಲ, ಅದು ದೊಡ್ಡದಾದಂತಹ ಕೆಲಸ. ವೃಷ್ಲೆ ಎನ್ನುವ ಧಾತುವಿನಿಂದ ನಿಷ್ಪನ್ನವಾದಂತಹ ವಿಷ್ಣು ಎನ್ನುವಂತಹ ಶಬ್ದಕ್ಕೆ ವ್ಯಾಪ್ತವು ಎನ್ನುವಂತಹ ಅರ್ಥ. ಚರಾಚರ ಜಗತ್ತಿನಲ್ಲೆಲ್ಲ ವ್ಯಾಪಿಸಿಕೊಂಡವನು ಎಂದರ್ಥ. ನನಗೆ ಕೊಟ್ಟಂತಹ ಸ್ಥಾನದ ಹೆಸರು ವೈಕುಂಠ ಅಂತ. ಅಕುಂಠಿತವಾದಂತಹ ವೈಕುಂಠದಲ್ಲಿದ್ದೇ ನನ್ನ ಕಣ್ಣ ಕೊನೆಯ ಮೊನೆ ಚಲನೆಯಿಂದ ಪ್ರಪಂಚ ವ್ಯಾಪಾರವನ್ನೆಲ್ಲ ನೋಡಬಲ್ಲಂತಹ ಸಾಮರ್ಥ್ಯ ನನಗಿದೆ. ಸ್ಥಿತಿಪತಿಯಾಗಿ, ವೈಕುಂಠಾಧಿಪತಿಯಾಗಿ, ಹರಿಯಾಗಿ, ವಿಷ್ಣುವಾಗಿ ತೊಡಗಿಸಿಕೊಳ್ಳಬೇಕಾದವನು ನಾನು. ಆದ್ದರಿಂದಲೇ ಜೀವರಾಶಿಗಳೆಲ್ಲವೂ ಹೇಳುವಂತ ಮಾತೇನು ಬಲ್ಲೆಯಾ? ಏನದು? ಹಡೆದ ಜನನಿಯ ತೆರದಿ ಸ್ವಾಮಿತ ಹೊಣೆಗೀಡಾಗಿ ಬಿಡದೆ ರಕ್ಷಿಪನು, ಇದಕ್ಕೆ ಸಂಶಯ ಬೇಡ. ಕಲ್ಲಲ್ಲಿ ಹುಟ್ಟಿದ ಮೃಗ ಪಕ್ಷಿಗಳಿಗೆಲ್ಲ ಅಲ್ಲಲ್ಲಿ ಆಹಾರವಿತ್ತವರು ಯಾರು ಎನ್ನುವ ಹಾಗೆ ಯೋಚನೆ ಮಾಡಿದಾಗ ಜನನಿಯ ತೆರದಿ, ಒಂದು ಸಂಸಾರದಲ್ಲಿ ಅಪ್ಪ ದೊಡ್ಡವನು ಅಮ್ಮ ದೊಡ್ಡವಳು ಎನ್ನುವಂತಹ ಪ್ರಶ್ನೆ ಯಾವ ಕಾಲಕ್ಕೂ ಹುಟ್ಟಕೂಡದು. ಹುಟ್ಟಿದ್ರೆ ಸಂಸಾರ ಹಾಳಾಗುತ್ತದೆ ಅಂತ ಅರ್ಥ. ಸೃಷ್ಟಿಕರ್ತನಾಗಿ ನೀನು ತಂದೆ ಸ್ಥಾನದಲ್ಲಿ ತೊಡಗಿಸಿಕೊಂಡ್ರೆ ಕಾಲ ಕಾಲಕ್ಕೆ ಬೇಕು ಬೇಕಾದ್ದನ್ನು ಕೊಟ್ಟು ಪೊರೆಯುವಂತಹ, ರಕ್ಷಿಸುವಂತಹ, ಕಾಪಾಡುವಂತಹ, ಸಲಹುವಂತಹ ನನ್ನ ಕೆಲಸವು ಶ್ರೇಷ್ಠವಾದದ್ದು. ನೀನು ನಿನ್ನಷ್ಟಕ್ಕೆ ನಿನ್ನದೇ ಶ್ರೇಷ್ಠ ಅಂತ ಹೇಳುವುದು, ನಾನು ನನ್ನಷ್ಟಕ್ಕೆ ನನ್ನದೇ ಜ್ಯೇಷ್ಠ ಅಂತ ಹೇಳುವುದು. ಸರಿ ಸರಿ ಯಾವುದು ಅಂತ ನೋಡು, ಅವನೇ ಹೇಳಿ. ಹೇಳಯ್ಯ. ಇದರಲ್ಲಿ ಮಹತ್ತರವದ್ದು ಯಾವುದು ಎಂಬುದಾಗಿ ಅಂದರೆ ಅವನಿಗೆ ಸೃಷ್ಟಿ ಮಾಡುವುದಕ್ಕೆ ಕೇವಲ ಸ್ವಲ್ಪ ಹೊತ್ತು ಸಾಕು. ಹೌದಾ ಬ್ರಹ್ಮ? ಅದು ಅವನಿಗೆ ಗೊತ್ತು, ಅವನು ಹೇಳಿದ್ದಲ್ವ. ನನ್ನ ಉದ್ಯೋಗದ ಬಗ್ಗೆ ಅವನು ಹೇಳುವುದಿದ್ರೆ ಅವನಿಗೆ ಎಷ್ಟು ಗೊತ್ತುಂಟು ಅಂತ ಗೊತ್ತಾಗ್ಬೇಕಲ್ವ. ಆಮೇಲೆ ನನಗೆ ಲಯಗೊಳಿಸುವುದಕ್ಕೆ ಅಲ್ಪ ಹೊತ್ತು ಸಾಕು. ಈ ಅಲ್ಪ ಸ್ವಲ್ಪ ಮಾಡುವೆ ಜೀವನ ಅಂದ್ರೆ ಪಾಲನಾ ಕಾರ್ಯ. ಯಾವನೇ ಒಬ್ಬ ವ್ಯಕ್ತಿಯಾಗಲಿ ಹೇಗೆ ಹುಟ್ಟಿದ ಹೇಗೆ ಸತ್ತ ಅಂತ ಮುಖ್ಯ ಅಲ್ಲ, ಆತನ ಜೀವನದಲ್ಲಿ ಯಾವುದನ್ನು ಸಾಧನೆ ಮಾಡಿದ್ದಾನೆ. ಹೇಗೆ ಹುಟ್ಟಿದ ಎನ್ನುವುದು ಮುಖ್ಯವೇ, ಅತಿ ಮುಖ್ಯವಲ್ಲ. ಅಷ್ಟೊಂದು ಮುಖ್ಯವಲ್ಲ. ಆತನ ಜೀವನದಲ್ಲಿ ಸಾಧನೆಯನ್ನು ಮಾಡಬೇಕಿದ್ರೆ ನಿನ್ನ ಪಾಲನಾ ಕಾರ್ಯ ಅಗತ್ಯವಾಗಿ ಬೇಕೇ ಬೇಕು. ಆದ್ದರಿಂದ ಸೃಷ್ಟಿ ಸ್ಥಿತಿ ಲಯ ಇದರಲ್ಲಿ ಪ್ರಾಮುಖ್ಯ ಪಾಲನಾ ಕಾರ್ಯ. ಕರೀತಾ ಇರುವುದು ನಿನ್ನನ್ನು. ಈಗ ಪ್ರಾಮುಖ್ಯವಾದದ್ದು ಪಾಲನೆ ಅಂತ ಹೇಳುದಾ? ಪಾಲನೆಗೆ ಪ್ರಾಮುಖ್ಯತೆ. ಕಾರ್ಯ ಪ್ರಾರಂಭ ಮಾಡುವ ಯಾರು? ನಿನ್ನಿಂದಲೇ. ನಾನು ಕಾರ್ಯ ಪ್ರಾರಂಭ ಮಾಡುವವ, ಕಾರ್ಯಾಧ್ಯಕ್ಷ. ನಾನು ಏನು ಬರೆದಿದ್ದೇನೆ ಅನ್ನೋದನ್ನು ನೋಡಿ ಅವ ಕರ್ಮ ಮಾಡುವುದು. ನೋಡಿ ಅವ ಕರ್ಮಾಧ್ಯಕ್ಷ. ಅವ ಕರ್ಮಾಧ್ಯಕ್ಷ, ನಾನು ಕಾರ್ಯಾಧ್ಯಕ್ಷ. ಈಗ ನೀನು ನನ್ನನ್ನು ದೊಡ್ಡವಂತ ಒಪ್ಪಿಕೊಂಡ್ರೆ ನಿನಗೆ ಉಪಾಧ್ಯಕ್ಷ ಕೊಡುವ. ಓ ಬ್ರಹ್ಮ, ಉಪಾಧ್ಯಕ್ಷ ಬೇಡುವ ನಿನಗೆ? ಅಧ್ಯಕ್ಷ ಪದವಿ ಬೇಕಾ ನನಗೆ? ಹೌದು, ಗೌರವ ಅಧ್ಯಕ್ಷ. ಉಪಾಧ್ಯಕ್ಷ ಬೇಕಾಗಿಲ್ಲ. ಮತ್ತೆಂತದ್ದು ಬೇಕು?
ಗೌರವಾಧ್ಯಕ್ಷ. ಗೌರವಾಧ್ಯಕ್ಷ ಅಬ್ಬ ಅದು ಕೂಡ ನನಗೆ ಬೇಕಾಗಿಲ್ಲ. ಮತ್ತೆ ಯಾಕೆ ಬೇಡ ಅಂತ ಬೇಡ ಯಾಕೆ ಹೇಳಿದ್ದು? ಯಾಕೆ? ನನಗೆ ನನ್ನ ಅಮ್ಮ ಕೊಟ್ಟದ್ದೇ ಉಂಟಲ್ವಾ? ಏನು? ಲಯಾಧ್ಯಕ್ಷ, ಲಯದ ಅಧಿಕಾರ. ಹಾಗಾದ್ರೆ ಲಯಾಧ್ಯಕ್ಷನಾಗಿ ನಿನ್ನ ಧೋರಣೆ ಏನು? ಒಂದೇ ಒಂದು ಕೇಳುವ. ಹರಿಹರರಲ್ಲಿ ಭೇದಲ್ಲ ಎನ್ನುವುದಕ್ಕೆ ಆ. ಲೋಕ ಮುಖಕ್ಕೆ ತೋರಿಸುವುದಕ್ಕಾಗಿ ಓ. ನಾನು ನಿನ್ನಲ್ಲಿ ಎರಕ ಹೊಂದಿಕೋ. ಮಾತಿನ ಮಾಡಿದ ನಗುವಿನಿಂದ ಶಿವನೊಳಗಾಕೊಂಡಿದ್ದೆ. ನೀನು ಸೇರಿಕೋ. ಅಗತ್ಯ ಇಲ್ವೋ? ಏಕೆ? ಈಗ ನೀವಿಬ್ಬರು ಒಂದಾಗಿದ್ದೀರಿ, ಬ್ರಹ್ಮ ಸಣ್ಣವನಾಗ್ತಾನೆ ಎಂಬ ಭಾವನೆ ನಿನ್ನಲ್ಲಿರಬಹುದು. ಏನು? ನೀವಿಬ್ಬರು ಒಂದಾದರೂ ಸಹ ಈ ಬ್ರಹ್ಮನೇ ದೊಡ್ಡವ ಎನ್ನುವುದನ್ನು ನಿರೂಪಿಸ್ತೇನೆ. ಹೇಗೆಯ? ಹೇಗೆ? ಹೌದು. ಒಂದು 4 ಪೆಟ್ಟು ನಿನ್ನ ಬೆನ್ನಿಗೆ ಕೊಡುವುದು, ನೀನು ನನ್ನ ಕಾಲಿಗೆ ಬೀಳುವುದು, ಬ್ರಹ್ಮ ನೀನೇ ದೊಡ್ಡವ ಅಂತ ಹೇಳುವುದು. ಅಯ್ಯ, ನೀನು 4 ಕೊಟ್ರೆ ನಾನು 4 ಕೊಟ್ಟೆ. ನನ್ನೆದಿನಲ್ಲಿನದು ಏನೂ ಅಲ್ಲ. ಏನು ಅಲ್ಲ ಅಂತ ಗೊತ್ತಾಗೋದು ಕೊಟ್ಟ ನಂತರವೇ ತಾನೆ ಎನ್ನುವುದರಿಂದ ಪೌರುಷ ಮುಖದಿಂದ ನಾವು ತೊಡಗಿಸಿಕೊಂಡೇವಂತಾದ್ರೆ ನೀನು ಬಾಹುಬಲಿ 1 ಆಗ್ತಿ, ನಾನು ಬಾಹುಬಲಿ 2 ಆಗ್ತೇನೆ. ಬಿಟ್ರೆ ಫಲಿತಾಂಶ ಏನು ಅಂತ ಸಿಗುವುದಿಲ್ಲ. ಅಯ್ಯ, ಒಬ್ಬನ ವ್ಯಕ್ತಿತ್ವ ನಿರ್ಧಾರ ಆಗುವುದವ ಹೊರಗೆ ಹೇಗಿದ್ದಾನೆ ಅಂತ ನಿರ್ಧಾರದಿಂದಲ್ಲ, ಒಳಗೆ ಎಷ್ಟಿದ್ದಾನೆ ಅಂತ. ಪೌರುಷವಾದದಲ್ಲಿ ಫಲವಿಲ್ಲ. ಅಮ್ಮ ಹೇಳಿದಂತಹ ಮಾತಿನ ಧ್ವನಿಯನ್ನು ಅರ್ಥೈಸಿಕೊ. ಕಳೆದ ಕಲ್ಪದಲ್ಲಿ ಲಯವಾದ ಜೀವರಾಶಿಗಳೆಲ್ಲವೂ ಕೂಡ ನನ್ನೊಳಗೂ ಇದೆ, ನಿನ್ನೊಳಗೂ ಇದೆ. ನಾವು ಶೋಧನೆ ಮಾಡುವ. ನಿನ್ನೊಳಗೆ ನಾನು, ನನ್ನೊಳಗೆ ನೀನು ಹೋಗಿ ಬಂದು ಯಾರಲ್ಲಿ ಎಷ್ಟುಂಟು ಎನ್ನುವುದನ್ನು ನಿರ್ಧಾರ ಮಾಡುವುದರ ಮೂಲಕವಾಗಿ ನಿನ್ನಲ್ಲಿ ಹೆಚ್ಚಿದ್ರೆ ನೀನು ದೊಡ್ಡವ, ನನ್ನಲ್ಲಿ ಹೆಚ್ಚಿದ್ರೆ ನಾನು ದೊಡ್ಡವ. ಖಂಡಿತ ಅಲ್ವಾ? ಧಾರಾಳವಾಗಿ ಅವಕಾಶ ಮಾಡಿ. ಇದೋ ದಾರಿ ಬಿಡು. ಹೋಗಿದ್ದಾನೆ ಹರಿ ನನ್ನ ಉದರದೊಳಗೆ. ಒಳಗೆ ಹೋದಂತಹ ಈತನಿಗೆ ಬ್ರಹ್ಮ ಎಷ್ಟು ಅನ್ನುವುದನ್ನು ತೋರಿಸುವುದಕ್ಕಾಗಿ ನನ್ನ ದೇಹದಲ್ಲಿರುವ ನವದ್ವಾರಗಳನ್ನು ಹಂದಿಸ್ತೇನೆ. ಸ್ವಲ್ಪ ಕಷ್ಟ ಆಗಬಹುದಾ ಅಂತ. ಉಸಿರಾಟವೇ ನಿಂತು ಹೋದ್ರೆ ಬದುಕುವುದಕ್ಕೆ ಅವಕಾಶ ಎಲ್ಲಿಂಟು. ಹಾಗಾಗಬಾರದು. ಅಧೋದ್ವಾರವೊಂದನ್ನು ತೆರೆದಿದ್ದೇನೆ, ಹೇಗೆ ಬರ್ತಾನೆ ಅಂತ ನಿರೀಕ್ಷೆಯಲ್ಲಿ. ಹರಿಯುಗದಲ್ಲೇ ವಿಧಿಯ ಜಠರವ ಕರಿಗಿಸಲು ಬಳಿಗಲ್ಲಿ ಗಂಡನು, ಅಲ್ಲಿ ಗಂಡನು ಸರಿದ ಕಲ್ಪದಿ ಪ್ರಳಯ ಹೊಂದಿದ ನರಿಗಳೆಲ್ಲ, ಸರಿದ ಕಲ್ಪದಿ ಪ್ರಳಯ ಹೊಂದಿದ ನರಿಗಳೆಲ್ಲ ಇಲ್ಲಿರುವುದನ್ನೆಲ್ಲವನ್ನೂ ಕೂಡ ಕಂಡವನು ನಾನು. ಇಲ್ಲಿದ್ದದ್ದನ್ನು ಅವನಿಗೆ ಹೇಳಬೇಕೆನ್ನುವ ನಿರ್ಧಾರದಿಂದ ಹೊರಟು ಬಂದ ಕಾಲಕ್ಕೆ ಯಾವ ದ್ವಾರದಿಂದ ನಾನು ಪ್ರವೇಶ ಮಾಡಿದ್ದೇನು ಆ ದ್ವಾರ ಮುಚ್ಚಲ್ಪಟ್ಟಿದೆ. ಯಾಕಪ್ಪ ಮುಚ್ಚಿದ ಅಂತ ಕೇಳಿದ್ರೆ ನನ್ನಲ್ಲಿ ಉತ್ತರ ಇಲ್ಲ. ಹಾಗಂತ ಹೊರ ಹೋಗುವುದು ಹೇಗೆ ಅಂತ ಒಮ್ಮೆ ಸುತ್ತಲೂ ನೋಡಿದ್ರೆ ಕೆಳಗಿನ ದ್ವಾರ ಒಂದು ತೆರೆಯಲ್ಪಟ್ಟಿದೆ. ಕೆಳಗಿನಿಂದ ಹೋದ್ರೆ ಕೆಳಗಿನವನಾಗುತ್ತಾನೆ ಎನ್ನುವಂತಹ ನಿಲುವೇನು ಅವನದು. ನನಗಂತೂ ಮಾನ ಅಪಮಾನ ಸಮಾನ. ಕೆಳಗಿನ ದ್ವಾರದಲ್ಲಿ ಅವ ಉಸಿರಾಡ್ತಾನೆ ಅಂತಾದ್ರೆ ನನಗೆ ಅದರಿಂದ ಹೋಗುವುದಕ್ಕಾಗುವುದಿಲ್ಲ. ಇಲ್ಲಿ ಕಂಡದ್ದನ್ನು ಅವನಲ್ಲಿ ತಿಳಿಸುವುದಕ್ಕೆ ಬೇಕಾಗಿ ಅವನೇ ತೆರೆದಿಟ್ಟಂತಹ ಅದೋ ದ್ವಾರದಿಂದ ನಡೆಯುತ್ತೇನೆ. ಶೋಧಿಸಿದೆನು ನಿನ್ನ ದರವ, ಒಳಗೈದೇನು ಗಂಡೇನು ಭರದಲ್ಲಿ ಮೆರೆವ, ಹೋದ ಕಲ್ಪದಿ ಲಯವಾದ, ಹೋದ ಕಲ್ಪದಿ ಲಯವಾದ ಸರ್ವ ಮೇದಿನಿಗಳು ಅಲ್ಲಿ ಮೆರೆವ ವಿನೋದ. ಶೋಧಿಸಿದೆನು ನಿನ್ನ ದರವ, ಒಳಗೈದೇನು ಗಂಡೇನು
ಶೋಧಿಸಿದೆ. ಶೋಧಿಸಿದೆನು ನಿನ್ನ ಉದರವ. ನನಗೆ ಯಾಕೋ ಅನುಮಾನ ಉಂಟು. ಬ್ರಹ್ಮ, ಯಾವ ಕಾಲಕ್ಕೂ ಯಾರಿಗೂ ಎರಡು ವಿಷಯ ಇರಬಾರದು. ಯಾವುದೆಲ್ಲ? ಒಂದು ಅನುಮಾನ, ಮತ್ತೊಂದು ತುರಿಕೆ. ಅದ್ಯಾಕೆ? ಅದು ಪೂರ್ತಿ ಗುಣ ಆಗುದು ಅಂತಿಲ್ಲ. ಒಂದು ಅನುಮಾನ ಒಬ್ಬನಿಗೆ ಪ್ರಾರಂಭಗೊಂಡಿತು, ಮತ್ತೆ ಎಷ್ಟು ಸ್ಪಷ್ಟೀಕರಣ ಕೊಟ್ಟರು ಅದು ಪೂರ್ತಿ ಗುಣ ಆಗುದು ಅಂತಿಲ್ಲ, ಅನುಮಾನ ಉಳಿತದೆ. ಉಳಿತದೆ. ತುರಿಕೆಯು ಹಾಗೆ, ಎಷ್ಟು ಗುಣ ಆದ್ರೂ ಆ ಜಾಗವನ್ನು ಮುಟ್ಟಿಕೊಂಡಾಗಮೆ ತುರಿಸಿ ಹೋಗ್ತದೆ. ಆದ್ರಿಂದ ಬ್ರಹ್ಮ, ಅನುಮಾನವನ್ನು ಬಿಟ್ಟು ನೀನು ಕೇಳುವುದಿದ್ರೆ ಕಳೆದ ಕಲ್ಪದಲ್ಲಿ ಲಯವಾದಂತಹ ಜೀವರಾಶಿಗಳೆಲ್ಲವೂ ಕೂಡ ಸಿದ್ಧರಾಗಿರಲಿ, ಸಾಧ್ಯರಾಗಿರಲಿ, ಯಕ್ಷರಾಗಿರಲಿ, ಕಿನ್ನರರಾಗಿರಲಿ, ಕಿಂಪುರುಷರಾಗಿರಲಿ, ಗಂಧರ್ವರಾಗಿರಲಿ, ಎಲ್ಲರೂ ನಿನ್ನೊಳಗಡೆ ಇದ್ದಾರೆ. ಹೌದಾ? ಹಾಗಂತ ಕೂತವರು ಕೂತ ಹಾಗೆ, ನಿಂತವರು ನಿಂತ ಹಾಗೆ, ಮಲಗಿದವರು ಮಲಗಿದ ಹಾಗೆ, ಕಣ್ಣು ಬಿಟ್ಟವರ ಕಣ್ಣು ಬಿಟ್ಟ ಹಾಗೆ, ಕಣ್ಣು ಮುಚ್ಚಿದವರು ಕಣ್ಣು ಮುಚ್ಚಿದ ಹಾಗೆ, ಹೌದಾ? ಯಾರಿಗೂ ಚೇತನೆ ಇಲ್ಲ, ಜಡವಾಗಿದ್ದಾರೆ. ಹೋದವನೇ ಜಡದಿಂದ ಕುಡಿದ, ಮತ್ತೆ ಅಲ್ಲಿ ಹೋಗಿ ಚೇತನ ಮುಟ್ತದೆ. ಹಾಗಂತ ನೀ ತಿಳಿಯಬೇಕಾದ್ದೇನು ಬಲ್ಲೆಯ? ನನ್ನ ಪ್ರವೇಶ ಒಂದು ಅಲ್ಲಿನ ಸ್ಥಿತಿಯನ್ನು ಬದಲಿಸ್ತದೆ. ನಿನ್ನ ದೃಷ್ಟಿ ಕೆಟ್ಟದ್ದು ಅಂತ ಹೇಳಿದ್ದು. ಆ ದೃಷ್ಟಿಗೆ ಒಂದು ಸಾಮರ್ಥ್ಯ ಉಂಟು ಅಂತ ಆಯ್ತು. ಇರಲಿ ಬ್ರಹ್ಮ, ಏನು? ನಿನ್ನೊಳಗೂ ಬ್ರಹ್ಮನಿದ್ದಾನೆ, ಹೌದಾ? ನಿನ್ನೊಳಗೂ ಹರನಿದ್ದಾನೆ. ಅವ ನಿನ್ನನ್ನೆಲ್ಲ ಸೇರಿಕೊಂಡು ಆದರೂ ಅಲ್ಲಿದ್ದಾನೆ. ಆದ್ರೆ ನಿನ್ನೊಳಗೆ ನಾನಿಲ್ಲ. ಸರಿಯಾಗಿ ನೋಡಿದ್ಯಾ? ಸರಿಯಾಗಿ ನೋಡಿದೆ. ಶೈಲಿ ಅಡೆ ಕುಳಿತಿದ್ದಾನೆ ಏನು? ಅಂತೂ ಬ್ರಹ್ಮಾಂಡದ ಒಳಗೂ ಇರುವಂತದ್ದು ಬ್ರಹ್ಮನಿಗೆ ಗೊತ್ತಿಲ್ಲ ಅಂತಾಗಿ ಹೋಯಿತು. ಬಿಡೋಣ. ಬ್ರಹ್ಮ ನಿನ್ನೊಳಗಡೆ ಬಂಗಾರ. ಬಂಗಾರ? ಹೌದು, ನನ್ನೊಳಗೆ. ಯಾಕೆ ನಗು? ದೊಡ್ಡವರದೆಲ್ಲ ಹಾಗೆ. ಹೇಗೆ? ಬಂಗಾರ ಒಳಗೆ ಇರುದು. ಓಹೋ, ಹಾಗಲ್ವಾ? ಹಾಗಾದ್ರೆ ಹೀಗೆ ಏನು? ಒಳಗಿರುವಂತ ಬಂಗಾರವನ್ನು ನೋಡುವುದಕ್ಕೊಬ್ಬ ಲೋಕಾಯುಕ್ತ ಬರ್ತಾನೆ ಅಂತ. ಈಗ ನೀನು ಲೋಕಾಯುಕ್ತನಾಗಿ ಹೋಗಿದ್ದಿ. ಹೌದೇ ಹೌದು. ನೀನು ಒಬ್ಬನೇ ನೋಡಿದ್ದಲ್ಲ? ನಾನೇ ನೋಡಿದ್ದು. ಶಿವ ನೋಡ್ಲಿಲ್ಲಲ್ಲ? ಅವ್ನು ನೋಡಿದ್ರೆ ಕಷ್ಟ ಆಗ್ತದೆ. ಬಂಗಾರದ ಬಣ್ಣವೂ ಅಲ್ಲಿರುವುದು. ಬಂಗಾರ ಇಲ್ವಾ? ಬಣ್ಣ ಮಾತ್ರ. ಬಣ್ಣ ಮಾತ್ರ. ಬಣ್ಣ ಆದ್ರೂ ಉಂಟಲ್ಲ. ಆದ್ದರಿಂದಲೇ ಈ ಬಂಗಾರದ ಬಣ್ಣ ಅಂತ ಹೇಳಿದ್ರೆ ಬೆಳಕಿನ ಬಣ್ಣ ಅಂತ ಅರ್ಥ. ಉದರದಲ್ಲಿ ಎಲ್ಲವರೂ ಕೂಡ ಅದೇ ತುಂಬಿಕೊಂಡಿರುವುದರಿಂದಲೇ ಇನ್ನು ಮುಂದಕ್ಕೆ ನೀನು ಹಿರಣ್ಯ ಗರ್ಭ. ಹಿರಣ್ಯ ಗರ್ಭ ಸರಿ ಆಗಬಹುದು. ಏನು? ಅದು ಸಣ್ಣದ್ದು ಅಂತ ಯೋಚನೆ ಮಾಡ್ಬೇಡ. ಏನು ದೊಡ್ಡದು? ವೇದ ಗರ್ಭಾಯ ವಿದ್ಮಹೆ ಫಲ ಹಿರಣ್ಯ ಗರ್ಭಾಯ ಧೀಮಹೆ ತನ್ನೋ ಬ್ರಹ್ಮ ಪ್ರಚೋದಯ. ಬ್ರಹ್ಮ, ನಾನೊಂದು ಹೆಸರು ಕೊಟ್ಟದ್ದು ನಿನಗೊಂದು ಮಂತ್ರವೇ ಸಿದ್ಧಾಯ್ತು. ನೀನ್ ಇದರ ತಿಳ್ಕೊಳ್ಬೇಕಾದ್ದೇನು ಬಲ್ಲೆಯ? ಏನು? ಅಮ್ಮ ನಿನಗೊಂದು ಹೆಸರು ಕೊಟ್ಟಳು ಎನ್ನುವುದರಿಂದ ಅಮ್ಮ ನಿನಗಿಂತ ದೊಡ್ಡವಳು ಅಂತ ನೀನೇ ಹೇಳಿದ್ದು. ಹೌದು. ಈಗ ಹೆಸರು ಕೊಟ್ಟದ್ದು ಯಾರು? ನೀನು. ಈಗ ದೊಡ್ಡವನು ಯಾರು? ಹೇಗಾಗ್ತದೆ? ಏಕಾಗುದಿಲ್ಲ. ನೀನು ದೊಡ್ಡವಾಗುದಿಲ್ಲ. ಏಕೆ? ಅಮ್ಮ ಹೆಸರು ಕೊಟ್ಟಿದ್ದಾಳೆ ನಮ್ಗೆ. ಸರಿ, ನಾವು ಹಿಂದಕ್ಕೆ ಕೊಡ್ಲಿಲ್ಲ. ಕೊಡ್ಲಿಲ್ಲ. ಹಾಗೆಂದು ನಿನಗೆ ನಾನು ಹಿಂದಕ್ಕೆ ಕೊಡ್ತೇನೆ. ಹೇಗದು? ನೀನು ಬಂದದ್ದಿಲ್ಲಿಂದ. ನೀ ಬಿಟ್ಟ ದ್ವಾರದಿಂದ. ಅಧೋ ದ್ವಾರದಿಂದ. ಸರಿ. ಆದ್ದರಿಂದಲೇ ಇನ್ನು ಮುಂದಕ್ಕೆ ನೀನು ಅಧೋಕ್ಷಜ. ಅಕ್ಷ ಅಂದ್ರೆ ಕಣ್ಣು ಅಂತ ಅರ್ಥ. ನೀನು ಅದನ್ನ ಕಣ್ಣು ಅಂತ ಹೇಳ್ತಿಂತಾದ್ರೆ ಅಧೋಕ್ಷಜ ಅಂತ ಹೆಸರು ನನಗೆ ಪ್ರಿಯವೇ. ಈಗ ನಿನ್ನ ಅನುಮಾನ ಪರಿಹಾರ ಆಯ್ತಲ್ಲ, ನಾನು ದೊಡ್ಡವಂತ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ಅಯ್ಯ, ನೀನು ನನ್ನೊಳಗಡೆ ಹೋಗಿ ಬರಬೇಕಾದ ಅನಿವಾರ್ಯತೆ ಉಂಟು ತಾನೆ? ಅಲ್ಲ, ಹೋಗದಿದ್ರೆ ಏನಾಗ್ತದೆ? ಹೋಗದಿದ್ರೆ ನಿನಗೆ ಅಪಾಯ. ಏನು ಅಪಾಯ? ನಾಳೆ ನೀನು ಜೀವರಾಶಿಗಳನ್ನು ಸೃಷ್ಟಿ ಮಾಡ್ತೀವಿ. ಸೃಷ್ಟಿ ಮಾಡಿದ ಜೀವರಾಶಿಗಳು ಮಾತಾಡಿಕೊಳ್ತದೆ. ಹೀಗೆ ಈ ಹಿಂದೆ ಬ್ರಹ್ಮನಿಗೂ ವಿಷ್ಣುವಿಗೂ ಒಂದು ವಾದ ನಡೆಯುತ್ತಂತೆ. ವಿಷ್ಣು ಬ್ರಹ್ಮನ ಹೊಟ್ಟೆ ಒಳಗಡೆ ಹೋಗಿ ಬಂದ, ಆನಂತರ ಬ್ರಹ್ಮ ಮಾತ್ರ ಪೂರ್ತಿ ಹೆದರಿದ. ಆ ಮಾತು ಬರ್ಬಾರ್ದು. ಬರ್ಬಾರ್ದಂದ್ರೆ ಹೋಗ್ಬೇಕು. ಅವಕಾಶ ಮಾಡಿ. ಇದೋ ದಾರಿ. ಸೃಷ್ಟಿಯ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವವರಿಗೆ ಮದ ಬಂತು ಅಂತಾದ್ರೆ ಪರಿಣಾಮದಲ್ಲಿ ಸೃಷ್ಟಿ ಹಾಳಾಗುತ್ತದೋ ಇಲ್ವೋ? ಹಾಗಾಗ ಕೂಡದು. ಅವನ ಮದವನ್ನು ಇಳಿಸಿ ಹದವಾಗಿ ಅವ ತೊಡಗಿಸಿಕೊಳ್ಳುವುದಕ್ಕೆ ಬೇಕಾಗಿ ಅವ 8 ದ್ವಾರಗಳನ್ನು ಬಂಧಿಸಿದ್ದಲ್ವ. ನಾವು ಹಾಗಲ್ಲ, 9 ದ್ವಾರಗಳನ್ನು ಬಂಧಿಸ್ತೇವೆ ನೋಡ. ಗಂಡನು ಸರಿದ ಕಲ್ಪಗಳಲ್ಲಿ ಮರೆಗೊಂಡ ಧರ್ಮಿಯಲ್ಲವನು ಸುರತ ವೈದ್ಯರು ಕೇಳಿ ನೇರವಾಗಿ ಹರಿಯ ಉದರದೊಳಗೆ ಬಂದಿದ್ದೇನೆ. ಇವನ ಉದರದೊಳಗೆ ಏನಿರಬಹುದು? ಏನೂ ಇರುವುದಕ್ಕಿಲ್ಲ ಎನ್ನುವಂತಹ ನಿರ್ಣಯವನ್ನು ತಳೆದು ಒಳಗೆ ಬಂದೆ ಅಂತಾದ್ರೆ ನೋಡಬಾರದೆ. ಕಳೆದ ಕಲ್ಪನಿಲಯವಾದಂತಹ ಪ್ರಪಂಚದಲ್ಲಿ ಅಡಕವಾಗಿರುವಂತಹ ಜೀವರಾಶಿಗಳೆಲ್ಲ ಸಾಧ್ಯಂತವಾಗಿ ಮೆರೆಯುತ್ತಾ ಉಂಟು. ನನ್ನಂತಹ ಬ್ರಹ್ಮರು ಅದೆಷ್ಟೋ ಮಂದಿದ್ದಾರೆ, ಹರನಂತವರು ಅದೆಷ್ಟೋ ಮಂದಿದ್ದಾರೆ. ಅಂದ್ರೆ ಕಲ್ಪಕ್ಕೊಬ್ಬ ಬ್ರಹ್ಮ, ಕಲ್ಪಕ್ಕೊಬ್ಬ ಹರ. ಕಲ್ಪಾಂತರಕ್ಕೆ ಹರಿಯೊಬ್ಬನ ನಿದರ್ಶನವಾಗಿ ಹೋಯ್ತಲ್ಲ. ಹರಿಯೇ ಶ್ರೇಷ್ಠ ಅಂತ ಗೊತ್ತಾಯ್ತು. ವಿಚಾರ ತಿಳಿಸ್ಬೇಕು, ಬಂದ ಪಥವನ್ನೇ ಹಿಡಿಯೋಣ. ಅರಸಿ ಪಥ
ಕಾಣದೆ ತರಹರಿದಗಲಿದೆ ದಿವ್ಯ ಸಹಕಾರ. ಹರಿಯ ಉದರದಲ್ಲಿ ಕಂಡಂತಹ ವಿಚಾರವನ್ನು ಹರಿಗೆ ತಿಳಿಸುವುದಕ್ಕಾಗಿ ಬಂದ ಪಥವನ್ನೇ ಹಿಡಿಯೋಣ ಹಾಗೆ ಮೇಲಕ್ಕೆ ಬಂದಿದ್ದೇನೆ. ಬಂದ ಪಥ ಮುಚ್ಚಲ್ಪಟ್ಟಿದೆಯಲ್ಲ, ಬಹುಶಃ ಹೀಗಿರಬಹುದು. ನನ್ನ ಉದರದೊಳಗೆ ಹೋದಂತಹ ಹರಿಗೆ ಹೊರಗೆ ಬರುವುದಕ್ಕೆ ಅಧೋದ್ವಾರವೊಂದನ್ನು ತೆರೆದಿರಿಸಿದ್ದೆ. ಈಗ ನನ್ನ ಮೇಲೆ ಕೂಡ ಸೆಗನ್ನು ತಿಳಿಸಬೇಕನ್ನುವಂತಹ ಉದ್ದೇಶದಿಂದ ಅಧೋದ್ವಾರವು ಅಥವಾ ಮತ್ತೊಂದು ದ್ವಾರವು ತೆರೆದಿರಬಹುದು. ಹಾಗಾಗಿ ಮೇಲಿನವೆಲ್ಲನೇ ಕೆಳಗಿಳಿಯುತ್ತಾ ಬಂದಿದ್ದೇನೆ. ಯಾವ ದ್ವಾರ ತೆರೆಯಲ್ಪಟ್ಟಿದೆ, ಯಾವ ದ್ವಾರ ಮುಚ್ಚಲ್ಪಟ್ಟಿದೆ ಅನ್ನುವುದನ್ನು ವೀಕ್ಷಿಸುತ್ತಾ ಬಂದವನಿದ್ದೇನೆ. ಮೇಲಿನ ಎಲ್ಲಾ ದ್ವಾರಗಳು ಮುಚ್ಚಲ್ಪಟ್ಟಿದೆಯಲ್ಲ, ಬಹುಶಃ ಅಧೋದ್ವಾರವನ್ನು ತೆರೆದಿರಬಹುದು ಎಂಬ ಕುತೂಹಲದಿಂದ ನೋಡಿದೆ ಅಂತಾದ್ರೆ ಅಧೋದ್ವಾರವು ಮುಚ್ಚಲ್ಪಟ್ಟಿದೆಯಲ್ಲ. ಏನು ಆಶ್ಚರ್ಯವಿದು! ತನ್ನ ದೇಹದಲ್ಲಿರುವ ನವದ್ವಾರಗಳನ್ನ ಈತ ಬಂಧಿಸ್ತಾನೆ ಅಂತಾದ್ರೆ ಈತ ಸಾಮಾನ್ಯನಲ್ಲ, ಅಸಾಮಾನ್ಯವೇ ಸರಿ. ದೇವರ ದೇವನೇ ಹೌದು. ಬ್ರಹ್ಮಾಂಡವನ್ನೇ ತನ್ನ ಉದರದಲ್ಲಿರಿಸಿಕೊಂಡಿದ್ದಾನೆ. ಬ್ರಹ್ಮಾಂಡ ಅದರ ಬರಿತ ಈತ ಅನ್ನೋ ಸಂಶಯವಿಲ್ಲದೊಪ್ಪತಕ್ಕಂತಹ ವಿಚಾರ. ಈತನಲ್ಲಿ ನಾನೇ ದೊಡ್ಡವ ಎಂಬ ಹಾಗೆ ವಾದವನ್ನು ಮಾಡಿದೆನಲ್ಲ, ಆ ವಾದದ ಪರಿಣಾಮವಾಗಿ ಈತನ ಉದರ ಶೋಧನೆಗೆ ಒಪ್ಪಿಕೊಂಡೆನಲ್ಲ. ಅದರಿಂದಲಾಗಿ ಈತನ ಉದರದೊಳಗೆ ಬಂದಂತಹ ನಾನು ಅದೆಷ್ಟೋ ಸಮಯದಿಂದ ಬಳಲಿ ಬೆಂಡಾಗಿ ತೊಲಲಾಡುತ್ತಾ ನನ್ನ ಜೀವಿತಾವಧಿಯನ್ನು ಕಳೆಯುವಂತಹ ಪರಿಸ್ಥಿತಿಯನ್ನು ನಾನಾಗಿ ತಂದುಕೊಂಡೆನಲ್ಲ. ಇಲ್ಲಿಂದ ಹೋಗುವ ದಾರಿ ನನಗೆ ಗೋಚರವಾಗುವುದಿಲ್ಲ. ಏನು ಮಾಡಲಿ ಅಮ್ಮ, ನೀನೇ ರಕ್ಷಿಸ. ಸ್ಮರಿಸಿ ಭಕ್ತಿಯೋಳಾದಿ ಮಾತೆ ಸ್ಮರಿಸಿ ಭಕ್ತಿಯೋಳಾದಿ ಮಾಯೆಯ ಹರಿಯ ನಾಭಿ ಕಮಲನಾಳದಿ ಮಿರಿವ ಪದವೋ ಜರಿಸಿ ಹೊರಟ ಕ್ಷಣವೇ ಧೈರ್ಯದಲ್ಲಿ ಬರುತ್ತಿರಲು ಹರಿಯೋಗ ಮಾಯೆಯರದಿ ವಟಪತ್ರದಲ್ಲಿ ಮಲಗಿರಲು ನಿದ್ರೆಯೊಳಂದು ಕಾಲ್ಬೆರಲಿರಿ ದಿವಾಯೊಳಗೆ ತ್ರಿಗುಣಗಳು ನನ್ನೊಳಗಡೆ ಸೇರಿಕೊಂಡ ಕಾರಣ ದೇಹಕ್ಕೆ ಜಾಡ್ಯ ಆವರಿಸಿದೆ. ಮುಂದೇನು ಅಂತ ಅಮ್ಮನನ್ನು ಧ್ಯಾನಿಸಿದಾಗ ಆಲದೆಲೆಯೊಂದು ತೇಲಿ ಬರುತ್ತಾ ಇದೆ. ಈ ಆಲದೆಲೆಯ ಮೇಲೆ ಬಾಲಮುಕುಂದನಾಗಿ ಕಾಲಬೆರಳನ್ನು ಬಾಯಲ್ಲಿಟ್ಟುಕೊಂಡು ಮಲಗುವಂತಹ ನಿರ್ಧಾರ ಮಾಡಿದ್ದೇನೆ. ಯಾಕೆ ಕಾಲಬೆರಳನ್ನು ಬಾಯಲ್ಲಿಟ್ಟುಕೊಳ್ಳುವುದು ಅಂತ ನಾಳಿನ ಬ್ರಹ್ಮನ ಸೃಷ್ಟಿಗೆ ಪ್ರಶ್ನೆ ಹುಟ್ಟಿಕೊಳ್ಳಬಾರದು ತಾನೆ. ಆದ ಕಾರಣವೇ ಈ ಉದ್ಘೋಷ. ನಡೆ ಮತ್ತು ನುಡಿ ಒಂದೇ ಆಗಿರಬೇಕೆನ್ನುವಂಥ ಪರಮ ಸತ್ಯವನ್ನು ಪ್ರಾಪಂಚಿಕರು ತಿಳಿದುಕೊಳ್ಳಲಿ ಎನ್ನುವಂತಹ ನಿಲುವಿನಿಂದಲೇ ಕಾಲ ಬೆರಳನ್ನು ಬಾಯಲ್ಲಿಟ್ಟುಕೊಂಡು ವಟಪತ್ರಶಾಹಿ ಆಗುತ್ತೇನೆ. ಬರುತ್ತಲ ಕಮಲ ಸರಸಿಜದ ಮೇಲಿದ ಇರದಿ ಪದ್ಮಾಸನವ ಭರದಿಂದ ಬಲಿದುಕೊಳ್ಳಿರುತ್ತ ನಾಲ್ತಿಸಿ ನೋಡಿ ಮೆರೆದನ ಮೊಗದಿಂದ ಇರದಿ ಮೇಲಕ್ಕೆ ನೋಡಲು ವರವದನದಿವು ಪರಿಶೋಭಿಸುತ್ತಲ ಪಂಚವದನದಿವು ಪರಿಶೋಭಿಸುತ್ತಲ ಹರಿಯ ಪದಯುಗಳು ಸ್ಮರಿಸುತ್ತ ಭಕ್ತಿಯೋಳು ಆ ಆ ಧ್ಯಾನಿಸಿದ್ದೇ ತಡ ಬೆಳಕೊಂದು ಗೋಚರವಾಯ್ತಲ್ಲ. ಕಂಡಂತಹ
ಚತುರ್ಮುಖ ಬ್ರಹ್ಮನೆನಿಸಿಕೊಂಡಿದ್ದೇನೆ. ಮೇಲೆ ನೋಡಿದ್ರೆ ಮತ್ತೊಂದು ಮುಖ ಪಂಚಮುಖ ಬ್ರಹ್ಮನೆನಿಸಿಕೊಂಡಿದ್ದೇನೆ. ಹರಿಯ ಉದರದಲ್ಲಿ ಕಂಡಂತಹ ವಿಚಾರವನ್ನು ಹರಿಗೆ ತಿಳಿಸೋಣವೆಂದರೆ ಹರಿಗಾಢ ನಿದ್ದೆಯಲ್ಲಿದ್ದಾನೆ. ಅವನನ್ನೆಬ್ಬಿಸುವುದು ತರವಲ್ಲ. ಅವ 7ವರೆಗೆ ಆತನ ಪದದ್ವಯಗಳನ್ನೇ ಸ್ಮರಿಸುತ್ತಾ ಇರ್ತೇನೆ. ಜಯ 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 ಜಯ. ವರುದಿಸುತ್ತಲೇ
ಬಂದು ಅತ್ತ ಇತ್ತ ಎತ್ತ ನೋಡಿದರತ್ತ ಸುತ್ತಲೂ ಕತ್ತಲ ಮನುಷ್ಯನೇ. ನಾಲ್ಕು ದಿಕ್ಕು ಗಮ್ಮೆ ದೃಷ್ಟಿ ಹಾಯಿಸಿ ನೋಡಿದ್ರೆ ಎಲ್ಲ ಕಡೆಯಲ್ಲಿ ನೀರಲ್ಲದೆ ಬೇರೆ ಏನು ಕಾಣಿಸುವುದಿಲ್ಲ. ಈ ಸಮಯದಲ್ಲಿ ನನ್ನೊಬ್ಬನ ಹುಟ್ಟು ಯಾಕೆ ಹೇಗೆ ಯಾರಿಂದ ಅಂತ ಗೊತ್ತಿಲ್ಲ. ನಾನು ಎಲ್ಲಿಂದ ಬಂದೆ, ಯಾಕಾಗಿ ಇಲ್ಲಿ ನಿಂದೆ, ಇನ್ನೇನು ಬಂದೆ. ಸಮಸ್ಯೆಗೆ ಒಳಗಾದವನೇ ನಾನು. ಹೊಟ್ಟೆನ ಬಗ್ಗೆ ಯಾರಲ್ಲಾದ್ರೂ ಪ್ರಶ್ನೆ ಕೇಳೋಣವೇ? ಸದ್ಯಕ್ಕೆ ನಾನೊಬ್ಬನಲ್ಲದೆ ಬೇರೆ ಯಾರೊಬ್ಬರೂ ಕಾಣಿಸುವುದಿಲ್ಲ. ಹಾಗಿದ್ದರೆ ಇನ್ನೇನು ಮಾಡೋಣ? ಸರಿ ಸರಿ, ಉಳಿದದ್ದು ಶೋಧನೆ ಒಂದೇ ದಾರಿ. ಕಾಡುವತ್ತ ಜಲರಾಶಿಯ ಮಧ್ಯ ಶೋಧನೆ ಮಾಡುತ್ತಾ ನಡೀತೇನೆ ನೋಡೋಣ. ಆಶ್ಚರ್ಯ, ಪರಮಾಶ್ಚರ್ಯವನ್ನ ಕಾಣುತ್ತಾ ಇದ್ದೇನೆ. ಸುತ್ತಮುತ್ತ ಎತ್ತ ನೋಡಿದರೂ ಕೂಡ ಕತ್ತಲೆಯೇ ತುಂಬಿಕೊಂಡಿದೆ. ಕೆಳಗಿನಿಂದ ಜಲರಾಶಿ, ಮಧ್ಯದಲ್ಲಿ ನಾನು ಒಬ್ಬ. ಹೇಗೆ ಬಂದೆ? ಯಾರು ನನ್ನನ್ನು ಇಲ್ಲಿ ತಂದು ಹಾಕಿದ್ದು? ಒಟ್ಟು ಗೊಂದಲ ಪರಿಹಾರ ಆಗಬೇಕು. ನಿಂತಲ್ಲೇ ನಿಂತ್ರೆ ಆಗ್ಲಿಕ್ಕಿಲ್ಲ. ನೋಡುವ, ಸ್ವಲ್ಪ ಹೋಗುವ. ಯಾರಾದ್ರೂ ಸಿಕ್ಕಿಯ ಕೇಳ್ತೇನೆ, ನಡೆಯುತ್ತೇನೆ. ಅಪ್ಪ ಇಲ್ಲ, ಅಮ್ಮ ಅಮ್ಮ ಇಲ್ಲ, ಯಾರು ಹೀಗಿರಬಹುದು. ನಾನು ನಿನ್ನ ಅಪ್ಪನ ಅಥವಾ ನೀನು ನನ್ನ ಮಗನು? ನಾನು ನಿನ್ನ ಅಮ್ಮನ ಅಲ್ಲ, ನೀನು ನನ್ನ ಮಗನ. ಇದು ಎರಡು ಒಂದಾಯ್ತಲ್ವೇನೋ? ಇಬ್ಬರ ಪರಿಸ್ಥಿತಿ ಒಂದೇ ಅಂದ ಮೇಲೆ, ನಾವಿರೋರು ಒಂದಾಗಿದ್ದೇವೆ ಎಂದಾದ ಮೇಲೆ ಜೀವಮಾನ ಪರ್ಯಂತ ನಾವು ಜೊತೆಯಲ್ಲೇ ಇರಬೇಕು. ಹಾಗಾಗಬೇಕು ಅಂತಾದ್ರೆ ನಮ್ಮೊಳಗೆ ಒಂದು ರೀತಿಯ ಸಂಬಂಧ ಬೇಕು. ಇಲ್ಲಿ ಸಂಬಂಧ ಮಾಡುವುದು ಯಾರು? ನೀನೇ ಮಾಡು. ಅಲ್ಲೇನೆಲ್ಲೋ ನೋಡಿದ ಹಾಗಲ್ವೇನೋ? ನಮ್ಮದ್ದು ಹಾಗೆ ಗಟ್ಟಿ ಬಿಟ್ಟಾದಂತ ಶರೀರ. ನೋಡಿದಾಗ ಯಾಕೆ ಏನು ಅಂತ ಗೊತ್ತೇನಾಯ್ತು? ಒಂದು ರೀತಿಯ ಪ್ರೀತಿ, ವಾತ್ಸಲ್ಯ, ಪ್ರೇಮ. ನೀರಲ್ಲಿ ಅದೆಲ್ಲಿಂದ ಬಂದ ಹಾಗಲ್ವೇನೋ? ಕಾಣದೇ ಇರುವಂತ ಕುರುಡು ಪ್ರೇಮ ನನ್ನ ಮನಸ್ಸಿನಲ್ಲಿ ಹುಟ್ಟುವ ಕಾರಣ ಇನ್ನು ಮುಂದಕ್ಕೆ ನನ್ನ ಪಾಲಿಗೆ ಏನು ತಮ್ಮ. ನಿನಗೆ ಪ್ರೇಮ ಬಂದ್ರೆ ನಾನು ತಮ್ಮ ಹಾಗೆ. ನೀನು ಎಲ್ಲೋ ಏನು ಮೆದು, ಏನು ಮೆದು. ನಮ್ಮದು ಯಾವತ್ತು ಹಾಗೆ. ನಿನ್ನನ್ನು ನೋಡುವಾಗಲೇ ಸ್ಪರ್ಶಿಸಿದ ಕ್ಷಣವೇ ಒಂದು ಗೌರವ ಉಕ್ಕಿ ಬರುತ್ತಾ ಉಂಟು. ನಿರ್ಧರಿಸಿದ್ದೇನೆ, ಭವ್ಯ ಭವಿಷ್ಯತ್ತಿಗೆ ನೀನು ನನಗೆ ಅಣ್ಣ. ಅಣ್ಣ ಮತ್ತು ತಮ್ಮ ಸಂಬಂಧವನ್ನು ಮಾಡಿಕೊಂಡವರೇನೋ ಸಹಜ. ಆದ್ರೆ ಏನು ಮಾಡೋಣ ಹೇಳ? ಅಡಿಗಡಿಗೆ ಅಡಿಗಡಿಗೆ ಒಂದೆಡೆಯಿಂದ ಹಸಿವು, ಇನ್ನೊಂದೆಡೆಯಿಂದ ಬಾಯಾರಿಕೆ ಬಾಧಿಸ್ತಾ ಇದೆ. ಏನು ಮಾಡ? ಕಾಣಿಸುತ್ತಾ ಇದೆ ವಿಶಾಲವಾದಂತಹ ಜಲದಿ. ಹೌದು, ಸರಿಯಾಗಿ ಗಮನಿಸಿದ್ರೆ ಅಕ್ಕ
ಏ ಅಣ್ಣ, ಸಣ್ಣ 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 ಜೀವಿಗಳಲ್ಲ ಈ ನೀರಿನಲ್ಲಿರುವ ಹಾಗೆ ಕಾಣಿಸುತ್ತಾ ಉಂಟು ನೋಡು. ನೀರನ್ನು ಪಡೆಯುವ, ಇದೆಲ್ಲ ಮೇಲೆ ಬರ್ತದೆ, ಕೈ ಹಾಕುವ, ತಿನ್ನುವ. ಒಮ್ಮೆ ಹತ್ತಿರ ಹತ್ತಿರ ಬಾ. ಕೇಂಬಕ್ಕಿಲ್ಲ, ಇಲ್ಲೇ ಇದ್ಯಾ? ನೀ ಇಲ್ಲಿದ್ದೆಯಾ? ನಾನು ಎಂತದು ಕಾಂಬುದು ಕೇಂಬುದು ಏಕೋ ಕಾಣುವತ್ತ ಜಲರಾಶಿಯನ್ನು ಬಡೀತಾ ಬಡೀತಾ ತಿನ್ನುವುದಕ್ಕೆ ನಮಗೇನಾದರೂ ಸಿಗದನ್ನುವಂತ ಉದ್ದೇಶದಿಂದ ನಾವಿರೋರು ಜೊತೆಯಲ್ಲಿ ಬಹಳಷ್ಟು ದೂರಕ್ಕೆ ಬಂದವರು. ಆ ಸಮಯದಲ್ಲಿ ನಿನ್ನ ಕೈ ಒಳಗೆ ಏನಾದರೂ ಸಿಕ್ಕಿ ಹಾಕಿಕೊಂಡಿದ್ದೇವೆ. ಮತ್ತೆ ನಾವು ಕೈ ಹಾಕಿದ್ರು ಸಿಕ್ಕದೆ ಇದ್ದೀತ. ನನಗೆ ಸಿಕ್ಕದ್ದು ನಿನಗೆ ಸಿಕ್ಕಿದೆ. ಸಿಕ್ಕಿದ್ದು ನೀರು ಎಲ್ಲಿ ಇರುವುದೆಲ್ಲಿ? ನೀರಲ್ಲಿ. ಮತ್ತೆ ನೀರಲ್ಲಿರುವಾಗ ನೀರಲ್ಲದ ಮತ್ತಂತ ಅದು ಸಿಕ್ಕದ? ಈಗ ನೀರಾದ್ರೂ ಸಿಕ್ಕಿತಾ ಇಲ್ವಾ? ಏ ತಮ್ಮ, ಎಂತದು? ನಾನು ಕಂಡೆ. ನೀನ್ ಯಾವಾಗ ಅದಾದದ್ದು? ಹಾಗಲ್ವೇನೋ, ಕಾಣದೇ ಇರುವಂತದ್ದನ್ನು ನೋಡಿದೆ ಅಂತ ಹೇಳಿದೆ. ಅಂದ್ರೆ ದೂರದಲ್ಲಿ ನೋಡು, ಅರ ಬಿಡ್ತದ್ದು ಅಂತ ಭಾವಿಸಬೇಡ. ಪೂರ್ಣ ಬಿರಿದ ಅರಳಿದ್ದ ಕಮಲ. ಈಗ ನೀರಲ್ಲೂ ಕಮಲ ಅರಳಿದ. ಈ ಕ್ಷೇತ್ರದಲ್ಲಿ ಕಮಲವೇ ಅರಳುವುದು. ಹೌದಾ? ಅಷ್ಟೇ ಅಲ್ಲ, ಅದರ ಮಧ್ಯದಲ್ಲಿ ಬೆಳ್ಳಗಿನ ಒಬ್ಬ ಪೋರ ಚಿಕ್ಕಿದ್ದಲ್ಲಿದ್ದಕ್ಕೋ ಚಿಕ್ಕವನೋರ ಪಕ್ಕನೆ ಕಮಲದಲ್ಲಿ ನೋಡಿದ್ದೆ. ತಡ ತಿನ್ಬೇಕು ಅಂತ ಮನಸ್ಸು ಮಾಡಿದೆ. ಅಷ್ಟು ಸುಲಭದಲ್ಲಿ ಅದು ನನ್ನ ಕೈಗೆ ಸಿಕ್ಕಿದ್ದಿಲ್ವೇನೋ. ಅಕ್ಕೋ 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 ನನ್ನ ಕಣ್ಣರು ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ತಿರುಗಿಸುವ ಮುಖ್ಯ ಕರ್ತವ್ಯ ಓಡಿ ಹೋಗುದಕ್ಕೆ ಮನವ ಇದೆ. ಕೈಗೆ ಸಿಕ್ಕಿದ್ದು ಬಾಗಿಲ್ಲ ಅಂತ ಆಗಬಾರ್ದು. ಆ ಕಡೆಯಿಂದ ನೀನು ಬಾ, ಈ ಕಡೆಯಿಂದ ನಾನಿದ್ದೇನೆ. ನಿನಗೆ ಹಸಿವೆ ಹೆಚ್ಚಾದ್ರೆ ಆಗುದಿಲ್ಲ. ಎಂತದ್ದು ಹೀಗೆ ತಿನ್ನುವೆ? ಸಿಕ್ಕಿದ್ದನ್ನು ಎಷ್ಟು ಮಾತಾಡುದು? ನೀನು ಕೆಲಸ ಮಾಡ್ಲಿಕ್ಕಿಲ್ವಾ? ಸದ್ಯಕ್ಕೆ ಇಷ್ಟು ಸಾಕು. ಎಂತದ್ದು ಇಷ್ಟು ಸಾಕು? ಈ ಸಮಯದಲ್ಲಿ ಇಷ್ಟು ಸಾಕು. ನೋಡಿದೆ ನೋಡಿದೆ ಅಂತ ಹೇಳಿದ್ದೆ, ತೋರಿಸಿದ್ಯಾ? ನೀನು ಎಷ್ಟೊತ್ತು ಯಾವುದನ್ನು ನೋಡಿದ್ದು? ನೀರನ್ನು ಮಾತ್ರ ಬಿಟ್ಟರೆ ನಿನ್ನನ್ನು. ಬೇರೆ ಏನನ್ನು ನೋಡಿದ್ದಿಲ್ಲ. ಬೇರೆ ಬೇಕಲ್ಲ ಇಲ್ಲಿ ನೋಡ್ಬೇಕಾ? ಒಂದು ಸತ್ತರ್ಗೋ ನೀನು ಜೀವಮಾನದಲ್ಲಿ ಉದ್ಧಾರ ಆಗುದಿಲ್ಲ. ಯಾಕೆ ಗೊತ್ತಾ? ನಿನಗೆ ಸುತ್ತು ಜಾಸ್ತಿ ಆಯ್ತು. ನಾನು ಉದ್ಧಾರ ಆಗುತ್ತಿದ್ದೆ, ಈಗ ನೀನು ಸಿಕ್ಕಿದ್ಯಲ್ಲ, ಇನ್ನು ಆಗ್ಲಿಕ್ಕೆ ಅಲ್ಲ. ಇಷ್ಟೊತ್ತು ನನ್ನ ಜೊತೆಯಲ್ಲಿ ಬಂದು ಸುಧಾರಣೆ ಆಗಬೇಕಿತ್ತು, ನೀನು ಆಗಲಿಲ್ಲ. ನೋಡು, ಅದು ಬೇಡ ಬಿಡು. ಇಲ್ಲಿ ಆದ್ರೂ ನೀನು ಅಲ್ಲಿಂದ ಅಲ್ಲಿಗೆ ಒಂದು ಜಾಗಕ್ಕೆ ಬರಬೇಕು ಅಂತಾದ್ರೆ ನಿನ್ನಂತವನಿಗೆ ಅರ್ಧ ಸುತ್ತೇ ಆಗಬೇಕು. ಹೌದಾ? ನೋಡ, ಒಂದು ಹೆಚ್ಚಾಯ್ತು, ಅರ್ಧ ಕಡಿಮೆ ಆಯ್ತು.
ಇವಳನ್ನು ಹೇಗಪ್ಪ ಸರಿ ಮಾಡುವುದು? ನಿನಗೆ ಆಗುದೇ ಇಲ್ಲ, ನಿನಗೆ ಕೊಡ್ಲಿಕ್ಕೆ ಗೊತ್ತಿಲ್ಲ. ಹಾಗಲ್ಲ, ಎಂತದ್ದು? ಈಗ ಕೊಡ್ತೇನೆ. ಸರಿಯಾಗಿ ನೋಡು. ಎಂತದ್ದು? ನನ್ನ ಬೆರಳ ತುದಿಗೆ ನೇರ ದೃಷ್ಟಿ ಹಾಯಿಸಿ ನೀರಲ್ಲಿ ಮುಳುಗಿ ಸಾಯ್ಲಿಕ್ಕೆ, ಸತ್ತಲ್ಲಿ ಸತ್ತು ಹೋಗ್ಲಿಕ್ಕೆ ಎಂತದ ನೀನದು? ಅಭಿನಯ ವಿಶಾರದ ಎಂತದು? ಕತೆ ಕತೆ ಎಲ್ಲಿ ಮುಟ್ಟುತ್ತಿತ್ತು ಅದು ಗೊತ್ತುಂಟೇನು ನಿನಗೆ? ನೀರಲ್ಲಿ ಮುಳುಗಿ ಹೋಗುತ್ತಿತ್ತು ಅಷ್ಟೇ. ಆ ಕಡೆಲ್ಲ ನೀನು, ಈ ಕಡೆಲ್ಲ ನಾನು. ಕಳ್ಳತ್ತ ಬೆಳ್ಳಗಿನ ಪೋರರನ್ನು ಬೆಲ್ಲಟ್ಟಿದ್ದು ಹೌದಾ? ಸಿಕ್ಕಿದ್ರಲ್ಲಮ್ಮ ಕೈಗೆ ಇಲ್ವಾ? ಎಡೆಯಲ್ಲಿ ಜಾರುವುದಾ? ಬಿಟ್ಟದ್ದು ಯಾಕೆ? ಬಿಟ್ಟ ಬಗ್ಗೆ ನಾನು ಅಂತ ಭಾವಿಸಬೇಡ. ಅದೇ ಇಗೋ, ಎರಡು ಕೈಯನ್ನ ಒಮ್ಮೆಲೆ ಮೇಲೆ ಕೆತ್ತಿ ಬಲವಾಗಿ ಹಿಡಿದು ಎತ್ತಿದೆ, ಗುಳುಕತ್ತ ನುಗ್ಗಿದೆ. ಇಳೀತ ಅದು? ಗಂಟಲ ಕಡೆಗೆ ಪೂರ್ತಿ ಇಳಿದದ್ದಿಲ್ವೇನು? ಇಳಿಲಿಕ್ಕಿಲ್ಲ ಅದು, ಸ್ವಲ್ಪ ಇಳಿದದ್ದಷ್ಟೇ. ಹೊತ್ತಿಗೆ ಒಂದು ಸ್ವರ ಅಲ್ವೇನ?
ಈ ಸ್ವರ ಎಲ್ಲಿಯೋ ಕೇಳಿದ ಹಾಗುಂಟಲ್ಲ. ಬಹುಶಃ ಏನೋ ಅನಾಹುತ ಸಂಭವಿಸಿದ ತೀರ್ಮಾನ ಮಾಡಿದ ಕಾರಿದೆ. ಹತ್ತಿರಕ್ಕೆ ಹೋಗಿ ಸರಿಯಾಗಿ ಇಣಿಕಿ ನೋಡಿದಾಗ ಅಲ್ಲಿಯ ಹೊಲ್ಲಾಟ ನೋಡಿ ಅದು ಅದು ನೀನು ಚಾಗು ಆಗ್ತಾ ಇತ್ತು. ಅಸಂಬದ್ಧ. ಎಂತದ ನಿನ್ನದು ಇದೆಂತದ್ದು ಅಂತ ಹೇಳವ? ಹೌದಾ? ಕಾಣಿಸಲ್ವಾ ಕಣ್ಣು? ಇನ್ನೂ ಜೀವಂತವಾಗಿ ಇದೆಯಾ? ನೀನು ಇದ್ಯಲ್ಲ. ನಾನು ಇದ್ದೇನೆ. ನೀನಿದ್ದಿ ಮುಂದಕ್ಕೆ ಬದುಕಬೇಕು ಅಂತಾದ್ರೆ ತಿನ್ನಬೇಕು. ಅದೆಲ್ಲಿಂಟು? ಮರೆಗೊಳ್ಳುತ್ತಲೇ ವಿಧಾತ ಮನದಲ್ಲಿ ತಲೆಹರಿಸಿದನು ದೈತ್ಯರು ದಿನ ಬರುವರನ. ಇರುವರು ನನ್ನನ್ನೇ ತಿನ್ನುತ್ತೇನೆ ಎನ್ನುವ ರೀತಿಯಲ್ಲಿ ಜಲದಿಯಲ್ಲಿ ಬೆನ್ನಟ್ಟಿಕೊಂಡು ಬರುತ್ತಾ ಇದ್ದಾರೆ. ಈ ಸಮಯದಲ್ಲಿ ನನ್ನನ್ನು ನಾನು ರಕ್ಷಿಸಿಕೊಳ್ಳುವುದು ಹೇಗೆ ಒಂದೂ ಅರ್ಥವಾಗುವುದಿಲ್ಲ. ಹರಿಯಲ್ಲಿ ಹೇಳೋಣವೆಂದರೆ ಹರಿ ಗಾಢ ನಿದ್ದೆಯಲ್ಲಿದ್ದಾನೆ. ಹರಿನಲ್ಲಿ ತಿಳಿಸೋಣವೆಂದರೆ ಹರಿಯಲ್ಲೇ ಸೇರಿಕೊಂಡಿದ್ದಾನೆ. ಇನ್ನು ನನ್ನನ್ನು ರಕ್ಷಿಸುವುದು ಯಾರು? ಅಮ್ಮನನ್ನೇ ಧ್ಯಾನಿಸ್ತೇನೆ. ಅಮ್ಮ ಸರ್ವೇಶ್ವರಿ ಮಗಲೇಗೆ ವಿಧಾನ ಮನದಲ್ಲಿ ಬಾರದಿ ಬಂದ ಕಷ್ಟವ ಅರಿತುಕೊಂಡೆ. ಮಗನೇ ಬ್ರಹ್ಮ, ಕೈಕಾಲುಗಳಲ್ಲಿ ನಡುಕ ಅಶ್ರುಧಾರಿಯನ್ನೇ ಸುರಿಸುತ್ತ ನನ್ನನ್ನು ಈ ರೀತಿಯಲ್ಲಿ ಪ್ರತ್ಯಕ್ಷೀಕರಿಸುವರೆ ಕಾರಣ ಏನು ಕಂದ? ನಡೆದಿರುವ ವಿಚಾರವನ್ನು ಏನೆಂದು ಹೇಳಲಿ ಅಮ್ಮ? ಏನಾಯ್ತು ಮಗನೇ? ಇದ್ದಕ್ಕಿದ್ದ ಹಾಗೆ ಜಲದಲ್ಲಿ ಧೂರ್ತರಿರುವರು ಹುಟ್ಟಿಕೊಂಡಿದ್ದಾರೆ. ಹುಟ್ಟಿಕೊಂಡದ್ದು ಮಾತ್ರ ಅಲ್ಲಪ್ಪ, ನನ್ನನ್ನು ಕಂಡು ತಿನ್ನುತ್ತೇನೆನ್ನುವ ರೀತಿಯಲ್ಲಿ ಜಲದಿಯಲ್ಲಿ ಬೆನ್ನತ್ತಿಕೊಂಡು ಬರುತ್ತಾ ಇದ್ದಾರೆ. ನನ್ನನ್ನು ನಾನು ರಕ್ಷಿಸಿಕೊಳ್ಳುವುದಕ್ಕಾಗದೆ ನಿನ್ನ ಮೊರೆ ಹೋಗಿದ್ದೇನಪ್ಪ. ನೀನೇ ಗತಿ, ನೀನೇ ಮತಿ, ರಕ್ಷಿಸಮ್ಮ. ವಿಧಾತನೇ ಮರುಗದಿರು. ಆದಿಮಾಯಾದಂತ ನಾನು ಯೋಗಮಾಯಾಗಿ ಶ್ರೀಹರಿಯನ್ನು ಸೇರಿಕೊಂಡ ಕಾರಣ ಆತನು ಯೋಗ ನಿದ್ರೆಯಲ್ಲಿದ್ದಾನೆ. ಆದಷ್ಟು ಶೀಘ್ರವಾಗಿ ಆತನನ್ನು ಅಗಲಿ ಹೋಗುತ್ತೇನೆ. ಎಚ್ಚರಗೊಂಡ ಆತನಿಗೆ ಈ ಆಯುಧವನ್ನು ನೀಡು. ಇದು ಸಾಮಾನ್ಯವಾದಂತಹ ಆಯುಧವಲ್ಲ, ವರ ಸುದರ್ಶನ. ಇದನ್ನು ಪಡೆದುಕೊಂಡಂತಹ ಶ್ರೀಹರಿಯು ಆ ಇಬ್ಬರು ದೈತ್ಯರನ್ನು ಸಂಹರಿಸುತ್ತಾನೆ. ಶ್ರೀಹರಿಯ ನಾಭಿ ಕಮಲದಲ್ಲಿ ಮರೆಯಾಗಿರು. ನಿನಗೆ ಶುಭವಾಗಲಿ. ತೊಲಗಿ ನಿಲಳ ಯೋಗಮಾಯೆಯು ನಳಿನ ನಾಭನು ತೊರೆದು ನಿದ್ರೆಯ ಕುಳಿತಿರಲು ಕಿರುನಗೆಯ ಬೀರುದ ಕಿರುನಗೆಯ ಬೀರುದ ತನ್ನ ವದನದಲ್ಲಿಯೇ ನಿದ್ರೆಯಿಂದ ಎಚ್ಚೆತ್ತಾಗ ಕೈಗೆ ಆಯುಧವೊಂದು ಸೇರಿಕೊಂಡಿದೆ. ಏನೋ ಘಟನೆ ನಡೆಯಲಿಕ್ಕುಂಟು ಎನ್ನುವುದು ಸ್ಪಷ್ಟ. ನಿರೀಕ್ಷೆಯಲ್ಲಿ
ಫಳ ಅಂತ ಮಾಡಿ ಉಗುಳಿ ನಿಮ್ಮ ಸ್ವರ ಸರಿ ಆಗ್ತದೆ. ಇದು ನಿನಗೆ ವೃತ್ತಿಯ ಅಲ್ಲ, ಬಂದವರಿಗೆ ಹೋಗುವವರಿಗೆಲ್ಲ ಇದನ್ನು ಹೇಳಲಿಕ್ಕೆ ನಾನು ಹಾಗೆ ಹೇಳುವುದಕ್ಕೆ ಕಾರಣ ಉಂಟಯ್ಯ. ಎಂತದು? ಒಂದೇ ಕೈ ಅಂತರ ದೂರದಲ್ಲಿರುವ ನನ್ನ ಹತ್ರ ಮಾತಾಡುವುದಕ್ಕೆ ಬೊಬ್ಬೆ ಯಾಕೆ? ನಮ್ಮ ಶೈಲಿ ಅದು. ಶೈಲಿಯ ನಾವು ಮಾತಾಡುದು ಹಾಗೆ. ನಮ್ಮ ಕ್ರಮವೇ ಹೀಗೆ. ಒಳ್ಳೇದು ಕೇಳು. ವಿಶಾಲವಾದಂತ ಜಲರಾಶಿ. ಹೋಗಿ ಹೋಗಿ ನಿನಗೆ ಇಲ್ಲಿ ಮಲಗುವುದಕ್ಕೆ ಎಲ್ಲಿಯೂ ಜಾಗ ಸಿಗಲಿಲ್ವೇನೋ? ಎಲ್ಲಿ ಮಲಗಿದ್ರು ನೀರೇ ಅಲ್ವೇ? ಎಲ್ಲಿಯಾದರೂ ಬಿದ್ದುಕೊಳ್ಳುವ ಜಾತಿ. ನೀರಲ್ಲಿ ನೀರ ಮೇಲೆ ಎಲೆಯ ಮೇಲೆ ಮಲಗಿದವ ಮುಳುಗಿ ಸಾಯಬೇಕಿತ್ತು. ಆದರೂ ಮುಳುಗಡೆ ತೇಲುತ್ತಾ ಇದೆಯೋ ಎಲ್ಲ. ಅಷ್ಟು ಮಾತ್ರವಲ್ಲದೆ ಕೈಯಲ್ಲಿರುವಂತಹ 5 ಬೆರಳಲ್ಲಿ ತೋರ ಬೆರಳು ಅಂದ್ರೆ ಹೆಬ್ಬೆರಳನ್ನು ಬಾಯಲ್ಲಿ ಚಿಪ್ಪುತ್ತಾ ಇದ್ದಿ. ಯಾರು ನಾನು ಕೆಲ ಬಿದ್ದಿದ್ದೆ ನಾನು. ನಿನ್ನದೇನಯ್ಯ? ಏನು ಹಸಿವೆ ಆಗುತ್ತಾ ಉಂಟು. ಹಸಿವೆ ಆದ್ರೆ ಹೊಟ್ಟೆ ತುಂಬ ತಿನ್ನಬೇಕು. ಸಬ್ಬಸ್, ಒಳ್ಳೆ ಪರಿಹಾರ. ಮತ್ತೆ ನಾವು ಅದನ್ನೇ ಮಾಡುವುದಾ? ಹೇಗೆ? ಇದೇ ನೀರಿನಲ್ಲಿ ಹಸಿವೆಯನ್ನು ನೀಗಿಸುವುದಕ್ಕೆ ಆಹಾರವನ್ನು ಹುಡುಕುತ್ತಾ ಹುಡುಕುತ್ತಾ ಮುಂದೆ 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 ಬರುವಂತಹ ಕಾಲಕ್ಕೆ ಕಂಡೆವು. ನಾವು ನೋಡಿದೆವು. ಏನು? ಒಂದು ಚಿಕ್ಕ ಪೋರ. ಓರ ಪೋರ ಓರ ಅದನ್ನೇನು ಹಿಡಿಬೇಕು ಹಿಡಿಬೇಕು ಎನ್ನುವಂತಹ ಉದ್ದೇಶದಿಂದ ಬಳಿ ಸಾರಿ ಕೈ ಹಾಕಿದ್ರೆ. ಎಲ್ಲಿ ಕೈ ಹಾಕಿದ್ರಿ ನೀವು? ಪ್ರಾಣಿಗೆ ತಲೆಗ, ಬಾಲಕ್ಕ, ಕಾಲಿಗ, ಮೂಗಿಗ ಒಟ್ಟು ಕೈ ಹಾಕಿದ್ದು. ಅಲ್ಲಿಯ ಇಲ್ಲಿ ಅಂತ ನೋಡ್ಲಿಲ್ಲ ನಾವು. ಒಟ್ಟು ಕೈ ಹಾಕಿದ್ದು. ಕೈ ಹಾಕಿದ್ರಿ? ಹೌದಪ್ಪ. ಕೈ ಹಾಕುವಾಗ ಏನಾಯ್ತು? ಸಿಗಲಿಲ್ಲ. ಸಿಗಲಿಲ್ವಾ? ಜಾರಿತು. ನೀವೇ ಜಾರಿದ್ರ? ನಾವು ಹೇಗೆ ಜಾರುವುದು? ಮತ್ತೆ ನಮ್ಮ ಕೈ ಇದ್ದಲ್ಲಿಯೇ ಇತ್ತು. ಕೈಯಿಂದ ಪ್ರಾಣಿ ಜಾರಿತು. ಸರಿ. ನಮ್ಮ ಕೈಯೊಳಗಿಂದ ಪ್ರಾಣಿ ಜಾರಿತು. ಆಮೇಲೆ ಜಾರಿ ಜಾರಿ ಓಡುವುದಕ್ಕೆ ತೊಡಗಿತು. 2 ಸರಿ ಜಾರಿತಾ? ಜಾರಿದ್ದು ಒಮ್ಮೆ 2 ಸಲ ಅಲ್ಲ, ಜಾರಿ ಜಾರಿ ಹೇಳಿದ ಅದಕ್ಕೆ. ಹಾಗಲ್ಲ. ಮತ್ತೆ ಒಮ್ಮೆ ಜಾರಿತಾ? ಪುನಃ ಕೈ ಹಾಕುವುದಕ್ಕೆ ಪ್ರಯತ್ನಿಸಿದೆ. ಆಗ ಮತ್ತೆ ಜಾರಿತು. ಸರಿ ಸರಿ. ಜಾರಿ 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 ಅದು ಓಡಿತು. ನಾವು ಓಡಿಸಿದೆವು. ನೀವು ಹಿಂದೆ, ಅದು ಮುಂದೆ. ಅದಕ್ಕೆ ಓಡಿಸುದು ಅಂತ ಹೇಳುದು. ಒಳ್ಳೆಯದು. ಓಡಿ 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 ಇಲ್ಲಿಗೆ ಬಂದೆವು. ಓಡಿ 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 ಡಿಡಿಕ್ಕ. ಡಿಡಿಕ್ಕೆ ಅಲ್ವಾ? ಪಟಕ್ಕ ನಿನ್ನನ್ನು ಕಂಡೆವು. ಆಗ ಆಗ ಅದು ಕಾಣಲಿಲ್ಲ. ಅದು ಕಾಣಲಿಲ್ಲ, ನೀನು ಕಂಡೆ. ಸರಿ. ಆದ್ದರಿಂದ ನಮಗೆ ಸಂಶಯ ಬಂತು. ಏನು? ಸ್ಪಷ್ಟತೆ ಸಿಕ್ಕಿತು. ಹೇಗೆ? ಪ್ರಾಣಿಯನ್ನು ನೀನು ಬಚ್ಚಿ ಇಟ್ಟುಕೊಂಡಿದ್ದಿ ಎನ್ನುವ ಹಾಗೆ. ಆದ್ರಿಂದ ತೋರು ಬೇಗ. ಮೊದಲು ಕಂಡ ಪೋರನಲ್ಲಿ ಹೋದ ಬಂಡ. ಯಾರು ಯಾರು ನೀವ್ ಯಾರು? ಎಲ್ಲಿಂದ ಬಂದ್ರಿ? ಯಾವ ಊರು? ಎಂತದ್ದು? ಏನು? ನೀನು ಎಲ್ಲಿದ್ದಿ? ಅಲ್ಲ, ಏನು ಹೇಳಿದ್ದಿ ಅಂತ ನಾನು ಹೇಳಿದ್ದಾಯ್ತು, ಅವನಿಗೆ ಕೇಳಿದ್ರಿ. ಪದ್ಯ ರೂಪಕದಲ್ಲಿ ಹೇಳಿದ್ದೆ ಅಲ್ವ? ಯಾರು 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 ಅದು ಯಾರಿಗೆ ಹೇಳುದು? ಅವಾಗ ಹೇಳಿದ್ದು ಅದೇ ಶಬ್ದದಲ್ಲಿ ಕೇಳು. ಯಾರು? ನಾವು ಯಾರು? ಅವ ಹೇಗೆ ಬೇಕಾದ್ರೂ ಕೇಳಿ. ತಮ್ಮ ಸದ್ಯಕ್ಕೆ ಪರಿಸ್ಥಿತಿ ಸರಿ ಇಲ್ಲ. ನಾವು ಯಾರು ಅಂತ ಬೇಗ ತಿಳಿಸುವುದು. ಹೌದಾ? ನಾನು ಹೇಳ್ತೇನೆ. ಸರಿಯಾಗಿ ಕೇಳು. ನಾವು ವೀರರಿದ್ದೇವೆ, ಧೀರರಿದ್ದೇವೆ, ಘನ ಗಂಭೀರರಿದ್ದೇವೆ. ಧೀರ ಶೂರ ಅಹುದೇ ನೀವು ಅಹುದೇ ಅಹುದೇ ಧೀರ ಶೂರ ಅಹುದೇ ನೀವು ಆ
ಆಗಿರುವಂತಹ ನಿಮ್ಮನ್ನು ಕಂಡು ಏನದು? ಕಂಡು ಅಂದ್ರೆ ನೋಡಿ ಅಂತ ಅರ್ಥ. ಹಾಗೆ ನೋಡಿ ಭೂರಿ ಸಣ್ಣದ್ದ ದೊಡ್ಡದ್ದ? ಏನದು? ಪೂರಿ. ಹಾಗಲ್ವಾ ಅದು? ಮತ್ತೆ ಭೂರಿ ಅಂದ್ರೆ ತುಂಬಾ, ಹಾಗೆ ಬಹಳ, ಹೆಚ್ಚು, ಸಂತೋಷವಾಯಿತು. ಮೂರು ಪ್ರಧಾನ ಪ್ರಶ್ನೆಗಳನ್ನು ಕೇಳಿದವರು ನೀವು. ಉತ್ತರಿಸೋ. ಮೊದಲನೇ ಪ್ರಶ್ನೆ, ಬೀರಲ್ ಯಾಕೆ ಕಿರುನಗೆಯನು? ಯಾಕೆ? ನೀವು ನನ್ನನ್ನು ಕಂಡಾಗ ಆರ್ಭಟಿಸಿ ಮಾತಾಡಿ. ನಮ್ಮದು ಅಭ್ಯಾಸ, ಅದು ಸಹಜ ಶೈಲಿ. ಶೈಲಿ ಅಂತ ಹೇಳಿದೆ. ನಾ ಹುಟ್ಟುವಾಗ ನನ್ನ ತಾಯಿಯ ಮುಖವನ್ನು ನೋಡಿದೆ. ಮುಗುಳ್ನಗುತ್ತಾ ನನಗೆ ಉತ್ತರಿಸಿದರು. ಹಾಗಾಗಿ ಮುಗುಳ್ನಗುವುದು ಸಂಬಂಧವನ್ನು ಗಟ್ಟಿಗೊಳಿಸುವುದಕ್ಕೆ, ಅಥವಾ ಬಾಂಧವ್ಯವನ್ನು ಬೆಸೆಯುವುದಕ್ಕೆ, ಅಥವಾ ಪರಸ್ಪರ ತೊಲಗಿಸಿಕೊಳ್ಳುವುದಕ್ಕಿರುವ ಮಾಧ್ಯಮ ಅಂತ ಅರ್ಥೈಸಿಕೊಂಡೆ ಅಮ್ಮ ನನಗೆ ಮುಗುಳ್ನಗೆಯ ಪಾಠ ಹೇಳಿಕೊಟ್ಲು. ನಾನು ಮುಗುಳ್ನಕ್ಕೆ. ನಿನಗೂ ನಮಗೂ ಅದೇ ವ್ಯತ್ಯಾಸ. ಏನು? ನಾವು ಹುಟ್ಟುವಾಗ ಪರಸ್ಪರ ನೋಡಿಕೊಂಡದ್ದು. ಅಮ್ಮ ಶೈಲ, ಅಪ್ಪ ಶೈಲ. ನಾನಿದ್ದೇನೆ. ಹಾಗಾಗಿ ನಮ್ಮ ಮುಸುಡಿಗಿರ್ತೇವೆ. ಯಾಕೆ? ಮತ್ತೆ ನಿನಗೆಂತದ ಅಧಿಕ ಪ್ರಸಂಗ? ಹಾಗಲ್ವಾ ಅದು? ನಾನಿದ್ದೇನಂತ ಹೇಳಿದ್ರೆ ಅಮ್ಮ ಸೈಲ್ಲ ಅಪ್ಪ ಸೈಲ್ಲ. ಬಹುಶಃ ನಮಿಗೂ ಅಪ್ಪನೋ ಅಮ್ಮನೋ ಕಾಣ್ಲಿಕ್ಕೆ ಸಿಗುತ್ತಿದ್ರೆ ಅಟ್ಟಹಾಸ ಬಿಟ್ಟು ನಾವು ಮುಗುಳ್ನಾಗುತ್ತಿದ್ದವೋ ಏನೋ. ನಾನಿದ್ದೇನಲ್ಲ. ನೀನೆಂತಕ್ಕ? ಅಲ್ಲ, ಈಗ ಮಾತಾಡುದಕ್ಕೆ. ಈಗ ಅವರಿಲ್ಲಲ್ಲ, ಮುಗುಳ್ನಗುವುದು ಯಾಕೆ ಅಂತ ಹೇಳುದಕ್ಕೆ ನೀನು ಅವರ ಸ್ಥಳವನ್ನು ಆಕ್ರಮಿಸುವುದು ಬೇಡ. ಇಲ್ಲ, ಅವರಕ್ಕಿಂತ ಹೆಚ್ಚಿನದಲ್ವಾ? ಅಂದರೆ ಮುಗುಳ್ನಗೆ ಅಂತ. ಮೂರರಲ್ಲಿ ಒಂದಾಯ್ತು. ಎರಡನೇದು ಯಾವುದು ಬಲ್ಲೆಯ? ಯಾವುದು? ನೀರ ಮೇಲೆ ಕುಳಿತುಕೊಂಡು ಮಾಡುವುದೇನು? ಕಾರಣ ಏನು? ಗೊತ್ತಿಲ್ಲ. ಹ? ಏನಿಲ್ಲ, ಹೀಗೆ ಕೂತ್ಕೊಂಡದ್ದಷ್ಟೇ. ಹಾಗಂತ ಕೂತ್ಕೊಳ್ಳುವುದಕ್ಕೊಂದು ಕಾರಣವು. ಗೊತ್ತಾ? ನಿನಗೆ ಇವನು ಜೋಡು, ಅವನಿಗೆ ನೀನು ಜೋಡು, ನೀವಿಬ್ಬರು ನನಗೆ ಜೋಡು. ಯಾಕೆ? ಎಂತದ್ದು? ಮುಖ ನೋಡಿ ಕೆಳಗೆ ನೋಡುದು ನಾವಿರೋರು, ನಿನಗೆ ಜೋಡು. ಕೆಳಗೆ ನೋಡಿದ್ರೇನು, ನೀರು ನೋಡ್ಬಾರ್ದನ? ಜೋಡು ಅಂದ್ರೆ ಜೊತೆ ಅಂತ ಅರ್ಥವು. ಹಾಗೆ ಒಬ್ಬನೇ ಇದ್ದವನು ನಾನು, ನೀವಿಬ್ಬರು ಜೊತೆಯಾದಿರಿ. ಚಕ್ಕಂದಾಡುವುದಕ್ಕೆ ಬಂದದ್ದು ಅಂತ ಭಾವಿಸಬೇಡ. ನಾನು ನಿಮ್ಮ ಹತ್ರ ಎಲ್ಲ ಎಂತಕ್ಕೆ ಅಲ್ಲ, ನಿನ್ನಲ್ಲಿ ಮಾತಾಡುವುದೂ ಇಲ್ಲ. ಜೊತೆಯಾಗುದು ಎನ್ನುವುದಕ್ಕೆ ಕಾರಣ ಏನು ಹೇಳಿ? ನಿಮಗೆ ಗೊತ್ತಿಲ್ಲದನ್ನು ನನಗೆ ಗೊತ್ತುಂಟು ಎನ್ನುವಂತಹ ಕಾರಣದಿಂದ, ಗೊತ್ತಿಲ್ಲದನ್ನು ತಿಳಿದುಕೊಳ್ಳುವ ಕುತೂಹಲಕ್ಕಾಗಿ ನನ್ನಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ರಲ್ಲ. ಬೇಗ ಮೊದಲು ಕಂಡ ಪೋರನಲ್ಲಿ ಪೋದ ಬಂಡ ಆರ ಕಂಡಿರಯ್ಯ ನೀವು ನಾನು ಅರಿಯದನು. ಅದಕ್ಕೆ ಆ ಉತ್ತರ ನನಗೆ ಗೊತ್ತಿಲ್ಲ. ನಿನಗೆ ಗೊತ್ತಿಲ್ಲ, ಮತ್ತೆ ನೀನು ಯಾರು? ಮೂರನೆಯ ಪ್ರಶ್ನೆ ನಿಮ್ಮದು. ನೀವು ಯಾರು ಎನ್ನುವ ಈ ಪ್ರಶ್ನೆಗೆ ಉತ್ತರ ಗೊತ್ತುಂಟು. ಯಾರು? ಕಾಣುತ್ತಿರುವಂತಹ ವಿಶಾಲವಾದಂತಹ ಜಲಧಿಗೆ ಒಡೆಯನು. ಒಂದು ಒಳ್ಳೆ ನಗೆ ಕೊಡ್ತೀನಿ. ಕೆಟ್ಟವ ಏನು? ಏನು ಹೇಳಿದೆ ನೀನು? ಏನು ಹೇಳಿದೆ? ಜಲದಿಗೆ ಒಡೆಯ. ಒಡೆಯ? ನೀನು ಯಾರು ಒಡೆಯ? ಒಡೆಯ ಒಡೆಯ ಒಡೆಯ. ನಿಮಗೆ ಆ ಪದ ಪ್ರಯೋಗವೇ ಬೇಡ ಅಲ್ಲ? ಬೇಡ. ಸರಿ ಉಂಟದು. ಹಾಗಂತ ಹೇಳಬೇಕಾದದ್ದು ಹೇಗೆ? ಹೇಗೆ? ಒಡೆಯ ಒಡೆಯ ಬೇಡ, ನಿನಗೆ ಅದು ಆಗುದಿಲ್ಲ. ಬೇರೆ ಪ್ರಯೋಗ ಹೇಳ್ತೇನೆ. ಆದಿತ್ತರ, ಹೇ ಪ್ರಭು, ಹೇ ಪ್ರಭು ಅದೆಂತ? ನೀವು ಹೇಳಿದ್ದು. ಓ ಪ್ರಭು ಹಾಗೆಲ್ಲ ಹೇಳಿದ್ರೆ ತುಂಬಾ ಜನ ಹೋಗ್ಕೊಟ್ಟಾರು. ಅದು ನಿನಗಲ್ವಾ? ನಿನಗೆ ನೀವಲ್ಲ ಕರಿಬೇಕಾದದ್ದು. ಬೇಡ. ನಾ ಹೇಳುವುದು ಪ್ರಭೋ. ಪ್ರಭು ಈಗ ಆಗದ್ದನ್ನೆಲ್ಲ ಹೇಳಬೇಡ. ಬೇಡ, ಬಿಡು. ಒಂದೊಂದು ಶಬ್ದ ಎಲ್ಲಿಂದ ಸಿಗುತ್ತದೆ? ನಾನು ಇರುವುದೇ ಅದಕ್ಕಲ್ವಾ? ಈಗ ಶಬ್ದ ಹಾಕುದಕ್ಕೆ. ಅಲ್ವಾ? ಈಗ ಏನು? ನಮ್ಮಂತವ್ರು ಇರುವಾಗ ಒಡೆಯ ಒಡೆಯ ಅಂತ ಅಧಿಕ ಪ್ರಸಂಗ ಮಾತಾಡಿದ್ರೆ ಮತ್ತೆ ವಿಳಾಸ ಆಗ್ಲಿಕ್ಕಿಲ್ಲ. ಕೆಟ್ಟವ. ಓಹೋ. ಏಯ್, ಏನು? ಆ ಪ್ರಾಣಿ ಹೇಗಿತ್ತು ಗೊತ್ತುಂಟಾ? ಹೇಗಿತ್ತು? ಆ ಪ್ರಾಣಿಗೆ ಇತ್ತು. ಏನು? ಆ ಪ್ರಾಣಿಗೆ ಇರ್ಲಿ, ಅದಕ್ಕೆ ನಾನೆಂತ ಮಾಡಿದೆ? ಎಂತದ್ದು ಎಂತದ್ದೆ? ಅವ ಸರಿ ನೋಡಿದ್ದಾನೆ, ಅದಕ್ಕೆ ಇತ್ತು. ಹೇಳು, ಏನಿತ್ತು? ಅಣ್ಣ ಹೇಗೆ? ಅವ ಎಣ್ಣೆ, ನೀನು ಎಣ್ಣೆ ಮಸಿ, ಅವ ಬಿಳಿ 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 ಬಿಳಿ. ನೀ ಯಥಾರ್ಥಕ್ಕಾಗಿ ಹೇಳು. ಚಂದಕ್ಕಿಂತ ಚಂದ ನಾನೇ ಸುಂದರ. ಎಬ್ಬೆ. ಸುಡು ನೋಡು, ಯಾಕೆ? ಕಪ್ಪು ಕಪ್ಪು ಎಷ್ಟು ಚಂದ. ಹೌದು, ಕಪ್ಪೆ ಚಂದ. ನಿನ್ನನ್ನೇ ನೀನು ಹೇಳಿಕೊಳ್ಬೇಕಷ್ಟೇ. ಹ್ಮ್. ಏಯ್, ಏನು? ಅವ ನಮ್ಮನ್ನು ನೋಡಿ ಭಯದಿಂದ ನಡುಗುತ್ತಾ ಇದ್ದ. ನೀನು ಇದ್ದ ಹಲ್ಲನ್ನ ಪ್ರದರ್ಶನ ಮಾಡ್ತಾ ಇದ್ದಿ. ಅವ ಕಮಲದ ಮೇಲೆ ಕೂತಿದ್ದ, ನೀನು ನೆಲೆಯ ಮೇಲೆ ಕೂತಿದ್ದಿ.
ವಟ ವಟ ಪಟ ಪಟ ಏ, ನಿನ್ನ ವಟ. ತಾತ ಪಾಠ ಎಲ್ಲ ನಿಲ್ಲಿಸೇನು ಅವನಿಗೆ ಇತ್ತು 2 ಕರ, ನಿನಗೆ ಇರ್ಪುದು 4 ಕರ. ನೀನು ಛತ್ರಭೋಜ. ಛತ್ರಭೋಜ. ಅಂದ್ರೆ 4 ಕೈ ಉಳ್ಳವನೇ ಛತ್ರಭೋಜ. ಛತ್ರಭೋಜ. ಸರಿ. ಏಯ್, ಏನು? ಅವನಿಗೆ ಹಾ. ಅವನಿ ಅಲ್ಲ ನಿನಗೆ. ನೀನು ಅವನಿಗೆ ಅಂತೆಲ್ಲ ನಿಲ್ಲಿಸಬಾರ್ದು. ಅವನಿಗೆ ಈಗ ಏನು? ಅವನಿಗೆ ಅವನಿಗೆ 1 ಸೀರ, ಎಂತ? 1 ಸೀರ, 1 ಸೀರ. ಅವನಿಗೆ ಒಂದು ಶಿರವ, ನನಗೆ ಒಂದು ಶಿರವ. ನಿನಗೆ 1, ನನಗೆ ಒಂದು ಶಿರ. ಹಸಿವು ಹೆಚ್ಚಾದಾಗ ಆಚೀಚಾಗುದು ಸ್ವಾಭಾವಿಕ. ನೀನು ಮಾತ್ರ ನಾವು ಹೇಳಿದ್ದನ್ನು ಸರಿ ಮಾಡುವುದಕ್ಕೆ ಬರಬೇಕು. ನಿನಗೆ ಇರ್ಬೋದು 1 ಸೀರ. ಒಂದು ಶಿರ. ಅವನಿಗಿತ್ತು 5 ಸೀರ. 5 ತಲೆ ಅವನ. ಹಾ. 5 ತಲೆ ಅವನ. 5 ಸೀರ. ಅವ ಬಂದಿದ್ದ ಇಲ್ಲಿ. ಅಲ್ಲೆಲ್ಲ ಉದರಿಸಿ ಏನು ಯಾಕೆ? ನಿನಗೆ ಆಗಲೇ ಹೇಳಲಿಕ್ಕೇನು ಇಷ್ಟೊತ್ತು ಕಥೆ ಮುಗೀತಿರ್ಲಿಲ್ವ? ನೀನು ಕೇಳಿದ್ಯಾ ನನ್ನ ನೀನು ಹೇಳಿದ್ಯಾ ಬೇಕಾದದ್ದು ಯಾರಿಗೆ? ನಮಗೆ? ಮತ್ತೆ ಕೇಳಬೇಕಾದದ್ದು ಯಾರು? ನಾವು ಮೊದಲೇ ತಪ್ಪಿ ಬಿದ್ದಿದ್ದೇವೆ. ಈಗ ಈಗ 5 ಶಿರದವನು ಬಂದು ನನ್ನ ಹತ್ರ ಒಂದು ಮಾತು ಹೇಳಿದ. ಏನು ಹೇಳಿದ? ಆ ಮಾತನ್ನು ನೀವು ಹೇಳಿದ್ರಿ ಅಂತಾದ್ರೆ ನಿಮಗೆ ಸಿಗ್ತಾನೆ ಅವ. ಎಂತದ್ದು? ರಕ್ಷಾ ಮಾಮ್. ಮಾಮ್. ಓ ಮಾಮ್. ಏಯ್, ಅದು ರಚ್ಚೆ ಮಾಮು ಎಲ್ಲಿಂದ ಬಂದದ್ದು? ಹಾಗಲ್ವಾ ಅದು? ಮತ್ತೆ? ರಕ್ಷಾ ಮಾಮ್. ರಚ್ಚೆ ಮಾಮು. ರಕ್ಷಾ ಮಾಮ್ ಅಂದ್ರೆ- ರಚ್ಚೆ ಮಾಮ್. ಹಾಗಲ್ವಾ? ರಕ್ಷಣೆಯನ್ನು ಕೊಡುವ ಅಂತ ಅರ್ಥ. ನೀವು ಕೂಡ ಹಾಗೆ ನನ್ನ ಹತ್ರ ರಕ್ಷಮಾಮ್ ಅಂತ ಹೇಳಿದ್ರೆ ನಿಮ್ಮನ್ನು ಪೊರೆಯುವ ದಾತಾರನಾಗುತ್ತೇನೆ. ಹೌದಾ? ಇಲ್ಲದೆ ಹೋದೆಂತಾದ್ರೆ ಕೊಂದು ಕಳೆಯುವ ಸತ್ತಲ್ಲಿಂದ ಸಾಯಿ ಮಾರಿ ಹಿಡ್ದವ ಹೊಡ್ಚಾಡೋದು, ಕೊಬ್ಬೆ ಹಾಕುವುದು, ಏಳುವುದು, ಮುಳುಗುವುದು. ನಿನ್ನ ಸಿಕ್ಕಿ ಸಾಯಿಸಲಿಕ್ಕುಂಟು ಮಾರಿ ಸಂತಾನ. ಅಣ್ಣ, ಏ ಅಣ್ಣ, ಏತಮ್ಮ ನೀನು ಜೀವ ಇದ್ದವರಲ್ಲಿ ಮಾತಾಡ್ಲಿಕ್ಕಿಲ್ಲ, ನೀನು ಆ, ಹೋದವರಲ್ಲೆಲ್ಲ ಮಾತಾಡ್ತಾ ಇದ್ದ. ಹಾಗಲ್ವೇನು? ಮತ್ತೆಂತದ್ದು? ಜೀವ ಉಂಟು ಅಂತ ಇಷ್ಟೊತ್ತು ಮಾತಾಡಿದ್ದು. ಹಾ. ಆದ್ರೂ ಅನುಮಾನ ಮತ್ತು ತಲೆಯಿಂದ ಕಾಲದವರೆಗೆ ಸರಿಯಾಗಿ ಪರೀಕ್ಷೆ ಮಾಡಿ ಎದೆಗೆ ಕಿವಿಗೊಟ್ಟು ಕೇಳಿದಾಗ ಎದೆ ಬಡಿತ ನಿಂತೆ ಹೋಗಿದೆ. ಅಂದರೆ ಸತ್ತಿದೆ ಅಂತ ಅರ್ಥ. ಎಲ್ಲಿಗ ನೀನು? ಎಲ್ಲಿಗೆ? ನಾನು ತಿನ್ನುವುದಕ್ಕೆ. ತಿನ್ನುವುದಕ್ಕೆ. ಮತ್ತೆ ನಾನು ಯಾಕೆ? ನಾನು ಯಾಕೆ? ನಾನು ತಿನ್ನುವುದಕ್ಕೆ. ನಾನು ತಿನ್ನುವುದಕ್ಕೆ. ಇಲ್ಲಿ ಬಾ, ಇಲ್ಲಿ ಬಾ. ದುಡ್ದದ್ದು ಎಂತದಿಲ್ಲ, ತಿನ್ಲಿಕ್ಕೆ ಬೇಗ ಬರ್ತಾನೆ ಅವ. ಇಬ್ಬರು ದುಡಿದಿದ್ದೇವೆ ಹೊಟ್ಟೆ ಬಾಡಿಗೆ ಬೇಕಾಗಿ. ಈ ಕಾಲವಲ್ಲದ ಕಾಲದಲ್ಲಿ ಇಂಥ ದುಡಿಮೆ ನಮ್ಮಂಥವರಿಗೆ ಬೇಕೇನು? ಪರಿಸ್ಥಿತಿ ನೋಡಿ, ಇದು ತುಂಬಬೇಕಲ್ಲ. ಅದಕ್ಕೆ ಬೇಕಾಗಿ ಸಿಕ್ಕಿದವ ದುಡಿಮೆ ಪ್ರತಿಫಲವಾಗಿ ಕಪ್ಪಿನವ ಚೋಟುದವ ಹೊಟ್ಟಿಗೆ ಸಾಕಾಗ್ಲಿಕ್ಕಿಲ್ಲ. ಆದರೂ ಚಿಂತಿಲ್ಲ, ನಾವಿರೋರು ಸರಿಯಾದ ರೀತಿಯಲ್ಲಿ ಪಾಲು ಮಾಡಿ ಮಾಡು 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 ಮಾಡು. ನಾನೇ ಮಾಡ್ಬೇಕಾ? ಮಾಡು. ಸರಿ ಕೇಳು. ಸೊಂಟದಿಂದ ಮೇಲೆ ಏನೆಲ್ಲ ಉಂಟೋ ಅದು ನನಗೆ, ಸೊಂಟದಿಂದ ಕೆಳಗೆ ಏನೆಲ್ಲ ಉಂಟೋ ಅದು ನನಗೆ. ಒಪ್ಪಿಕೋ ಒಪ್ಪಿಕೋ ಒಪ್ಪಿಕೋ. ಹಾಕು ಬಾಯಿ, ಹಾಕು ಬಾಯಿ. ಕೈ ಹಾಕಿದ್ಯಾ? ಸೊಂಟದಿಂದ ಕೆಳಗೆ ದೊಡ್ಡ ದೊಡ್ಡ ಮಾಂಸದ ಮುದ್ದೆ ಎಲ್ಲ ಇರುವುದು ಅಲ್ಲೇ. ಹೌದಾ? ಇಷ್ಟು ತೋರದ ತೊಡೆ ಮಾಂಸ
ನಿನಗೆ ಅನುಭವ ಉಂಟಲ್ಲ, ಅಲ್ಲ ನೋಡಿದ್ರೆ ಗೊತ್ತಾಗ್ತದೆ. ನೀನೇ ಹವಾಯ, ನಾನು ಮುಟ್ಟಿದ್ದೇನೆ. ನಾನು ಮೇಲೆದ್ದು ತಿಂತೆ. ಅದು ಬೇಡ, ಅದು ನನಗೆ ಬೇಕು. ಹೌದಾ? ಇಲ್ಲಿ ಬಾ, ಹೀಗೆ ಮಾಡುವ. ಏನದು? ಒಂದು ಕೈ ಒಂದು ಕಾಲನ್ನು ನಾನು, ಮತ್ತೊಂದು ಕೈ ಮತ್ತೊಂದು ಕಾಲನ್ನು ನೀನು, ಹಾ. ಹಲವಾಗಿ ಎಳೆಯೋಣ. ಸಿಕ್ಕಿದಷ್ಟು ಯಾರ್ಯಾರ ಪಾಲಿಗೆ ಎಷ್ಟೆಷ್ಟು ಸಿಗ್ತದೋ ಹಾಗೆ ಕಾಯುವ. ಸೆಣಸಿ ಪಂಚ ಸಹಸ್ರ ಕಾಲದಿ ಸೆಣಸಿ ಪಂಚ ಸಹಸ್ರ ಕಾಲದಿ ಧನುಜರಲಿ ಜಯ ಸೇರದಿರುತ್ತಿರೆ ನಳಿನ ನಾಭನು ಸ್ಮರಿಸಿ ಭಕ್ತಿಯೊಳಾದಿ ಬಾಯಿಯನು ಜನನಿ ಭಕ್ತಿಯೊಳಾದಿ ಮಾಯೆಯನು ಮನದೊಳರಿದರು ಧುರದೋಳ ಸದಳ ಹನನಗೊಳಿಸುವಿ ಕಪಟದೊಳಗೆಂದೆನುತ ಧನುಜರ ಪೊಗಳು ತಲಿದಾಗ ಸೆಣಸಿ ಪಂಚ ಸಹಸ್ರ ಕಾಲದಿ ಆ ಸುದೀರ್ಘವಾದಂತಹ ಯುದ್ಧ ಫಲಿತಾಂಶ ಕಾಣದೆ ಹೋದಾಗ ನಾ ಹೇಳಿದ್ದಷ್ಟೇ, ತಾಯೇ ನಿನಗೆ ವಂದಿಸುವೆ. ತತ್ಕ್ಷಣದಲ್ಲಿ ಮಾರ್ಗವೊಂದನ್ನು ಸೂಚಿಸಿದಳಲ್ಲ, ಶಕ್ತಿಗಿಂತ ಯುಕ್ತಿ ಮೇಲು ಎನ್ನುವ ಹಾಗೆ ಧನುಜರನ್ನು ಆ ನಿಟ್ಟಿನಲ್ಲಿ ಸಿಲುಕುವುದಕ್ಕೋಸ್ಕರವಾಗಿ ಪ್ರಯತ್ನಿಸ್ತಾ ಇರ್ತೇನೆ. ಬರ್ಲಿ ಅವರು ನೋಡು. ಮೆಚ್ಚಿದೆನೆಂಬ ಪುರುಷಗೆ ಮೆಚ್ಚಿದೆ. ಬಲು ಹಿಗ್ಗಿನ ತೋಳ ಸಾಹಸಕ್ಕೆ ಆಶ್ಚರ್ಯವಾದಿದ ಉಚ್ಚಾರಿಸುವುದೇನು ಅಚ್ಚಳಿಯದ ಪಟರಹುದು ಸಂಗರದಲ್ಲಿ ಮೆಚ್ಚಿದಿರುವ ಪೌರುಷಗೆ ಬಲು ಹೆಚ್ಚಿನ ತೋಳ ಸಾಹಸಕ್ಕೆ ಆ ಮೆಚ್ಚಿದೆ ನಿಮ್ಮ ತೋಳ. ಎಂತದ ತೋಳ ಅಂದ್ರೆ? ಸಾಹಸಕ್ಕೆ ಹಾಗೆ ವಿಲಕ್ಷಣಾಡಂಬರದ ವಿಳಂಬಿತ ಚಲನೆ, ಹಾ. ಅಸಾಧ್ಯವಾದುದನ್ನು ಸಾಧಿಸುವಂತಹ ಧೀರ ನಡಿಗೆ, ಹಾ. ಮೆಟ್ಟುಗಳು, ಹಾ. ಮಟ್ಟುಗಳು, ಹಾ. ಈ ತೊಡಗಿಸಿಕೊಳ್ಳುವಿಕೆಯಲ್ಲಿ 5,000 ಹೋಯಿತು. ಇಲ್ಲಿ ಹೋಯ್ತದು 5,000. ಹಾಗಲ್ವ ಅದು, ಮತ್ತೆ 5,000 ವರ್ಷಗಳು ಹೋಯಿತು. ಹಾಗೆ ಹೇಳು. ಹಾಗೆ ಹೇಳುದು. 5,000 ವರ್ಷ ಅಲ್ಲ, ಇನ್ನೊಂದು 5 ಹೋಗ್ಲಿ ಬಾ. ಆಹಾ, ಮತ್ತೆ ಹಾಗೆ ಹೋಗುದು ಬೇಡ ಎನ್ನುವುದಕ್ಕಾಗಿ ನಿರ್ಧರಿಸಿದ್ದೇನೆ. ಯಾಕೆ? ಏನು ಅಸಾಧ್ಯವಾದಂತಹ ತೊಡಗಿಸಿಕೊಳ್ಳುವಿಕೆ ನಿಮ್ಮದು. ನಿನ್ನ ಅಕ್ಷ ಅವನ ವಕ್ಷ, ನಿನ್ನ ಮೂಗು ಅವನ ಬಾಗು, ನಿನ್ನ ಕೊರಳು ಅವನ ಬೆರಳು, ನಿನ್ನ ಸೊಂಟ ಅವನ ಕಂಠ, ನಿನ್ನ ಹಣೆ ಅವನ ಪಾದ. ತಲೆ ಕೆಟ್ಟಾಗಿದೆಯಲ್ಲ, ಏಕೆ? ಅವನ ಸ್ವಂತ ನನ್ನ ಕಂಠ ಅದು ಹೇಗೋ ಒಂದಾಗುವುದು. ಅವನ ಬಾಯಿ ನನಗೆ ಕೈಯ. ಹೇಗೆ ಗೊತ್ತಾಯ್ತು? ಹಾಗಲ್ವ ಅದು. ಮತ್ತೆ ಅಸಾಧ್ಯವಾದಂತಹ ವ್ಯಕ್ತಿತ್ವವನ್ನು ಹೊಂದಿರುವಂತಹ ನಿಮ್ಮ ನಡಿಯಿಂದ ಮುಡಿಯ ತನಕ ವಿವರಿಸುವುದಕ್ಕೆ ಈ ಕಿರುನಾಲಗೆಯವನಿಗೆ ನಿರ್ದಿಷ್ಟ ಸಮಯದೊಳಗೆ ಹೇಗೆ ಸಾಧ್ಯವಾಗುವುದು? ಈಗ ನಮಗೆ ಅರ್ಥ ಆಯ್ತು. ಕಾಲಮಿತಿಯಲ್ಲಿ ಮುಗಿಯಬೇಕು. ಆದ್ದರಿಂದ ಹಾಗೆ ಆಗಬೇಕು ಅಂತಾದ್ರೆ ನಿನ್ನದೊಂದು ಅವನದ್ದೊಂದು ಹೇಳುವುದು ನೀವು ಹೊಂದಿಸಬೇಕು. ನಿನ್ನ ಬಿಟ್ಟ ಸ್ಥಳ ತುಂಬಿಸುವುದು ನಾವು. ಆದ್ದರಿಂದಲೇ ಹ. ನಿಮ್ಮದ್ದಾದಂತ ಈ ಹೋರಾಟಕ್ಕೆ ಮೆಚ್ಚಿ ಹ. ಬೆಚ್ಚಿ ಹ. ತೋಷಗೊಂಡು ಪಾರಿತೋಷವನ್ನು ಕೊಡಬೇಕು ಎನ್ನುವ ಹಾಗೆ ನಿರ್ಧರಿಸಿದ್ದೇನೆ. ನೀವು ಮಾಡಬೇಕಾದಿಷ್ಟು ಎಷ್ಟು? ಕಾಯ ಕುಗ್ಗಿಸಿ, ಬೆನ್ನು ಬಗ್ಗಿಸಿ, ಶಿರಸ್ಸು ತಗ್ಗಿಸಿ, ಮುಡಿ ಬಾಗಿಸಿ, ಪದಪಯೋಜಗಳಿಗೆ ಹಣೆ ಹಚ್ಚಿ ಬೇಕಾದ್ದನ್ನು ಬೇಡಿ ಕೊಡ್ತೇನೆ. ಹ. ಗೆದ್ದವರು ನಾವು, ಸೋತವರು ನೀನು. ಹೌದು. ಸೋತವರು ಅಂತ ನೀನು ನಮ್ಮಲ್ಲಿ ಬೇಡಬೇಕಲ್ಲದೆ ಓಹೋ. ಗೆದ್ದ ನಾವು ನಿನ್ನಲ್ಲಿ ಬೇಡುವ ಕ್ರಮ ಉಂಟ್ಯಾರೋ? ಹೌದೇ? ಇದು ಏನು ಗೊತ್ತಾ? ಏನು? ಕೈ. ಕೊಟ್ಟ ಕೈ. ಅಷ್ಟಾದ್ರೂ ಗೊತ್ತಾಯ್ತು. ಕೊಡುವ ಕೈ. ನಿನಗೆ ಎಷ್ಟು ಬೇಕು, ಹೇಗೆ ಬೇಕು, ಎಲ್ಲಿ ಬೇಕು ಕೇಳಿಕೊ, ಕೊಡ್ತೇವೆ. ಹಾಗೆಲ್ಲ ಆಗುದಿಲ್ಲ. ಯಾಕೆ? ನಾ ಕೇಳಿದ್ದನ್ನು ಕೊಡ್ತೇನೆ ಅಂತ ನನ್ನ ಕರದ ಮೇಲೆ ಕರತಟ್ಟಿ ಭಾಷೆ ಕೊಡಿ. ಏನು ಕೇಳ್ತೇವೆ ಅದನ್ನ ಈ ಕ್ಷಣದಲ್ಲಿ ಸಿಕ್ಕಿದೆ ಕೈಯೊಳಗೆ ಬಲು ಸೊಕ್ಕಿದವು ಕವಿ ನಿಮಗೆ ಪಕ್ಕುದಾದ ಮದ್ದಿಕ್ಕುವೆ ನಿದರೆ
ಕಲು ಸೊಕ್ಕಿದವು ಖರೀದಿ ಮಗಿ ಸಿಕ್ಕಿದಿರಿ ನನ್ನ ಕೈಯೊಳಗಡೆ ಸಿಕ್ಕಿದಿರಿ ಕೈ ಬಿಡು ಬಿಟ್ಟೆ ಸುಳ್ಳು ಹೇಳ್ತಾನೆ ನೋಡು. ಹಾಗಲ್ವದು ಅದೇ. ನನ್ನ ಕೈಯೊಳಗೆ ಸಿಕ್ಕಿದಿರಿ ಅಂತ ಹೇಳಿದ್ರೆ ನನ್ನ ಭೌತಿಕ ಹಿಡಿತದೊಳಗೆ ಹಿಡಿಯಾದಿರಿ ಅಂತ ಅರ್ಥ. ಹೇಗದು? ನಾ ಕೇಳಿದ್ದನ್ನು ಕೊಡ್ತೇನೆ ಅಂತ ಹೇಳುವುದರ ಮೂಲಕವಾಗಿ ನಿರೂಪಿತವಾದ ಸತ್ಯ ಏನು ಹೇಳಿದ್ರೆ ಏನು? ನೀನು ಮೂರ್ಖ, ನೀನು ಶತಮೂರ್ಖ. ಏಯ್, ಹಾಗಂದ್ರೆ ಏನದು ಮೂರ್ಖ ಅಂದ್ರೆ ಜ್ಞಾನಿ ನೀನು, ನಾನು ಶತಮೂರ್ಖ ಅಂದ್ರೆ ಪರಮ ಜ್ಞಾನಿ. ಅವಳಲ್ಲ ತಮ್ಮ, ನಾನವಳಲ್ಲ. ನನಗೆ ಹೆಚ್ಚು ಕೊಡಬೇಕು. ನಾನು ಪರಮಜ್ಞಾನಿ, ಅವ ಕೇವಲ ಜ್ಞಾನಿ. ಹೌದಲ್ವಾ? ಅಲ್ಲ, ಕೇವಲ ಜ್ಞಾನಿ ಅಂದ್ರೆ ಪರಮಜ್ಞಾನಿಗಿಂತ ದೊಡ್ಡದು. ಆದ ಕಾರಣವೇ ಅವನಿಗೆ ಕೊಟ್ಟದ್ದು ಹಿಂದೆ ಪಡೆಯುವುದಕ್ಕೆ. ಅದು ಬೇಸರ ಆಗಿದೆ. ಅದು ಹಾಗೆ ಇರ್ಲಿ. ಅವ ಪರಮಜ್ಞಾನಿ, ನೀನು ಪರಮಜ್ಞಾನಿ, ಮತ್ತು ಬೇಕು ಶತಮೂರ್ಖ. ಸೇರಿಸಬೇಕಾದಷ್ಟು. ಶತಮೂರ್ಖ. ಆದ್ರೆ ಒಂದುಂಟು, ನೀವೆಷ್ಟು ಮೂರ್ಖ ಶತಮೂರ್ಖರಾದ್ರೂ ಕೂಡ ನನ್ನ ಹಾಗೆ ತಲೆ ಇಲ್ಲ ನೋಡಿ ನಿಮಗೆ. ಕಾರಣ ಉಂಟು. ಏನು? ನೀನು ಮೂರ್ಖ ಅಲ್ಲ ಅಲ್ಲ ಅಂತ. ಆದ್ದರಿಂದಲೇ ನನ್ನಷ್ಟು ತಲೆ ನಿಮಗಿಲ್ಲ ಅಂತ. ಏನು? ನಮ್ಮಿರೋರನ್ನು ಸರಿ ನೋಡು. ನೋಡ್ತಾ ಇದ್ದೇನೆ. ಇದು ನನ್ನದು, ಅವನ ಇದು ನನ್ನ ತಲೆ. ಹೌದಾ? ಇದು ತಲೆ. ಹೌದಾ? ಅದನ್ನೇ ಕೊಡಿ. ಅಯ್ಯೋ ಅಯ್ಯೋ ಅಯ್ಯೋ. ಏನ ಮಾಡುವುದೆಮ್ಮ ಪ್ರಾಣವ ಕೇಳಿದ ಜಾನತನದಲ್ಲಿ ವಂಚಿಸುತ್ತ ಸಾನುರಾಗದೊಳಿವಿ ಮನದಿರವಿರುತ್ತಲೇ ಸಾನುರಾಗದೊಳಿವಿ ಮನದಿರವಿರುತ್ತಲೇ ತಾನೆಮ್ಮೊಳೆಂದಂತ ಏನ ಮಾಡುವುದು ಹೋಯ್ತಲ್ವೇನೋ ನಮ್ಮಿರುವರ ಜೀವ, ಹೋಯ್ತಲ್ವೇನೋ ತಮ್ಮ. ಕೊಟ್ಟಿದ್ದೇವೆ ಅವನಿಗೆ ಮಾತು ಕೊಟ್ಟಿದ್ದೆ. ಪ್ರಾಣವನ್ನು ಕೊಡದೆ ಹೋದೆವನ್ನಾದ್ರೆ ನಮ್ಮ ಪಾಲಿಗೆ ಲೋಕಪವಾದ ಬರುವುದಿಲ್ವೇನೋ. ಲೋಕಪವಾದ ಬರ್ತದಂತೆ ಹೇಳಿ ಪ್ರಾಣವನ್ನು ಕೊಟ್ಟವೆಂದಾದ್ರೆ ನಾವಿರೋರ ಜೊತೆಯಲ್ಲೇ ಸಾಯುವುದಿಲ್ವೇನೋ. ಅತ್ತ ಬದುಕುವ ಹಾಗೂ ಇಲ್ಲ, ಇತ್ತ ಸಾಯುವ ಹಾಗೂ ಇಲ್ಲ. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ, ಹೋಯ್ತಲ್ಲ ಹೋಯ್ತಲ್ಲ. ನೀನು ಯಾರ್ಯಾರನ್ನು ಕರೀದೆ ಅಂತ ಅದಕ್ಕ ನೀನಿದ್ಯಲ್ಲ, ನನ್ನನ್ನು ಕರಿ. ಇಲ್ಲಿ ಬಾ. ಈಗ ನಾವಿಬ್ರು ಬದುಕಬೇಕು. ತಲೆ ಅವನಿಗೊಬ್ಬನಿಗೆ ಇರುದಾ? ತಮ್ಮ, ಮಾತು ಉಳಿಬೇಕು ಅಂತಾದ್ರೆ, ಕೊಟ್ಟ ಮಾತು ಉಳಿಬೇಕು ಅಂತಾದ್ರೆ ಹಾಗೆ ನಾವು ನಡಿಬೇಕಾದ್ರೆ ಮತ್ತೆ ನಡಿಬೇಕು. ಇಲ್ಲದಿದ್ರೆ ತಪ್ಪಾಗುತ್ತದೆ. ಹೀಗೆ ಮಾಡುವ. ಹೇಗೆ? ಬೇಕಾದ್ರೂ ನೀನು ತಮ್ಮ ನನಗೆ ಬೇಕಾಗಿ ಒಮ್ಮೆಗೆ ಜೀವ ಕೊಡ್ತೀಯ. ಎಂತದ್ದು? ಮಾತು ಉಳಿಬೇಕು ಅಂತಾದ್ರೆ ನೀನು ಸಾಯ್ಬೇಕು. ನಾನು ಸತ್ರೆ ಮಾತು ಉಳಿತದೆ, ನಾನು ಬದುಕುತ್ತೇನೆ. ಆಮೇಲೆ ಏನಾದ್ರೂ ಈ ಉಳಿದ ದಿವಸದಲ್ಲಿ ಸಾಧನೆ ಮಾಡುವುದಕ್ಕಾಗುತ್ತದಂತ ಪ್ರಯತ್ನ ಮಾಡ್ತೇನೆ. ನನಗೆ ಅರ್ಥ ಆಯ್ತು ನನ್ನೊಟ್ಟಿಗೆ ಯಾಕೆ ಸೇರಿಕೊಂಡದ್ದು. ಯಾವಾಗ ನನ್ನನ್ನು ಮುಗಿಸುವುದು ಅಂತ ಕಾಯ್ತಾ ಇದ್ದೀನಿ. ಹಾಗೆಲ್ಲ ಮಾತು ಉಳಿಯುವುದಕ್ಕೆ ಬೇಕಾಗಿ ನಾನು ಮುಗಿಸುವುದ ಆಗುದಿಲ್ಲ. ಆಗ್ತದ ಇಲ್ವಾ? ಆಗೋದಿಲ್ಲ. ಆಗುದಿಲ್ಲ. ಬೇಡ ಬಿಡು, ಇಬ್ಬರು ಬದುಕಬೇಕು. ತಲೆಗೆ ಕೆಲಸ. ಇಲ್ಲಿ ಬಾ. ಕೇಳು. ಸರಿಯಾಗಿ ಕೇಳು. ಹೇಗೆ? ಪ್ರಾಣವನ್ನು ಕೊಡುವುದಕ್ಕೆ ಸಿದ್ಧರಿದ್ದೇವೆ. ಪಡೆಯುವಂತಹ ಕಾಲಕ್ಕೆ ಒಂದೇ ಒಂದು ನೀರ ಹನಿ ನಮ್ಮ ದೇಹಕ್ಕೆ ಸೋಂಕದ ಹಾಗೆ ಪಡೆ. ನಾನ್ಯಾರು ನೀವ್ಯಾರು ನಮಗಿರುವ ಸಂಬಂಧವನ್ನು ನಿಮಗೆ ತಿಳಿಯುವುದಕ್ಕೆ ಬೇಕಾಗಿಯೇ ಜ್ಞಾನವನ್ನು ಕೊಟ್ಟು ವಿಶ್ವಾಕಾರವನ್ನು ತಾಳ್ತೇನೆ. ಜಯ ಕ್ಷೀರಾಳವ ಶಯನ ನಾರಾಯಣ ನೀರಜದಳ ನಯನ ನಾರಾಯಣ ಕ್ಷೀರಾಳವ ಶಯನ ನಾರಾಯಣ ನೀರಜದಳ ನಯನ ಘೋರ ದುರಿತ ಸಂಹಾರಣ ಘೋರ ದುರಿತ ಸಂಹಾರಣ
ಅನ್ನುವಂಥ ವಿಚಾರವನ್ನು ತಿಳಿಯದೆ ಮಾಡಬಾರದ ಕೃತ್ಯವನ್ನು ಎಸಗಿದವರೇ ನಾವು. ಆ ಸಮಯದಲ್ಲಿ ದಿನ ಪರಮ ಪಾವನವಾದಂಥ ವಿಶ್ವರೂಪವನ್ನು ತೋರಿಸಿದೆ. ನೋಡಿದ್ದೆ ತಡ, ಅಜ್ಞಾನವು ದೂರವಾಯಿತು, ಸುಜ್ಞಾನ ಅನ್ನುವಂಥ ಬೆಳಕಿನೊಳಗೆ ಈರೋರು ಕೊಳ್ಳಲ್ಪಟ್ಟಾಗ ನಿನ್ನ ಮತ್ತು ನಮ್ಮ ಸಂಬಂಧ ಏನು ಅಂತ ತಿಳಿಯಿತು. ನಿನ್ನ ಮಕ್ಕಳಲ್ವೇ ನಾವು? ಅಪರಾಧವನ್ನು ಮಾಡಿದ್ದೇವೆ, ಮುಂದಕ್ಕೆ ಬದುಕುವಂಥ ಅರ್ಹತೆಯನ್ನು ಕಳ್ಕೊಂಡಿದ್ದೇವೆ. ಆದರೆ ಒಂದು ಆಸೆ ತಂದೆ, ಕಟ್ಟ ಕಡೆಯದಾದಂಥ ಸಾಯುಜ್ಯ ಪದವಿಯನ್ನು ನಾವಿರುವರು ಪಡೆಯಬೇಕು, ಅದನ್ನು ನೀನು ಇಯ್ಯಬೇಕು ಅಂತ ನಮ್ಮ ಕೇಳಿಕೆ. ಓ ತಂದೆಯೇ, ಈ ಪ್ರಪಂಚವೇ ನಿನ್ನದ್ದು. ಇದು ನಾಮರೂಪಾತ್ಮಕವಾದಂತಹ ಪ್ರಪಂಚ ಎನ್ನುವಂತಹದ್ದು ಈಗ ಅರಿತುಕೊಂಡಿದ್ದೇವೆ. ನಮಗೆ ಈ ತನಕ ಹೆಸರಿರಲಿಲ್ಲ. ಮಕ್ಕಳಾದಂತಹ ನಮಗೆ ನೀನೇ ತಂದೆಯಾಗಿದ್ದು ನಮಗೆ ಹೆಸರನ್ನು ಕೊಟ್ಟು ಆ ಎರಡು ಹೆಸರನ್ನು ನಿನ್ನ ಹೆಸರಿನೊಂದಿಗೆ ಸೇರಿಸಿ ನಮ್ಮನ್ನು ಉದ್ಧರಿಸು. ಇದು ಅಭಯ. ಕರುಣಿಸುವುದರ ಭಯವನು, ಕರುಣಿಸುವುದರ ಭಯವನು ಜಂಗೆಯುಳಿರಿಸಿ ದೈತ್ಯರ ಶಿರಗಳನ್ನು ಸಂಹರಿಸುತ್ತಲೀ ಮೇಧಸ್ಸನ ಜಲದಿಯಲ್ಲಿ ಸೇರಿಸುತ್ತಾಗ ಧರೆಯ ಸೃಜಿಸುತ್ತ ಮೇಧಿನಿಯರು ದಿರಿಸಿ ಬೆಸರನು ನಾಭೀಗ ಬಲದಿ ಮೆರಿವ ಕಮಲಗನನ್ನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಕರುಣಿಸುತ್ತಲ ಭಯವನು ಆ ಮಕ್ಕಳೇ, ನಾರಾಯಣನಾದಂತಹ ನನ್ನ ಭೌಮತೆಯ ಪ್ರಜ್ಞೆಯನ್ನು ಜಾಗೃತಿಗೊಳಿಸಿಕೊಂಡವರಾಗಿ ಕೇಳುತ್ತಿರುವಂತಹ ಬೇಡಿಕೆಯಲ್ಲವೇ ಇದು? ಒಳ್ಳೆಯದಾಯಿತು. ಇದೋ ಭಯ. ಮೃದು ಶರೀರಿಯಾದಂತಹ ನೀನು ಮಧು ಎನ್ನುವ ಹೆಸರಿನಿಂದಲೂ ಮತ್ತು ಅತ್ಯಂತ ಕಠಿಣ ಶರೀರಿಯಾದಂತಹ ನೀನು ಕೈಟಭ ಎನ್ನುವ ಹೆಸರಿನಿಂದಲೂ ಗುರುತಿಸಿಕೊಂಡು ನಿಮ್ಮಿಬ್ಬರನ್ನು ನಿಗ್ರಹ ಮಾಡುವುದರೊಂದಿಗೆ ನನ್ನನ್ನು ಮಧುಸೂದನ ಕೈಟಭಾರಿ ಅಂತ ಕರೆಯುವಾಗ ನನ್ನ ಹೆಸರಿನ ಜೊತೆ ನಿಮ್ಮ ಹೆಸರು ಹೊಂದಿಕೊಳ್ಳುತ್ತದೆ. ನೀವಾಡಿದ ಮಾತಿನಂತೆ ಹನಿ ಹುಂಡು ನೀರು ನಿಮ್ಮ ದೇಹವನ್ನು ಸ್ಪರ್ಶಿಸದ ಹಾಗೆ ನಿಮ್ಮ ಕಾಯವನ್ನು ಸ್ವೀಕರಿಸುವುದಕ್ಕೆ ಇದು ಜಂಗೆಯನ್ನು ವಿಸ್ತರಿಸಿದ್ದೇನೆ. ಹೊಂದಿಕೊಳ್ಳಿ. ಮಧುಕೈಟವರನ್ನು ಕೊಂದು ಜಲದಿಗೆ ಸೇರಿಸಿ ಧರೆಯನ್ನು ಸೃಜಿಸಿ ಮೇಧಿನಿ ಎನ್ನುವಂತ ಹೆಸರನ್ನು ಕೊಟ್ಟದ್ದಾಯಿತು. ನಾಭಿ ಕಮಲದ ನಾಳದಲ್ಲಿ ಮರೆಯಾಗಿರುವಂತಹ ಬ್ರಹ್ಮದೇವನಿಗೆ ಸೃಜಿಸುವ ಕಾಯಕದಲ್ಲಿ ತೊಡಗಿಸಿಕೋ ಎನ್ನುವಂತ ಪಥ ನಿರ್ದೇಶನ ಮಾಡಿದ್ದಾಯಿತು. ಇನ್ನೇನಿದ್ದರೂ ಜನನಿಯ ಆಜ್ಞೆ, ನಿಜಧಾಮವಾದ ವೈಕುಂಠವನ್ನು ಸೇರಿಕೊಳ್ಳುತ್ತೇನೆ. ಸಭಾಸದರಲ್ಲೊಂದು ವಿಜ್ಞಾಪನೆ. ಇಂದಿನ ಸೇವಾ ಬಯಲಾಟಕ್ಕೆ ಸಹಕರಿಸಿದ ಎಲ್ಲ ಕಲಾಭಿಮಾನಿಗಳಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಾಳೆಯ ದಿನ ನಾವು ಕಟೀಲು ಕ್ಷೇತ್ರದಲ್ಲಿ ಭಕ್ತ ಅಂಬರೀಷ, ಭಕ್ತ ಧ್ರುವ ಮತ್ತು ಸೀತಾ ಕಲ್ಯಾಣ ಎಂಬ ಕಥಾನಕಗಳನ್ನು ಆಡಿ ತೋರಿಸಲಿಕ್ಕಿದ್ದೇವೆ. 6ನೇ ತಾರೀಕಿನಂದು ಕುಂಜತ್ತ ಬಯಲಿನಲ್ಲಿ ಶ್ರೀದೇವಿ ಮಹಾತ್ಮೆ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. 8ನೇ ತಾರೀಕಿನಂದು ಕಟೀಲು ಕ್ಷೇತ್ರದಲ್ಲಿ ಮಲಯಾಂಬಿಕಾ ನಾಗಾನಂದ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. 10ನೇ ತಾರೀಕಿನಂದು ಕಟೀಲು ಕ್ಷೇತ್ರದಲ್ಲಿ ಸೀತಾ ಕಲ್ಯಾಣ, ಜಾಂಬೋತಿ ಕಲ್ಯಾಣ ಮತ್ತು ಶ್ರೀನಿವಾಸ ಕಲ್ಯಾಣ ಎಂಬ ಕಥಾನಕಗಳನ್ನು ಆಡಿ ತೋರಿಸಲಿಕ್ಕಿದ್ದೇವೆ. 18ನೇ ತಾರೀಕಿನಂದು ಪಕ್ಷಿಕೆರೆ ಪಂಜ ಕೊಯ್ಕೊಡಿಯಲ್ಲಿ ಸ್ವಯಂ ಪ್ರಭಾ ಪರಿಣಯ ಮತ್ತು ಜಾಂಬವತಿ ಕಲ್ಯಾಣ ಎಂಬ ಕಥಾನಕಗಳನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಕಲಾಭಿಮಾನಿಗಳ ಸಹಕಾರವನ್ನು ನಿರೀಕ್ಷಿಸುತ್ತಾ ನಿಮಗೆಲ್ಲ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಸನ್ಮಂಗಲವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಕಥಾಭಾಗವನ್ನು ಮುಂದುವರಿಸುವುದಕ್ಕೆ ಅನುಮತಿಯನ್ನು ಕೇಳುತ್ತಿದ್ದೇವೆ. ನಮಸ್ತೆ. ಯಕ್ಷಗಾನಂ ಗೆಲ್ಗಿ. ಜನನಿಯಾಗಿ ಅಲಿ ಮಾಲಿನಿಯೋ ಜನ
ಆಳ್ವಿಕೆ ನಡೆಸಿಕೊಂಡು ಬರುತ್ತಿದ್ದಾರೆ ಎಂಬಂತಹ ನೆಗಲ್ತೆ. ಆದರೆ ಸಂತೋಷದಲ್ಲಿದ್ದಾರೆ ಎಂಬ ಹಾಗೆ ಭಾವಿಸಿಕೊಳ್ಳಬಹುದೇ? ಇಲ್ಲವೇ ಇಲ್ಲ. ಪುತ್ರ ಶೋಕದಿಂದಲೇ ನೋವನ್ನು ಅನುಭವಿಸುತ್ತಾ ಇದ್ದಾರೆ ನನ್ನ ಹೆತ್ತ ತಾಯಿ. ಹಾಗಿದ್ದರೆ ನೋವಿನಿಂದ ದೂರಪಡಿಸುವುದಾದರೂ ಎಂತು? ಈ ಕುರಿತಾಗಿ ಯೋಚಿಸಿ ನೋಡಿದೆ ಎಂದಾದರೆ ಪಕ್ಕನೆ ನೆನಪಾಯಿತು. ತಾಯಿಗೆ ಸಮಾಧಾನ ಪಡಿಸಬೇಕು ಎಂದಿದ್ದರೆ ತಾಯಿಯ ಮನದಾಸೆಯನ್ನು ಈಡೇರಿಸಬೇಕು. ಹಾಗಿದ್ರೆ ಅರ್ಥ ಮಾಡಿಕೊಂಡೆ ನಾನು. ಮುಂದೊಂದು ದಿವಸ ಶೋಣಿತವನ್ನ ಆಳ್ವಿಕೆ ನಡೆಸಿಕೊಂಡು ಬರುವಂತಹ ಧುರಧೀರ ಸಮರ್ಥನಾದಂತಹ ಯೋಗ್ಯ ಪುತ್ರ ಅಗತ್ಯವಿದೆ. ಹಾಗಿದ್ರೆ ಅದನ್ನು ನಾ ಸಾಧಿಸಿಕೊಳ್ಳಬೇಕು ಎಂದಿದ್ದರೆ ತಪಸ್ಸಿನ ಮೂಲಕ ನಾನು ಅದನ್ನು ನೆರವೇರಿಸಿಕೊಳ್ಳಬೇಕು. ಆ ಬಗೆಯಲ್ಲಿ ಯೋಚಿಸಿದಂತಹ ನಾನು ತಪಸ್ಸೇ ಲಭ್ಯತೆ ಸರ್ವ, ತಪಸ್ಸಿನಿಂದ ಏನನ್ನು ಬೇಕಾದರೂ ಪಡೆಯಬಹುದಲ್ವೇ? ಹಾಗಾಗಿ ಓಡೋಡಿ ಬಂದೆ ಕಾಂತಾರಕ್ಕೆ. ಕಾಮಿನಿಯಾದಂತಹ ನಾನು ನನ್ನ ಕಾಮನೆಗಳನ್ನು ತೀರಿಸಿಕೊಳ್ಳುವುದಕ್ಕಾಗಿ, ಕಮನೀಯ ಗಾತ್ರನಾದಂತಹ ಕನಕಗರ್ಭನನ್ನು ಮೆಚ್ಚಿಸಿಕೊಳ್ಳುವುದಕ್ಕಾಗಿ ಯೋಗ್ಯವಾದ ಸ್ಥಳವನ್ನು ಆರಿಸಿಕೊಂಡೆ. ಮಿಂದ ಶುಚಿರ್ಭೂತಳಾದಂತಹ ಹೊತ್ತಿನಲ್ಲಿ ಪಕ್ಕನೆ ನನ್ನ ಮನಸ್ಸು ಒಂದು ಸೂಚನೆಯನ್ನು ಕೊಡುತ್ತಾ ಇದೆಯಲ್ಲ, ಬೇರೇನೂ ಅಲ್ಲ, ತಪಸ್ಸೇನೆಯನ್ನು ಆಚರಿಸುತ್ತಾ ಇದ್ದೇನೆ. ಆದರೆ ಮುಂದಾಗುವಂತಹ ಅನಾಹುತದ ಬಗ್ಗೆ ನಾ ಯೋಚಿಸಬೇಕಾಗಿದೆ. ಬೇರೇನೂ ಅಲ್ಲ, ಇಳಿದ್ದಾರಂತ ಕೆಲವರು ಕಾಮುಕರು ತಮ್ಮ ಮನಸ್ಸಿನಲ್ಲಿ ಕಾಮವನ್ನೇ ಇರಿಸಿಕೊಂಡು ಆ ತೃಷೆಯನ್ನು ಈಡೇರಿಸುವುದಕ್ಕಾಗಿ ಅಂದವಾದಂತಹ ಹೆಣ್ಣನ್ನು ಕಂಡರೆ ಮೋಹಿಸಿ ಪಡೆಯುವಂತಹ ಹಂಬಲದಿಂದ ಮುಂದುವರಿತಾರೆ. ಲೋಕದಲ್ಲೊಂದು ಮಾತಿದೆಯಲ್ವಾ, ಕಾಗೆಗೆ ಇರುಳು ಹೊತ್ತು ಕಣ್ಣು ಕಾಣುವುದಿಲ್ಲ, ಗೂಬಿಗೆ ಹಗಲು ಹೊತ್ತು ಕಣ್ಣು ಕಾಣುವುದಿಲ್ಲ. ಆದರೆ ಕಾಮಾಂಧರಿಗೆ ಹಗಲು ಇರುಳು ಈ ಎರಡೂ ಹೊತ್ತು ಕಣ್ಣೂ ಕಾಣುವುದಿಲ್ಲ. ಹಾಗಿರುವಾಗ ತಪಸ್ಸಿನಲ್ಲಿ ಕುಳಿತಂತಹ ನನ್ನನ್ನು ಕಂಡಂತಹ ಹೊತ್ತಿನಲ್ಲಿ ಮೋಹಿಸಿ ಬಂದರು ಎಂದಾದರೆ ನಾ ರಕ್ಷಿಸಬೇಕು ನನ್ನನ್ನು. ಇಷ್ಟು ಸಾಕೆ? ಇನ್ನೂ ಇಲ್ಲ. ಅಡಿಗಡೆಗೆ ನಮ್ಮ ನಾಶವನ್ನೇ ಬಯಸುವವರಿದ್ದಾರಲ್ಲ, ಸುಮನಸರು, ಕೆಟ್ಟ ಕೆಲಸವನ್ನು ಮಾಡುವವರವರು, ಅವರು ಕುಮನಸರು. ಹಾಗಿದ್ರೆ ಅವರ ನಾಶಕ್ಕಾಗಿ ತಪಸ್ಸನ್ನು ಆಚರಿಸುತ್ತಿದ್ದೇನೆಂಬಂತಹ ವಿಚಾರವನ್ನರಿತು ನನ್ನ ತಪಸ್ಸು ಕೆಡಿಸುವುದಕ್ಕಾಗಿ ಬಂದ್ರೆ, ಆಹಾ, ದೇವತೆಗಳಿಗೂ ಗೊತ್ತಾಗದ ಹಾಗೆ, ಮಾನವರಿಗೂ ತಿಳಿಯದ ಹಾಗೆ ತಪಸ್ಸನ್ನು ಆಚರಿಸಬೇಕು ಎಂದಿದ್ದರೆ ಒಂದೇ ಒಂದು ದಾರಿ, ರೂಪ ಬದಲಾಯಿಸಿದ್ರೆ ಆಯ್ತು. ಆದ್ರೆ ಯಾವ ರೂಪ ಅಂತ ಇರುವುದು? ಕಾಡನ್ನು ಪ್ರವೇಶ ಮಾಡಿದಂತಹ ಹೊತ್ತಿನಲ್ಲಿ ಕಂಡದ್ದು ಒಂದೇ ಒಂದು ಪ್ರಾಣಿ, ತೊಂದರೆ ಇಲ್ಲದಂತಹ ಆ ಪ್ರಾಣಿ, ಅದು ಮಹಿಷಿಗಳ ಹಿಂಡು. ಆ ಮಹಿಷಿಗಳಿಗೆ ಯಾರೂ ತೊಂದರೆ ಕೊಡುವುದಿಲ್ಲವಂತೆ, ತೊಂದರೆ ಕೊಟ್ಟವರನ್ನು ಸುಮ್ಮನೆ ಬಿಡುವುದಿಲ್ಲವಂತೆ. ಮಾತ್ರವಲ್ಲ, ಕೆಸರಿನಲ್ಲಿ ಬಿದ್ದುಕೊಂಡು ಯಾರು ನೋಡದ ಹಾಗೆ ಅದು ಜೀವನವನ್ನು ಸಾಗಿಸುತ್ತಿರುವುದು. ಹಾಗಾಗಿ ಅದುವೇ ನನಗೆ ಸೂಕ್ತವಾದಂತಹ ದಾರಿ. ಹಾಗಿದ್ರೆ ತಡಬೇಕೆ? ಈ ನಿಜ ರೂಪವನ್ನು ಮರೆಪಡಿಸಿ ಮಹಿಷಿ ರೂಪ ಇರಿದು ಬಾಳಿಲಿ ಮಹಿಷಿ ರೂಪದಿ ಇರಿದು ಬಾಳಿಲಿ ಮಹಿಷಿ ರೂಪದಿ ವರದ ಬೀಡನ ನೋದಲಿರಲ ವರದಳಿದು ಮುನಿದು ವಾಸ್ಮಕ ಇರಿದು ತಿಳಿದು ಜಯ ನಮೋ ಪ್ರಭು ಪರಮೇಶ್ವರ ರಕ್ಷಿಸು ಸ್ವಾಮಿ. ದಟ್ಟವಾದಂತಹ ಈ ಕಾಂತಾರದಲ್ಲಿ ತಪಸ್ಸನ್ನು ಮಾಡುತ್ತಿದ್ದವ ನಾನು, ಮುನಿ ಭಾರ್ಗವರ ಶಿಷ್ಯ. ಆದರೆ ಇದ್ದಕ್ಕಿದ್ದ ಹಾಗೆ ನನ್ನ ತಪಸ್ಸಿಗೆ ಭಂಗವಾಯಿತು. ಯಾರಿಂದ, ಯಾಕಾಗಿ ಹೀಗಾಯಿತು? ಇವೆಲ್ಲವನ್ನು ಚಿಂತಿಸಿದಾಗ ತಿಳಿಯಿತು. ದ್ಯುತಿಸುತೆಯಾದಂತಹ ಮಾಲಿನಿ ಯೋಗ್ಯ ಪುತ್ರನನ್ನು ಪಡೆಯುವುದಕ್ಕೆ ಬೇಕಾಗಿ ಅಜನ ಕುರಿತಾಗಿ ಭಜನೆಯನ್ನು ಮಾಡುತ್ತಾ ಇದ್ದಾಳೆ. ಹಾಗಾದರೆ ಈಕೆ ಮಾಡಿದ ತಪಸ್ಸು ಹೇಗಾಯಿತು? ಮುನಿಗುಲ ಸಮಾನ
ಎಚ್ಚರಿಸುತ್ತಾ ಇದ್ದಾಳೆ. ಈಕೆ ಈ ರೀತಿ ಕಠಿಣ ತಪಸ್ಸನ್ನು ಮಾಡಿದರೆ ನಮ್ಮಂತಹ ಮಣಿಪುಂಗವರಿಗೆ ಅಂತಾಹಾರವನ್ನೇ ನೀಡಿದ ಹಾಗಾಗಿದೆ. ಏನು ಇವಳ ಅಪೇಕ್ಷೆ? ಪುತ್ರಾಕಾಂಕ್ಷೆ ಈಡೇರುವುದಕ್ಕೆ ಬಿಡುವುದಿಲ್ಲ. ಮಹಿಷಿ ರೂಪವನ್ನಾದ ತಪಸ್ಸನ್ನು ಆಚರಿಸುವ ನಿನ್ನ ಉದರದಲ್ಲಿ ಮಹಿಷನೇ ಜನಿಸಲಿ. ಶಾಪವನ್ನೇನೋ ಕಟ್ಟದ್ದಾಯಿತು, ಪರಿಹರಿಸುವುದಕ್ಕೆ ಬರ್ತಾನೆ ವಿಧಾತ. ಪರಿಮಾರ್ಜನೆ ಸಿಗಬಾರದು. ನಾನು ಕೊಟ್ಟಂತಹ ಶಾಪವನ್ನು ಮೂರು ಮೂರ್ತಿಗಳು ಬಂದರು ಪರಿಹರಿಸುವುದಕ್ಕೆ ಆಗದೆ ಹೋಗದು. ಇನ್ನು ಇಲ್ಲಿ ತಪಸ್ಸು ಮಾಡುವುದಲ್ಲ, ಯೋಗ್ಯ ಸ್ಥಳ ನಡೆಸುತ್ತಾ ಮುಂದೆ ಸಾಕ್ತೇನೆ. ಏನಿದು ಘನತರ ತಪವು ಮನಿ ನಿಮಣಿಯರಿ ಬಳ್ಳಲಿದೆ ದಿಟವು ಸನುರಗದಿ ಬೆಳುವ ನದಿರವಲ್ಲು ನನಿವಿನ ಇದಂದ ಕಮಲದನು. ಮಗಳೇ ಮಾಲಿನಿ, ನೀನು ಯಾರ ಕುರಿತು ತಪಸ್ಸನ್ನಾಚರಿಸ್ತಾ ಇದ್ದೀಯೋ ಆ ಬ್ರಹ್ಮದೇವನೇ ಪ್ರತ್ಯಕ್ಷನಾಗಿದ್ದಾನೆ. ಏನು ಕಂತೆರೆದು ನೋಡು, ಮನದ ವಿಲಾಸೆಯನ್ನು ತಿಳಿಸು. ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ, ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ, ಹರುಷದಿಂದಲೇ ಮನದಿರವಾ ಧುರಧೀರನಾಗಿಗ ತರಳನ ಬಯಸಿ, ಧುರಧೀರನಾಗಿಗ ತರಳನ ಬಯಸಿನ ವಿರಚಿಸಿದೆನು ಘೋರ ತಪವ. ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ ದೇವ. ಕರುಣಾಸಾಗರ ದೇವ, ಮಗಳೇ ಮಾಲಿನಿ, ಇದು ನಿನ್ನ ಪಾದದ್ವಯಗಳಿಗೆ ನಾವು ವಂದಿಸಿಕೊಂಡೆ ತಂದೆ. ಶುಭವಾಗಲಮ್ಮ. ಬದುಕಿನ ಬರ್ಬರತೆಯ ಭೀಕರತೆಗೆ ಬೆದರಿ ಭಯಗೊಂಡು ಬೆಂಡಾದ ಕಾಲಕ್ಕೆ ಭವಿತವ್ಯವು ಭವ್ಯವಾಗಬೇಕೆಂಬಂತಹ ಉದ್ದೇಶದಿಂದ ಬಂಗಾರೋದರನಾದಂತಹ ನಿನ್ನನ್ನು ಭಕ್ತಿಯಿಂದಲೇ ಭಜಿಸಿದೆ ಭಗವಂತ. ತವ ಸನ್ನಿಧಿಯಲ್ಲಿ ಪ್ರಾರ್ಥನೆ ಇಷ್ಟೇ, ಏನಮ್ಮ? ಬಿಡುಗಣ್ಣ ಬರ್ದಿಲರಿಗೆ ಭೀತಿಯನ್ನು ಹುಟ್ಟಿಸಬಲ್ಲಂತಹ ಅವರ ಭೀಕರನಾದ ಅಸುರ ಕುಲದ ಭಾಗ್ಯ ವೃಂದಾವನವಾಗುವ ಪುತ್ರನವರನ್ನು ಪಡೆಯಬೇಕೆಂಬಂತಹ ಆಕಾಂಕ್ಷೆ ನನ್ನ ಪಾಲಿಗೆ ದಯಪಾಲಿಸುವೆಯಾ ಭಗವಂತ? ತಥಾಸ್ತು. ಸಂತೋಷವಾಯಿತು ತಂದೆ. ಆದ್ರೆ ನಿನ್ನ ಉದರದಲ್ಲಿ ಕೋಣನೇ ಜನಿಸ. ಅಯ್ಯೋ, ಎಂತಹ ಕಠೋರವಾದಂತಹ ನುಡಿಗಳನ್ನಾಡಿ ಬಿಟ್ಟಿರಿ ತಂದೆ. ಘನಘೋರವಾದಂತಹ ತಪದ ಮೂಲಕ ನಿನ್ನನ್ನು ಮೆಚ್ಚಿಸಿಕೊಂಡೆ. ಆದರೆ ಒಲಿದಿರುವಂತಹ ವಿಧಾತ ನನ್ನ ಪಾಲಿಗೆ ಒದಗಿಸಿರುವುದು ವರವಲ್ಲ, ಇದು ಶಾಪ ತಂದೆ. ಕಾಮಧೇನುವಿನ ಕೆಚ್ಚಲಿನಿಂದ ವಿಷದ ಸೋನೆಯೊಂದು ಹೊರಬರುವುದಕ್ಕೆ ಸಾಧ್ಯವೇ ಇಲ್ಲವಂತೆ. ತದ್ರೀತಿ ಬ್ರಹ್ಮದೇವರು ವರವನ್ನು ಹೊರತು ಶಾಪವನ್ನು ಕೊಡುವುದಕ್ಕೆ ಸಾಧ್ಯವಿಲ್ಲ ತಾನೆ. ಹಾಗಿರುವಾಗ ಈ ರೀತಿಯಾಗಿ ಶಾಪವನ್ನು ಕೊಡುವುದಕ್ಕಿಂತ ನನಗೆ ಮರಣವನ್ನೇ ಒದಗಿಸಬಹುದು. ಮರುಗದಿರು ಮಾಲಿನಿಯೇ, ಮರುಗದಿರು ಮಾಲಿನಿಗೆ ಮುನಿವರ ನುರಿದ ವಚನವು ತಪ್ಪಲರಿಯದು. ತರಳ ಮಹಿಜನು ಜನಿಸಿದರು ನಿಲ್ಲುದರಿ ಮುದಿ ಧುರಪರಾಕ್ರಮಿ ಎನಿಸಿ ತ್ರಿಜಗದಿ ಮೆರೆಯುವನು ಘನಕೀರ್ತಿಯಿಂದಲೇ. ಸತ್ಯವೇ ಇದು. ಮರೆಯ ಮಾದಲ್ಲೆನುದ ಸಂತೈಸಿದನು ಮಾಲಿನಿಯ. ಮರುಗದಿರು ಮಾಲಿನಿಯೇ ಆ ತಂದೆ, ನಾನಾಡಿದ ಮಾತಿನ ನೊಂದುಕೊಂಡಂತಹ ನೀನು ಕಣ್ಣೀರ ಧಾರೆಯನ್ನು ಹರಿಸ್ತಾ ಇದ್ದ. ಏನು ಮಾಡಲಿ ನಾನು? ನಿನ್ನ ಪಾಲಿಗೆ ಈ ರೀತಿಯಾಗಿ ಹೊರಲಭಿಸುವುದಕ್ಕೆ ಖಂಡಿತ ನಾನು ಕಾರಣ ಅಲ್ಲ, ಮತ್ಯಾರು? ನೀನೇ ಕಾರಣ. ಯಾವ ರೀತಿ ತಂದೆ? ನೀನು ತಪಸ್ಸನ್ನಾಚರಿಸುವ ವಿಚಾರವನ್ನರಿತ ಹತ್ತಿರದಲ್ಲೇ ತಪವನ್ನೆಸಗುತ್ತಿರುವ
ಮುನಿ ಭಾರ್ಗವರ ಶಿಷ್ಯ ಸುಪಾಶುಕರು ಅರಿತು ಇಲ್ಲಿಗೈತಂದ. ಯಾವ ಮಹಿಷಿಯ ರೂಪವನ್ನು ಧರಿಸಿ ತಪಸ್ಸನ್ನಾಚರಿಸ್ತಾ ಇದ್ಯೋ ಅಂತಹ ನಿನ್ನ ಉದರದಲ್ಲಿ ಮಹಿಷನೇ ಜನಿಸಲನ್ನಾಗಿ ಶಾಪವನ್ನಿಟ್ಟಿದ್ದಾರಮ್ಮ. ಮುನಿಶಾಪ ರಸೆಯಲ್ಲಿ ಹುಸಿಯಾಗುವುದಕ್ಕೆ ಸಾಧ್ಯವಿಲ್ಲವಂತೆ ತಂದೆ. ಆದರೆ ನಿಗ್ರಹ ಅನುಗ್ರಹ ಇವೆರಡನ್ನು ಹೊಂದಿದವರು ನೀವಲ್ವೇ ತಂದೆ? ನಿಮ್ಮಿಂದ ಪರಿಮಾರ್ಜನೆ ಇಲ್ವೇ? ಖಂಡಿತ ಸಾಧ್ಯವಿಲ್ಲ ಅಮ್ಮ. ಯಾಕಿಲ್ಲ ತಂದೆ? ನಾನು ಕೊಟ್ಟ ಶಾಪ ಮೂರು ಮೂರ್ತಿಗಳಿಂದಲೂ ಪರಿಹಾರವಾಗದೇ ಹೋಗಲಿ ಎಂಬ ಹಾಗೆ ಮುನಿಗಳೇ ವಚನವನ್ನಿಟ್ಟಿದ್ದಾರೆ. ಹಾಗಿದ್ರೆ ನಾಗೈದ ತಪಸ್ಸು ವ್ಯರ್ಥ ಅಲ್ವೇ? ಖಂಡಿತ ವ್ಯರ್ಥವಾಗ್ಲಿಲ್ಲ ಅಮ್ಮ. ಪ್ರಯೋಜನ? ಕೋಣನಾದರೂ ಜಾಣನಾಗಿರ್ತಾನೆ. ಮೂರು ಲೋಕದಲ್ಲಿ ತನ್ನ ಅಧಿಕಾರ ಸ್ಥಾಪನೆಯನ್ನು ಮಾಡುವುದರ ಮುಖೇನ ವಿಭು ಅನ್ನಿಸಿಕೊಳ್ತಾನೆ. ಸರಿ. ಶೂರನಿದ್ದಾನೆ, ಧೀರನಿದ್ದಾನೆ, ಮಹಾಬಲನಿದ್ದಾನೆ. ಧೈರ್ಯವಾಗಿ ಹರುಷವಾಯಿತು ತಂದೆ, ಹರುಷವಾಯಿತು. ಈ ವಿಚಾರವನ್ನು ಹೆತ್ತ ತಾಯಿಗರು ತಾನೆ. ಆದಷ್ಟು ಬೇಗ ಶೋಣಿ ಫಲವನುಗೊಂಡು ಮಾಲಿನಿ ಧನಕರುಷವನೇ ತಾಳಿಯೇ ಕ್ಷಣದೊಳು ನಿಜ ರೂಪವನ್ನು ತಳೆಯುತ್ತಲೇ ಮನಗೈದಿ ಜನನಿಯಲೇ ಕೆಲ ಕಾಲ ಕಳೆಯಲ ಸತಿ ಗರ್ಭವು ಉದಳಿದು ಚೆಲುವ ಸುಕುಮಾರನಂ ಪಡೆದಿರಲು ಹರುಷದಲ್ಲಿ ಸಂತೋಷಲಿದ್ದರು ಕೂಡ ಗೆಲಿದು ಸುರಪುರ ಬಾಳ್ವ ಬಗೆಯರಿಯದ ದಿದಿಯೋ ಮರುಗುತ್ತಿರೆ ತನ್ಮನದಲ್ಲಿ ಏನ್ ಮಾಡುದಿದ್ದಕ್ಕೆ? ಆ ಕಶ್ಯಪ ಬ್ರಹ್ಮರ ಹಿರಿಯ ಮಡದಿ ನಾನು. ದಿತಿಯಿಂದ ದೈತ್ಯರು, ಅದಿತಿಯಿಂದ ದೇವತೆಗಳು, ಕತುಳಿಂದ ಮೃಗಾದಿಗಳು, ವಿನತಿಯಿಂದ ಗರುಡಾದಿಗಳು, ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಮಕ್ಕಳು ಹುಟ್ಟುವ ಹಾಗೆ ಪತಿದೇವರು ಈ ಹಿಂದೆ ಅನುಗ್ರಹವನ್ನು ಮಾಡಿದ್ರು. ಅನೇಕ ಮಂದಿ ಮಕ್ಕಳನ್ನು ಹೊತ್ತು ಹೆತ್ತು ಸಾಕಿ ಸಲಹಿದೆ. ಹಲವು ಮಂದಿ ಮಕ್ಕಳ ತಾಯಿ ಮಂತ ನೆಗಳತೆಯನ್ನು ಪಡೆದೆ ನಾನು. ಆದರೆ ನನ್ನ ದೃಷ್ಟುಡು ದಿತಿಯಿಂದ ಹೇಳಬೇಕಷ್ಟೇ. ಬಲಿಷ್ಠಂತ ಮಕ್ಕಳೆಲ್ಲರೂ ಸುರಲೋಕನು ಪಡೆದಕ್ಕಾಗಿ ಹೋದರೆ ಸುರಪ್ಪನ ಮೋಸದಿಂದಾಗಿ ಎಲ್ಲರೂ ಅಳಿದು ಹೋಗಿದ್ದಾರೆ. ಪುತ್ರ ಶೋಕ ಎಂಬುದು ದಿನದಿಂದ ದಿನಕ್ಕೆ ಅಧಿಕವಾಗ್ತಾ ಉಂಟು. ಆ ಸುರಪ್ಪರಿಗೆ ಸರಿಯಾದ ಪ್ರತಿಕ್ರಿಯೆ ತೀರಿಸಲಿಕ್ಕೆ ನನ್ನಿಂದ ಆಗದೆ ಹೋಯ್ತಲ್ಲ. ನನಗೆ ಯಾರು ಇದ್ದಾರೆ, ಯಾರು ಮನದಿ ಪವಿತ್ರ ಪಾದಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೀರಿ. ಶುಭವಾಗ್ಲಿ ಕಂದ. ಏನು ಆಶ್ಚರ್ಯವನ್ನು ಕಾಣುತ್ತಾ ಇದ್ದೀರಿ? ಅಸುರ ಕುಲ ಸಾಮ್ರಾಜ್ಯ ನೀವು ಸಂತೋಷದಿಂದ ಕಾಲವನ್ನು ಕಳೆಯಬೇಕಂತ ಹುತ್ತು. ಆದ್ರೆ ನಿಮ್ಮ ಮುಖವನ್ನು ಕಾಣುವಾಗ ಆಶ್ಚರ್ಯವಾಗುತ್ತಾ ಇದೆ. ನಿಮ್ಮ ಮುಖದಲ್ಲಿ ಚಿಂತೆ ಎನ್ನುವಂತಹ ಭಾವ ಎದ್ದು ಕಾಣ್ತಾ ಉಂಟು. ಏನು ಕಾರಣ? ನನ್ನ ವ್ಯಥೆಯನ್ನು ಏನಂತ ಹೇಳಿಕೊಳ್ಳುದು ಮಗನೇ. ಏನಾಯ್ತಮ್ಮ? ಈ ಹಿಂದೆ ಅದೆಷ್ಟು ಮಂದಿ ಮಕ್ಕಳು ನನಗೆ ಇದ್ದರು. ಸುರಲೋಕರು ಪಡೆಯಬೇಕೆಂತ ಅಭಿಲಾಷೆಯಿಂದ ಅಭಿಯೋಗರು ಮಾಡಿದವರು ಇದ್ದಾರೆ. ಅಲ್ಲಿ ಗೆಲುವು ನಮ್ಮ ಪಾಲಿಗೆ ಆದ್ರೂ ಕೂಡ ಆ ಸುರಪ್ಪ ಮೋಸದಿಂದ ನನ್ನ ಮಕ್ಕಳನ್ನೆಲ್ಲ ಕೊಲ್ಲಿಸಿದ್ದಾರೆ. ಅವನಿಗೆ ಸರಿಯಂತ ಪ್ರತಿಕಾರವನ್ನು ತೀರಿಸಲಿಕ್ಕೆ ನನ್ನಿಂದ ಆಗ್ಲಿಲ್ಲ ಅಂತ ಚಿಂತೆ ಅನುಮತಿಯನ್ನು ಬೇಗ ಚಿಂತಿಸಬೇಡಿ. ಒಂದು ಆಶೀರ್ವಾದವನ್ನು ಮಾಡಿ ಕಳುಹಿಸಿಕೊಡಿ. ನೇರವಾಗಿ ಸ್ವರ್ಗಲೋಕಕ್ಕೆ ಹೋಗುತ್ತೇನೆ. ಇಂದ್ರಾದಿ ಸುಮನಸರನ್ನು ಸೆರೆ ಮಾಡಿದು ಪೀಠವನ್ನು ನಿಮಗೆ ಒಪ್ಪಿಸುತ್ತೇನೆ. ಶಾಬಾಸ್ ಕಂದ. ನಿನ್ನ ಮಾತನ್ನು ಕೇಳಿದಾಗ ಮನಸ್ಸಿಗೆ ಅತೀವಂತ ಸಂತೋಷವೇ ಇತ್ತು. ಜಯಶಾಲಿಯಾಗಿ ಬಾ.
ಆಗಿದೆ, ಯಾರಿಗೆ ಕೊಡುತ್ತೇನೆ ನಾನು? ಸ್ವರ್ಗಲೋಕಕ್ಕೆ ಬಂದು ಇಂದ್ರಾದಿ ಸುಮರಸರನ್ನು ಯುದ್ಧದಲ್ಲಿ ಬಡಿದೋಡಿಸಿ ಸಿಂಹವಿಷ್ಟರವನು ಏರಿದವನು ಹಕ್ಕಿಯಂತೆ ಬಂದೆ ರೆಕ್ಕೆಯಲ್ಲಿ ಬಡಿದೆಬ್ಬಿಸಿದ್ದೀಯ. ಯಾರು ನೀನು? ಹಾಗೆ ತನ ಏನು ಹೇಳು. ದಿನದಲ್ಲಿಟ್ಟುಕೊಂಡ ಮಾತ್ರಕ್ಕೆ ತಾನು ತಾನಾಗೆ ಮೆರೆದೆಯ ಮರಣ ಇಲ್ಲವಂತ ಅಹಂಕಾರವಿಲ್ಲ. ನೇರವಾಗಿ ಸ್ವರ್ಗಲೋಕವನ್ನಡರಿದ ಇಂದ್ರಾದಿ ಸುಮನ ಸರನೆಲ್ಲ ಬಡಿದೋಡಿಸಿದೆಯ. ನೀನು ಮಾಡಿದಂತಹ ತಪ್ಪನ್ನು ತಟ್ಟಿ ಕೇಳುವುದಕ್ಕೆ ಬೇಕಾಗಿ ಸುರರ ಮೊರೆಯನ್ನು ಆಲಿಸಿ ಬಂದವ ಯಾರು? ಯಕ್ಷರಾಜ.
ತಡ ಮಾಡುವುದಲ್ಲ ಆಕ್ಷನ್ ಪರಿಗಿಸುತ್ತ ಬಳಿ ಕೋರುವ ಚಾರನು ತರಗರಿಸಿ ಭಯದಿಂದ ನಡುಗುತ್ತಾ. ಹೋಗುದಾ ಭರದಿ ನಡೆದಂಡಾಗ ಮಾಲಿನಿಗೆ ಎರಗಿ ಬೇಡನು ಅಮ್ಮ 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 ಅಯ್ಯಯ್ಯೋ ಅಂತ ಅಳುತ್ತಾ ಬಂದೇನಿ. ಕೂಗುತ್ತಿರುವಂತಹ ನೀನ್ ಯಾರು ಹೇಳು? ಗೊತ್ತಾಗ್ಲಿಲ್ಲ? ಇಲ್ಲಪ್ಪ, ಸ್ವಲ್ಪ ಅಂದಾಜು ಮಾಡಿ. ಮುಖ ಪರಿಚಯ ಇಲ್ಲ. ಇಲ್ವಾ? ನಾನಲ್ವ ನಿಮ್ಮ ಗಂಡ? ಏನು ಹಾಗಲ್ಲ. ಮತ್ತೆ ನಾನು ಮತ್ತು ನಿಮ್ಮ ಗಂಡ ನೀನು ಮತ್ತು ನನ್ನ ಗಂಡ ಮೇಲೆ ಹೋದದ್ದು. ಯಾವ ಕಡೆಗೆ? ಗುರುಪುರ. ಅದೆಲ್ಲಿ? ಅದು ಮೇಲೆ ದಿಗ್ವಿಜಯ ಮಾಡ್ಲಿಕ್ಕೆ. ಆ ದಿಗ್ವಿಜಯವನ್ನು ಮಾಡುವುದಕ್ಕೆ? ದಿಗ್ವಿಜಯ ಅದು ಸುರಪುರ ಕಡೆಗೆ, ಸುರಪುರದ ಕಡೆಗೆ. ಹೌದು. ಆ ಕಡೆಯಿಂದ ನೀ ಬಂದದ್ದು? ಹೌದಮ್ಮ. ಹಾಗಿದ್ರೆ ಎಲ್ಲವನ್ನು ತಂದೆ ನೀನು. ಹೌದು. ಏನದು? ಲಾಲಿಸಬೇಕು ತಾಯೇ, ಲಾಲಿಸಬೇಕು ತಾಯಿ, ಭಿನ್ನಗಳ ಮಾಲಿನಿ ಗುಣಮಣಿ. ಆ ಆ ಲಾಲಿಸಬೇಕು ತಾಯಿ, ಭಿನ್ನಗಳ ಮಾಲಿನಿ ಗುಣಮಣಿಯೇ. ಕಾಳಗದಲ್ಲಿ ಸೋರಜಾಲವಾಗೆಲ್ಲನೆಂದು ಲೀಲೆಯೊಳೈದಿದಂತ ನಿನ್ನಯ ಕಾಂತ. ಲಾಲಿಸಬೇಕು ತಾಯಿ, ಭಿನ್ನಗಳ ಮಾಲಿನಿ ಗುಣಮಣಿ.
ಅವರೆಲ್ಲ ಬಂದು ಆ ನಿಮಿಷರೆಲ್ಲ ಬಂದ್ರು. ಹಾ, ಹಾ. ನಮ್ಮ ವಿರೋಧಿಗಳು. ವಿರೋಧಿಗಳು ಹೌದು. ಯಾರೆಲ್ಲ ಬಂದ್ರು? ಅಗ್ನಿ ವಾಯು ಕುಬೇರ ಅಗ್ನಿ ವಾಯು ಕುಬೇರ ಕುಬೇರ. ಅವರೆಲ್ಲ ಬಂದು ಹಾ. ಬಂದದ್ದೇ ತಡ ಹಾ. ನಮ್ಮ ರಾಯರಿಗೆ ಸಿಟ್ಟು ಬಂದು ಹಾ. ಅದೇನು? ಒಂದೊಂದೇ ಬಾಣವನ್ನು ಬಿಟ್ಟರು. ಆ, ಹಾ, ಬಾಣ ಪ್ರಯೋಗ. ಬಾಣ ಪ್ರಯೋಗ ಮಾಡಿದ್ರು. ಬಾಣ ಪ್ರಯೋಗ ಮಾಡಿದ್ದೇ ತಡ ಹಾ. ಬಂದವರೆಲ್ಲ ಒಮ್ಮೆಲೆ ಬಾರಿಗೆ ಹೋದ್ರು. ಯಾವುದು? ಒಮ್ಮೆಲೆ ಬಾರಿಗೆ ಹೋದ್ರು. ಒಂದೇ ಬಾರಿಗೆ ಓಡಿ ಹೋದು. ಒಂದೇ ಬಾರಿಗೆ ಹೋದ್ರು. ಹಾ. ಹೋದದ್ದೇ ತಡ ಅಮ್ಮ. ಹಾ. ಈಚೆ ನೋಡ್ತೇನೆ, ಕೈಯಲ್ಲಿ ಪಾಯಸ ಹಿಡ್ಕೊಂಡು ಒಬ್ಬ ಬಂದ, ಯಾವ್ದ್ರಲ್ಲಿ? ಎಮ್ಮೆಯನ್ನು ಏರಿಕೊಂಡು ಕೈಯಲ್ಲಿ ಪಾಯಸ ಆ ಇಟ್ಕೊಂಡು. ಕೈಯಲ್ಲಿ ಪಾಶ ಹಾ, ಕೋಣನನ್ನು ಏರಿಕೊಂಡು ಬಂದದ್ದು. ಕೋಣವ? ಮತ್ತೆ ಅದಕ್ಕೆ ಕೊಂಬುಂಟು. ಈಗ ಕೋಣನಿಗೆ ಕೊಂಬಿರುವುದಿಲ್ವಾ? ಹಾ, ನಾನು ನೋಡ್ಲಿಲ್ಲ, ಪ್ರಥಮ ಬಾರಿಗೆ ನೋಡಿ. ನೀನು ಮೊದಲೇ ನೋಡುವುದು ಹೌದಾದ್ರೆ ಹಾ. ಮತ್ತೆ ಕೊಂಬು ಇದೆಯಾ ಇಲ್ವಾ ಅಂತ ನಿನಗೆ ಹೇಗೆ ಗೊತ್ತು? ಗೊತ್ತಾಗ್ತಿತ್ತು. ಆಹಾ, ಅದು ಹೌದು. ಕೋಣನನ್ನು ಏರಿಕೊಂಡು ಹೌದು. ಪಾಶವನ್ನು ಹಿಡಿದುಕೊಂಡು ಬಂದವನೇ ಯಮಧರ್ಮ ಯಮ ಧರ್ಮ. ಅಲ್ವೋ? ಹಾ. ಯಮಧರ್ಮ ಯಮ ಧರ್ಮ. ಯಮಧರ್ಮ. ಯಮ ಧರ್ಮ ಹಾ. ಬರ್ತದೆ. ಬರದಲ್ಲಿ ಹೋಗ್ತದೆ. ಹಾ. ಅಭ್ಯಾಸ ಮಾಡ್ಬೇಕಷ್ಟೇ. ಹೌದು. ಅವ ಬಂದದ್ದೇ ತಡ ಹಾ. ನನಗೆ ಒಂದು ಸ್ವೀಟ್ ಬಂತು. ಯಾವುದು? ತುಂಬಾ ಬಂತು. ಆ ತುಂಬಾ ಬಂತು. ನಿನಗೆ ಬಹಳಷ್ಟು ಸಿಟ್ಟು ಬಂದದ್ದು. ಹಾ, ತುಂಬಾ ಸಿಟ್ಟು ಬಂತು. ಹೌದು. ನಿನಗೆ ಯಾಕೊಂದು ಅಷ್ಟೊಂದು ಸಿಟ್ಟು ಬಂದದ್ದು? ಸಿಟ್ಟು ಬಾರದೆ ಇರ್ತದ? ಯಾಕೆ? ನನ್ನ ಸಣ್ಣ ಪ್ರಾಯದ ಅಜ್ಜಿಯನ್ನು ಕೊಂಡು ಹೋಗಿದ್ದಾನೆ ಪಾಪಿ ಮಗ. ಸಣ್ಣ ಪ್ರಾಯವ? ಹಾ, ಆದ್ರೂ ಎಷ್ಟೊಂದು ಪ್ರಾಯ ಆಗಿರಬಹುದು. ಹೆಚ್ಚಿಗೆ ಏನಾಗ್ಲಿಲ್ಲ. ಆದ್ರೂ ಹೇಳಿಬಿಡು. ಒಂದು 99 ವರ್ಷ ಆದದ್ದು ಅಷ್ಟೇ. ನಿನಗೆಷ್ಟು ಬೇಕಿತ್ತಪ್ಪ? ಇನ್ನು ಒಂದಾಗಿದ್ರೆ ನನ್ನ ಅಜ್ಜಿಯದ್ದೊಂದು ಶತಕ ಆಗ್ತಿತ್ತಲ್ಲ. ನಿನಗೊಂದು ಆಸೆ. ಹಾ. ಬಿಡು, ಪ್ರಯೋಜನ ಏನು ಹೇಳು? ಬಿಡ್ಲಿಕ್ಕೆ ಆಗುದಿಲ್ಲ. ಯಾಕೆ? ಯಾಕಂತಾರೆ ಅಜ್ಜಿಗೊಂದು ಕನಸಿತ್ತು, ಯಾವ್ದದು? ಸಾಯುವ ಮೊದಲೊಮ್ಮೆ ಪುಟ್ಟಗೌರಿ ಮದುವೆ ನೋಡುವ ಅಂತ. ಅವಳು ಯಾರು? ಅದು ಮಂಗಳ ಗೌರಿಯದ್ದು ಅಕ್ಕ. ಆಯ್ತು, ಇವಳು ಯಾರು ಅಂತ ಹೇಳು. ಅದು ಪುಟ್ಟಕ್ಕನ ಮಕ್ಕಳು. ಅಯ್ಯೋ ಪುಣ್ಯಾತ್ಮ, ಯಾರೋ ಇವರೆಲ್ಲ? ಅಜ್ಜಿಯ ಮೊಮ್ಮಗಳು. ಆ ಮೊಮ್ಮಗಳ ಮದುವೆಯನ್ನು ಕಾಣುವಂತಹ ಒಂದು ಆಸೆ ಅಜ್ಜಿಗಿತ್ತು. ಹೌದು. ಇಲ್ಲದಾಗಿ ಹೋಯಿತು. ಹೋಯ್ತಲ್ಲ. ಹಾಗಾಗಿ ನಿನಗೆ ಕೋಪ ಬಂತು. ಹಾ, ಕೋಪ ಬಂದದ್ದೇ ತಡ ಹಾ. ಅವನ ಜೊತೆಯಲ್ಲಿ ಯುದ್ಧ ಮಾಡಿದೆ. ಯಾಕೆ ಅಡ್ಡಕ್ಕಾಗುದಿಲ್ವಾ? ಹಾ, ಅದಲ್ಲ, ಮತ್ತೆ ಬಿಲ್ಲಿಡಿದು ಮಾಡ್ತಾರಲ್ಲ. ಹಾ, ಬಿಲ್ಲಿಡುದು ಮಾಡು. ಹಾ. ಅದು ಯುದ್ಧ. ಹಾ, ಬಿಲ್ಬಾಣವನ್ನು ಹಿಡಿದು ಮಾಡುವುದು ಯುದ್ಧ. ಯುದ್ಧ. ಹಾ. ಹಾ, ಪರಿಣಾಮ ಯಮ ಗುಡ್ಡೆಗೆ ಕೋಣ ಗದ್ದೆಗೆ ನನ್ನ ಜೊತೆ ಯುದ್ಧ ಮಾಡಿ. ಅಷ್ಟೊಂದು ಕೀಳಾದನೆ ಯಮ? ಎಲ್ಲ ಅಲ್ಲ, ಮತ್ತೆ? ನನ್ನ ಪೌರುಷ ಅಷ್ಟಿತ್ತು. ಅವನು ಕೀಳದ್ದಲ್ಲ, ನಿನ್ನ ಪೌರುಷ ಹೆಚ್ಚಾಗಿ. ಹಾ. ಆಯ್ತು ಬಿಡು, ಹಾ. ಸೋತನಲ್ಲ. ಹೌದು. ಆದ್ರೆ ಮುಂದೇನಾಯ್ತು ಹೇಳು? ಮತ್ತೆ ನೋಡ್ತಾನೆ ಅಮ್ಮ, ಸುರತ್ಕಲ್ನ ಕಡೆಯಿಂದ 56ರಲ್ಲಿ ನೇತಾಡಿಕೊಂಡು ಗುಜರಿ ಹಿಡ್ಕೊಂಡು ಒಬ್ಬ ಬಂದ. ಅರ್ಥ ಆಗ್ಲಿಲ್ಲ ನನಗೆ. ಅದು ಸುರತ್ಕಲ್. ಆ ಸುರಪುರದ ಕಡೆಯಿಂದ ಹಾ. ಐರಾವತವನ್ನು ಏರಿಕೊಂಡು ಹಾ. ವಜ್ರಾಯುಧವನ್ನು ಹಿಡಿದುಕೊಂಡು ಬಂದದ್ದು. ಹಾ. ಎಲ್ಲ ತಪ್ಪಾಗಿಯೇ ಆಡುವುದಿಲ್ಲ. ತಪ್ಪು ಅಲ್ಲ, ತಪ್ಪು ಆಡು. ನನಗೆ ಉಚ್ಚಾರ ದೋಷ ಉಂಟಲ್ಲ. ಹೌದು, ಉಚ್ಚಾರ ದೋಷ. ಹಾ, ಹಾಗೆ ಹೌದು. ಆ ಸುರಪುರದ ಕಡೆಯಿಂದ ಬಂದವನಲ್ವೇ ಅವ ಸುರಪ್ಪ? ನಿನ್ನ ಸ್ವಲ್ಪವೇ ಪಾಪಿ. ಏನೋ ಅದು? ಹಾಗೆಲ್ಲ ನನ್ನ ಈ ರೂಪಕ್ಕೆ ಏನಾಗಿದೆ? ನಿಮಗೆ ಏನಾಗಲಿಲ್ಲ. ಎಂತಹ ಒಂದು ರೂಪವನ್ನು ತೋರಿಸಿ ನೋಡುವ. ತೋರಿಸ್ಲಿಕ್ಕೆ ಆಗುದಿಲ್ಲ. ಯಾಕೆ? ಯಾಕೆಂತ ಹೇಳಿದ್ರೆ ಅಲ್ಲಿ ಯಾರಿಲ್ಲ ಹೀಗೆ. ಹಾಗೆ. ಹಾ. ಮತ್ತೆ ನನಗಲ್ಲ ಅಂದ್ರೆ ಮತ್ತೆ ಯಾರಿಗೆ? ಅಲ್ಲಿ ನಡೆದಂತ ಸನ್ನಿವೇಶ ದೇವಲೋಕದ ಸನ್ನಿವೇಶ. ಹಾ. ಈ ದೇವೇಂದ್ರನಲ್ಲಿ. ದೇವೇಂದ್ರನಲ್ಲಿ. ಆಹಾ. ಬಂದೆಯಾ ಕಬಡ್ಡಿ ಮಗನೇ ಕಬಡ್ಡಿ? ಬಂದೆಯಾ ಕಪ್ಪಟಿ ಮಗನೇ? ಹಾ, ಬಾ, ಬಂದದ್ದು ಒಳ್ಳೇದಾಯ್ತು. ನಿನ್ನಲ್ಲಿ LED ಬಲ್ಬ್ ಉಂಟಾ? ಅದೇನು? ನಿನ್ನ ಕೈಯಲ್ಲಿ ಬಲು ಉಂಟಾ? ಹಾ, ಇದ್ದಾರೆ. ಅಲ್ಲಿ ಕುಳಿತುಕೊಂಡು ಏನು ನೋಡ್ತೀರ? ಬರ, ಉದ್ದಲಂಗದೊಳಗೆ ಈಗ ಬಾ. ಬಾ. ಏನು ಅದು? ಅಲ್ಲಿ ನಿಂತು ಏನು ನೋಡುತ್ತಾ ಇರುವೆ? ಯುದ್ಧರಂಗದೊಳಗೆ ಬಾ ಅಂತ. ಯುದ್ಧರಂಗ ಅದು. ಅದು ಯುದ್ಧರಂಗ. ಮತ್ತೇನು? ನಾನು ಉದ್ದಲಂಗ ಅಂತ ಹೇಳಿಸಿದ್ದೇನೆ. ನೀನು ಯೋಚಿಸಿದ್ದು ಹಾ, ಅದು ಯುದ್ಧರಂಗ. ಹಾಗೆ ಹೇಳಿದ್ದೆ ತಡ. ಹಾ. ಸುರಪ ಪುಳಕಲ್. ಅದೇನು? ಯುದ್ಧರಂಗಕ್ಕೆ. ಆ ಯುದ್ಧರಂಗದೊಳಗೆ ಬಂದದ್ದ? ಹಾ. ಅಮ್ಮ ಕಾಮುಕಿ. ಏನು? ಅವರು ಅಮ್ಮ ಅವರು ಮುಖಾಮುಖಿ. ಹಾ. ಏನೆಲ್ಲ ಅನರ್ಥ ಆಡಬೇಡ ಪುಣ್ಯಾತ್ಮ. ನಡೆದಂತ ಭೀಕರ ಭಯಂಕರ ಕೊಕೊಕೋಲಾದಲ್ಲಿ ಅಲ್ಲ ಈಗ. ನಿನ್ನ ಅಪ್ಪನ? ಅಲ್ಲ. ನಿನ್ನ ಮಾವನೇ? ಅಲ್ಲವೇ. ನಿನ್ನ ಸಂಬಂಧಿಕನೇ? ಅಲ್ಲ. ಮತ್ತೆ ನೀನು ನಮ್ಮವ ಅಲ್ವಾ? ಹೌದು. ಸಂತೋಷದಿಂದಲೇ ನಗುನಗುತ್ತಾ ಮುಂದುವರಿಸು ನೀನು. ಸಂತೋಷಕ್ಕೆ. ಹಾ. ದೂರದಲ್ಲಿ ಅದು ಸಂತೋಷದ ಲಾರಿ. ಸಂತೋಷ
ಸಂತೋಷದ ಲಹರಿ. ಆ, ಆ, ಸಂತೋಷಕ್ಕೆ ಹಾಡು ಸಂತೋಷಕ್ಕೆ. ನಿನಗೆ ಸಂತೋಷ ಆಯ್ತು ಈಗ. ಆ, ಮುಂದುವರಿಸು. ಚುರಪ್ಪ ಓದದ್ದೇ ತಡ. ಆ. ನಮ್ಮ ರಾಯರು ನೋಡಿದ್ರಲ್ಲ ಏನು ನೋಡಿ? ಮಸಣ ಎಲ್ಲಿ ಉಂಟು ಅಂತ ಕುಳಿತುಕೊಳ್ಳಿಕ್ಕೆ. ಅದು ಸಿಂಹಾಸನ. ಆ, ಆ, ಸಿಕ್ಕಿತು. ನಮ್ಮದೇ. ಕುಳಿತುಕೊಂಡು ಕುಳಿತದ್ದೇ ತಡ. ಆ. ಆಚೆಯಿಂದ 4 ಜನ, ಈಚೆಯಿಂದ 4 ಜನ. ಅದ್ಯಾಕೆ? ಅವರು ಅಪ್ಸರಿ ಅವರು. ಅಪ್ಸರೆಯರು, ಆ. ಅಪ್ಸರಾಸ್ತ್ರೀಯರು. ಹೌದು. ಯಾರೆಲ್ಲ ಬಂದ್ರು? ರಂಬೆ, ಊದ್ಬತ್ತಿ, ಮೆಣಬತ್ತಿ, ಮಸಾಲೆ ದೋಸೆ, ಮುಜ್ಜಿಕಾಸ್ತ. ರಂಬೆ, ಊರ್ವಶಿ, ಮೇನಕೆ, ಮಂಜುಘೋಷೆ, ಪುಂಜಿಗಸ್ತಲಿ. ಅದು ತಟ್ಟೆಯಲ್ಲಿ ಕೊನೆಯದು ಪುಂಡಿಗೆಸಿ ಅಲ್ಲ? ಅದು ನೀ ತಟ್ಟೆಯಲ್ಲಿ ತಿನ್ನುವುದಲ್ಲ, ಅಲ್ಲ, ಮತ್ತೆ? ತಟ್ಟೆಯಲ್ಲಿ ಅದು ಪುಂಜಿಗಸ್ತಲಿ. ಆ, ಅದು ಅವರೆಲ್ಲ ಹರಿವಾಣ ನೃತ್ಯ. ಹೌದು. ಆ. ಅವರೆಲ್ಲ ಬಂದ್ರು. ಆಚೆಯಿಂದ ವೇಗವಾಗಿ ಇನ್ನೊಬ್ಳು ಬಂದು ಅದ್ಯಾರು? ಅಂಬುಲೆನ್ಸ್. ಆಲಂಬುಸೆ ಆ. ಕೊನೆಗೆ ಬರುವುದು. ಹೌದು. ಅವರೆಲ್ಲ ನಾಟ್ಯವನ್ನು ಪ್ರಾರಂಭ ಮಾಡಿದ್ರು. ಆ. ನಮ್ಮ ರಾಯರಿಗೆ ಸಂತೋಷವಾಗಿ ಕೈ ಹಾಕಿದ್ರು ಯಾಕೆ? ಕೊಡುವುದಕ್ಕೆ. ಪಾರಿತೋಷಕ ಕೊಡಬೇಕು ಅಂತ. ಆ. ನನ್ನವರಿಗೆ ಸಂತೋಷ ಆದಾಗ ಆ. ಅವರು ಕೈ ತುಂಬಾ ಕೊಡ್ತಾರೆ. ಹೌದು. ಹ್ಮ್. ಆವಾಗ ನೋಡ್ತೇನೆ ಅಮ್ಮ, ಆ. ಹಾಲಾಡಿಯಿಂದ ಒಂದು ರಿಕ್ಷಾ. ದೂರದಿಂದ ಹೌದು, ದೂರದಿಂದ. ಹಾಲ ಮೇಲಿನಿಂದ ಹಾರಾಡಿಕೊಂಡು. ಆ. ಏನದು? ರಿಕ್ಷಾ. ಏ, ಅದು ಯಕ್ಷ. ಹಾರಾಡಿಕೊಂಡು ಬರುವುದು ಯಕ್ಷ. ಯಾ, ಯಾರವ ಯಕ್ಷ? ಯಕ್ಷರಾಜ ಸಿಂಗಲ. ಯಕ್ಷರಾಜ ಪಿಂಗಳಾಕ್ಷ. ಆ. ಅವ ಬಂದದ್ದೇ ತಡ. ಆ. ನಮ್ಮ ರಾಯರಿಗೂ ಅವನಿಗೂ ಕಣ್ಣಿನಲ್ಲಿ ಯುದ್ಧ. ಏನು ಅಂತ? ಏ ಪಾಪಿ, ಏನದು? ನಿಮಗೆ ಅಲ್ಲ, ಮತ್ತೆ? ಅಲ್ಲಿ ನಡೆದಂತ ಸನ್ನಿವೇಶ. ಅಲ್ಲಿಯ ಸನ್ನಿವೇಶ. ಆ. ಆಹಾ. ಓಹೋ, ಎಕ್ಸರೆ ಏನು? ಎಕ್ಸರೆ. ಅವರೇ ಅಂತ ಒಂದು ಮರ್ಯಾದೆ. ಒಂದು ಕವರ್ ಕೊಟ್ರು. ಅದು ಗೌರವ. ಆ. ಗೌರವ ಕೊಟ್ರು. ಕೊಟ್ಟದ್ದೇ ತಡ. ಆ. ಅವ ದೂರದಲ್ಲಿ ಇದ್ದ. ಆ. ಓಡಿ 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 ಬಂದು ದಿಡಿಕ್ಕ ಏನು? ನಮ್ಮ ರಾಯರಿಗೆ ಒಂದು ಪೆಟ್ಟು ಬಿದ್ದದ್ದು. ನನ್ನವರಿಗೆ? ಹೌದು, ನನ್ನವರಿಗೆ ಯಕ್ಷ ಬಡಿದಿನಿ. ಹೌದು. ನನ್ನವರು ಸುಮ್ಮನೆ ಸುಮ್ಮನೆ ಇರಲಿಲ್ಲ. ಮತ್ತೆ? ಕುಳಿತವರು ಎದ್ದು ನಿಂತರು. ಏನಾಯ್ತು ಅವರಿಗೆ? ಎದ್ದು ನಿಂತರು. ಎದ್ದು ನಿಂತರು. ಆ. ಎದ್ದು ನಿಂತರು. ಹೌದು. ಇನ್ನು ನನ್ನವರು ಸುಮ್ಮನೆ ಬಿಡುವುದಿಲ್ಲ. ಆ. ನನ್ನವರು ಸಾಮಾನ್ಯದವರಲ್ಲ. ಆ. ನನ್ನವರ ಪೌರುಷವೇನು? ಆ. ನನ್ನವರು ಯಾರು ಗೊತ್ತಾ? ನಿಮ್ಮವರು ಶೆಟ್ಟಿಗಾರರಲ್ವಾ? ಅದು ನನ್ನವರು ಶಕ್ತಿಗಾರರು. ಆ. ಅವರು ಎದ್ದು ನಿಂತದ್ದೇ ತಡ. ಯಕ್ಷ ಇನ್ನೊಮ್ಮೆ 4 ಹೆಜ್ಜೆ ಹಿಂದೆ ಹೋಗಿ ಆ. ಓಡಿ 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 ಬಂದು ದಿಡಿಕ್ಕ ಆದ್ರೂ ನನ್ನವರು ಸುಮ್ಮನಿದ್ರೆ ಇನ್ನೊಂದು ಪೆಟ್ಟು ಕೊಟ್ಟದ್ದೇ ತಡ. ಆ. ಅವರು ಎದ್ದು ನಿಂತವರು ಅಲ್ಲಿಗೆ ಮಲಗಿದ್ರು. ಏನಾಯ್ತು ಅವರಿಗೆ? ಏನಾಗ್ಲಿಲ್ಲ, ನನ್ನವರಿಗೆ ಏನು ಆಗ್ಲಿಲ್ಲ ತಾನೆ? ಏನಾಗ್ಲಿಲ್ಲ. ನನ್ನವರನ್ನು ಎಬ್ಬಿಸಬೇಕಿತ್ತು ನೀನು. ಅಮ್ಮ ನೋಡಿದೆ ಅವರು ಸಾವರಿಸ್ತಾರ ಅಂತ. ಸವರಿಸಿಕೊಂಡ್ರೆ ರಾಯರೇ ಚಾತರಿಸಿ ಚಾತರಿಸಿ ಅಂತ ಹೇಳಿದೆ. ಚೇತರಿಸಿಕೊಳ್ಳಿ ಎಂಬ ಹಾಗೆ. ಆ. ಚೇತರಿಸಿದ್ರೆ ಅಮ್ಮ ನನ್ನವರಿಗೇನು ಆಗ್ಲಿಲ್ಲ ತಾನೆ? ಏನಾಗ್ಲಿಲ್ಲ, ನನ್ನವರಿಗೇನು ಆಗ್ಲಿಲ್ಲ. ಸರಿಯಾಗಿ ನೋಡಿದ್ದೇನೆ. ಆ. ಅವರು ಇಷ್ಟುದ್ದ ನಾಳೆಗೆ ಹೊರಗೆ ಹಾಕಿದ್ದಾರೆ. ಕೆಂಪು ಕೆಂಪು ರಕ್ತ ಕಾರಿಸತೇ ಹೋಯ್ತು. ಪ್ರಭು ಪತಿಯೇ ನೀ ಮಾಡಿದೆಯಲ್ಲ ಏನಗಿನ್ನಾರು ಗತಿಯೇ ಯಾರು ಸ್ವಾಮಿ, ಯಾರು? ಶಿತಿಯೊಳು ನಿನ್ನ ಬಿಟ್ಟಗಲಿ ಬದುಕಿರಲಾರೆ. ಹೇಗೆ ನಾ ಬದುಕಲಿ ಸ್ವಾಮಿ? ವ್ಯಥೆಯ ಆರುಡನೆ ಉಸುರಲಿನ ಪ್ರಭು ಪತಿಯೇ ನೀ ಮಾಡಿದೆಯಲ್ಲ ಎಂತಹ ಕರ್ಣ ಕಠೋರವಾದಂತಹ ವಿಚಾರವನ್ನ ಆಲಿಸಿದೆ ನಾನು. ಕಾದ ಸೀಸವೊಂದನ್ನು ನನ್ನ ಕಿವಿಗೆ ತುರುಕಿದ ಹಾಗಾಯಿತಲ್ಲ. ಬರಸಿಡಿಲೊಂದು ಅಪ್ಪಳಿಸಿ ನನ್ನೆದೆಗೆ ಬಡಿದಂತಹ ಅನುಭವವೇ ನನಗಾಯಿತು. ಹೆತ್ತ ತಾಯಿಯ ಮನದಾಸೆಯನ್ನು ಈಡೇರಿಸಬೇಕೆಂಬಂತಹ ಸದುದ್ದೇಶದಿಂದಲೇ ನನ್ನವರು ಸ್ವರ್ಗವನ್ನು ಏರಿದವರು. ಆ ಸುವಾರ್ತೆಗಾಗಿ ಕಾದು ಕುಳಿತ ನನಗೆ ನನ್ನವರ ಮರಣದ ವಾರ್ತೆಯನ್ನು ಕೇಳುವಂತಹ ಸ್ಥಿತಿ ಒದಗಿ ಬಂತು. ಸ್ವಾಮಿ, ನೀವು ನನ್ನನ್ನು ಬಿಟ್ಟು ಹೋದಿರಿ ಎಂದಾದರೆ ನನಗೆ ಗತಿ ಯಾರು ಸ್ವಾಮಿ? ನನಗೊದಗಿದಂತಹ ಕಷ್ಟವನ್ನು ಯಾರಲ್ಲಿ ಹೇಳಿಕೊಳ್ಳಲಿ? ಇಲ್ಲ, ನೀವಿರದಂತಹ ಈ ಪ್ರಪಂಚದಲ್ಲಿ ನಾನು ಬದುಕಲಾರೆ. ಸಾಯ್ತೇನೆ ಪ್ರಭು ನಾನು. ಅತ್ತು ಫಲವೇ ನಿನ್ನು ಸುಮ್ಮನೆ ಸತ್ತವರು ಜೀವಿ ಬರೀ
ಬಾಲಕ ಮಹಿಷನ ಸತ್ತವರಿಗಾಗಿ ನಾವು ಅತ್ತೆವು ಎಂದಾದರೆ ಸತ್ತವರು ಜೀವಂತ ಎದ್ದು ಬರುವುದಕ್ಕೆ ಸಾಧ್ಯ ಉಂಟೆ? ನನ್ನವರನ್ನು ನಾನು ಕಳೆದುಕೊಂಡೆ ಎಂಬ ಕಾರಣಕ್ಕಾಗಿ ನಾನು ಸಾವಿನ ದಾರಿಯನ್ನು ಹಿಡಿದೆ ಎಂದಾದರೆ ನನಗಿಂತಹ ಸ್ಥಿತಿಯನ್ನು ತಂದುಕೊಟ್ಟವರಿಗೆ ಸರಿಯಾದಂತಹ ಶಿಕ್ಷೆ ವಿಧಿಸುವವರು ಯಾರಿದ್ದಾರೆ? ಹಾಗಿದ್ರೆ ನಾನು ಸಾಯಕೂಡದು, ನಾ ಇದ್ದು ಸಾಧಿಸಿ ತೋರಿಸಬೇಕು. ನನ್ನ ಈ ಸ್ಥಿತಿಗೆ ಕಾರಣರು ಯಾರು? ಯಾರು? ಸುಮನ ಸರೆ ಹಣೆಯ ಕುಂಕುಮವನ್ನೇ ಅಳಿಸಿ ಕೊರಳ ಮಾಂಗಲ್ಯವನ್ನೇ ಕಿತ್ತೆಸೆದು ನನಗಿಂತಹ ಸ್ಥಿತಿಯನ್ನು ತಂದೊದಗಿಸಿದ್ದೀರಾ. ಆದರೆ ಇದು ನಿಮ್ಮ ಶಾಶ್ವತವಾದ ನಗುವಲ್ಲ. ನಿಮ್ಮ ನಗುವನ್ನು ನಿಲ್ಲಿಸದೆ ಹೋದರೆ ದಿತಿಸುತ್ತೆ ಮಾಲಿನಿ ನಾನಲ್ಲ. ಏನು ಮಾಡಲಿ? ನನ್ನ ಮಗನಿದ್ದಾನೆ, ನಾ ಹಡೆದಿರುವಂತಹ ತರಳ ಮಹಿಷನಿದ್ದಾನೆ. ಆತನನ್ನೇ ಕರೆದು ಸಕಲ ವಿಚಾರವನ್ನು ಅರ್ಹಬೇಕಾಗಿದೆ. ಮಗನೇ ಮಹಿಷ, ಕಂದ ಮಹಿಷ, ಮಗನೇ ಮಹಿಷ, ಬಾ ಕಂದ, ಬಾ ಮಗನೇ, ಬಾ.
ಸತ್ಯ ಕೇಳುತ್ತೇನಮ್ಮ. ರಾರಾಜಿಸುವಂತ ರಾಜಾಂಗಣದಲ್ಲಿ ಗೆಳೆಯರ ಜೊತೆ ಆಟವಾಡುತ್ತಿದ್ದೆ. ತಕ್ಷಣವೇ ಮಗನೇ ವಶಿಷ ವಾಕಂದ ಈ ಕಡೆ ಎಂದು ದೀರ್ಘವಾದ ಧ್ವನಿ ಕೇಳಿತು. ಅಮ್ಮ, ಹೆತ್ತ ತಾಯಿಯ ಕರುಳಿನ ಕರೆಯೊಂದು ಆಲಿಸಿ ಆಟದ ಬಯಲನ್ನು ಬಿಟ್ಟು ನಿನ್ನಲ್ಲಿಗೆ ಓಡೋಡಿಕೊಂಡು ಬಂದೆ. ಯಾಕೆ ತಾಯಿ ಕಣ್ಣೀರು? ಏನಾಯಿತಮ್ಮ? ಕಷ್ಟ ಬಂತು ಮಗನೇ. ಅಮ್ಮ ಬಯಲನ್ನು ಬಿಟ್ಟು ನಿನ್ನಲ್ಲಿಗೆ ಬಂದು ನಿನ್ನ ಮುಖವನ್ನು ನೋಡ್ತೇನೆ. ಧಾರಾಕಾರವಾಗಿ ಕಡೆಗಣಿಸ್ತಾ ಇದ್ದೆ. ಇದನ್ನೆಲ್ಲ ನೋಡುವಾಗ ನಮ್ಮ ಪುರದಲ್ಲಿ ಯಾವುದೋ ಒಂದು ದುರ್ಘಟನೆ ನಡೆದಿದೆ. ಅಮ್ಮ, ನಿನ್ನ ಕಣ್ಣೀರಿಗೆ ಯಾರಮ್ಮ ಕಾರಣ? ಇಂದ್ರಾದಿ ಅಲ್ಲ, ತ್ರಿಮೂರ್ತಿಗಳು. ಎಂತವರಾಗಲಿ ಅವರಿಗೆ ಸರಿಯಾದ ಶಿಕ್ಷೆಯನ್ನ ಮಗನೇ ಬೇಡವೇನಯ್ಯೋ ಕಂದ ಮುದ್ದು ಕಂದ ಕಂದ ಬಾಳುವೆ ತೀರಿತು ಮಗನೇ ಕಂದ ಕಂದ ಮೇಲು ನಾಟವನು ಬಯಸಿ ಮೇಲು ನಾಟವನು ಬಯಸಿ ನಿನ್ನಯ ಪಿತಾ
ಯಾಕೆಮ್ಮ ಕಣ್ಣೀರು? ಏನಾಯ್ತಮ್ಮ ನಿನಗೆ? ನಿನ್ನ ಕಂದ ಬಂದಿದ್ದಾಳೆ, ಧೈರ್ಯದಿಂದ ನಡೆದಂತಹ ವಿಚಾರವನ್ನು ಹೇಳು. ಮಗನೇ, ಹೆತ್ತ ತಾಯಿ ಕೂಗಿ ಕರೆದಾಗ ಕೇಳಿಸಿದಂತಹ ನೀನು ಓಡೋಡಿ ಬಂದೆಯ ಮಗನೇ. ಹೌದಮ್ಮ. ಮನಸ್ಸಿಗೇನೋ ಸಂತೋಷವೆನಿಸುತ್ತಾ ಇದೆ ಕಂದ. ಮತ್ತೆ ಯಾಕೆ ಕಣ್ಣೀರು ಹಾಕ್ತಾ ಇದ್ದಿ? ಆದರೆ ಅನುಭವಿಸುವುದಕ್ಕೆ ಸಾಧ್ಯವಾಗುತ್ತಿಲ್ಲ ಮಗನೇ. ಅದು ಯಾಕೆಮ್ಮ? ಮಗನೇ, ಅಮ್ಮ, ನಮ್ಮ ಬಾಳ್ವೆ ಎಂಬುದು ಇಂದಿಗೆ ಮುಗಿದು ಹೋಯಿತು ಕಂದ. ಯಾಕೆಮ್ಮ? ಯಾಕೆ ನಿನ್ನ ಮಾತಿನಾಡ್ತ? ಕೆಲ ದಿವಸಗಳ ಹಿಂದೆ ನಿನ್ನ ತಂದೆ ಎಲ್ಲ ಸೇನೆಯನ್ನು ಕೂಡಿಕೊಂಡು ನಾಕಲೋಕವನ್ನು ಏರಿದಂತಹ ವಿಚಾರ ನೀನು ತಿಳಿದೆಯಲ್ವಾ? ಹೌದಮ್ಮ. ನಾಕಲೋಕವನ್ನು ಸೇರಿ ಇಂದ್ರಾದಿ ಸುಮನಸರನ್ನೆಲ್ಲ ಬಡಿದು ಓಡಿಸಿ ಸುರಗದ್ದಿಗೆಯನ್ನು ಸ್ವಾಧೀನ ಮಾಡಿಕೊಂಡು ಬರ್ತೇನೆ ಮಗನೇ. ಅಷ್ಟರವರೆಗೆ ಹೋಗು, ನಿನ್ನ ಗೆಳೆಯರ ಜೊತೆಯಲ್ಲಿ ಆಟವನ್ನು ಆಡುತ್ತಾ ಇರು ಎಂದು ಹೇಳಿ ಹೋದವನು. ಅಮ್ಮ, ಮಗನೇ, ಯಾವ ಕಡೆ ಇದ್ದಾರೆ ಅಪ್ಪ? ಕಾಣುವುದಿಲ್ಲ. ಎಲ್ಲಿಗೆ ಹೋಗಿದ್ದಾರೆ? ಯಾವಾಗ ಬರ್ತಾರೆ? ಮಹಿಷ, ದೇವಲೋಕವನ್ನು ಅಡರಿದಂತಹ ನಿನ್ನ ತಂದೆ ಆ ದೇವತೆಗಳನ್ನೆಲ್ಲ ದೆಸೆಗೇರಿಸಿ ದೇವ ಪದವಿಯನ್ನು ಏರಿದರು ಮಗನೇ. ಅಮ್ಮ, ದೇವಲೋಕ ನಮ್ಮ ಸ್ವಾಧೀನವಾಯಿತೆ. ಸತ್ಯ ಕನ್ನ ತಾಯೇ, ಮಗನೇ. ಸ್ವರ್ಗ, ಮರ್ತ್ಯ, ಪಾತಾಳ ಎಂಬ 3 ಲೋಕ ನಮ್ಮ ಸ್ವಾಧೀನವಾಯಿತು. 3 ಲೋಕದ ಒಡೆತನ ನಮ್ಮ ಕೈಯಲ್ಲಿದೆ. ಹಾಗಾದರೆ 3 ಲೋಕದ ಒಡೆಯನ ಒಡತಿಯಾಗಿತ್ತಿ ನೀನು. ಅಮ್ಮ, ತುಂಬಿದಂತ ಸಭೆಯಲ್ಲಿ ತಲೆಯನ್ನು ತಗ್ಗಿಸಿ ಧಾರಾಕಾರವಾಗಿ ಕಣ್ಣಿಳಿಸಬೇಕಾದರೆ ಯಾರಿಂದಲೋ ತೊಂದರೆಯಾಗಿದೆ ನಿನಗೆ. ಹೇಗೆ ಆಯ್ತು? ಏನಾಯ್ತು ಹೇಳು ಮಗನೇ. ಆ ಸಂತೋಷವೆಂಬುದು ಶಾಶ್ವತವಾಗಿ ಉಳಿಸಿಕೊಳ್ಳುವಂತಹ ಯೋಗ ನಮಗಿಲ್ಲ ಮಗನೇ. ಯಾಕೆ? ಸೋತಂತಹ ಸುಮನಸರು ಏನು ಮಾಡ್ತಾರೆ? ಸುಮ್ಮನಿರಲಿಲ್ಲ. ಏನು ಮಾಡ್ತಾರಮ್ಮ? ಮೋಸದಿಂದ 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 ನಿನ್ನ ತಂದೆಯನ್ನು ಕೊಲ್ಲಿಸಿದರು ಮಗ. ನನ್ನ ತಂದೆ ಮಡಿದರೆ, ಸತ್ಯ ನನ್ನ ತಂದೆ ಅಳಿದರೆ. ನಿನ್ನ ಮಗನೇ. ಅಮ್ಮ, ಮಗನೇ, ಯಾರಿದ್ದಾರಮ್ಮ ಇನ್ನು ನಮಗೆ ಗತಿ? ನಾವು ತಪ್ಪಳಿಯಾದೇವಮ್ಮ. ನಾವು ಅನಾಥರಾಗಿದ್ದೇವಮ್ಮ. ನೀನು ಅನಾಥನಲ್ಲ ಕಂದ. ಹೆತ್ತ ತಾಯಿ ನಾನಿದ್ದೇನೆ ನಿನಗೆ. ಅಮ್ಮ, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲವ. ಇಲ್ಲ. ಈ ರೀತಿ ಅಳುತ್ತಾ ನಿಂತರೆ ಸತ್ತಂತ ನನ್ನ ತಂದೆ ಮರಳಿ ಬರ್ತಾರೆ ಅಮ್ಮ. ಬರುವುದಿಲ್ಲ ಕಂದ. ಯೋಚನೆ ಮಾಡಬೇಡ, ಕಣ್ಣೀರು ಹಾಕ ಕೂಡದು. ನನ್ನ ತಂದೆಯನ್ನು ಕೊಂದಂತ ಇಂದ್ರಾದಿ ದೇವತೆಗಳು ನಾನು ಬರ್ತೇನೆ. ನಿನ್ನ ತಂದೆಯನ್ನು ಕೊಂದವ ಯಕ್ಷ. ನನ್ನ ತಂದೆಯನ್ನು ಕೊಂದವ ಯಾರಮ್ಮ? ಯಕ್ಷ. ಯಕ್ಷ. ಯಕ್ಷ ನನ್ನ ಪಾಲಿಗಾತು ನಿರ್ಲಕ್ಷ್ಯವೇ.
ಯಕ್ಷ ಲೋಕವನ್ನು ಸೇರುವಂತ ಸಂದರ್ಭದಲ್ಲಿ ಯಕ್ಷನ ಪಕ್ಷವನ್ನು ಸೇರಿಕೊಂಡು ತ್ರಿಯಕ್ಷನೆ ಬರಲಿ ಆತನ ಸೊಕ್ಕನ್ನು ಮುರಿಯುತ್ತಿದ್ದರೆ ನಿನ್ನ ಮಗನೇ ನಾನು ಸ್ವಲ್ಪ ಸೈರಿಸಿ ಹೀಗೆ ಬಾಕಂದ. ತನಯನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವನಾಂತು ನುಡಿದಳು ಅನಿಮಿಷರ ಗೆಲ್ಲಬಹುದು ನಿನಗೆ ಸಮರದಿ ಘನತರದ ಕೆಲಸವಲ್ಲ ವನಜನಾಭನು ಯಾರು ವನಜನಾಭನು ಬರುವ ಕೃತಜ್ಞದಿ ಏನು ಮಾಡಬೇಕಮ್ಮ ಅನವರತವು ಸುಮನಜರ ಪಕ್ಷದಿ ಅದಕ್ಕೆ ನಿನಗೆ ಪೀಳುವೆ ಇಲ್ಲಮ್ಮ ಎರಡು ವಿಧಿಯಲ್ಲಿ ವರಗಳನ್ನು ಪಡೆದು ಎರಡಮ್ಮ ಉಂಟಂತೆ ತನಯನಾಡಿದ ನುಡಿಗೆ ಮಾಲಿನಿ ಕಂದ ಬಿಡಮ್ಮ ಬಿಡು ಸ್ವಲ್ಪ ಸೈರಿಸು ಕಂದ. ಹೇಗೆಮ್ಮ ಸಹಿಸುವುದು ತಡೀಲಿಕ್ಕೆ ಆಗುವುದಿಲ್ಲಮ್ಮ ನನಗೆ ಮಗನೇ, ನೀನಾಡಿದಂತಹ ಪ್ರತಿಯೊಂದು ಮಾತನ್ನು ನಾ ಆಲಿಸಿದಂತಹ ಸಂದರ್ಭದಲ್ಲಿ ಬಾ ಮನಸ್ಸಿಗೆ ಹರುಷವೆನಿಸಿತು ಮಗನೇ. ನಿನ್ನನ್ನು ನೋಡಿದಂತಹ ಹೊತ್ತಿನಲ್ಲಿ ನೀನೊಬ್ಬ ಧೀರನಿದ್ದೀಯ, ಸರಿಯಮ್ಮ ಶೂರನಿದ್ದೀಯ, ಹೌದಮ್ಮ ಘನ ಗಂಭೀರನೇ ಆಗಿದ್ದೀಯ ಕಂದ. ಅಮ್ಮ ನೀನೊಬ್ಬ ಮಹಾಬಲನೇ ಸರಿ ಮಗನೇ. ದೇವಲೋಕವನ್ನು ಸೇರಿದಂತಹ ನಿನಗೆ ದೇವತೆಗಳನ್ನೆಲ್ಲ ಸದೆ ಬಡಿಯುವುದು ಘನತರವಾದಂತಹ ಕೆಲಸವೇ ಅಲ್ಲ ಕಂದ. ಒಬ್ಬರನ್ನು ಇಡುವುದಿಲ್ಲ. ಆದರೆ ಸೋತ ಮೇಲೆ ಯಾವ ಕಾರಣಕ್ಕೂ ಅವರು ಸುಮ್ಮನಿರುವವರಲ್ಲ. ಏನು ಮಾಡ್ತಾರಮ್ಮ? ನೇರವಾಗಿ ಹೋಗಿ ಹರಿಯಲ್ಲಿ ದೂರನ್ನು ಕೊಡುತ್ತಾರೆ ಕಂದ. ಕರಿಯನ ಬಲಿಗೆ ಆ ಆತ ಏನು ಮಾಡ್ತಾನೆ ಮಗನೇ? ಆ ಸುಮನಸರ ಪಕ್ಷವನ್ನು ವಹಿಸಿಕೊಂಡು ನಿನ್ನನ್ನು ಎದುರಿಸುವುದಕ್ಕಾಗಿ ಬರುತ್ತಾನೆ. ಅದಕ್ಕೆ ನಾನು ಏನು ಮಾಡ್ಬೇಕೆಂದು ತೀರ್ಮಾನ ಮಾಡಿದೆ ಮಗನೇ, ನೀನು ಅವರಿಂದ ಯಾವ ಕಾರಣಕ್ಕೂ ಸೋಲನ್ನು ಅನುಭವಿಸಬಾರದು ಎಂದಾದರೆ ನಾ ಒಂದೇ ಒಂದು ಮಾತು, ಒಂದಲ್ಲಮ್ಮ 10 ಮಾತನ್ನು ಹೇಳು ನಡೆಸಿಕೊಡ್ತೇನೆ. ನಡೆಸುವೆಯಲ್ಲ? ಹೌದಮ್ಮ. ನೀನಾದಷ್ಟು ಬೇಗ ಕಾಡನ್ನು ಸೇರಿಕೊಳ್ಳಬೇಕು ಅಮ್ಮ. ಮಗನೇ, ನಿನಗೆ ಭಾರವಾಯ್ತೆ ನಾನು? ಇಲ್ಲ ಮಗನೇ. ಮತ್ತೆ ಯಾಕೆ ನಾಡನ್ನು ಬಿಟ್ಟು ಕಾಡನ್ನು ಸೇರು ಅಂತ ಹೇಳ್ತಾ ಇದ್ದಿ? ಸಾಕುವುದಕ್ಕೆ ಸಾಧ್ಯವಿಲ್ಲ ಎಂಬ ಕಾರಣಕ್ಕಾಗಿ ಕಾಡಿಗೆ ಕಳುಹಿಸುವುದಲ್ಲ. ಮತ್ತೆ ಕಾನನವನ್ನು ಸೇರಿಕೊಂಡಂತಹ ನೀನು ಕನಕ ಗರ್ಭನನ್ನು ತಪದ ಮೂಲಕ ಮೆಚ್ಚಿಸಿಕೊಳ್ಳಬೇಕು. ಒಲಿದಂತಹ ವಿಧಾತನಲ್ಲಿ ಅಜೇಯನಾಗುವಂತಹ ವರವನ್ನು ಬೇಡಿಕೊ ಮಗ. ಸರಿಯಮ್ಮ. ಆಮೇಲೆ ನಾಕವನ್ನೇರು ಆ ಸುಮನಸರನ್ನೆಲ್ಲ ದೆಸಗಿಡಿಸಿ ಬರಿದಾದಂತಹ ದೇವಲೋಕದ ಪೀಠವನ್ನು ನೀ ಏರಬೇಕು ಕಂದ. ಅಮ್ಮ, ಓ ಅವಸರ ಮಾಡಿದೆ. ಆ ಸಮಯಕ್ಕೆ ಸರಿಯಾದ ಸೂಚನೆಯನ್ನು ಕೊಟ್ಟಿದ್ದೀನಿ. ಸರಿ ತಾಯೇ ಕಂದ. ಇನ್ನು ಮುಂದೆ ನಾನು ಇಲ್ಲೂ ನಿಲ್ಲುವುದಿಲ್ಲ. ಆ ಒಂದಮ್ಮ, ಏನು ಮಗನೇ? ಮನೆಯಲ್ಲೇ ಕುಳಿತು ತಪಸ್ಸು ಮಾಡಿದ್ರೆ ಆಗ್ಲಿಕ್ಕಿಲ್ಲವೇಮ್ಮ? ಮಗನೇ, ನಿಜ ಹೇಳಬೇಕಂದ ಎಲ್ಲಿ ನೋಡಿದ್ರು ಮಹಿಷನನ್ನೇ ಕೇಳಿಕೊಂಡು ಬರುವುದು ಮಗನೇ. ಹೌದು. ಅವನೆಲ್ಲಿದ್ದಾನೆ, ಯಾವಾಗ ಬರುತ್ತಾನೆ ಎಂಬ ಹಾಗೆ ನಿರೀಕ್ಷೆಯಲ್ಲಿ ಇರುವವರು. ಹೌದು. ಯಾಕೆ? ನಿನ್ನ ಜೊತೆಗೆ ಆಟವಾಡಬೇಕೆಂಬಂತ ಆಸೆ. ಹಾಗಾಗಿ ಒಂದು ಮಾತು, ನೀ ಬರುವಾಗ್ಲೂ ಹೋಗುವಾಗ್ಲೂ ಯಾರಿಗೂ ಹೇಳದೆ ಹೋಗು ಮಗ. ಅಮ್ಮ, ಬರುವಾಗ ತುಂಬಾ ಜನ ಇತ್ತು, ಹೋಗುವಾಗ ಯಾರು ಇಲ್ಲ. ಗೊತ್ತಾಗ ಕೂಡದು ಮಗನೇ, ನಿನ್ನ ತಪಸ್ಸಿಗೆ ವಿಘ್ನವಾದೀತು. ಸರಿಯಮ್ಮ, ನಿನ್ನ ಮಾತಿಗೆ ಪ್ರತ್ಯುತ್ತರ ಇಲ್ಲಮ್ಮ. ನಿನ್ನ ಮಾತಿನ ಹಾಗೆ ನಾಡನ್ನು ಬಿಟ್ಟು ಕಾಡನ್ನು ಸೇರುತ್ತೇನೆ, ಘೋರವಾದ ತಪಸ್ಸನ್ನು ಮಾಡಿ ಬರ್ತೇನೆ. ತಾಯೇ, ನಾನು ಹೋದ ನಂತರ ಒಂದು ಮೂಲೆಯಲ್ಲಿ ಇದ್ದು ಕಣ್ಣೀರು ಹಾಕಕೂಡದು. ಇಲ್ಲ ಮಗನೇ. ಅಮ್ಮ, ನಿನ್ನ ಮಗ ಕಾರ್ಯ ಸಾಧನಕ್ಕಾಗಿ ಮುಂದೆ ತೆರಳುತ್ತಾ ಇದ್ದೇನೆ. ನನ್ನ ದಾರಿ ನಿರೀಕ್ಷೆಯಲ್ಲಿ ಇರು. ಹೆತ್ತ ತಾಯಿಯಾದಂತಹ ನನ್ನ ಆಶೀರ್ವಾದ ಸದಾ ನಿನ್ನ ಮೇಲಿರಲಿ ಮಗನೇ. ಹೋಗುವುದು ಘನತರವಾದಂತಹ ಕೆಲಸಕ್ಕೆ. ಯಾವ ಕಾರಣಕ್ಕೂ ತೊಂದರೆ ಒದಗಬಾರದು ಎಂದಾದರೆ
ಆಯುಧ ನಿನ್ನ ಕೈಯಲ್ಲಿರಲಿ ಮಗನೇ. ಅಮ್ಮ ಓ, ಇದು ಯಾರ್ದಮ್ಮ? ನಿನ್ನ ಅಪ್ಪನದ್ದು ಮಗನೇ. ನನ್ನ ಅಪ್ಪನು ನಿನ್ನ ತಂದೆ ಉಪಯೋಗಿಸಿದ್ದು. ನನಗೆ ಬಂತಲ್ಲ ನಿನಗೆ ಮಗ. ಯೋಚನೆ ಮಾಡಬೇಡ, ಆದಷ್ಟು ಬೇಗ ಸಿಗು. ಶ್ರೇಯಸ್ಸಾಗಲಿ, ಜಯಶಾಲಿಯಾಗಿ ಬಾ. ಮಾತೆಗೆ ಮಣಿದು ವಿಖ್ಯಾತ ಮನುಷ್ಯನು ವಿಧಾತನ ಅಪಗೈವೆಗೆನುತ ಆತ ತುಕ್ಷಣ ಹೊರಟೈ ತಂದು ಪುಷ್ಕರ ಕ್ಷೇತ್ರವಪ್ಪದು ಬಲಿ ಬಳಿಕ ಹರಿಯ ಆಘಾತ ನಮಗೆ ಯಾಕಿಂದ ಸ್ವರ್ಗಲೋಕಕ್ಕೆ ದಾಳಿ ಅವ ಹೋಗಿ ದೂರಿಟ್ಟದ್ದು ವಿಷ್ಣುವಿನಲ್ಲಿ. ಆದ್ದರಿಂದ ಕಳುಹಿಸಿದ ಸುದರ್ಶನ ಚಕ್ರವನ್ನು ಅಂಗಾಂಗಗಳನ್ನು ಕಳೆದುಕೊಂಡವರಿದ್ದೇವೆ. ಏನು ಮಾಡುವುದು, ಏನು ಮಾಡುವುದು? ಹೊಸತಾದ ವರ್ತಮಾನವನ್ನು ಕೇಳಿದ್ದೇವೆ. ಏನು? ಸೋನಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮೈಷಳೆಂಬವು ಹುಟ್ಟಿದ್ದಾನೆ. ಹುಟ್ಟಿದ್ದು ಮಾತ್ರ ಅಲ್ಲ, ಬ್ರಹ್ಮನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಮರಣ ಇಲ್ಲದ ವರವನ್ನು ಪಡೆದು ಮೆರೆಯುತ್ತಾ ಇದ್ದಾನಂತೆ. ನಮಗೆ ಬಂದ ಕಷ್ಟವನ್ನು ತೋಡಿಕೊಂಡ್ರೆ ಸರಿಯಾದ ಪರಿಹಾರ ಸಿಕ್ಕಿತ್ತು. ಮೊದಲು ಸೋನಿತಾಪುರಕ್ಕೆ ಸೇರಿಕೊಂಡೆ ನಡೆದಂತಹ ವಿಚಾರವನ್ನು ಅಮ್ಮನಲ್ಲಿ ಹೇಳಿದೆ. ಸಂತೋಷವಾಯಿತಂತೆ. ಹಾಗೆ ಅಮ್ಮನಿಂದ ಆಜ್ಞೆಯನ್ನು ಪಡೆದು ಭೂಲೋಕ ಪಾತಾಳ ಲೋಕವನ್ನು ಸ್ವಾಧೀನ ಮಾಡಿಕೊಂಡೆ. ಉಳಿದದ್ದು ನಾಲ್ಕು ಅತ್ತ ಗಮನ ಹರಿಸುವಾಗ ಇತ್ತ ನನ್ನ ನೋಡ್ಬೇಕೆಂದು ಬಂದಿದ್ದರದೆ. ಬಂದಿರು ಹೆದರಬೇಡಿ. ಬರಬಹುದಾ? ಬರಬಹುದು. ಅಯ್ಯ, ನೀವು ಯಾರು? ನಿಮ್ಮ ಪುರ ಯಾವುದು? ನಿಮ್ಮ ಪೆಸರೇನು? ಇಷ್ಟು ಮಂದಿನೆಲ್ಲ ಕೂಡಿಕೊಂಡು ಶೋಣಿತಾಪುರಕ್ಕೆ ಬರಬೇಕಾದ್ರೆ ಏನಾದರೊಂದು ಉದ್ದೇಶ ಬೇಕಲ್ಲ. ನಡೆದಂತ ವಿಚಾರಗಳು
ಕುಮಾರ ನುಡಿ ಶಂಕಾಸುರನ ಕಾಲವಲ್ಲಿದು ಸುಗಂಧಿಶೂರನಿದಕೋ ಶಿರವಾಣಿ ದೈತ್ಯರ ಗಗನ ಲಾಲಿತುಗಾದರೆ ಮಾಲಿನಿ ಸುಕುಮಾರ ಆಡುವ ಮಾತನ್ನು ಪ್ರೀತಿಯಿಂದ ಅಳಿಸಬೇಕು. ಏನದು? ನಾವೇ ನನ್ನರಲ್ಲಯ್ಯ. ನಿನ್ನ ವಂಶದವರು, ನಿನ್ನ ಹಿರಿಯವರು ನಿನ್ನಿಂದ ಮೊದಲು ಸೋಣಿತಪುರದಲ್ಲಿ ಹುಟ್ಟಿದವರು. ನಿನ್ನ ಹೆಸರಿಗೆ ಸಂಕಾಸುರ, ದುರ್ಗಾಸುರ, ಬಿಡಲಾಸುರ. ಅವರೆಲ್ಲ ನಮ್ಮವರೇ, ನಮ್ಮ ಜಾತಿಯವರೇ, ನಮ್ಮ ಜೊತೆಯಲ್ಲೇ ಬಂದವರು. ಎಲ್ಲರಿಗೂ ನಮಸ್ಕಾರವನ್ನು ಮಾಡಿದ್ದೇನೆ. ಪ್ರತಿ ನಮಸ್ಕಾರ. ನೀವು ಇಲ್ಲಿಗೆ ಬರಬೇಕಾದರ ಕಾರಣ? ಕಾರಣ ಉದ್ದೇಶ ಇದ್ದೆ, ಕಾರಣ ಇಲ್ಲದೆ ಕಾರ್ಯ ಇಲ್ಲ. ನಮ್ಮ ಹಾ. ಉದ್ದೇಶ ಇದ್ದೇ ಬಂದವರು. ಸೋಣಿತಪುರಕ್ಕೆ ಇನ್ನೊಂದು ಊರು ಸೋರಿ ಸ್ವಂತ ಮನಸ್ಸಾಯಿತು. ಸರಿ. ಮನಸ್ಸು ಮಾಡಿದ್ದು ಮಾತ್ರ ಅಲ್ಲ, ಸೈನ್ಯ ಕೊಡಿಕೊಂಡು ದೇವಲೋಕಕ್ಕೆ ಹೋದೆವು. ಓಹೋ. ಇಂದ್ರಾದಿ ಸುಮನತರನ್ನೇ ಪಡಿ ಅಧಿಕಾರದ ಮುದ್ರೆ ನಮ್ಮದಲ್ಲಿ. ದೇವಲೋಕ ಸ್ವಾಧೀನವಾಯಿತು. ಹೌದೌದು. ದೇವಲೋಕವನ್ನು ಬಿಟ್ಟು ಇಲ್ಲಿಗೆ ಯಾಕೆ ಬಂದಿದ್ದೀರಿ? ಏನು ಮಾಡುವುದಯ್ಯ, ಸಿಕ್ಕಿದ ಇಟ್ಟುಕೊಳ್ಳುವ ಭಾಗ್ಯ ಮಾತ್ರ ನಮಗಿಲ್ಲದಾಗಿ ಹೋಯಿತು. ಕೈಗೆ ಬಂದದ್ದು ಬಾಯಿಗೆ ಇಲ್ಲ ಅಂತಾಗಿ ಹೋಯಿತು. ಏನಾಯ್ತು? ನಮ್ಮಲ್ಲಿ ಸೋತಂತ ಇಂದ್ರ ನಮ್ಮ ಮೇಲಿನ ಹಗೆಯನ್ನು ಬಿಡ್ಲಿಲ್ಲ. ಏನು ಮಾಡಿದ? ಅವ ವೈಕುಂಠಕ್ಕೆ ಹೋದ. ಎಲ್ಲಿಗೆ? ಕರಿಯನಲ್ಲಿಗೆ. ಪಾಪಿ ಮಗ. ಹೌದೌದು. ಕರಿಯನ ಬಳಿಗೆ ಹೋದದ್ದು ಮಾತ್ರ ಅಲ್ಲ, ಒಂದಕ್ಕೆ ಒಂಬತ್ತು ಸೇರಿಸಿ ಅವನಲ್ಲಿ ದೂರ ಹೇಳಿದ. ಆತ ಏನು ಮಾಡಿದ? ಅವರನ್ನಾಲಿಸಿದವ ಈತ ಬೀಗ ಬರ್ತಾನೆ ಮತ್ತೆ ಬರ್ತಾನೆ ಅಂತ ನಾವು ಕುತ್ತಿಗೆ ಉದ್ದ ಮಾಡಿದ್ದೆ ಬಂತು. ಬಂದಿದ್ದಾಣ? ಅವ ಬರ್ಲಿಲ್ಲ. ಮತ್ತೆ? ಅವ ಕೂತಲ್ಲೇ ಸುಧಾರಿಸಿದ. ಎಲ್ಲರಿಗೆ ಸುಧಾರಿಸಿ ಬಿಟ್ಟಿದ್ದಾನ ಅಲ್ಲ ಒಬ್ಬೊಬ್ಬರಿಗೆ? ಎಂತದು? ಯಾವುದು? ನಾನು ಏನ್ ಹೇಳಿದ್ದು? ಅದೇ ತಕ್ಕಲ ಕಾಜ್ಯ ಮಾಡಿದ್ದಾನೆ. ಅದೇ ಚಕ್ರ ತಿರುಗುತ್ತಾ ಬಂತು. ಏನಾಯ್ತು? ಪ್ರಭಾವ. ಯಾವುದು? ಇದು ಚಕ್ರದ ಪ್ರಭಾವ. ಓಹೋ. ಚಕ್ರದಿಂದಾಗಿ ಅಂಗಾಂಗವನ್ನೇ ಕಳೆದುಕೊಂಡೆವು. ಪ್ರಾಣ ಉಳಿಸುವುದಕ್ಕಾಗಿ ಎಲ್ಲೆಲ್ಲಿ ಇದ್ದೇವೆ ಅಂತ ನಮಗೆ ಗೊತ್ತಿಲ್ಲ. ಆ ಸಮಯದಲ್ಲಿ ನಮಗೀಗೆ ಹೊಸ ವರ್ತಮಾನ ಸಿಕ್ಕಿತು. ಯಾವುದು? ನಮ್ಮ ಜಾತಿಯಲ್ಲೊಬ್ಬ ಹುಟ್ಟಿದ್ದಾನೆ. ಹುಟ್ಟಿದ್ದು ಮಾತ್ರ ಅಲ್ಲ, ಬ್ರಹ್ಮನನ್ನು ತಪಸ್ಸನ್ನು ಒಳಗೆ ಮೆಚ್ಚಿಸಿ ಸರಿ. ಮರಣ ಇಲ್ಲದ ವರವನ್ನು ಪಡೆದು ಮೆರೆಯುತ್ತಾ ಇದ್ದಾನೆ. ವರ್ತಮಾನ ಸಿಕ್ಕಿದ್ದೇ ತಡ ಅವಿತು ಗೊತ್ತವರು ಮೆಲ್ಲಗೆ ಎದ್ದೆವು. ಧೈರ್ಯ ಬಂತು. ಧೈರ್ಯ ಬಂತು. ಹಾಗೆ ನಿನ್ನಲ್ಲಿಗೆ ಬಂದಿದ್ದೇವೆ. ದೇವಲೋಕಕ್ಕೆ ಹೋಗ್ಬೇಕು, ಅಧಿಕಾರ. ಅಷ್ಟೇ. ಎಂತದು ಅಷ್ಟೇಯ? ನಿನ್ನ ತಂದೆಯನ್ನು ಯಕ್ಷನ ಮೂಲಕ ಮೋಸಗಿತಗೊಳಿಸಿದ.
ಮಂದಿರ ಇರುವಂತಹ ಸ್ಥಳ ಪುರಂದರ ಎಂಬುದು ಓಲಗವಿತ್ತ ವಿಚಾರ. ನನ್ನ ಮಾತನ್ನು ಚಿತ್ತವಿಟ್ಟು ಆಲಿಸಬೇಕು. ಚಾರಕನು ಬಂದು ಆಡಿದಂತಹ ಮಾತು, ಶೋಣಿತಾಪುರವನ್ನು ಆಳುವಂತಹ ಮಾಲಿನಿ ಸುಕುಮಾರ ಮಹಿಷ ದಾನವ ಸ್ವರ್ಗಕ್ಕೆ ಲಗ್ಗೆನಿಟ್ಟಿದ್ದಾನಂತೆ. ತಡ ಮಾಡುವುದು ಯಾಕೆ? ನಿಮ್ಮ ನಿಮ್ಮ ವಾಹನವನ್ನು ಜಾರಿಕೊಳ್ಳಿ, ಆಯುಧವನ್ನು ಹಿಡಿಯುತ್ತಾ ಚದುರಿಸುವ.
ವಜ್ರಾಯುಧವನ್ನು ಹಿಡಿದುಕೊಂಡು ಬಂದೆಯ ಸಮರಕ್ಕೆ ನೀನು ಬಂದದ್ದು ಲೇಸಾಯ್ತು. ಈ ಹಿಂದೆ ನನ್ನ ತಂದೆಯಾದ ವಿದ್ಯೆ ಮಾಡಿ ಸ್ವರ್ಗಕ್ಕೆ ದಾಳಿ ಮಾಡಿ ನಿಮ್ಮೆಲ್ಲರನ್ನು ಸೋಲಿಸಿ ಸುರ ಗದ್ದಿಗೆಯನ್ನು ಸ್ವಾಧೀನ ಮಾಡಿಕೊಂಡಿರಂತೆ. ಆ ಸಂದರ್ಭದಲ್ಲಿ ನಿಮ್ಮ ಪಕ್ಷವನ್ನು ಸೇರಿಕೊಂಡು ಯಕ್ಷ ಎಂಬ ಬಂದು ಕೊಂದಿದ್ದಾನಂತೆ. ಹಾಗೆಯನ್ನು ತೀರಿಸಕ್ಕಾಗಿ ಮಾಲಿನಿಯ ಸುಕುಮಾರ ವಿದ್ಯುನ್ ಮಾಲಿಯ ಮಗ ಮಹಿಷ ಅಂದರೆ ನಾನು ಸ್ವರ್ಗ ಹಾಗೆ ಹೀಗೆ ಸಿಕ್ಕಿದಲ್ವೋ? ಶತಾಧುರವನ್ನು ಮಾಡಿದವ ನಾನಿದ್ದೇನೆ, ಭಕ್ತಿಯ ಮುಖೇನ ಪಡೆದವ ನಾನಿದ್ದೇನೆ. ಸರಿ, ನೀನು ಶಕ್ತಿಯ ಮುಖೇನ ಪಡೆದಕ್ಕೆ ಬಂದ್ರೆ ಹಿಡಿದಂತ ವಜ್ರದಿಂದ ತಾಲೆ ಗೊತ್ತಿಲ್ಲ ಯಾಕೆಂತ ಕೇಳಿದ್ಯಾ? ಹೋಗುವುದೇ ಯಾಕ ಎತ್ತುಕೊಂಡು ಮಾಡ್ತಾರೆ ಬ್ರಾಹ್ಮಣರು? ಯಾಕೊಬ್ಬನ್ನು ನಿಲ್ಲಿಸಿ ಅಷ್ಟು ಮಾತ್ರವಲ್ಲ, ಗೋ ಹತ್ಯ, ಶಿಶು ಹತ್ಯ, ಸ್ತ್ರೀ ಹತ್ಯ, ಭ್ರೂಣ ಹತ್ಯ, ಇಚ್ಛೆ ಬಂದಾಗ ಹಿಡಿದುಕೊಳ್ಳಿ, ಬೇಕಾದಾಗ ಕರೆಸಿಕೊಳ್ತೇನೆ. ನನ್ನದೊಂದು ಅರಿಕೆ ಉಂಟು, ಇದು ಎಮ್ಮೆಗಳನ್ನು ಏನು ಮಾಡಬೇಕು? ನೇರವಾಗಿ ಮನೆಗೆ ಕೊಂಡೋಗಿ ಪೂಜೆ ಮಾಡು. ಯಾರು? ಸೂರ್ಯಚಂದ್ರರು. ನಿಮ್ಮ ಕಾಸು ಸರಿ, ನೀವು ಚಡಿಸಬೇಕಾದರೆ ನನ್ನ ಆಜ್ಞೆ ಬೇಕು. ನನ್ನ ಆಜ್ಞೆಯನ್ನು ಮೀರಿ ನಡೆದರೆ ಇಂದ್ರನ ಕಥೆ. ಒರೆಯಬೇಕೆಳೆ ವಾಣಿನಾಥ ಅವತರಿಸುನಿ ಕಮಲ ಸಂಜಾತ ದೂರದ ಚುಳಿಯನ್ನು ಒರೆಯುವುದಿನ್ನೇನು ಧರೆಯಂದು ಹೊರಬಳ್ಳ ಬಿಡಿ ನೀನೆ ಬಲ್ಲೆಯ ಒರೆಯಬೇಕೆಳೆ ವಾಣಿನಾಥ ವಾಣಿನಾಥ
ಮಹಿಷದಾನವನಿಗೆ ವರವನ್ನು ಕೊಟ್ಟವನು ಮಧಾನನಾಗಿ ಮೆರೆಯುತ್ತಾ ಇದ್ದಾನೆ. ಸ್ವರ್ಗಲೋಕಕ್ಕೆ ದಾಳಿಯನ್ನು ಕೊಟ್ಟ, ಎಲ್ಲರನ್ನು ಸೋಲಿಸಿದ ದೇವರೇ. ಸ್ವರ್ಗಲೋಕ ಆತನ ಪಾಲಾಗಿ ಹೋಗಿದೆ. ದುಷ್ಟ ಕಳನನ್ನು ಕೊಲ್ಲುವುದಕ್ಕೆ ಏನಾದ್ರೂ ಒಂದು ದಾರಿ ಮಾಡಬೇಕು ದೇವ. ಆದರೆ ಬೇಳುವೆ ಗಾದಿಯ ನೊಂದನು ಮಾಧವನಲ್ಲಿಗೆ ಹೋಗುವ ಆದುದನ ಮಧುಸೂದನ ನಡಿಯೊಳು ಸಾಗರದಲ್ಲಿ ಭಿನ್ನಯಿಸುವ ಅರಿತೆ ನಡಿದೆ. ದೇವರೇ, ಅಂದು ಭಕ್ತಿಯಿಂದ ಒಲಿಸಿಕೊಂಡಂತಹ ಮೈಸಡಿಗೆ ನಾನು ವರವನ್ನು ಕರುಣಿಸಿದ್ದು ಹೌದು. ಹಾಗೆಂದು ಕೊಟ್ಟ ವರವನ್ನು ಹಿಂಪಡೆಯುವಲ್ಲಿ ನಾನು ಅಸಮರ್ಥನಾಗಿದ್ದೇನೆ. ಹಾಗಾದ್ರೆ ಏನು ಮಾಡು? ಇದ್ದಾನೆ ಮಾಧವ, ಓಹೋ, ಅಲ್ಲಿಗೆ ಹೋಗು. ಜಯ 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 ಜಯ. ಬರತೊಗಿನಾದ್ರಿಗೆ ಬಳಿಕೊಳ್ಳಕ್ಕಿದಿರಾಗಿ ಮುರಗರ ನಡೆತರ ಚರಣಕ್ಕೆ ವಂದಿಸೆ ಚರಣಕ್ಕೆ ವಂದಿಸೆ ಹರಿಹರನೊಂದಾಗಿ ತುರುಳನ ಅದನ ತುಳು ವಂದಿಸಿಕೊಂಡಿದ್ದೇನೆ. ಪ್ರತಿಯೊಂದನೇ ನಿಮ್ಮನ್ನೇ ಹುಡುಕುತ್ತಾ ಬಂದವನು ನಾನು. ನಾನು ಕೂಡ ಒಂದು ಪ್ರಬಲವಾದಂತಹ ಕಾರಣವಿದೆ. ಆ ದುರುಳನಾದಂತಹ ಮಹಿಷನ ವಧೆಯ ಕುರಿತಾಗಿ ನಾವೀರುವರು ಕುಳಿತು ಚರ್ಚಿಸಬೇಕಾಗಿದೆ. ನಿಜ. ಕಾಣುತ್ತಾ ಉಂಟಲ್ಲ ಚಂದ್ರಕಾಂತ ಶಿಲೆ, ಸರಿ. ಏರೋಣ. ಕುಳಿತವರು ಚಂದ್ರಕಾಂತ ಶಿಲೆಯುಂದಾಗಿ ಖಳನ ವಧಿಸುವ ಯತ್ನ ಯೋಚಿಸುತ್ತಿರಲು ಇತ್ತ ನಳಿನ ಭವಸೂರರನ್ನೊಳಗೊಂಡು ನಾಡೆ ತಂದು ವೈಕುಂಠದಲ್ಲಿ ಹರಿ ಕಾಣದಿರುತ್ತೀರೇ. ದೇವೇಂದ್ರ, ದೇವರೇ, ಹರಿದರ್ಶನಕ್ಕಾಗಿ ವೈಕುಂಠಕ್ಕೆ ಬಂದೆವು ಅಂತಾದ್ರೆ ಶ್ರೀಮನ್ನಾರಾಯಣ ಕಾಣುತ್ತಾ ಇಲ್ವಲ್ಲ? ಕೈಲಾಸಕ್ಕೆ ಹೋಗುವ. ಬಳಿಕ ಕೈಲಾಸ ಕೈದವನ ಪುರಗರನು ನಿಲಯದೊಳಗಿಲ್ಲದಿರಿ. ಹಾಗೆಂದು ಕೈಲಾಸಕ್ಕೆ ಬಂದೆವು ಅಂತಾದ್ರೆ ಸದಾಶಿವ ಕಾಣುತ್ತಾ ಇಲ್ಲವಲ್ಲ? ಏನು ಮಾಡು? ಏನು ಮಾಡುವುದು? ತಿಳುಗುತ್ತ ಅಶರೀರ ನುಡಿ ಆಹಾ, ಹರಿಗರ ಋತುಹಿನಾದ್ರಿಯೊಳಗಿರ್ಪ ಹದನವ ಕೇಳಿಸಿಕೊಂಡೆಯ? ಹೌದು. ಅಂಬರವಾಣಿ ಹರಿಹರರೀರ್ವರು ತುಹಿನಾದ್ರಿಯ ಚಂದ್ರಕಾಂತ ಶಿಲೆಯಲ್ಲಿದ್ದಾರಂತೆ. ಹಾ. ಅಲ್ಲಿಗೆ ಹೋಗು ನಡೆಯುವ. ಹೋಗು. ಜಯ 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 ಜಯ. ಹರಿಗರ ಪದಕ್ಕೆ ರಕ್ಷಿಸಗಲ ಮಹಿಷಾಸುರನ ಉಪಕರ ತರಗರಿಸುತ್ತಿಗೆ ನೀವೇ ಕೋರೆವುದೆನಲು ಪದಕರಗಿ ಹೇಳಿ ಹೇಳಿ. ದೇವ, ನನ್ನಿಂದ ವರವನ್ನು ಪಡೆದ ಮಹಿಷನೆನ್ನುವ ದಾನವ ದಿವಲೋಕವನ್ನು ಸೇರಿ ಇಂದ್ರಾದಿಸು ಮನಸ್ಸನ್ನು ಯುದ್ಧದಲ್ಲಿ ಸೋಲಿಸಿ ಅಧಿಕಾರ ಸ್ಥಾಪನೆ ಮಾಡಿಕೊಂಡಿದ್ದಾನೆ. ಮೂರು ಲೋಕವನ್ನೇ ತನ್ನ ಅಂಕಿತದಲ್ಲಿರಿಸಿಕೊಂಡು ಪಂಚಮಹಾಪಾತಕಗಳನ್ನೇ ಎಸಗುತ್ತಾ ಲೋಕಗಳಾಗಿದ್ದಾನೆ. ಅವನ ಕಾಯದ ಕಸುವನ್ನಡಗಿ ಲೋಕಕ್ಕೆ ನೆಮ್ಮದಿಯನ್ನು ಮಹಿಷನ ವಧೆಗೋಸ್ಕರವಾಗಿ ನನ್ನೊಳಗಿರುವಂತಹ ವೈಷ್ಣವ ತೇಜಸ್ಸನ್ನೇ ದುರುಳ ಮಹಿಷನ ವಧೆಗಾಗಿ ನನ್ನಲ್ಲಿರುವಂತಹ ದಿವ್ಯ ತೇಜಸ್ಸನ್ನು ಹೊರಗಿಟ್ಟಿದ್ದೇವೆ. ವೈಷವದೆಗೆ ಬ್ರಹ್ಮ ತೇಜಸ್ಸು ದುಷ್ಟನ ವಧೆಗಾಗಿ ದೇವತೆಗಳ ಸಕಲ ತೇಜಸ್ಸನ್ನೇ ಹೊರ ಹೆಣಗಿದೆ. ಮೂರು ಮೂರ್ತಿಗಳ ಮುಖದಿಂದ ಮುರುಡಿಗ ತೇಜ ಚಾರು ದಿಕ್ಪಾಲಕರ ತೇಜ ಒಂದಾಗುತ್ತಲಿ ನಾರಿಯಾಗದಿ ತಾಳಿ ತಲೆಗಿಳಿಯೇ ಸುರರು ಜಯ ಜಯವೆಂದು ನುತಿಗೈದರು.
ನಾವು ಮರಿಗುಂಬೆವು ಕರುಣಿಸು ಅಭಯವ ದೇವಿ ಹೇ ಪಾವನ ಚರಿಗೆ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಜಯ ಜಯ ಎಳಿರೆ ಬೇಡಬಾರದೆ ಬಂದ ಕಷ್ಟವ ಕೇಳಿ ಕೊಂಬೆ ನಾರಾಯಣ ಬ್ರಹ್ಮ ಮಹೇಶ್ವರ ಇಂದ್ರಾದಿ ಸುಮನಸರೇ ಜಗನ್ಮಾತೆ ಏಳಿರಿ ಎದ್ದೇಳಿರಿ ಸಸ್ಥೈರ್ಯವನ್ನು ತಾಳಿರಿ ಅಪ್ರಮೇಯಳು ಸ್ವಪ್ರಕಾಶಳು ಇಚ್ಛಾಶಕ್ತಿ ಸಂಯುಕ್ತಳಾದಂತ ನನ್ನನ್ನು ನೀವೆಲ್ಲವರು ಒಂದಾಗಿ ಏಕೋ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರ ಮಕ್ಕಳೇ ನವದರಾಗಿದ್ದೀರಿ ಅನುಕಂಪಿಸುತ್ತಾ ಇದೆ ಕಣ್ಣೀರು ಸುರಿಯುತ್ತಾ ಇದೆ ಕಷ್ಟ ಬಂತೆ ಯಾರಿಂದ ಬಂದ ಕಷ್ಟ ಯೋಗಿ ಬವಣೆ ನಿರ್ಭೀತಿಯಿಂದ ತಿಳಿಸಿರಿ ಮಾತೆಲಾಲಿಸು ಕಳ್ಳ ಮಗಿಷನು ನಿಂದಿಗ ವರದ ಬಲದಲ್ಲಿ ಸುರವಾದವೆಲ್ಲವ ದಿಸೆಗೆಟ್ಟಿಸಿ ನಿರ್ಭೀತಿಯಿಂದ ಜಗನ್ಮಾತೆ ನಾರಾಯಣ ಮಾಲಿನಿಯ ಕಂದನಾದಂತಹ ಮಹಿಷಾನಾಮಕನು ಅದನನ್ನು ಭಜನೆಯ ಮೂಲಕವಾಗಿ ಮೆಚ್ಚಿಸಿ ಬಹುವಿಧವಾದಂತಹ ವರಗಳನ್ನು ಪಡೆದುಕೊಂಡು ಲೋಕ ಮೂರರಲ್ಲಿ ಪ್ರಭುತ್ವದ ಧ್ವಜವನ್ನು ಸ್ಥಾಪಿಸ ಹೊರಟ ಅಧರ್ಮದ ನಡೆಯಿಂದಲಾಗಿ ತನ್ನನ್ನು ತಾನು ತೊಡಗಿಸಿಕೊಂಡ ಕಾಲಕ್ಕೆ ಶಂಕದುರ್ಗಾದಿಗಳು ಅವನಿಗೆ ಬಲಬೆಂಬಲವನ್ನು ನೀಡಿದರು. ಅವರ ಈ ಅಧರ್ಮದ ನಡೆಯಿಂದ ಸುಮನಸರೆಲ್ಲರೂ ಕೂಡ ಕಂಗೆಟ್ಟಿದ್ದಾರೆ. ಗೋವಿಪ್ರರು ಕಣ್ಣೀರಿಡುತ್ತಾ ಇದ್ದಾರೆ. ಮಾನಿನಿಯರಿಗೆ ಸಂಕಟ ಉಂಟಾಗಿದೆ. ನಾವೆಲ್ಲರೂ ಭೀತರಾಗಿದ್ದೇವೆ. ಫಲನಾದರೂ ನಿರ್ಭೀತನಾಗಿದ್ದಾನೆ. ಲೋಕ ಕಂಟಕನಾಗಿರೋ ಮಹಿಷನನ್ನು ವಧಿಸಿ ಲೋಕಕ್ಷೇಮವನ್ನು ಸುರರನ್ನು ಸೋಲಿಸಿ ನೆರೆ ಪಂಚದಿಂದಲಿ ನೆರೆ ಮೊನ್ನೆ ಖಳನಗರಿ ವಿಧಿಯ ಹೊರವನ್ನೇ ಮಾಧ್ಯಮವಾಗಿರಿಸಿಕೊಂಡು ದುಷ್ಟರು ಅನ್ಯಾಯವೆಸಗುತ್ತಿರುವರೇ ಭೀತಿಯನ್ನು ಬಿಡಿರಿ. ನಾಳೆ ಪ್ರತ್ಯಕ್ಷಳಾದ ಬಳಿಕ ದುಷ್ಟರ ಭಯವೇ. ಇನ್ನು ಕೆಲವು ದಿನಗಳಲ್ಲಿ ದುರುಳ ಮಹೇಶನನ್ನು ಮತ್ತು ಆತನನ್ನು ಚರದ ಕೆಟ್ಟರ ಕಾಲಾವಧಿ ಧರ್ಮ ಸ್ಥಾಪನೆ ಮಾಡುತ್ತೇನೆ. ಹೆದರದಿರಿ, ಭಯಗೊಳ್ಳದಿರಿ, ಭಯಸ್ಥರಾಗಿರಿ. ಏನಲು ಜಯ ಜಯವೆಂದು ಸಕಲರು ಮಣಿಯಲಾಗಿ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನವ ಅರ್ಪಿಸಲು ಜಯ 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 ಅಜ ಭವ ಸುರಪ ಮುಖ್ಯರೇ, ನಾವೆಲ್ಲರೂ ಒಂದಾಗಿ ನಮ್ಮಲ್ಲಿರುವಂತಹ ಅಂತಃಶಕ್ತಿಯನ್ನು ಹೊರಗೆಡಹಿದ ಕಾಲಕ್ಕೆ ಅದೆಲ್ಲವೂ ನಭೋಮಂಡಲದಲ್ಲಿ
ಮಂಡಲದಲ್ಲಿ ತಾನೊಂದಾಗಿ ಸೃಷ್ಟಿಗಿಳಿದು ಬಂದು ಮನ ತುಷ್ಟಿ ಕೊಡುವಂತಹ ಮಾತನ್ನಾಡಿದ್ದಾನೆ. ಅದೋ ವಿಶ್ವಕರ್ಮನೇ ಆಗಮಿಸಿ ಘನತರವಾದ ವಸನ ಭೂಷಣಗಳನ್ನು ನೀಡಿ ನಮಸ್ಕರಿಸಿದ್ದಾನೆ. ನಿಜ ನಿಜ. ಸಕಲ ದೇವ ಸಂತತಿಗಳು ಸರ್ವ ರೀತಿಯ ಸೇವೆಯಲ್ಲಿ ತೊಡಗಿಸಿಕೊಂಡಂತಹ ಈ ಪುಣ್ಯ ಹೊತ್ತು ಕೂಡನಾಶಕ್ಕಾಗಿ ಹೊರಟಂತಹ ನಮ್ಮವ್ವನಿಗೆ ನಮ್ಮ ಕೈದುಗಳನ್ನೇ ಸಮರ್ಪಿಸಿ ಕೃತಾರ್ಥರಾಗೋಣವಾಗದೆ ವನಜನಾಭನು ಕರದ ಚಕ್ರವಾ ಇದೋ ಶ್ರೀಚಕ್ರವಮ್ಮ ತ್ರಿನಯನಾಗ ತ್ರಿಶೂಲವನು ಸಗ ಇದು ತ್ರಿಶೂಲವಮ್ಮ. ಕನಕಗತನು ಬ್ರಹ್ಮದಂಡವನಿದ್ದು ಬ್ರಹ್ಮದಂಡವಮ್ಮ ವಿನಯದಿಂದಲಿ ಸುರಪ ಕುಲಿಶವ ಅನಿಮಿಷರು ಶಕ್ತಿಯಾಯುಧಂಗಳ ಮಣಿದು ಮಾತೆಯ ಪದಕೆರಗಿ ನುತಿಸಿದರು ಭಯತಿ ಅಮ್ಮ ಜಯ 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 ಅನಿಮಿಷ ರಾಜ್ಯರೇ ಮಹದಿ ಮೇರು ನಿಲಯ ಮಂದಾರ ಕುಸುಮ ಪ್ರಿಯ ಎನ್ನುವ ಹಾಗೆ ಸಕಲರು ನುತಿಸುವಂತಹ ಈ ಸುಘಳಿಗೆ ಕೂಡನಾಶಕ್ಕಾಗಿ ಅಷ್ಟಾಯುಧಪಾಣಿಯಾಗಿ ಹೊರಟಂತಹ ನಮ್ಮವ್ವನಿಗೆ ವಾಹನವಾಗಲು ಪರ್ವತರಾಜನೇ ಮೃಗರಾಜನಾಗಿ ಆಗಮಿಸುತ್ತೇನೆ ಅಂತ ಹೇಳಿದ್ದಾನಲ್ಲ, ಬರಬೇಕಿತ್ತಲ್ಲ ಇಷ್ಟೊತ್ತಿಗೆ.
ಕುದುರೆಯನ್ನು ಏರಿಕೊಂಡು ಈ ಕಡೆ ಬರ್ತಾ ಇದ್ದೆ. ಬಂದಿದ್ದೇನೆ. ಯಾಕೆ ಬಂದೆ? ಯಾಕೆ ನನ್ನ ವರಾಜ? ಬಂದಿದ್ದೇನೆ. ಈ ರೀತಿಯಾಗಿ ಗಟ್ಟಿಸುತ್ತಾ ಮುಂದರಿಯಬೇಕಾದರೆ ನನಗೆ ಮತ್ತು ನಿನಗೆ ಪೂರ್ವೋದ್ದೇಶ ಏನಿದೆ? ಸರಿ ಸರಿ. ನನಗೆ ಏನಲ್ಲ? ನಿನ್ನ ಕರ್ಮದಂತೆ ಸಾಮಾನ್ಯದ ಏನು ಮಾನನೀಯ ಜಾತ ಮಹೇಶ. ನಿನ್ನ ರಕ್ತವನ್ನ ಕುಡಿತಾನೆ. ನೆತ್ತಿಯಲ್ಲಿ ಕೋಡ್ಗಳನ್ನು ಹೊತ್ತ ಮಾತ್ರಕ್ಕೆ ಮೂರು ಲೋಕವನ್ನು ಸ್ವಾಧೀನವಾಗಿ ಭಾವಿಸಿಕೊಂಡು ಈ ಜಗತ್ತನ್ನು ನಿಯಂತ್ರಿಸುವುದಕ್ಕೆ ಬೇಕಾಗಿ ಬೇರೊಂದು ಶಕ್ತಿ ಇದೆ ಎಂಬುದು ಜ್ಞಾಪಕದಲ್ಲಿ ನಿನ್ನ ವಿಚಾರವಾಗಿ ಅರಿತೇ ಬಂದವಳು. ವಿಧಿಯಿಂದ ವರವನ್ನು ಪಡೆದೆಯಾ? ಹೌದು. ಮೂರು ಲೋಕಗಳನ್ನು ಸ್ವಾಧೀನಪಡಿಸಿದೆಯಾ? ನಿಜ. ಸಜ್ಜನರನ್ನು ಪೊರೆಯುವುದಕ್ಕೆ ಬೇಕಾಗಿ ನಿನ್ನನ್ನು ಪೊರೆಯುವುದಕ್ಕೆ ಬೇಕಾಗಿ ಬ್ರಹ್ಮಾಂಡ ನಾಯಕನಂತ ನಾನೇ ಮೃಗವಾಹಿನಿಯಾಗಿ ಬರಬೇಕಾಯ್ತು. ಏನಾಗ್ಬೇಕು? ಸಾರಿ ಹೇಳುತ್ತಾ ಇದ್ದೇನೆ. ಯಾವುದು? ಸುರ ಸಂಪದವನ್ನು ದೇವತೆಗಳಿಗೆ ಒಪ್ಪಿಸಿ ಶರಣಾಗು. ಶರಣಾಗುವನಲ್ಲ. ಸೂರನ ಪಕ್ಷವನ್ನು ಸೇರ್ಕೊಂಡು ಬಂದೆಯಾ? ಬದುಕು ಆಸೆ ಇದ್ದಾರೆ. ಆಯ್ತು, ಕೆಲಸವನ್ನು ಕಾಡಿಕೊಳ್ಳಿ. ಮೂರು ಲೋಕಾಧೀಶನಾಗಿದ್ದೇನೆ. ಸಿಂಹಾಸನವನ್ನು ಏರುವಾಗ
ಶಕ್ತಿ ಹಾ. ಅಯ್ಯೋ ನಿಜ ಹಾ. ಅಷ್ಟಭುಜ ಕೈ ಕತ್ತರಿಸಿ ಬಿಡ್ತೇನೆ. ನಿನ್ನ ಪಾಲಿಗೆ ಪ್ರತ್ಯಕ್ಷ. ಸುರಪ ಭಯ ನಿನಗೆಲ್ಲ ಮುಂದಕ್ಕೆ ಹರುಷದಲ್ಲಿ ರಾಘವ ಪಾಲಿಸು ಮರೆಯ ನಿರ್ಣಯ ಚರಣವನು ನೀ ನಿರತ ಮನದಿ ಸುರಪ ಹೆದರದಿರು ಧೈರ್ಯಸ್ಥನಾಗು ಮಹಿಷಮ ತಾತನ ಅನುಚರಾದ ಕೆಟ್ಟ ವೇಳೆ ನನ್ನ ಭೀಕರ ರೂಪವನ್ನು ಕಂಡಂತ ನೀವುಗಳು ಭಯಗೊಂಡು ಬೇರೆ ದಾರಿಯನ್ನೇ ಕಾಣದೆ ಭಕ್ತಿಯನ್ನೇ ಮುಂದಿರಿಸಿದ್ದೀರಾ. ಇದು ಶಾಂತಳಾದೆ 9 ದಿನಗಳಲ್ಲಿ 9 ರೂಪಗಳನ್ನು ಧಾರಣೆ ಮಾಡಿಕೊಂಡು ಆ ದುಷ್ಟರ ಜೊತೆಲಿ ಹೋರಾಟವನ್ನು ನಡೆಸಿದಾಕೆ ನಾನು 10ನೇ ದಿನವಾದ ಇಂದಿನ ದಿನ ನಮ್ಮ ಪಾಲಿಗೆ ವಿಜಯವೂ ಲಭಿಸಿದೆ. ಆ 9 ದಿನಗಳ ನವರಾತ್ರಿ ಎಂಬುದಾಗಿಯೂ 10ನೇ ದಿನವಾದ ಇಂದಿನ ದಿನವನ್ನು ವಿಜಯದಶಮಿ ಎಂಬುದಾಗಿಯೂ 3 ಲೋಕಗಳಲ್ಲಿ ಆಚರಿಸಿಕೊಂಡು ಬರಲಿ. ಯಾವಾತ ಶ್ರದ್ಧಾ ಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾನೋ ಅವನ ಮನದ ಇಷ್ಟಾರ್ಥವನ್ನು ನೆರವೇರಿಸಿಕೊಡುತ್ತೇನೆ. ಇನ್ನು ಮುಂದಕ್ಕೆ ದುಷ್ಟರ ಭೀತಿ ನಿನ್ನ ಪಾಲಿಗಿಲ್ಲ. ಮರಳಿ ಜೀವ ಭೂಮಿಯನ್ನು ನಿನಗೆ ಅನುಗ್ರಹಿಸಿದ್ದೇನೆ. ಆನಂದದಿಂದ ಆಳ್ವಿಕೆಯನ್ನು ಮಾಡುತ್ತಾ ಬಾರಯ್ಯ ತಾಯೇ ಕಂದ. ಇನ್ನು ಮುಂದೆ ದುಷ್ಟರಿಂದ ಕಷ್ಟ ದುಷ್ಟರಿಂದ ಕಷ್ಟ
ಯೋಚಿಸಬೇಡ, ಚಿಂತಿಸಬೇಡ. ಈ ಸಮಯದಲ್ಲಿ ವಿಶ್ರಾಂತಿಗೆ ಬೇಕಾಗಿತ್ತು. ಹಿನಗಿರಿಯನ್ನೇ ಸೇರೋಳಿದ್ದೇನೆ. ಒಂದು ವೇಳೆ ನಿನ್ನ ಪಾಲಿಗೆ ಕಷ್ಟ ಬಂತು ಎಂದಾದರೆ ನೇರವಾಗಿತ್ತು ಹಿನಗಿರಿಯನ್ನೇ ಸೇರು. ಅನನ್ಯವಾದ ಭಕ್ತಿಯ ಮುಖೇನವಾಗಿ ನನ್ನನ್ನು ಪ್ರಸನ್ನೀಕರಿಸು. ಉಳಿದು ನಿಮಗೊದಗಿದ ಕಷ್ಟವನ್ನು ನಾನೇ ಬಗೆಹರಿಸಿಕೊಡುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ಶೋಣಿದ ನಾಡುತ್ತಲಿದ್ದ ಶುಭದ ವಿಭವದಿ ಶೋಣಿತಾಪುರಕ್ಕೆ ಯಾರೆಂದು ಬಲ್ಲಿರಿ? ಶುಂಭನಿ ಶುಂಭನಿ ನಾವೇ ಸರಿ. ಓಲಗ ವಿಟ್ಟು ಅನೇಕವಿದೆ, ಆಲಿಸಬೇಕಯ್ಯ. ಶುಂಭದಾನವ
ಬ್ರಹ್ಮರಲ್ಲಿ ಒಬ್ಬರಾದಂತಹ ಕಶ್ಯಪ ಬ್ರಹ್ಮರಿಗೆ 13 ಮಂದಿ ಪತ್ನಿಯರಲ್ಲಿ ಧನುದೇವಿಯಲ್ಲಿ ನಮ್ಮಿಬ್ಬರ ಜನನವಾಯಿತು. ನಿಜ. ಬಾಲ್ಯದಲ್ಲಿಯೇ ಗುರುಗಳಾದಂತಹ ಶುಕ್ರಾಚಾರ್ಯರಿಂದ ಬೇಕಾದಂತಹ ವಿದ್ಯೆಗಳನ್ನು ಕಲಿತುಕೊಂಡ ನಾವು ಪ್ರಾಯ ಪ್ರಬುದ್ಧರಾದವಾಗ ಶೋಣಿತಾಪುರದ ಪಟ್ಟವನ್ನೇರಿ ವಿಜೃಂಭಿಸುತ್ತಾ ಇದ್ದೇವೆ. ವರ್ತಮಾನ ಕಾಲದಲ್ಲಿ ಅನುಜನಾದಂತಹ ನಿನ್ನನ್ನು ಜೊತೆ ಸೇರಿಸಿಕೊಂಡು ಶೋಣಿತಾಪುರದ ಜನಪದವನ್ನು ಪರಿಪಾಲಿಸುತ್ತಾ ಬಂದಿದ್ದೇನೆ. ತಾಯಿಯ ಆಸೆಯನ್ನು ಈಡೇರಿಸುವುದಕ್ಕೋಸ್ಕರವಾಗಿ ಘೋರವಾದಂತಹ ಕಾಂತಾರವನ್ನು ಸೇರಿಕೊಂಡ ನಾವು ವಿಧಾತನನ್ನು ಕುರಿತು ತಪಸ್ಸನ್ನಾಚರಿಸಿ ಆತನಿಂದ ಬೇಕಾದಂತಹ ವರಪ್ರಸಾದವನ್ನು ಪಡೆದುಕೊಂಡವರಿದ್ದೇವೆ. ವರ ಪಡೆದಂತಹ ನಾವು ಲೋಕ ದಿಗ್ವಿಜಯನ್ನು ಕೈಗೊಳ್ಳುವುದಕ್ಕಾಗಿ ಮುಂದಾದೆವು. ಗೋಪಾಲಕರ ಅಧಿಕಾರವನ್ನು ವಹಿಸಿಕೊಂಡವರಿದ್ದೇವೆ. ತದನಂತರ ಸೇರಿಕೊಂಡದ್ದು ಪಾತಾಳ ಲೋಕವನ್ನು. ಪಾತಾಳದಲ್ಲಿ ಅಲ್ಲಿಯೂ ಅಧಿಕಾರವನ್ನು ಪ್ರಾಪ್ತಿಸಿಕೊಂಡವರಿದ್ದೇವೆ. ಈ ಹೊತ್ತಿನಲ್ಲಿ 2 ಲೋಕ ನಮ್ಮ ಸ್ವಾಧೀನವಾಗಿದೆ. ಜೀವನದಲ್ಲಿ ಸಾಧನೆಯ ಶಿಖರವನ್ನೇರಬೇಕು ಎನ್ನುವಂತಹ ಉದ್ದೇಶದಿಂದ ದಿಗ್ವಿಜಯವನ್ನೇ ಕೈಗೊಂಡವರು ನಾವು 2 ಲೋಕಗಳನ್ನು ವಶಪಡಿಸಿಕೊಂಡೆವು. ಮುಂದೆ ಇರುವುದು 4 ಲೋಕ. ನೇರವಾಗಿ 4 ಲೋಕವನ್ನ ಪ್ರವೇಶ ಮಾಡಿ ಕೊಡುವಪ್ಪಣೆ ಅಸುರ ಸೇನೆಯನ್ನು ನೆರಹಿಕೊಂಡು ಯಾರೋಣ 4 ಶುಂಭರು ಬಂದಿದೆ. ಒಳ್ಳೆ ಮಾತಿನಲ್ಲಿ ಲೋಕವನ್ನು ಬಿಟ್ಟು ಕೊಟ್ಟರಳೆ. ಇಲ್ಲ ಅಂತಾದ್ರೆ ಇಲ್ಲದಿದ್ರೆ Johnny
ಆಯುಧವನ್ನು ಜಳಬಿಸುತ್ತಾ ರಣಾಂಗಣವನ್ನು ಪ್ರವೇಶ ಮಾಡಿದವ ನೀನು ನೋಡಿದೆಯಾ ನಿನ್ನವರಾದಂತಹ ದೇವತೆಗಳೆಲ್ಲ ರಣಕಣದಿಂದ ಪರಾರಿಯಾಗುತ್ತಾ ಇದ್ದಾರೆ. ಆ ಗತಿ ಬೇಕೋ ಸುರಪೀಠವನ್ನು ಒಪ್ಪಿಸುವೆ. ಸ್ವಲ್ಪ ಆಲೋಚನೆ ಮಾಡು. ನಿನ್ನಿಂದ ಹಿಂದಕ್ಕೆ ಬಂದವರೆಲ್ಲರೂ ಸ್ವರ್ಗಲೋಕಕ್ಕೆ ದಾಳಿಯನ್ನು ಕೊಟ್ಟವರಿದ್ದಾರೆ. ಬಿಡು. ಎಲ್ಲರೂ ಅಳಿದು ಹೋದವರಿದ್ದಾರೆ. ನೀನು ಸ್ವರ್ಗಕ್ಕೆ ಬಂದಿದ್ದೀಯಂದಾದ ಮೇಲೆ ನನ್ನ ಕೈಯಿಂದ ಪೆಟ್ಟು ತಿನ್ನುವುದು ಖಚಿತ. ಇದು ಹೇಳ್ತಾ ಇದ್ದೇನೆ. ಸ್ವರ್ಗದ ಪೀಠವನ್ನು ಬಯಸಿ ಬಂದೆ ಅಂತಾದ್ರೆ ನಿನಗೆ ಉಳಿಗಾಲವಿಲ್ಲ. ದೇವನವರ ಪ್ರಭಾವ ಎಲ್ಲಿಯವರೆಗೂ ಉಂಟೆಂಬುದನ್ನು ಶಜಗಕ್ಕೆ ಅಧಿಕಾರಿ ಮಾನುವುದಕ್ಕೆ ಹೊರನ ತಂಗುರ ಹೊಯ್ಸಿ ಸುರವಾದವ ಆದಿತ್ಯಕ್ಕೆ ಮಹಾಪ್ರಭುಗಳಿಗೆ ಮೂರು ಲೋಕದ ಒಡೆಯನಿಗೆ ಚಾರು ಚತುರ್ದಶ ಭುವನ ತಲ್ಲನ ಶುಂಭನಿಗೆ ಜಯವಾಗಲಿ, ಶುಭವಾಗಲಿ, ಮಾಡಿದೆಯಾ ಸೇರಿರುವಂತಹ ಸುರವೀರರೆಲ್ಲರೂ ಶುಂಭಾಸುರನಿಗೆ ಜಯವಾಗಲಿ ಜಯವಾಗಲಿ ಎನ್ನುವಂತಹ ವಿಜಯ ಘೋಷವನ್ನು ಹಾಕುತ್ತಾ ಇದ್ದಾರೆ. ಮನಸ್ಸಿಗೆ ಸಂತೋಷವಾಗುತ್ತಾ ಇದೆ. ಕೆಲವರು ಸ್ವರ್ಗಲೋಕದಲ್ಲಿ, ಇನ್ನು ಕೆಲವರು ಭೂಲೋಕದಲ್ಲಿ, ಮಿಕ್ಕುಳಿದವರನ್ನೆಲ್ಲ ಸೇರಿಕೊಂಡು ಪಾತಾಳ ಭೂಲೋಕ ಇತ್ಯಾದಿಗಳನ್ನು ಸೇರೋಣ, ವಿಜಯೋತ್ಸವವನ್ನು ಆಚರಿಸೋಣ. ಶುಂಭಾಸುರ ಸುರರನ್ನು ಸೋಲಿಸಿ ಮೆರೆಯುತ್ತಲಿರಲು ಆದಿನದಿಯೇ ಪುರುಭೂತನಾಕ್ಷಣ ಒಡನೆ ನೇಮವಗೊಂಡು ಚರಿಸಿದನು ಗಿರಿಕಾನನದಿ. ಏನ ಮಾಡಲಿ ಶುಂಭನಿಶುಮನಲ್ಲಿ ಕಾಳಗವನ್ನು ಕೊಟ್ಟೆ, ಪರಿಣಾಮ ಸೋಲಾಗಿ ಹೋಯಿತಲ್ಲ. ಮತ್ತೆ ನನ್ನ ಪಾಲಿಗೆ ಸೋಲಾಗಿದೆ. ಕಷ್ಟ ಬಂದಾಗ ಏನು ಮಾಡುವುದು ಅರ್ಥ ಆಗುವುದಿಲ್ಲ. ಆಹಾ, ಆವತ್ತು ಆದಿಮಾಯೆ ಹೇಳಿದಂತಹ ಮಾತು, ಕಷ್ಟ ಬಂದಾಗ ಇಷ್ಟದಿಂದ ತುಹಿನಗಿರಿಗೆ ಬಂದು ಇಷ್ಟದಿಂದ ಬಯಸಿ ಎನ್ನುವ ಹಾಗೆ ತಡ ಮಾಡುವುದು ಯಾಕೆ? ತುಹಿನಗಿರಿಯನ್ನು ಸೇರ್ತೇನೆ. ಪೂಜಿಸಿದನು ಮಾಯೆಯ ನಿರ್ಜರರಿಗೆ, ಪೂಜಿಸಿದನು ಮಾಯೆಯ ರಾಜರಾಜೇಶ್ವರಿಯ ಜನನ ಸರೋಜನುಪಮ ಭಕ್ತಿಯು ದಿವರಾಜ ನವವಿಧ ಭಕ್ತಿಯಿಂದಲೇ ಪೂಜಿಸಿದನು 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 ಮಾಯೆಯ. ಆದ್ಯಂತರಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ, ಯೋಗ ಜಯ ಯೋಗ ಸಂಭೂತೆ ಮಹಾದೇವಿ ನಮೋಸ್ತುತೆ. ರಕ್ಷಿಸಬೇಕಮ್ಮ, ಜಯ 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 ಜಯ. ಏಳಯ್ಯ ಸುರಪಾಲ ಗೋಳು ಕುಟ್ಟುವುದೇಕೆ, ಕೂಳ ಮಗಿಷ ನಿಮ್ಮನೆ ಸೋಲಿಸಿ ನಾಗವ ಆಳುತ್ತಲಿರಲು ಕಾಲನಾಲಯಕ್ಕೆ ಅಟ್ಟಿದೇನು ಎಳೆಯ ಸುರಬಾ.
ದೇವಲೋಕದ ಪೀಠವನ್ನು ಸ್ಥಿರಗೊಳಿಸಿದಾಕೆ ನಾನು. ಆದರೆ ಇಂದಿನ ದಿನ ಸುಮನಸರನ್ನೆಲ್ಲ ಜೊತೆ ಸೇರಿಸಿಕೊಂಡು ತುಹಿನಗಿರಿಯನ್ನೇ ಸೇರಿ ಪ್ರಾಂಜಲವಾದ ಭಕ್ತಿಯ ಮುಖೇನವಾಗಿ ನನ್ನನ್ನು ಪ್ರಸನ್ನೀಕರಿಸಿಕೊಂಡಿದ್ದೀಯ. ಒಲಿದು ನಿನ್ನ ಮುಖವನ್ನು ಅವಲೋಕಿಸಿದೆ ಎಂದಾದ್ರೆ ಕಷ್ಟ ಬಂದಿದೆ ಎಂಬುದಾಗಿ ಸ್ಪಷ್ಟ. ಯಾರಿಂದ ಯಾವ ರೀತಿಯಲ್ಲಿ ಬಿತ್ತರಿಸಯ್ಯ ಜನನಿ ಕೇಳಿ ನಗದನುಜ ಮಹಿಷನಿಗಿಂತ ಘನಪರಾಕ್ರಮಿ ಶುಂಭನು ಅನುಪರದೊಳು ಸುರರನು ಸೋಲಿಸುತ್ತ ನಾಕವನ್ನು ಪಾಲಿಪ ಕಳ್ಳನು ಜನನಿ. ನನಗೆ ಬಂದಂತಹ ಕಷ್ಟವನ್ನು ಯಾವ ರೀತಿ ಹೇಳಿಕೊಳ್ಳಲಿ ಎಂಬುದು ಅರ್ಥ ಆಗುತ್ತಿಲ್ಲ ತಾಯಿ. ಏನಾಯಿತಯ್ಯ? ನೀನೇ ದುಷ್ಟನಾದಂತಹ ಮಹಿಷದಾನವನ್ನು ಒದಗಿಸಿಕೊಟ್ಟವಳು. ನಿಜ. ಆ ಬಳಿಕ ಸ್ವರ್ಗವನ್ನು ನನಗೆ ಪುನರಪಿ ಒದಗಿಸಿಕೊಟ್ಟವಳು. ಹೌದು. ಆದರೆ ಈ ಹೊತ್ತು ಆಗಲ್ವಮ್ಮ. ಬದಲಾಗಿ ಶೋಣಿತಾಪುರವನ್ನು ಆಳುವಂತಹ ಶುಂಭನೆನ್ನುವಂತಹ ದಾನವರು ನಾಕಕ್ಕೆ ದಾಳಿಯನ್ನು ಮಾಡಿದರಮ್ಮ. ಆ ಬಳಿಕ ಕಾಳಗವನ್ನು ಕೊಟ್ಟೆವು. ಪರಿಣಾಮದಿಂದ ಸೋಲಾಗಿ ಹೋಯಿತಮ್ಮ. ನಿಮ್ಮ ಪಾಲಿಗೆ ಸೋಲವಾಯಿತೆ. ದುಷ್ಟನಾಗಿರುವಂತಹ ಮಹಿಷನಿಗಿಂತ ಅಧಿಕ ಪರಾಕ್ರಮವನ್ನು ಹೊಂದಿದವರವರಮ್ಮ. ಸರಿ. ದುಷ್ಟರನ್ನು ವಧಿಸಿಕೊಡುವಲ್ಲಿ ನೀನೇ ಏನಾದ್ರೂ ದಾರಿ ತೋರಿಸಬೇಕು. ಇದು ಭಯ. ಕರುಣಿಸುದಲ ಭಯವನ್ನು ನುಡಿದಳು. ಕಿರಿದು ಸಮಯದಿ ಕರಿದು ದೈತ್ಯರ ನೆರವಿಯನು ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ. ಅಲ್ಲಿಯವರೆಗೆ ಮರೆಸಿ ನಿಜವನ್ನು ತೊಗಿನ ಕಿರಿಯುಳ್ಳಗಿರುತ್ತ ನೋಡುವುದೆನ್ನ ಲೀಲೆಯ. ಮರೆಸಿ ನಿಜವನ್ನು ತೊಗಿನ ಕಿರಿಯುಳ್ಳಗಿರುತ್ತ ನೋಡುವುದೆನ್ನ ಲೀಲೆಯ. ಶ್ರೀದೇವಿ ಮಹಾತ್ಮೆಯ ಹರುಷದಿಂದಲಿ ತ್ರಿದಶರಿಗರುಗಿ ಶ್ರೀದೇವಿ ಕರುಣಿಸುತ್ತ ಅಭಯವ ಸುಮನಸರೊಡನೆ ಆಸುರಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತ ಸುರರು ಜನಬಲ ಧನಬಲ ದೈವಬಲವನ್ನೇ ಮೂಲ ಆಧಾರವಾಗಿರಿಸಿಕೊಂಡು ದೇವಲೋಕಕ್ಕೆ ಅಭಿಯೋಗವನ್ನು ನಡೆಸಿದರೆ ಅವರಲ್ಲಿ ಅಗ್ರಗಣ್ಯರಾಗಿ ಮೆರೆದವರು ಶುಂಭ ನಿಶುಂಭಾದಿ ಖಳರು. ಯೋಚಿಸಬೇಡ, ಚಿಂತಿಸಬೇಡ. ಇನ್ನು ಕೆಲವು ದಿನಗಳಲ್ಲಿ ಆ ದುಷ್ಟರನ್ನೆಲ್ಲ ನಷ್ಟಗೊಳಿಸಿ ನಿಮ್ಮ ಪಾಲಿಗೆ ಕ್ಷೇಮ ಒದಗಿಸಿಕೊಡುತ್ತೇನೆ. ಅಷ್ಟರವರೆಗೆ ನಾವೆಲ್ಲಿರ್ಬೇಕಮ್ಮ? ನಿಮ್ಮದಾದಂತ ನಿಜ ವೇಷಗಳನ್ನು ಮರೆಗೊಳಿಸಿ ಮೃಗ ಪಕ್ಷಿಗಳ ರೂಪಗಳನ್ನು ಧಾರಣೆ ಮಾಡಿಕೊಳ್ಳಿ. ನಿಮಗಿರುವುದಕ್ಕೆ ಸೂಕ್ತವಾದ ಕ್ಷೇತ್ರ ಅದೋ ತುಹಿನಗಿರಿ. ಆ ದುಷ್ಟರನ್ನು ವಧಿಸುವಂತ ಚಂದವನ್ನು ಕಣ್ಣು ತುಂಬಿಸಿಕೊಳ್ಳುತ್ತಾ ಶ್ರೀದೇವಿಯ ಲೀಲಾಮೃತವನ್ನು ಕಾಣುವಿರಂತೆ ಹೊಂದಿಕೊಳ್ಳಿ. ಅಳುವ ಸುಮನಸರಿಂದಿ ಧೈರ್ಯವ ತಿಳುಗಿ ಬಳಿಕ ಶಕ್ತಿ ರೂಪಿಣಿ ಖಳರ ಬಳಿಗೈದುದಲೆ ಗೆಲುವಳೆ ಅಸಾಧ್ಯ ಎಂತೆನುತ್ತ ಇನ್ನೇನ ಮಾಡಲಿ ತಿಳಿದಳ ಕ್ಷಣದೊಳಗೆ ಮೋಗದ ಬಲೆಗೆ ಸಿಲುಕಿಸಿ ಧನುಜರೆಲ್ಲರ ಕೊಲ್ಲುವ ಕಾರ್ಯವ ಸುಲಭವೆನುತ್ತಲಿ ತನ್ನ ಮನದೊಳಗೆ ಎಂದು ಯೋಚಿಸಿ ಮಹಮ್ಮಾಯೇ ದೈತ್ಯ ವೃಂದವ ಮೋಗಿಸಿ ತರಿಗೆ ಮೋಗಿಸಿ ತರಿಗೆ ಮೋಗಿಸಿ ತರಿಗೆ
ನವ ಮೋಗಿಸಿ ತರಿಗೆ ಮೋಗಿಸಿ ತರಿಗೆ ಮೋಗಿಸಿ ತರಿಗೆ ಸುಂದರಕಾರ ತಳೆದಂದು ಕೌಶಿಕೆಯಾಗಿ ಸುಂದರಕಾರವ ತಳೆದಂದು ಕೌಶಿಕೆಯಾಗಿ ನಿಂದಳು ಮೆರವ ಕದಂಬ ಬನ ತುಳ್ಳಂದು ಸುಂದರಕಾರ ತಳೆದಂದು ಕೌಶಿಕೆಯಾಗಿ ನಿಂದಳು ಮೆರವ ಕದಂಬ ಬನ ತುಳ್ಳಂದು ಮಹಮಾಯೆ ಎಂದು ಯೋಚಿಸಿ ಮಹಮಾಯೆ ದೈತ್ಯ ವೃಂದವ ಮುಗಿಸಿ ತೈಗೆ ಆ ಮಗಮಾಯೆ ಮಹಮಾಯೆ ಅಳ್ಳುವ ಸುಮನಸರಿಗೆ ಅಭಯದ ವಚನವನಿದ್ದೆ. ಇನ್ನು ಕೆಲವು ದಿನಗಳಲ್ಲಿ ದುಷ್ಟರನ್ನೆಲ್ಲ ನಷ್ಟಗೊಳಿಸಿ ಈ ಧರೆಯಲ್ಲಿ ಧರ್ಮಸ್ಥಾಪನೆ ಮಾಡುತ್ತೇನೆ ಎಂಬುದಾಗಿ. ಹಾಗಂತ ದುಷ್ಟರ ಬಳಿಗೆ ನಾನಾಗಿ ಹೋಗುವುದಲ್ಲ, ಅವರಾಗಿ ನನ್ನ ಬಳಿಗೆ ಬರಬೇಕು ಎಂದಾದರೆ ಶುಂಭನನ್ನೇ ಆಧಾರವಾಗಿರಿಸಿಕೊಂಡು ಅಲ್ಲಲ್ಲಿ ಚದುರಿ ಹೋದಂಥ ದುಷ್ಟರನ್ನು ಒಟ್ಟುಗೂಡಿಸಿ ಅಸುರ ಮೇಧವನ್ನೇ ಕೈಗೊಳ್ಳಬೇಕಾಗಿದೆ. ಈ ಪ್ರಪಂಚದಲ್ಲಿ ಹೆಣ್ಣಿಗೆ ಹೊನ್ನಿಗೆ ಮಣ್ಣಿಗೆ ಮರುಳಾಗದಿರುವವರು ಯಾರೂ ಇಲ್ಲ. ಆದರೆ ಧೂರ್ತ ಶುಂಭನನ್ನು ಆ ನೆಲೆಯಲ್ಲಿ ಗುರುತಿಸುವುದಕ್ಕೆ ಅಸಾಧ್ಯ. ಯಾಕೆ? ಮೂರು ಲೋಕದ ವಿಭು ಎನಿಸಿಕೊಂಡಂತ ಶುಂಭಾಸುರ ಹೊನ್ನಿಗೂ ಮಣ್ಣಿಗೂ ಮರುಳಾಗಲಾರ. ಆಸುರಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತ ದುಷ್ಟ ಹೆಣ್ಣಿನ ಚೆಲುವಿಕೆಗೆ ಗುರಿಯಾಗುವುದು ಸ್ಪಷ್ಟ. ಒದೆ ಉದ್ದೇಶವನ್ನಿರಿಸಿಕೊಂಡು ದುರುಳರನ್ನು ಮರಳುಗೊಳಿಸುವುದಕ್ಕೆ ಬೇಕಾಗಿ ನನ್ನದ್ದಾದಂಥ ದಿವ್ಯವಾದ ರೂಪವನ್ನು ಮರೆಗೊಳಿಸಿದೆ. ಚೆಲುವಿಕೆ ಹೆಣ್ಣಾಗಿ ಕೋಶ ಸಂಭವಿಯಾದಂಥ ನಾನು ಕೌಶಿಕೆ ಎನ್ನುವಂತ ಹೆಸರನ್ನು ಇರಿಸಿಕೊಂಡೆ. ತುಹಿನಾದ್ರೆ ತಪ್ಪಲಲ್ಲಿದ್ದುಕೊಂಡು ದುಷ್ಟರ ವಧಾ ಪ್ರಕರಣದಲ್ಲಿ ನಾನು ಮುಂದುವರಿದೆ ಎಂದಾದರೆ ಈ ಪ್ರಪಂಚ ಕಷ್ಟವನ್ನು ಅನುಭವಿಸಬೇಕಾದೀತು. ದುಷ್ಟರ ವಧಾ ಪ್ರಕರಣದಲ್ಲಿ ಸಾಧು ಸಜ್ಜನರಿಗೆ ಯಾವುದೇ ರೀತಿಯಾದಂಥ ನಷ್ಟ ಬರಬಾರದು ಎನ್ನುವ ನೆಲೆಯನ್ನು ಅರ್ಥವಿಸಿಕೊಂಡವಳಿದ್ದೇನೆ. ಹಾಗಂತ ಯಾವ ವಿಧಾನದಲ್ಲಿ ವಧಿಸೋಣ? ಸರಿ ತುಹಿನಾದ್ರೆ ತಪ್ಪಲಿಗೆ ಸೇರಿದ ಪ್ರದೇಶ ಇದು. ಹಿಮವತ್ ಪರ್ವತ ತ್ಯಾಳವಾದ ಕಂದರ ಪ್ರದೇಶ, ಸೂರ್ಯ ರಶ್ಮಿ ಪ್ರವೇಶಕ್ಕೆ ಅಸಾಧ್ಯವಾದಂತಹ ದಟ್ಟಾರಣ್ಯ. ಅದು ಗಗನ ಚುಂಬಿತವಾಗಿ ಬೆಳೆದು ನಿಂತಿದೆ ಕದಂಬ ವೃಕ್ಷಗಳು. ಇದುವೇ ತಾನೇ ಕದಂಬಾವನ. ಈ ವನದಲ್ಲಿ ದುಷ್ಟರ ವಧಾ ಕಾರ್ಯ ಆಗಲೇಬೇಕು. ಹಾಗಂತ ಹೆಣ್ಣಾದಂತ ನಾನಿಲ್ಲಿದ್ದೇನೆ. ನನ್ನಿರವನ್ನು ತಿಳಿಯುವಷ್ಟು ಸಾಮರ್ಥ್ಯವಂತರಲ್ಲ ದುಷ್ಟರು. ಅಷ್ಟೆಯೋ ನನ್ನದಾದಂಥ ದಿವ್ಯತೆಯನ್ನು ಭವ್ಯತೆಯನ್ನು ಪ್ರಕಟಗೊಳಿಸಬೇಕು ಅಂತ ಆದ್ರೆ ಈ ವನ ಮಧ್ಯದಲ್ಲಿ ನನಗೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದ ಸ್ಥಳ ಬೇಡವೇ? ಎಲ್ಲಿ ಸಂಕಲ್ಪ ಮಾಡಿದ್ದೆ ಸರಿ. ಅಂಬರದಿಂದ ಕುಂಬಿಣಿಗಿಳಿಯುತ್ತಾ ಇದೆ ಬಂಗಾರದ ಉಯ್ಯಾಲೆ. ವಿಶೇಷವಾಗಿ ಶೃಂಗರಿಸಲ್ಪಟ್ಟಂತ ಉಯ್ಯಾಲೆ ಇದು. ನವಮಲ್ಲಿಕ ಪುಷ್ಪಗಳಿಂದ ಅಲಂಕರಿಸಲ್ಪಟ್ಟಿದೆ. ಬಂಗಾರದ ಸರಪಳಿಯಿಂದ ಬಂಧಿಸಲ್ಪಟ್ಟಿದೆ. ನನಗೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದ ಸ್ಥಳ. ಇದನ್ನು ಯೋಚಿಸುತ್ತಿರಂತೆ ಏನದು ಕೇಳಿ ಬರುತ್ತಾ ಇರುವುದು? ದುಷ್ಟರ ಭೀಕರ ಅಟ್ಟಹಾಸ ತಿರುಗಾಟಕ್ಕೆ ಹೊರಟು ನಿಂತಿದ್ದಾರೆ ಎಂಬುದಾಗಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡೆ. ಪರಲಿ ಬಂದಂತ ದುಷ್ಟರನ್ನು ಒಂದೊಂದು ರೂಪದಿಂದ ಒಂದೊಂದು ಆಯುಧದಿಂದ ಈ ಕುಂಬಿನಿಯ ಭಾರವನ್ನು ಇಳಿಸಬೇಕಾದ್ದು ಜಗನ್ಮಾತೆಯಾದಂತ ನನ್ನ ಆದ್ಯ ಕರ್ತವ್ಯ. ಅದಕ್ಕಾಗಿ ನಾನು ಗಂಧವನ್ನು ಮಾರುತ್ತಾ ನಿಗೊಟ್ಟಿದ್ದೇನೆ. ಟಾಟ ಮಾಡದೆ ಕನಕ
ಅಜೇಯವಾದವರ ಸಂಪಾದಿಸಿಕೊಂಡವರು ನಾವು. ಹೌದು. ಬ್ರಹ್ಮಚರ್ಯ, ಮನೋವೇಗ, ಇಷ್ಟೇ ನಮ್ಮ ಸಂಪಾದನೆ. ಕೈಗೆ ಬಂದಾಕ್ಷಣದಲ್ಲಿ ಉಭಯರ ಬಾಹುಗಳಲ್ಲಿ ಶಕ್ತಿ ವಿಚಾರದಕ್ಕೆ ಪ್ರಾರಂಭವಾಯಿತು. ತೋಳ ತೀಟ ತೀರಿಸಿಕೊಳ್ಳುವುದಕ್ಕೆ ಬೇಕಾಗಿ ಕಂಡುಕೊಂಡ ದಾರಿ ದಿಗ್ವಿಜಯ, ಭೂಲೋಕ ಸ್ವಾಧೀನ, ಪಾತಾಳ ಲೋಕ ಸ್ವಾಧೀನ. ಉಳಿದಿ ಹರಾಕ ಯಾರಿದೆವು ತುಂಬಾ ಸುರಾಳಿಕೆ ತುಂಬನೊಬ್ಬ ಕಲಿಯೇ ಬರಲಿ ಮುಂದೆ ಹೋದಾಗ ನಾರದರ ಆಗವಲ್ಲ ಸಂಧಾನ ಬಿಗಿದಪ್ಪಿದ ಯಾರು ಹೇಳಿದ. ಪಾಲಿಸಿದೆವು, ಚೋಣಿಯನ್ನೆಲ್ಲ ಸಂಚರಿಸಿದೆವು. ತಿರುಗಾಟ ಹೆಚ್ಚಾಯ್ತು ತಮ್ಮ.
ಬಾಲು 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 ಮತ್ತ ಚೆಲುವ ಮಾಂಸವ ಶುಂಭಗಿ ವಡೆ ಈ ವಡೆ ಚೆಲುವ ಮಾಂಸವ ಶುಂಭಗಿ ಬಡಿ ಈ ಓಡಿ ನಾಲವೇನು ತೆಗೆದಿರಿಸಿ ನಾಲವೇನು ತೆಗೆದಿರಿಸಿ ತುಹಿನಾದಿಯನ್ನು ಅಡರುತ್ತಲೇ 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 ಆಗ ಆಗ ಒಂದು ತಪ್ಪಿಸಿತು ನಿಲ್ಲು ಒಂದೇ ಪೆಟ್ಟು ಕೊಡ್ತೇನೆ. ಎಲ್ಲಿ ಹೋಯ್ತು? ಎಲ್ಲಿ ಹೋಯ್ತು ಕಣ್ಣಿಗೆ ಕಾಣುವುದೇ ಇಲ್ಲ. ಬೇಡ ಬೇಡ. ರಭಸ ಹೌದು. ಉಂಡಾ? ಅಣ್ಣ! ಬಿಡಬೇಡ ಬಿಡಬೇಡ ಬಿಡಬೇಡ. ಹಿಡಿ 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 ಹೊಡಿ ಹೊಡಿ. ಕಡೆ ಕುಡಿ ಕುಡಿ ನೀನು ಕುಡಿ. ನೀನು ಕುಡಿ ನೀನು ದೊಡ್ಡ ಕುಡಿ. ಇಡೀ ಕಾಡಿ ಕುಡಿ ಕುಡಿ ಕುಡಿ. ಇಬ್ಬರೇ ಕುಡಿಗಳು. ಹಬ್ಬ ಮುಂಡಾ ಹಬ್ಬ ಹಬ್ಬ. ಸಾಕಾಯ್ತು ಪುಣ್ಯಾತ್ಮ. ಯಾರಿಗೆ ಬೇಕು ಹಬ್ಬ ಹೀಗೆ ಬೇಟೆ ಆಡದೆ ಆಡುವುದು ಬಿಡು. ಈ ರೀತಿ ಆದ್ರೆ ಕೆಲವು ದಿವಸಗಳ ಕಾಲ ಹೌದೌದು. ನಮ್ಮ ವರ ಕೂಡ ಉಂಟಲ್ಲ ಮಾಯವಾಗಿ. ಅದು ಹಾಗಲ್ಲ, ಅದು ಸಮಸ್ಯೆ. ಹೀಗೆ ಮೊದಲಿನಿಂದ ಇರುತ್ತಿದ್ರೆ ನಮಗೆ ಏನು ಗೊತ್ತಾಗುತ್ತಿರ್ಲಿಲ್ಲ. ಹೌದು ಯಾವಾಗಲೂ ಅಲ್ವಾ ಹೌದಾ? ನಾವು ದುಡಿಬೇಕು ಅಂತಿಲ್ಲ. ಹೌದೌದು. ಕಾಲು ಕೈ ನಮ್ಮನ್ನು ಕೊಂಡಾಗುತ್ತದೆ. ಬೇಟೆಗಾಗಿ ತೊಡಗಿದ್ದು ನಾವು. ಹೌದು. ಏನು ಕೊಂದೆ ಏನು ತಿಂದೆ? ಭರ್ಜರಿ ಬೇಟೆ. ಈ ದಾರಿಗೆ ಮುಂದೆ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಅಕ್ಕ ಮದ ಗಜಗಳ ಹಿಂಡು ಮಾಡಿದೆ. ಏನು ಮಾಡಿ? ಓಡಿ ಹೋಗಿ ಗಜ ಮಸ್ತಕದಲ್ಲಿ ಹಿಡಿದು ಗರಗರನೆ ಗರಗರನೆ ತಿರುಗಿಸಿ ಕೆಳಗೆ ಒಂದೇ ಬಿಟ್ಟು ನೋಡ್ತೆ 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 ಅಲ್ಲಿ ಅಪ್ಪಾಜಿ 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 ಅಪ್ಪಾಜಿ. ಅದು ಇಲ್ಲಿ ಅಲ್ಲ ಮತ್ತೆ ಇಲ್ಲಿ ಬೇರೆ ಇಲ್ಲಿ ಅಲ್ವಾ? ಇಲ್ಲಿ ಬೇರೆ ಬೇರೆ ರಭಸವಾಗಿ ಹೊಡೆದಂತಹ ಪರಿಣಾಮವಾಗಿ ನೆಲಸವಾಗಿ ಹೋಗಿತ್ತು. ರಕ್ತದ ರಕ್ತ ನದಿಯ ಪಾದಿಯಲ್ಲಿ ಇಳಿತಾ ಇತ್ತು. ಅಂಗೈಯಲ್ಲಿ ಹಿಡಿದು ಘಟ ಘಟನೆ ಕುಡಿದು ಮಾಂಸದ ಮುದ್ದೆ ಮುದ್ದೆ ಬಾಯಿಯೊಳಗೆ ಹಾಕಿದ್ದು ನುಂಗಿದ. ಮತ್ತೆ ಉಳಿದಂತೆ ನೋಡ್ಬೇಕಿತ್ತು. ಏನು? ಒಂದೇ ತರ ಇಷ್ಟೇ ಉದ್ದ ಕೈ ಕಾಲುಗಳ ಎಳುಬು. ಆ ಎಳುಬನ್ನು ದವಡೆ ಎಡೆಗೆ ಸಿಕ್ಕಿಸಿ ಕಟುಕುಟು 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 ಜಗಿದು 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 ಚೂರು ನೆಸಿನಂಗಿದ್ದೇನೆ. ಈಗ ಗೊತ್ತಾಗ್ತದೆ ಏನು ಧರ್ಮಕ್ಕೆ ಸಿಕ್ಕಿದಲ್ವಾ. ಸರಿ ಕುಡ್ದದ್ದು ಸರಿ ತಿಂದದ್ದು. ನನ್ನ ಬೇಟೆ ಹರಿತಾ ಇದು ನಿನಗೇನು ಸಿಕ್ಕಿತ ತಮ್ಮ? ಓ ಈ ಹಾದಿಯನ್ನು ಹಿಡಿದು ಮುಂದೆ ಹೋದ ಕಾಲದಲ್ಲಿ ಕೋಣ ತಮ್ಮ ಕೋಣ ಕೋಣ ನೋಡಿದೆ ನೋಡಿದೆ. ಸುಮ್ಮನೆ ಬಿಡ್ತೇನೆ ಮತ್ತೆ. ಬಿಡುವವ ನೀನಲ್ಲ. ಹೌದೌದು. ನಮಗೆ ಯಾವ್ದಾದ್ರೆ ಹೌದೌದು. ಸಿಕ್ಕಿದ್ರೆ ಆಯ್ತು. ಓಡಿ ಹೋದೆ, ಎರಡು ಕೋಡಲ್ಲಿ ಹಿಡಿದೆ, ಎಳೆದು ತಂದೆ, ಎಳೆದು ಕಟ್ಟಿದೆ. ಕಟ್ಟಿ ಕಟ್ಟಿದೆಯಲ್ಲ ಯಾಕೆ ಯಾಕೆ? ಎಳೆದು ಕಟ್ಟುವಾಗ ಕಟ್ಟಿ ಕಟ್ಟದೇ ಇದ್ರೆ ಮಧ್ಯದಲ್ಲಿ ತಲೆ ಹೊರಟ್ರೆ ಓಡಿ ಹೋದ್ರೆ ನಮಗೆ ಬೇಟೆಯಾಡಿ ಪ್ರಯೋಜನ. ನಾವು ಕಟ್ಟುವಾಗಲೇ ಬಿಚ್ಚದ ಹಾಗೆ ಕಟ್ಟುವವರು ನಾವು. ಹೌದಪ್ಪ. ನಮ್ಮ ಭರ್ಜರಿ ಬೇಟೆ ಏನು ಕೊಡುವುದಿಲ್ಲ. ಇದು ಆಗ್ಲಿಕ್ಕಿಲ್ಲ ಇದಾಗ್ಲಿಕ್ಕಿಲ್ಲ. ನಾಳೆ ಒಂದು ಬೇರೆ ಬೇರೆ ಆಗ್ಬೇಕು. ನಾಳೆ ಒಂದು ವಿಶ್ರಾಂತಿ ಬೇಕು. ಇಲ್ಲಿ ಬಾ, ಇಲ್ಲಿ ಬಾ ನೀನು. ಗಾಳಿ ಹಾಕು, ಬೇಗ ಹಾಕು, ಬೇಗ ಹಾಕು. ಯಾಕೆ ಗಾಳಿ ಹಾಕು. ನನಗೆ ಮತ್ತೆ ಯಾರಿಗೆ? ಏನು ಕೊಡುವುದಿಲ್ಲ. ಏನಾಗಿದೆ ಅಂತ ಬೇಕಲ್ಲ. ಆಯಾಸ ಹೆಚ್ಚಾಯ್ತು. ನಿಜವಾಗಿ ಹೇಳ್ತೇನೆ, ಏನು ಸತ್ಯ ಹೇಳ್ತೇನೆ. ಮೂಗು ಬಾಯಿ ಉಂಟು, 3 ರಂಧ್ರ ಉಂಟು. ಗಾಳಿ ಹೋಗುವುದಕ್ಕೆ ತೆಗೆದುಕೊಳ್ಳುವುದಕ್ಕೆ ಬಿಡುವುದಕ್ಕೆ ಸಾಕಾಗುದಿಲ್ಲ. ಅಷ್ಟು ಆಯಾಸ ಆಗಿದೆ. ಹಾಗಾಗಿ ಗಾಳಿ ಹಾಕಬೇಕು ಅಂತ ನೀನು ಹೇಳುದ. ಅಣ್ಣ ನೀನು ದೊಡ್ಡವಲ್ವಾ, ನೀನು ಮೊದಲು ನನಗೆ ಸ್ವಲ್ಪ ಹಾಕು. ನೀನು ಮೊದಲು ಹಾಕು. ನೀನು ಹಿಡಿಯವಲ್ವಾ, ಮೊದಲು ಹಾಕಬೇಕು ನೀನು. ಅಣ್ಣನಿಂದ ಸೇವೆ ಮಾಡಿಸುವಲ್ಲಿವರೆಗೆ ತಲುಪಿ ಬಿಟ್ಟೆ ಅಲ್ವ ನೀನು? ಇದೊಂದು ಬೇಡ ಬಿಡು, ಬೇಡ. ಇಬ್ಬರಿಗೂ ಆಯಾಸ ಆಗಿದೆ. ಪರಿಹಾರಕ್ಕಾಗಿ ನಮ್ಮವರೇ ಆದಂತ ದೇವತೆಗಳಿದ್ದಾರೆ, ಅವರಿಗೆ ಆಜ್ಞೆ ಮಾಡು. ದೇವತೆಗಳೇ, ದೇವತೆಗಳೇ, ಬನ್ನಿ ಬನ್ನಿ ಬನ್ನಿ. ಬೀಸಿ 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 ಬೀಸಿ. ಏ
ಎಲ್ಲರೂ ಬಂದ್ರೆ ಕಷ್ಟ ಆಗುತ್ತದೆ. ಯಾಕೆ? ಅದರಲ್ಲಿ ಒಬ್ಬ ಬಂದ್ರೆ ಸಾಕು. ಯಾರವ? ವಾಯು. ವಾಯು. ಅವ ಬೀಸಿದ್ರೆ ಸಾಕಾಗುತ್ತದೆ. ವಾಯುವಿನ ದೇವತೆ ಹೌದು. ಎಲ್ಲಿದ್ದಾನೆ ಅಂತ ಹುಡುಕುವುದು? ಎಲ್ಲಿಯಾದ್ರೂ ಇರ್ಬಹುದು ಈಗ. ಏನು ತಲೆ ಕಾಣ್ತಾ ಉಂಟು. ಹೌದಾ? ತಲೆ ಕಂಡ್ರೆ ಇವರಿಗೆ ಪರಿಚಯ ಆಗ್ಲಿಕ್ಕಿಲ್ಲ ಅಂತ ಅನಿಸಿದ್ದು. ಅಬ್ಬ ನಾವೆಂತವರು? ಮತ್ತೆ? ಚಂಡಮುಂಡರು. ಹೌದು. ಹೊರಗೆ ಬಾರೋ. ಬೀಸು 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 ಅಲ್ವಾ? ಬೀಸು ಬೀಸ ಬೀಸ. ನೀನು ಬೀಸ ಬೀಸ ಆ ಕಡೆ ಎಲ್ಲಿಗೆ? ಈ ಕಡೆ ಬಾ. ಬೀಸ ಬೀಸ ಅಂತ ಅವ ಈ ಕಡೆ ಬೀಸಬೇಕು. ಹೌದು ತಮ್ಮ, ಅವ ಹೇಳಿದ್ದು ಕೇಳುದಿಲ್ಲ. ಅವ ಬೀಸುವುದಕ್ಕೆ ತೊಡಗಿದ. ಸಂಕಟ ಎಷ್ಟು ತೊಡಗಿದ. ಇಲ್ಲ. ಯಾರು ಹೇಳಿದ್ದು? ನಾನು ಹೇಳಿದ್ದು. ಇಲ್ಲಿ ಬೀಸಿದ. ಕುಳಿತಲ್ಲಿಂದ ಬಿಟ್ಟ ಅಂತ ನೀನು ಹೇಳಿದ. ಹೌದೌದು. ಕುಳಿತಲ್ಲಿಂದ ಬಿಡ್ತಿದ್ರೆ ಇಲ್ಲಿಗೆ ಬರ್ಬೇಕೋ ಬೇಡ? ಯಾಕೆ ಬರ್ಲಿಲ್ಲ? ಸ್ವಲ್ಪ ಆದ್ರೂ. ನಾವು ತಗ್ಗು ಪ್ರದೇಶದಲ್ಲಿದ್ದೇವೆ. ಸ್ವಲ್ಪ ಹಿಂದೆ ತಿರುಗಿ ನೋಡು. ಗಿರಿಯ ತುತ್ತ ತುದಿ. ತಳ್ಳುವದ ಸಮಯದಲ್ಲಿ ಕೇಳಿಸೆ 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 ನಲವಿನಿಂದು ನಲವಿನಿಂದು ಲೆಯಲಿ ತಾಕುಳಿದು ದೇವಿಯು ಪಾಡುತ್ತಿಗ ದೇವಿಯು ಪಾಡುತ್ತಿಗ ಗಾಯನವ ಆಲಿಸುತ್ತ ಗಾಯನ ಆಲಿಸುತ್ತ 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 ಆ ಆ ಆ
ತಿಳಿಯದಗಿದುದು tatei dinnate ಇಷ್ಟುಂಟು ನೋಡು, ಅಷ್ಟು ಒಳ್ಳೇದುಂಟು. ಮತ್ತೆ ಸುಮ್ಮನೆಲ್ಲ ನಾವು ಏರಿದ್ದು ನಮ್ಮಲ್ಲೇ ಹೇಳಿದು ಎಳೆದು ನಿಲ್ಲಿಸಿದ ಹಾಗಾಯ್ತಲ್ಲ. ಹೌದೌದು. ಯಾಕೆ ಏನು ಅಮ್ಮ, ಸೇವಾಕರ್ತರಂದ್ರೆ ಈ ರೀತಿಯ ಸೇವಾಕರ್ತರು. ಇಲ್ಲಿನ 7 ಭಾಗದಷ್ಟು ಕೊರತೆಯೂ ಇಲ್ಲ, ಏನು ನಿಷ್ಠ ಕಡಿಮೆಯೂ ಇಲ್ಲ, ಏನು ಶ್ರದ್ಧೆ, ಏನು ಭಕ್ತಿ. ಹಬ್ಬ ಚಂಡಮುಂಡರ ಆಜ್ಞೆಯನ್ನು ಪಾಲಿಸಿದ ಕ್ಷಣ ಭಕ್ತಿಯೂ ಹೌದು, ನಮ್ಮ ಮೇಲಿನ ಪ್ರೀತಿಯು ಅಲೆ ಅಲೆಯಾಗಿ ಬೀಸಿದಂತ ವಾಯು ಹಬ್ಬ ಶ್ರಮಜಲೆಯಲ್ಲಿ ಹೋಯಿತು ಅಂತ ಮಾಯವಾಗಿ ಹೋಗಿದೆ. ಆಯಾಸ ಪರಿಹಾರ ಆದ ತಕ್ಷಣ ಮತ್ತೊಮ್ಮೆ ಕೆಳಗಿಳಿದು ಬೇಟೆ ಆಡಬೇಕು ಅನ್ನುವಷ್ಟರಲ್ಲಿ ಕೇಳಿತಲ್ಲ ಒಂದು ಗಾಯನ. ಹೌದು, ಇಷ್ಟದವರೆಗೆ ನಾನು ಕೇಳಿಲ್ಲ. ಈ ಯೋಚನೆ ಮಾಡುದು. ಹೌದೌದು, ಕೆಲವು ಸಮಯ ಆಯ್ತು. ಇಲ್ಲ, ಈ ಗಾಯನ ಕೇಳದೆ ಎಷ್ಟು ಈ ವರ್ಷ ಕೇಳಲೇ ಇಲ್ಲ. ಹೌದೌದು, ಕೇಳಲೇ ಇಲ್ಲ. ಆದ್ರೆ ನೋಡಿದೆಯಾ ತಮ್ಮ, ಏನು 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 ಇವತ್ತು ತುಹಿನಗಿರಿಯನ್ನು ಯಾರಿದ ಕ್ಷಣ ಕೇಳಿದಂತ ಇಂಪಾದ ಸ್ವರ. ಹೌದು, ಯಾರದ್ದು ಅಂತ ಗೊತ್ತಾಯ್ತು ನಿನಗೆ? ಯಾರದು ಅಂತ ಗೊತ್ತಲ್ಲ. ಅವಳೆ. ಗೊತ್ತಿಲ್ಲ ಯಾರವಳು? ಅವಳೆ ಅವಳು ಅಂದ್ರ ವೀಣಾಪಾಣಿ. ವೀಣಾಪಾಣಿ ಸತ್ಯ ಲೋಕೇಶನ ಮಾಡಿದಂತ ವಾಣಿದೇವಿ ಇಲ್ಲಿಗೆ ಬಂದು ಹಾಡೋದು ಅಂತ ಹೇಳುದ? ಹೌದೌದು. ಖಂಡಿತ ನಾನು ಒಪ್ಪುವುದಿಲ್ಲ. ಯಾಕೆ? ದಿನವೊಂದಕ್ಕೆ ಅದೆಷ್ಟೋ ಲಕ್ಷ ಜೀವರಾಶಿಗಳನ್ನು ಸೃಷ್ಟಿಸುವಂತಹ ಸೃಷ್ಟಿಕರ್ತ ತನ್ನ ಕಾಯಕದಲ್ಲಿ ತೊಡಗಿಕೊಂಡಾಗ ಶಾರದಾ ಮಾತೆಯ ಸಹಕಾರ ನಿತ್ಯ ನಿರಂತರ ನಡೀತಾ ಇರಬೇಕು. ಇಲ್ಲಂತಾದ್ರೆ ಸೃಷ್ಟಿ ಕಾರ್ಯ ಸರಿಯಾಗಿ ಆಗುದಿಲ್ಲ. ಹೌದು, ಆದರೂ ಹತ್ತಿರ 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 ಬರ್ತಾ ಇದೆ. ಹಬ್ಬ ಯಾವುದರ ಯಾರು ಯಾರು? ಸ್ವಲ್ಪ ನಿಲ್ಲು. ಹೆಂಗಸರು ಬಂದು ಹಾಡಿದ್ದಲ್ಲ. ಹೆಂಗಸರಲ್ಲ, ಗಂಡಸರ ಗಾಯನ. ಗಂಡಸರು ದೇವಲೋಕದಲ್ಲಿ ಹಾಡುವಂತಹ ವ್ಯಕ್ತಿ ಇದ್ದಾನೆ, ಯಾರು? ತುಂಬುರ. ಅವನೇ ಈ ಕಡೆಗೆ ಬಂದು ಹಾಡುತ್ತಾ ಇದ್ದಾನೆ. ತಮ್ಮ, ಏನು ತುಂಬುರನ ಗಾಯನವನ್ನು ಕೇಳದವರಲ್ವಲ್ಲ ಚಂಡಮುಂಡ? ಅಲ್ವಲ್ಲ, ದೇವಲೋಕವನ್ನು ಏರಿದಂತ ಕಾಲದಲ್ಲಾದರೂ ಶುಂಭಾನಿ ಶುಂಭರ ಜೊತೆಯಲ್ಲಿ ಕಾಳಗವನ್ನು ಏರ್ಪಟ್ಟಾಗ ಸಂಧಿ ಮಾಡುವುದಕ್ಕಾಗಿ ಬಂದದ್ದು ನಾರದ. ಹೌದು, ತುಂಬುರ ಅಲ್ಲ ಬಂದ. ಇಲ್ಲ ಇಲ್ಲ, ಮತ್ತೆ ಚಂಡಮುಂಡ್ರ ಇಲ್ಲಿವರೆಗೆ ತುಂಬುರ ಬರ್ತಾರ? ಹೌದು, ಅವಲ್ಲ. ಕೊನೆಗೆ ವಿಜಯೋತ್ಸವ ಬಂದು ಹಾಡಿದ್ದಾನೆ. ಅದು ಒಳ್ಳೆ ನೆನಪು. ಹೌದೌದು. ಹೌದು, ಅವಲ್ಲ. ಮತ್ತೊಬ್ಬ ಇದ್ದಾನೆ. ಯಾರು? 3 ಕಾಲ್ಗಳಿಗೆಯಲ್ಲಿ 3 ಲೋಕವನ್ನು ಸಂಚಾರ ಮಾಡೋದಕ್ಕೆ ಸಾಮರ್ಥ್ಯನಾದಂತಹ ದೇವಋಷಿ ನಾರದ. ನಾರದ ಬಂದ ಬಂದ. ಒಳ್ಳೆ ವಿಷಯ ತಮ್ಮ. ಹೌದಪ್ಪ, ಒಳ್ಳೆ ಹಾಡುಗಾರ. ನಿಜ. ಶ್ರುತಿ ತಾಳ ಲಯಬದ್ಧವಾಗಿ ಹಾಡ್ತಾನೆ. ಹೌದು, ಆದ್ರೆ ಒಮ್ಮೊಮ್ಮೆ ತ್ವರಿತಕ್ಕಾಗುವ ಸ್ವಲ್ಪ ಸಮಸ್ಯೆ ಆಗ್ತದೆ ಅವನಿಗೆ. ಆದ್ರೆ ಅವನಿಗೊಂದು ಸಮಸ್ಯೆ ಉಂಟು. ಏನು? ಅವನಿಗೆ ಒಂದೇ ಮೇಳ ಆಗುವುದೇ ಇಲ್ಲ. ನನ್ನ ಆರೋಗ್ಯ ಅವನ ಜನ್ಮಕ್ಕೆ ಆಗ್ಲಿಕ್ಕಿಲ್ಲ.
ಅಲ್ಲಿಗೆ ಇಲ್ಲಿಗೆ. ಹೌದೌದು. ಅದೇ ಅಲ್ಲಿಗೊಮ್ಮೆ ಇಲ್ಲಿಗೊಮ್ಮೆ ಇಲ್ಲಿಗೊಮ್ಮೆ ಅಲ್ಲಿಗೊಮ್ಮೆ ಹೌದೌದು. ತಿರುಗಾಟವೇ ಮಾಡುತ್ತಾ ಇರು. ಹೌದು. ಹಾಗಾಗಿ ಅವ ಬರ್ಲಿಕ್ಕಿಲ್ಲ. ಶಾಪವನ್ನು ಹೊತ್ತಂತಹ ನಾರದ ತಿರುಗಾಟದಲ್ಲಿದ್ದಾನೆ. ಹೌದೌದು. ನಾರದನೂ ಅಲ್ಲ, ನಾರದನಲ್ಲ, ತುಂಬುರನು ತುಂಬುರ ಅಲ್ಲ, ಶಾರದೆಯೋ ಅಲ್ಲ. ಅಲ್ಲ. ಯಾರು ಆದ್ರೂ ಕೇಳ್ತಾ ಇದೆಯಲ್ಲ, ಗೊತ್ತಾಗಬೇಕಲ್ಲ. ಏನು ಮಾಡೋಣ? ಕೇಳುವ ಸ್ವರ ಹಿಡಿಯುವ ಸ್ವರವಿಡಿದು ತಮ್ಮ, ಹೇಗೆ ಸ್ವರವಿಡಿದು ಎಲ್ಲ ಹಿಡಿ ಅಮೃತ ವರ್ಷಿಣಿ. ನಡೆತರಲು 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 ತನುವಿನ ನಾಸಿಕಕ್ಕೆ ಅರಳಲು ತನುವಿನ ಪರಿಮಳ 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 ನಾಸಿಕಕ್ಕೆ ಅರಳಲು ಅರಳೆ ಕೌತುಕವೆಂದು ಕೌತುಕವೆಂದು ಪರಿಮಳವಿಡಿದು ಮುಂಬರಿಗೆ ಮಾಣಿಕ್ಯ ವೀಣಾ ಉಪವಾಲಯಂತಿ ಮದಾಲಸೋ ಮಂಜುಳ ಭಾಗ್ಯಲಾಸಂ ಮಾಹೇಂದ್ರ ನೀಲ ದ್ಯುತಿ ಕೋಮಲಾಗಿ ಮಾತಂಗ ಕನ್ಯಾ ಮನಸಾ ಸ್ಮರಾಮಿ ಮನಸಾ ಸ್ಮರಾಮಿ ಮನಸಾ ಸ್ಮರಾಮಿ ತೂಗಿದಳು ಯಾಲೆಯ ದುರ್ಗಾಂಬಿಕೆ ತೂಗಿದಳು ಯಾಲೆಯ ದುರ್ಗಾಂಬಿಕೆ ತೂಗಿದಳು ಯಾಲೆಯ ನಾಗಮಂಡಲರು ಯೋಗಿ ವರಿವರಿಗಿಲ್ಲ ನಾಗಮಂಡಲರು ಯೋಗಿ ವರಿವರಿಗಿಲ್ಲ ಜೋ
ಎಲ್ಲಿಂದ ತೊಡಗಿದ್ದು ನಾವು? ಎಲ್ಲಿಂದ ತೊಡಗಿದ್ವು ಅಂತ ಮರೆತೇ ಹೋಗಿದೆ. ಕೇಳಿದಂತಹ ಅಮೃತ ವರ್ಷಿಣಿ ರಾಗವನ್ನು ಹಿಡಿದು ದೇಶ 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 ತಿರುಗಾಟ ಮಾಡಿದ್ದು ಅಂತ ಕಾಡಿನಲ್ಲಿ ಅಲ್ಲ. ಹೌದೌದು. ಅಂದ್ರೆ ನಾನಾ ಕಡೆ ಹೋದೆ ಅಂತ ಅದ್ರ ಅರ್ಥ. ಮೇಲೆ ಇದ್ದವರು ಹೌದೌದು. ಕೆಳಗೆ ಇಳಿದು ಬರುವಾಗ ಇಂಥದ್ದೆಲ್ಲ. ಹೌದು. ಬಂದು ಬಂದು ಸೇರಿದ್ದು ನಮ್ಮಲ್ಲಿಗೆ ನಾವು. ಹೌದು, ಇದು ನಮ್ಮದೇ ಆದ ಕಥೆ. ಇದು ಪರಿಚಯ ಆಗುದಿಲ್ಲ. ಈ ಹಿಂದೆ ಬಂದಿದ್ದೇವೆ ನಾವು. ನಿನ್ನೆಯೂ ಬಂದಿದ್ದೇವೆ. 4 ವರ್ಷಗಳ ಹಿಂದೆ. ಮೊನ್ನೆ ಬಂದು ಹೋಗಿದ್ದೇವೆ. ನೀನು ಅಷ್ಟು ವರ್ಷ ಆಗಿದೆ. ಅದು ಆ ಬದಿಯಲ್ಲಲ್ವ, ಇಲ್ಲಿಗೆ ಬಂದಿದೆ. ಹೌದೌದು. ಆದ್ರೆ ಈ ತೆರನಾದಂತ ವ್ಯತ್ಯಾಸವನ್ನು ಕಂಡವರಲ್ಲ. ಏನು ಬೆಳಕಿನ ವ್ಯವಸ್ಥೆ. ಮೇಲೆ ನೋಡು, ಕೆಳಗೆ ನೋಡು, ಆ ಕಡೆ ಈ ಕಡೆ ಎತ್ತ ನೋಡಿದ್ರೆ ಬೆಳಕಿನ ಬೆಳಕು ಬೆಳಕು ಬೆಳಕುಮಯ. ಆದ್ರೆ ಕಣ್ಣು ಬಿಡ್ಲಿಕ್ಕೆ ಆಗುದಿಲ್ಲ ಪುಣ್ಯಾತ್ಮ. ಆಗ್ಲಿಕ್ಕಿಲ್ಲ. ಈಗ ಬೆಳಕು ಕಂಡ್ರೆ ಹೇಗೆ ನಾವು ಮುಂದೆ ತಿರುಗಾಟ ಮಾಡುವುದು? ಕಣ್ಣು ತೋರೈಸ್ತಾ ಉಂಟು, ಆದ್ರೆ ಅನಿವಾರ್ಯ. ತಲೆ ತಿರುಗುತ್ತಾ ಉಂಟು. ತಮ್ಮ ಆದರೂ ಒಂದು ಬದುಕಿದೆ ನಾವು. ಏನು ನಮ್ಮದೇ ವರ ಬೆಳಕಿನ ಪಥವನ್ನು ಹಿಡಿದು ಕೇಳಿದಂತ ರಾಗ ಎಲ್ಲಿಂದ ಅಂತ ಬಂದು ನೋಡ್ತೇನೆ ತಮ್ಮ. ಬಂದು 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 ನೋಡು, ಅದು ಕದಂಬ ಕಾಂತರದ ಮಧ್ಯಭಾಗದಲ್ಲಿ ಕನಕ ದುಯ್ಯಾಲೆಯಲ್ಲಿ ಕುಳಿತು 16,000 ರಾಗದಿಂದ ಪಾಡುತ್ತಿರುವಂತ ತರುಣಿಯವರನ್ನು ಕಾಣುತ್ತಾ ಇತ್ತು. ಏನನ್ನು ಸುರಲಿ ಮಾನಿನಿಯ ಚೆಲುವಾನನ ಸಿರಿಯ ಮದಗಜ ಯಾನೆ, ಕೋಕಿಲ ಗಾನ, ಮಂಜುಳ ಗಾತ್ರ ಮತ್ತು ಉಡುಪತಿ ಬಾಣ ತ್ಯಜಿಸುತ್ತ ನಿತಂಬಿನ ನಿಟಿಲದಿ ತಾನೇ ನೆಲೆಸುತ್ತ ಸಾನು ರಾಗದಿ ಪೂರ್ಣ ಕಲೆಯಸೆಗೆ ಎನ್ನುವ ಹಾಗೆ ರಾರಾಜಿಸುತ್ತಾ ಇತ್ತು. ಏನು ಮಾಡುದು? ನಿನಗೆ ಯಾರಾದ್ರೂ ಪರಿಚಯ ಉಂಟು ಇವಳದ್ದು? ಪರಿಚಯ ನನಗೆ ಪರಿಚಯ ಇಲ್ಲ. ಇಷ್ಟರವರೆಗೆ ಇಂಥ ರೂಪವನ್ನು ನಾವು ನೋಡಿದವರೇ ಇಲ್ಲ. ನೋಡಿದ ಕ್ಷಣ ಪರಿಚಯ ಆಗುವುದಕ್ಕೆ ಏನಾದ್ರು ಯಾರಿವಳು ನನಗೂ ಗೊತ್ತಿಲ್ಲ. ಚಿನ್ನದ ಉಯ್ಯಾಲೆ ಹೌದು. ತೂಗುತ್ತಾ ಇದ್ದಾಳೆ, ಹಾಡುತ್ತಾ ಇದ್ದಾಳೆ. ಹೌದು. ತುದಿ ಇಲ್ಲ, ಉದ್ದವೂ ಇಲ್ಲ, ಯಾವುದಿಲ್ಲ. ಮಧ್ಯದಲ್ಲಿ ನೇತ ಹಾಡಿದಾಗ ಕಾಣ್ತಾ ಉಂಟು ಉಯ್ಯಾಲೆ. ಹೌದು. ಏನು ಮಾಡುವ? ಏನು ಏನು ಇಲ್ಲಿ ಮಾತಾಡಿ ಬರುವುದು ಯಾರು? ನಾನು. ಏನು ನನಗೆ ಮಾತಾಡುವುದಕ್ಕೆ ಗೊತ್ತಿಲ್ಲ ಅಂತ ಸುಮ್ಮನೆ ಉಳಿದದ್ದು ನಾನು. ಅಲ್ಲ, ನಿನಗೂ ಗೊತ್ತುಂಟಪ್ಪ, ಮಾತನಾಡ್ತೀಯಾ? ಆದ್ರೂ ಇಲ್ಲಿ ಉಳಿದದ್ದು ಯಾಕೆ ಬಲ್ಲೆಯ? ನಾರಿಯವರಲ್ಲಿ ಇಷ್ಟರವರೆಗೆ ಬ್ರಹ್ಮದೇವ ಕೊಟ್ಟಂತ ವರವನ್ನು ತಪ್ಪದೆ ಪಾಲಿಸಿಕೊಂಡು ಬಂದವರು. ಇಂದು ಕದಂಬ ಕಾಂತಾರದಲ್ಲಿ ಕಂಡಂತ ಒಬ್ಬಳಾಗ ತರುಣಿಯ ಮುಂಭಾಗದಲ್ಲಿ ಮಾತಾಡಿದ್ರೆ ಏನಾದೀತು? ಏಕಕಾಲಕ್ಕೆ ನಮ್ಮ ಮರಣ. ಹಾಗಾಗಬೇಕಾ? ಹೊರಳಿ ಹೊರಳಿ ಸತೇ. ಬೇಡ ಬಿಡು. ಬೇಡ. ಏನು ಮಾಡುವ? ಏನು ಮಾಡುವ? ಇಲ್ಲಿ ನಮ್ಮೊಡೆಯ ಸುಂಬಾಸುರ ಇದ್ದಾನೆ. ಹೌದು. ಈ ಕ್ಷೇತ್ರ ಅವನದ್ದು. ಕ್ಷೇತ್ರದಲ್ಲಿ ಇರುವುದನ್ನು ಅಲ್ಲಿಗೆ ಹೋಗಿ ಇಳಿಸಬೇಕು. ಎದ್ದೇಳಿರಿ ತಮ್ಮಂದಿರೇ, ಎದ್ದೇಳಿ. ಧರಣಿಯನ್ನೆಲ್ಲ ಸಂಚರಿಸಿ ಶೋಧಿಸಿದೆವು ಅಣ್ಣದೇವ. ಇನ್ನ ನಿರತ ಕೊಂಡಾಡುವರು ತ್ರಿಜಗದೀ ಅಣ್ಣದೇವ. ಹೌದೇ? ಎಲ್ಲಿ ನೋಡಿದ್ರು ಶುಂಭಾರ್ಪಣ. ಎಲ್ಲ ಬದಲಾವಣೆ ಆಗಿದೆ. ಆಗಿದೆ. ಸಂತೋಷವಾಯಿತು. ಆದ್ರೆ ನಮಗೆ ಸಿಗಬೇಕಾದವರು ಸಿಗಲೇ ಇಲ್ಲ. ಅಂದ್ರೆ ನಮ್ಮ ಬದ್ಧ ವೈರಿಗಳು ದೇವತೆಗಳನ್ನು ಅರಸುತ್ತಾ ಹೋದೆವು. ಆದ್ರೂ ಹೇಳುವುದಕ್ಕಾಗುವುದಿಲ್ಲ. ಮತ್ತೆ ಮರೆಸಿ ನಿಜವನ್ನು ಎಲ್ಲಿಯಾದ್ರೂ ಇದ್ದಾರಂತ ಹುಡುಕುವುದಕ್ಕಾಗಿ ಮೊದಲು ತೊಡಗಿದ್ದು ಮೃಗಬೇಟೆಗೆ. ಹೊಟ್ಟೆ ತುಂಬಿತು ಬಿಟ್ರೆ ಆಯಾಸವೇ ಹೆಚ್ಚಾದದ್ದು. ತುಹಿನಗಿರಿಯನ್ನು ಏರಿದೊಂದು ಗೊತ್ತುಂಟ. ಮತ್ತೇನಾಯ್ತು? ಸ್ವರ ಒಂದು ಕೇಳಿಸಿತು. ಆ ಸ್ವರದ ಇರವನ್ನು ಅರಿಯಲಿಕ್ಕೆ ಬೇಕಾಗಿ ಅರಸುತ್ತ ಕದಂಬಾವನದ ಮಧ್ಯಭಾಗಕ್ಕೆ ಬಂದಾಗ ಅಲ್ಲಿ ಮತ್ತೂ ವಿಶೇಷ. ಯಾವುದು? ಒಬ್ಬಳಾಕೆ ತರುಣಿಮಣಿ ಚಿನ್ನದ ಉಯ್ಯಾಲೆಯಲ್ಲಿ ಕುಳಿತುಕೊಂಡು ಗಾನವನ್ನು ಪಾಡುತ್ತಾ ವೀಣೆಯನ್ನು ಮೀಟುತ್ತಾ ಇದ್ದಾಳೆ. ಹೌದೇ? 3 ಲೋಕದಲ್ಲಿಯೂ ಸೌಂದರ್ಯವತಿಯಾಗಿ ಮೆರೆಯುತ್ತಾ ಇದ್ದಾಳೆ. 3 ಲೋಕದ ಒಡೆಯ ನೀನು. ಈಗಾಗಲೇ ಹೋಗಿ ಕರೆ ತಂದು ಆಕೆಯನ್ನು ಮದುವೆ ಆಗಬೇಕು, ಮದುವೆ ಆಗಬೇಕು, ಮದುವೆ ಆಗಬೇಕು. ತಮ್ಮಂದಿರೇ, ಕದಂಬ ಕಾಂತಾರದಲ್ಲಿರುವಂತಹ ಹೆಣ್ಣಿನ ಬಗ್ಗೆ ನಾನು ಆಲೋಚಿಸ್ತೇನೆ. ನೀವು ಸ್ವಲ್ಪ ವಿಶ್ರಾಂತಿಯನ್ನು ಪಡೆ. ಸುಗ್ರೀವ ಬಾರಯ್ಯ ಈ ಕಡೆಗೆ. ನಿನ್ನನ್ನು ಕರೆಯುವುದಕ್ಕೆ ಬಲವಾದಂತಹ ಕಾರಣವಿದೆ. ಏನಯ್ಯ? ಬೇಟೆಯಾಡುವುದಕ್ಕೆ ಹೋದಂತಹ ಚಂಡಮುಂಡರು ಹೊಸ ವಾರ್ತೆಯನ್ನು ತಂದು ಮುಟ್ಟಿಸಿದ್ದಾರೆ. ಏನಂತೆ? ನಮ್ಮದಾದಂತಹ ಕದಂಬ ಕಾಂತಾರದಲ್ಲಿ ಸುಂದರಿಯಾದ ಹೆಣ್ಣೊಬ್ಬಳು ಉಯ್ಯಾಲೆಯನ್ನಾಡುತ್ತಾ ಇದ್ದಾಳಂತೆ. ಈ ಬಗ್ಗೆ ಕೇಳಿದಾಗ ಆಕೆಯನ್ನು ಕರೆತಂದು ಮದುವೆ ಆಗಬೇಕು ಅಂತ ತೀರ್ಮಾನಕ್ಕೆ ಬಂದವನಿದ್ದೇನೆ. ಇದಕ್ಕೆ ನಾನೇನ್ ಮಾಡ್ಬೇಕು? ಈ ಕ್ಷಣವೇ ಕದಂಬ ಕಾಂತಾರಕ್ಕೆ ಹೋಗಿ ಆಕೆಯ ಮನ ಮಾಯದಂತೆ ಸಂಧಾನದ ಮೂಲಕ ಇಲ್ಲಿಗೆ ಕರೆದುಕೊಂಡು ಬಾರಯ್ಯ. ನಾನೇ ಆಗ್ಬೇಕು? ಇದು ಶುಂಭನಾಟ. ಶುಂಭರಾಜ್ಞೆಯೊಳೈದೆ, ಶುಂಭರಾಜ್ಞೆಯೊಳೈದೆ ಮೆರವ ಕದಂಬವನವನ್ನೇ ಪೊಗುತ ತ್ರೈ ಜಗದಂಬಿಕೆಯ ಲಾವಣ್ಯವನ್ನು ನೆರೆ ಕಂಡು ಸುಗ್ರೀವ ತ್ರೈ
ಜಗದಂಬಿಕೆಯ ಲಾವಣ್ಯವನು ನೆರೆ ಕಂಡು ಸುಗ್ರೀವ ಹಂಬಲಿಸಿದನು ಶಿವ 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 ಸ್ಮರಣಂಬಿ ಗುರಿ ಸಿಲುಕುತ್ತಲೇ ನಮ್ಮಯ ಶುಂಭ ಕೆಟ್ಟನು ಸ್ಮರಣಂಬಿ ಗುರಿ ಸಿಲುಕುತ್ತಲೇ ನಮ್ಮಯ ಶುಂಭ ಕೆಟ್ಟನು ತಿಳಿದು ನೋಡಲು ಈಕೆ ಮಾಯೇ ಈಕೆ ಮಾನಿನಿಯೇ ಸಿಕ್ಕುಬಳೆ ನವಗೆ ಸಿಕ್ಕಳು ದಕ್ಕುಬಳೆ ತ್ರಿಜಗವನು ತನ್ನಯ ಕುಕ್ಷಿಯೊಳಗಿರಿಸುತ್ತ ನಿತ್ಯತಿ ಸಲಗುತ್ತಿಗ ಮಕ್ಕಳಾಟಿಕೆ ಆಯ್ತು ನಮ್ಮದು ಮಕ್ಕಳಾಟಿಕೆ ಮಕ್ಕಳಾಟಿಕೆ ಆಯ್ತು ನಮ್ಮದು ರಕ್ಕಸ ಅಳಿಗೆ ತಿಂದಿಗೆ ರಕ್ಕಸಾನ್ವಯ ಅಳಿಗೆ ತಿಂದಿಗೆ ಲಿಕ ಮಾತೆ ಒಡೆಯನ ಆಜ್ಞೆ ನಮಗೆ ಮಾನ್ಯವಲ್ಲ ಒಡೆಯನ ಆಜ್ಞೆ ನಮಗೆ ಮಾನ್ಯವಲ್ಲ ಶುಂಭನಾಜ್ಞೆಯನ್ನು ಶಿರಸಾವಹಿಸಿಕೊಂಡು ಬಂದು ಸೇರಿದ್ದು ತುಹೀನಾದ್ರಿಯ ಕದಂಬವನ ಇದು ಏನು ವಿಶೇಷವನ್ನು ಕಾಣುತ್ತಾ ಇದ್ದೇನೆ. ಕೋಟಿ ದಿವಾಕರರ ಪ್ರಭೆಯಿಂದ ಈ ಪ್ರದೇಶ ಕಂಗೊಳಿಸ್ತಾ ಇದೆ. ಇದು ಪ್ರಪಂಚವನ್ನು ಸುಡುವಂತ ಪ್ರಭೆ ಅಲ್ಲ, ಪ್ರಪಂಚವನ್ನು ಬೆಳಗಿಸುವಂತ ಪ್ರಭೆ ಇದು. ಬೆಳಕಿನ ಮೂಲವನ್ನೇ ಆಧಾರವಾಗಿರಿಸಿಕೊಂಡು ಬಂದು ನೋಡಿದಿಂದಾದ್ರೆ ಏನಿದು ಮಂಡುಕೊಂದು ಸರ್ಪದ ಹೆಡೆ ಮೇಲೆ ಕುಳಿತು ವಿಶ್ರಾಂತಿಯನ್ನು ಪಡೆಯುವಂತ ದೃಶ್ಯ, ಹುಲ್ಲೆ ಮರಿಗೆ ಹುಲಿ ಹಾಲನ್ನು ಉಣಿಸುವಂತ ದೃಶ್ಯ ಇದು. ಇದೆಲ್ಲ ಪ್ರಕೃತಿಯಲ್ಲಿ ಕನಸಲ್ಲಿ ಯೋಚನೆ ಮಾಡಿದ್ರು ನಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಬದ್ಧ ವೈರಿಗಳು ವೈರತ್ವವನ್ನು ಬಿಟ್ಟು ಮಿತ್ರತ್ವದಿಂದ ಇರಬೇಕಾದ್ರೆ ಏನೋ ಒಂದು ಮಹಾಶಕ್ತಿಯ ಲೀಲೆ ಮುಂದೆ ಇರಲೇಬೇಕಲ್ಲ. ಏನಂತ ನೋಡ್ತೇನೆ, ಬಂಗಾರದ ಸರಪಳಿ ಇಳಿಯಲ್ಪಟ್ಟಿದೆ, ಸ್ವರ್ಣದ ಉಯ್ಯಾಲೆ ಹಿಂದೆ ಮುಂದೆ ತೂಗುತ್ತಾ ಉಂಟು. ಹಿಂದಿನಿಂದ ತೂಗುವುದಕ್ಕೆ ಯಾರು ಇಲ್ಲ, ಆಕೆಯ ಪಾದವು ನೆಲದ ಮೇಲೆ ಸ್ಪರ್ಶವಾಗಿಲ್ಲ. ಹಾಗಾದ್ರೆ ಈಕೆ ಮಾನಿನಿಯೇ ಅಲ್ವೇ ಅಲ್ಲ. ಜ್ಞಾನದ ಕಣ್ಣಿಂದ ನೋಡಿದೆಂದಾದ್ರೆ 3 ಲೋಕವನ್ನು ತನ್ನ ಉದರದಲ್ಲಿರಿಸಿಕೊಂಡು ನಿತ್ಯವು ಪೊರೆಯುವ ಮಾತೆ ಈಕೆಯನ್ನು ನಮ್ಮ ಒಡೆಯ ಬಯಸಿದನಲ್ಲ. ದಾನವನಿಗೆ ಸಿಕ್ಕುವವಳು ಈಕೆ, ಸಿಕ್ಕಿದರೆ ದಕ್ಕುವುದಕ್ಕೆ ಸಾಧ್ಯ ಉಂಟೆ. ನಮ್ಮದು ಮಕ್ಕಳಾಟಿಕೆ ಆಯ್ತು. ಮಕ್ಕಳಾಟಿಕೆ ಅಂದ ಮೇಲೆ ಇಷ್ಟೇ ಇರಬಾರ್ದು. ನನಗೀಗ ಆತಂಕ ಉಂಟಾಗ್ತಾ ಉಂಟು. ಈ ಸಲ ಶುಂಭನಿಗೆ ಒಬ್ಬನಿಗೆ ಮದುವೆ ಅಲ್ಲ, ದಾನವರಿಗೆಲ್ಲರಿಗೆ ಒಟ್ಟಿಗೆ ಮದುವೆ ಮಾಡಿಸಬೇಕಾಗಿ ಹೊರಟಿದ್ದಾನೆ. ಮೃತ್ಯು ದೇವತೆಯ ಜೊತೆಯಲ್ಲಿ ದಾನವ ಕುಲವೇ ನಾಶವಾಗುವಂತ ಕಾಲ ಒದಗಿ ಬಂದಿದೆ. ಏನೇ ಆಗ್ಲಿ ಒಡೆಯನ ಆಜ್ಞೆ ಎಂಬುದು ಮಾನ್ಯವಾದ್ದು, ಅದನ್ನು ಪಾಲಿಸಬೇಕಾದ್ದು ನನ್ನ ಕರ್ತವ್ಯ. ಅಮ್ಮನಲ್ಲಿ ಮಾತನಾಡಿಸ್ತೇನೆ. ತಾಯಿ ಜನನಿಗೆ ಭಿನ್ನಗ ಜನನಿ ಕರುಣದೋಳು ಕರುಣೆಯಲ್ಲಮ್ಮ. ಜನನಿಗೆ ಭಿನ್ನಗ ಕರುಣದೋಳು ಮನದಲ್ಲಿ ಕುಳಿತಿಗುವುದೇಕೆ, ಯಾಕಪ್ಪ ವನದಲ್ಲಿ ಕುಳಿತಿಗುವುದೇಕೆ, ಸನುಮತ ಅಲ್ಲಿದು ನಿನಗೆ ಪೇಳುವೇನುಂಗ, ಸನುಮತ ಸನುಮತವಲ್ಲಿದು ನಿನಗೆ ಪೇಳುವೇನುಂಗ, ಧನುಜೇಶ ಶುಂಭನ ಬಯಕೆ ಅಮ್ಮ
ಕೇಳಿದ್ದಕ್ಕೆ ಮನಸ್ಸಲ್ಲಿ ಉದ್ದೀಪನಗೊಂಡಿತು. ಈ ಉದ್ಗಾರ ಯಾಕಾಗಿ ಬಂತು? ನಮ್ಮ ಸಂಸ್ಕಾರ ತಾಯಿ. ಯಾವ ರೀತಿಯಲ್ಲಿ? 7ರ ಬಾಳೆಯಿಂದ 70ರ ವೃದ್ಧೇನು ಅಮ್ಮ ಎಂಬುದಾಗಿ ಕರೆಯುವುದು. ಸಂತೋಷ. ನಿನ್ನ ವಯಸ್ಸೆಷ್ಟೆಂಬುದಾಗಿ ನನಗೆ ಗೊತ್ತಿಲ್ಲಮ್ಮ. ಇಲ್ಲ. ಎಲ್ಲಿಂದ ಇಲ್ಲಿಗೆ ಬಂದಿದ್ದೆಂಬುದಾಗಿ ತಿಳಿ. ಇಲ್ಲ. ಮುಂದಕ್ಕೆ ಎತ್ತ ಕಡೆಗೆ ಗಮನ ಎಂಬುದಾಗಿ ಅರಿಯೇ. ಇಲ್ಲ. ನಾನು ಶೋಣಿತಾಪುರದಿಂದ ಬಂದವ. ನಿನ್ನ ನಾಮಧೇಯ ಸುಗ್ರೀವ ಎಂಬುದಾಗಿ. ಕದಂಬ ಕಾಂತಾರವನ್ನು ಸೇರಿದ ಸದುದ್ದೇಶ ಮತ್ತೇನಲ್ಲಮ್ಮ, ಯಾವುದು? ನಮ್ಮ ಹುಡುಗರಂತ ಚಂಡಮುಂಡರು ಇಲ್ಲಿಗೆ ಬಂದರಂತೆ. ಹೌದು. ನಿನ್ನ ರೂಪ ಲಾವಣ್ಯವನ್ನು ಕಂಡು ಬಂದು ನಮ್ಮ ಶುಭನ ಎದುರಲ್ಲಿ ವರ್ಣಿಷ್ಟಕ್ಕಾಗಿ ಪ್ರಾರಂಭಿಸಿದ್ರು. ಪರಿಣಾಮದಿಂದ ಏನಾಯಿತಯ್ಯ? ನಮ್ಮ ಒಡೆಯನ್ಗೆ ಹಿಡಿತಮ್ಮ ಹುಚ್ಚು. ಯಾವುದರದ್ದು? ಮದುವೆ ಆಗುವಂತದ್ದು. ಓಹೋ, ಮತ್ತೇನು ಶುಂಭೇನು ಸಾಮಾನ್ಯದವಲ್ಲ. ಅಸಾಮಾನ್ಯನೇ. ಸುರ ನರ ಉರಗ 3 ಲೋಕಲಿ ಪ್ರಸಿದ್ಧಿ ಎನಿಸಿಕೊಂಡಿದ್ದಾನೆ. ಸರಿ. ಮತ್ತೆ ರೂಪಲಿ ನೋಡಿದರೆ ಆ, ಮನ್ಮಥ ಸತ್ತ. ಯಾಕೆ ಮಾತು? ಮಾತಿಗೆ ಹೇಳಿದ್ದಮ್ಮ, ಮನ್ಮಥನು ತಂದು ಆತನ ಕಾಲಿಗೆ ಕಟ್ಟಬೇಕು. ಸುಗ್ರೀವ, ಅಮ್ಮ, ನಿನ್ನೊಡೆಯಂತ ಶುಂಭನನ್ನು ಈ ರೀತಿಯಾಗಿ ಹೊಗಳಬೇಕು ಅಂತಾದ್ರೆ ಆ. ಕಾರ್ಯ ಕಾರಣ ಅಂತ ಬೇಕಲ್ಲ. ಇದೆಯಮ್ಮ. ಏನದು? ರೂಪವತಿ ಯಮನವತಿ ಅಂತ ನೀನು ಆ. ಈ ದಟ್ಟವಂತ ಕಾಡಿಯಲ್ಲಿ ಇದೆಯಲ್ಲ. ಕಾಂತರಹಿತಳಾದ ಕಾಮಿನಿ ಆ. ಕಾಂತಾರವೇ ಹಿತವೆಂದು ಆ. ಕನಕ ದುಯ್ಯಾಲೆಯಲ್ಲಿ ಮೆರೆಯುತ್ತಾ ಇದ್ದೇನೆ. ಇದು ನಿನಗೆ ಶೋಭೆ. ವಿಜೃಂಭಿಸಬೇಕು ಎಂದಾದರೆ ಕನಕದ ಉಯ್ಯಾಲಿನ ಇಳಿದು ಆ. ಶೋಣಿತಪುರತ್ತ ಪಾದ ಬೆಳೆಸಬೇಕು. ಯಾಕೆಂಬುದಾಗಿ ಬೇಕಲ್ಲ. ನಮ್ಮ ಒಡೆಯಂತ ಶುಂಭನನು ಆ. ಮದುವೆ ಆಗ್ಬೇಕಮ್ಮ. ಈತನಳಿಯನ್ನ ಬಾರ್ದೆ ದೂತ ಜುಂಬಾದುರಿಗೆ ಬೀಳುವ ದೂತದನ್ನು ವಯೋವೃದ್ಧನು ಜ್ಞಾನನಿಧಿಯಾದಂತ ಸುಗ್ರೀವನಾಡಿದ ವಚನವನ್ನು ಕೇಳಿದಾಗ ನನಗೆ ಅರಿವಿಲ್ಲದಂತೆ ನಗು ಬಂದು ಹೋಯಿತು. ನನ್ನ ನಗು ಈತನ ಪಾಲಿಗೆ ದಗೆಯಾಗಿ ಹೋಯಿತಲ್ಲ. ಪರಿಣಾಮವಾಗಿ ತಲೆಗೆ ಹೊರಗಿದ್ದಾನೆ. ಈತ ಅಳಿಬಾರದು, ಉಳಿಬೇಕು. ಯಾಕಾಗಿ ನನ್ನ ವಿಚಾರವಾಗಿ ಶುಂಭನಿಗೆ ಹೇಳುವರೆ ದೂತ ಅಗತ್ಯ. ಅದಕ್ಕೆ ಈತನೇ ಸೂಕ್ತನಲ್ವೇ? ಅದಕ್ಕೆ ಬೇಕಾಗಿ ಈತನ ಮೇಲೆ ಕರುಣಾರಸವನ್ನು ಬೀರುತ್ತೇನೆ. ಸುಗ್ರೀವ, ಹೇಳಯ್ಯ. ಏನಿದು ಆಶ್ಚರ್ಯ! ಅಮ್ಮನಲ್ಲಿ ಮಾತನಾಡುತ್ತಿರುವ ಹಾಗೆ ಅಮ್ಮನಿಗೆ ನಗು ಬಂದು ಹೋಯಿತು. ಭೂಮಿ ಕಂಪಿಸಿದಂತ ಅನುಭವ ಉಂಟಾಯಿತು. ದಪ್ಪನೆ ಕೆಳಗೆ ಬಿದ್ದೆ. ನನಗೆ ಶೋಣಿತಾಪುರದಲ್ಲಿ ಇಷ್ಟು ಒಳ್ಳೆ ರೀತಿ ಅಂತ ನಿದ್ರೆ ಬರಲಿಲ್ಲ. ನಿದ್ರೆ ಬಂದದಂದ್ರೆ ಇವತ್ತು. ನಾನು ಸತ್ತು ಮೇಲೆ ಹೋದದ್ದಲ್ವಾ. ನನ್ನ ಅಜ್ಜ, ನನ್ನ ಮುತ್ತಜ್ಜ, ನನ್ನ ಜನಕ ಸಿಕ್ಕಿದ. ಅಪ್ಪ ಎಂಬುದಾಗಿ ಅಪ್ಪಿ ಹಿಡಿತೀನಿ ಅಂತ ಮುಂದುವರಿದಾಗ ನಾನು ಸಜೀವಾಗಿ ಇಲ್ಲೇ ಇದ್ದೇನೆ. ಮತ್ತೆ ನಾನೆಂತ ಹೆಡ್ಡ? ಜಗನ್ಮಾತೆಯನ್ನು ಶುಂಭನಲ್ಲಿ ಮದುವೆ ಆಗ್ತೆಂಬುದಾಗಿ ಕೇಳಿದೆಲ್ಲ. ನಾನು ಸಾಯದೆ ಮತ್ತೆ ಬದುಕಬೇಕಾ? ಆದ್ರೆ ಅಮ್ಮ ಕರುಣಾಮಯಿ ನನ್ನನ್ನು ಬದುಕಿಸಿದ್ದಾಳೆ. ಸತ್ತು ಹೋದವರು ಪುನರಪ್ಪಿ ಬಂದು ನಾನು ಇಂಥವನ್ನು ಕಂಡಿದ್ದೇನೆ, ನೋಡಿದ್ದೇನೆ ಎಂಬುದಾಗಿ ಹೇಳಿದವರೇ ಇಲ್ಲ. ಅದರಂತ ಭಾಗ್ಯ ನನಗೆ ಒದಗಿ ಬಂದಿದೆ. ನಿಸ್ವಾರ್ಥವಂತ ಸೇವೆಯನ್ನು ಶೋಣಿತಾಪುರದಲ್ಲಿ ಸಲ್ಲಿಸಿದ್ದೇನೆ. ಮಹಾಪ್ರಸಾದ ನಮ್ಮ ಕರುಣಿಸಿದ್ದಾಳೆ. ಈಕೆ ಯಾರೆಂಬುದಾಗಿ ನನಗೆ ಸ್ಪಷ್ಟವಾಯಿತು. ಯಾಕೆ ಬಂದಿದ್ದಾಳೆ ಎಂಬುದಾಗಿ. ಸಾಧು ಸಜ್ಜನು ಕಣ್ಣೀರು ಸುರಿಸುವ ಹಾಗೆ ನಾವು ಮಾಡಿದ್ದೇವೆ. ಮತ್ತೊಬ್ಬರ ಹೃದಯಗಳನ್ನು ವಶಪಡಿಸಿಕೊಂಡಿದ್ದೇವೆ. 3 ಮೂರ್ತಿಗಳು ಕೈ ಕಟ್ಟಿ ಕುಳಿತುಕೊಳ್ಳುವ ಹಾಗೆ ಮಾಡಿದ್ದೇವೆ. ಅಮ್ಮನ ರಂಗಸ್ಥಳದ ಒಳಗೆ ನಾವಿದ್ದೇವೆ. ಜಗತ್ತನ್ನೇ ರಂಗಸ್ಥಳವಾಗಿ, ಸೂರ್ಯಚಂದ್ರನೇ ಬೆಳಕನ್ನಾಗಿ, ಸತ್ಯ ಧರ್ಮವನ್ನೇ ಪರದೆಯಾಗಿ, ಭುವಿಯಲ್ಲಿರುವಂತಹ ನಮ್ಮಂತವರನ್ನ ಕುಣಿಸುವಂತ ಸೂತ್ರಧಾರಣೆ ಈಕೆ. ಆಕಾರದಿಂದ ಬ್ರಹ್ಮವಾಗಿಯೂ, ಹೂಕಾರದಿಂದ ವಿಷ್ಣುವಾಗಿಯೂ, ಮಹಾಕಾರದಿಂದ ಮಹೇಶ್ವರಾಗಿ ರೂಪುಗೊಂಡಂತ ಓಂಕಾರ ತತ್ವಕ್ಕೆ ಶಿರಬಾಗಲೇಬೇಕಲ್ಲ. ಆದ್ರೂ ಒಂದು ಒಡೆಯನಿಗೆ ಹೋಗಿ ಏನದನ್ನು ಹೇಳಬೇಕಲ್ಲ. ಹೇಳಬೇಕಾದ್ರೆ ಅಮ್ಮ ಹೇಳಬೇಕಲ್ಲ. ತಾಯಿ ತಾಯಿ ಮತಿಶೂನ್ಯನ 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 ಮಮ ಧೃತಿ ನೀನರಿವೆ ದೈತ್ಯ ಪತಿಗೆ ನಾಚೆ ಯಾರಿಗೂ. ನಗಬೇಡ ತಾಯಿ, ನಗಬೇಡ. ಮತ್ತೊಮ್ಮೆ ನಗನು ಬೇರೆ ನನ್ನನ್ನು ಕೊಲ್ಲದಿರು ತಾಯಿ. ನೋಡಿದಂತ ನಾಲಗೆ ನನ್ನದು, ಆಡಿದಂತ ಮಾತು ಶುಂಭರದು. ಮುನಿಸಬೇಡಮ್ಮ, ಮುನಿಸಬೇಡ. ಸುಗ್ರೀವ, ಅಮ್ಮ, ಹೆದರದಿರು, ಧೈರ್ಯಸ್ಥನಾಗು. ನಿನ್ನ ಮೇಲೆ ನನಗೆ ಯಾವುದೇ ರೀತಿಯಂತ ದ್ವೇಷವಿಲ್ಲ. ಶುಂಭನ ವಿಚಾರವಾಗಿ ಹೇಳುವರೆ ನನಗೆ ಅರಿವಿಲ್ಲದಂತೆ ನಗು ಬಂತು. ಆ ನನ್ನ ನಗು ನಿನ್ನ ಬಾಲಿಗೆ ಮೃತ್ಯುಭಾಷವಾಯಿತು. ಯಾಕೆ ಬಲ್ಲೆಯ? ಯಾಕೆಮ್ಮ? ತಲೆ ಎತ್ತ ನೋಡು, ಧರ್ಮಥೇನು ಕಾಳು ಬಿರಿದು ಬಿದ್ದಿದ್ದಾಳೆ. ಇದಕ್ಕೆಲ್ಲ ಕಾರಣೀಕರ್ತರು ಯಾರು ಬಲ್ಲೆಯ? ನಮ್ಮ ಒಡೆಯ ಶುಂಭ. ನೀನು ಬಂದಿರುವುದು ಸಂಧಾನಕ್ಕಾಗಿ. ನನ್ನ ಸಂಧಾನವನ್ನು
ಆತನ ತಮ್ಮ ನಿಶುಮ್ಮನಲ್ಲ. ಅಂಜುವುದಿಲ್ಲ, ಅಳುಕುವುದಿಲ್ಲ. ಈ ವಿಚಾರವನ್ನು ನೀನು ನನಗೆ ತಿಳಿಸು. ಎಲ್ಲವೂ ನನಗೆ ಸ್ಪಷ್ಟವಾಯ್ತಮ್ಮ. ಅಲ್ವಾ? ಅಧರ್ಮವನ್ನು ನಾಶ ಮಾಡಿ ಧರ್ಮದ ಬೆಳೆಯನ್ನು ಬೆಳೆಸದಕ್ಕಾಗಿ ನೀನು ಬಂದಿದ್ದಿ. ಬ್ರಹ್ಮಾಂಡ ನಾಯಕಿ ನೀನು. ನಿನ್ನನ್ನು ತಡೆಯುವುದಕ್ಕೆ ಈ ಪ್ರಪಂಚದಲ್ಲಿ ಯಾರಿಂದಲೂ ಸಾಧ್ಯವೇ ಇಲ್ಲ. ಖಂಡಿತ ಖಂಡಿತ. ಆದ್ರೂ ಒಂದಮ್ಮ, ಏನಯ್ಯ? ನೀನನ್ನು ಕಂಡ ಮೇಲೆ ಈ ಸುಗ್ರೀವನಿಗೆ ಬದುಕು ಸಾಕು ಸಾಕಂತ ಆಗ್ತಾ ಉಂಟು ತಾಯಿ. ಮುಂದಿನ ಅಪೇಕ್ಷೆ ಬೇಕು ಬೇಕಂತ ಆಗ್ತಾ ಉಂಟು. ಯಾವುದು ಯಾವುದಯ್ಯ? ಗಂಡ ಮುಗಿದಂತ ಈ ಕೈಗಳು ಎರಡು ನಿನಗೆ ಚಾಮರವಾಗಿ ಬೀಸುತ್ತಾ ಇರಬೇಕೆಂಬುದಾಗಿ ಸರಿ ಮಾತನಾಡಿಂತ ನಾರೋಗಿ ವಾಗ್ದೇವಿಯ ಮಂದಿರ ಆಗ್ಬೇಕು ಇದೆ ಬೇಡಿಕೆ ಅಪ್ಪ. ಸುಗ್ರೀವ, ಸತ್ತು ಹೋದಂತ ನಿನಗೆ ಪುನರ್ಜೀವನವನ್ನೇ ಕೊಟ್ಟಿದ್ದೇನ ಎಂದಾದ ಬಳಿಕ ಸರ್ವ ವ್ಯಾಪಕಳಾದಂತ ನನ್ನ ಲೀಲೆ ಏನು, ಮಹಿಮೆ ಏನು, ಮಹಾತ್ಮೆ ಏನು ನಿನ್ನ ಚಿತ್ತಮಂಡಲಕ್ಕೆ ವೇದ್ಯವಾಯಿತು ತಾನೆ. ನಾನು ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೇನೆ. ಇನ್ನು ತಿಳಿದುಕೊಳ್ಳುವುದಕ್ಕೆ ನಮ್ಮಲ್ಲಿ ಅದೆಷ್ಟು ಮಂದಿ ಇದ್ದಾರೆ. ಅವರಿಗೆಲ್ಲ ಅವಕಾಶವನ್ನು ನಾನು ಒದಗಿಸಿಕೊಡುತ್ತೇನೆ. ಹೌದೇ ಸುಗ್ರೀವ, ಯಾವಾತ ಭಯ ಭಕ್ತಿ ಭಾವಗಳಿಂದ ನನ್ನದಾದಂತ ಅಂತರಂಗದ ಕಣ್ಣನ್ನು ತೆರೆದು ನನ್ನನ್ನು ನೋಡುತ್ತಾನೋ ಆತನಿಗೆ ನನ್ನ ಸತ್ಯ ದರ್ಶನವಾಗುತ್ತದೆ. ಸಾಕ್ಷಿ ನಾನು ಅಲ್ವಾ? ನಾನು ನನ್ನದು ಎನ್ನುವಂತ ಭಾವವನ್ನು ತೊರೆದು ಯಾವಾತನು ನನ್ನನ್ನು ಅರ್ಚಿಸುತ್ತಾನೋ ಮೆಚ್ಚಿಸುತ್ತಾನೋ ಅಂಥವನಿಗೆ ಬದುಕನ್ನು ಕೊಡಬಲ್ಲೆ. ನೀನು ಕೊಡ್ತೀಯಮ್ಮ. ಬದುಕಿನುದ್ದಕ್ಕೂ ಕೊಡಬಲ್ಲೆ, ಅವರ ಬದುಕನ್ನು ಉದ್ದಕ್ಕೂ ಕೊಡಬಲ್ಲೆ. ನಮ್ಮ ಒಡೆಯೇ ನನಗೆ ಮನೆತನಕ್ಕೆ ಬೇಕಾದಷ್ಟು ಕೊಡಬಲ್ಲ. ನೀನು ಹಾಗಲ್ಲಮ್ಮ. ಈ ಲೋಕಕ್ಕೆಲ್ಲ ಆ ಲೋಕಕ್ಕೆ ಕೂಡ ಬೇಕಾದಷ್ಟು ಕೊಡುವಳು ಎಂಬುದಾಗಿ ಮನವರಿಕೆ ನನಗಾಯ್ತು ತಾಯಿ. ಸುಗ್ರೀವ, ರಾಕ್ಷಸ ದೂತನಾಗಿ ಕದಂಬ ಕಾಂತಾವರವನ್ನು ಸೇರಿದ್ದೀಯಾ. ಇನ್ನು ಮುಂದಕ್ಕೆ ದೇವಿ ದೂತನಾಗಿ ಶೋಣಿತಾಪುರವನ್ನು ಸೇರು. ಕಾಲ ಪಕ್ವವಾದಾಗ ನಿನ್ನನ್ನು ನನ್ನೊಳಗೆ ಐಕ್ಯಗೊಳಿಸುತ್ತೇನೆ. ಯದ್ಭಾವಂ ತದ್ಭವತಿ. ಸರಿಯಾದಂತಹ ಉತ್ತರವನ್ನು ಕೊಡಬೇಕಾಗಿದೆ. ಗೋಮ್ರಾಕ್ಷ ಪವಿತ್ರವಾದಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ನನ್ನದಾದಂತಹ ಕಾರ್ಯದಲ್ಲಿ ಎತ್ತರವಾದಂತಹ ಕರೆ ಉತ್ತರ ಸ್ವರೂಪವಾಗಿ ಬಂದಿದ್ದೇನೆ. ಏನಾಗಬೇಕು? ಕಾಂತಾರದಲ್ಲಿರುವಂತಹ ಹೆಣ್ಣನ್ನು ಹೋಗಿ ವಾಕ್ಯ ನಿನ್ನನ್ನು ಮದುವೆಯಾಗುವಂತ ಆಶೆ ನಡೆಸಿದ್ದಾನೆ. ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳಿಸಿದ್ದಾನೆ. ಸಂಧಾನವನ್ನೇ ಮುರಿದೆಯಾ? ನಿನ್ನನ್ನು ಕರೆದುಕೊಂಡು ಹೋಗುವ ಸಾಮಾನ್ಯಲ್ಲ. ಗೋಮ್ರಾಕ್ಷನಾಡಿದ್ದೇನೆ. ಮಣಿರಥ ಸಿದ್ಧವಾಗಿದೆ.
ಕಾಳಿಕಾಂಬೆಗೆ ಜಗನ್ನ ಈ ಮೂಲ ರೂಪಿಣಿ ವಿಶ್ವ ವಂದಿತೆ ಪಾಲಿಸಲಿಲ್ಲ ನಿರ್ಜರರು ಪೂಜಿಸುತ್ತಿರಲ್ಲ. ಚಂಡಮುಂಡಾದಿಗೆ ಶಾಂತಳಾಗಬೇಕು ತಾಯಿ ಶಾಂತಳಾಗ. ಮಹಾಕಾಳಿ ನಂಬಿದಂತ ಭಕ್ತರನ್ನು ಉದ್ಧರಿಸುತ್ತಾ ಹರೆಯಲ್ಲಿ ಪ್ರಸಿದ್ಧಳ. ವಿಚಾರವನ್ನು ಕೇಳುತ್ತಾ ಇದ್ದೇನೆ. ಚಂಡಮುಂಡರ ಮರಣದ ವಾರ್ತೆ ರಥವೊಳರಿ ಆಯುಧ ಪಾಣಿಯಾಗಿ ಕಾಳ್ಗಿಚ್ಚಿದ ಆಟೋಪವು ಉರಿಗೆ ಮೊಸಗುತ್ತಿರುವ ದಾನವರನ್ನು ಸೇರಿಸಿಕೊಂಡೆಯ ಅರಿಕಾರಿ ಕೇಸರಿ
ಕದಂಬ ಕಾಂತಾರದಲ್ಲಿ ಹೆಣ್ಣಿದ್ದಾಳೆ ಎನ್ನುವಂತಹ ವಿಚಾರವನ್ನು ಹೇಳಿದರು. ಆಕೆಯನ್ನು ತನ್ನ ಮದುವೆ ಆಗಬೇಕೆನ್ನುವಂತಹ ತೀರ್ಮಾನದಿಂದ ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿಕೊಟ್ಟೆ. ಸಫಲವಾಯಿತೆ. ಸಂಧಾನ ವಿಫಲವಾಯಿತು. ಸಂಗ್ರಾಮವೇ ಮತ್ತೆ ಎನ್ನುವ ನಿರ್ಣಯಕ್ಕೆ ಬಂದಳು. ಹೋಗಿ ಎಳೆದುಕೊಂಡು ಬಾ ಎನ್ನುವ ಹಾಗೆ ಧುರ ಪರಾಕ್ರಮಿಯಾದಂತಹ ಧೂಮ್ರಾಕ್ಷನನ್ನು ಕಳುಹಿಸಿಕೊಟ್ಟೆ. ಎಲ್ಲಿಂದ? ಕೇವಲ ತನ್ನ ಹೊಂಗಾರ ಮಾತ್ರದಿಂದ ಮುಂದೇನು ಮಾಡಿದೆ? ಗಂಡುಗಳಿಗಳಂತ ಚಂಡಮುಂಡರನ್ನು ಕಳುಹಿಸಿಕೊಟ್ಟೆ. ಖಂಡಿಕೆಯಾಗಿ ಬಂದಳಂತೆ. ಚಂಡಮುಂಡರನ್ನು ಕಳೆದುಕೊಂಡೆ. ನಿಜ. ಹಾಗಾದ್ರೆ ಇನ್ನು ಮುಂದೆ ನಮಗೆ ಚಂಡಮುಂಡರಿಲ್ಲ. ಇಲ್ಲ. ಈಗ ಏನು ನಿರ್ಣಯ ಮಾಡಿ ಹೊರಟೆ ಪ್ರಭು? ಇಲ್ಲಿರುವಂತಹ ಸಮಯದಲ್ಲ ಎನ್ನುವ ಹಾಗೆ ರಥವಡರಿ ಆಯುಧಪಾನಿಯಾಗಿ ನೀನು ಹೊರಟಾಗಲೇ ನಮಗೆಲ್ಲ ಆಶ್ಚರ್ಯವೂ ಸಂಶಯವೂ ಬರುವುದು. ಯಾಕೋ? ಚಂಡಮುಂಡರ ಜಾಗಕ್ಕೆ ಜನ ತರಬಹುದು, ಧೂಮ್ರಾಕ್ಷನ ಜಾಗಕ್ಕೆ ಜನ ತರಬಹುದು. ಈಗ ನಿನ್ನ ಜಾಗಕ್ಕೆ ಯಾರನ್ನು ತರುವುದು ಪ್ರಭು? ಅದೀಗ ನಮಗೆ ಸ್ವಲ್ಪ ಸೈರಿಸಬೇಕು, ಅವಧರಿಸಬೇಕು. ಕೇಳುವ. ಧನುಜೇಶ ಕೇಳಿನ ಮಾತ ಎನ್ನ ಸಾಧನೆ ಮಾಡುವುದಿಲ್ಲ. ಯಾಕೆ? ಸಾಧನೆ ಮಾಡಬೇಕಾದ ಅನಿವಾರ್ಯತೆ ಇಲ್ಲ. ಹೊಟ್ಟೆಗೆ ಅನ್ನ, ಉಡುವುದಕ್ಕೆ ಉಡುಗೆ, ಆಶ್ರಯಕ್ಕೆ ಮನೆ, ವೈಭವಕ್ಕೆ ಬೇಕಾದಷ್ಟು ಸಂಪತ್ತು ಇದು ಇದ್ದವ ಸಾಧಕನಾಗಿ ಮೆರೆಯುವುದಕ್ಕೆ ಸಾಧ್ಯ ಇಲ್ಲ. ಶುಂಭ ಪ್ರಪಂಚದ ಅನನ್ಯ ಸಾಧಕನಾಗುವುದಕ್ಕೆ ಕಾರಣ ಅವನಲ್ಲಿ ಬೇಕಾದಷ್ಟು ಇದ್ದದ್ದಲ್ಲ, ಅವನ ಬದುಕೆ ಆರಂಭ ಆದದ್ದು. ಹಸಿದ ಹೊಟ್ಟೆ, ಹರಿದ ಬಟ್ಟೆ, ಮರದ ಬೇರಿಗೆ ಕಟ್ಟಿದ ತೊಟ್ಟಿಲು, ಇದರಿಂದ ಆರಂಭವಾದ ನಿನ್ನ ಬದುಕು ಒಂದು ಕಡೆಯಲ್ಲಿಯೂ ಹರಿದ ಬಟ್ಟೆಯು ಉಳಿಯದ ಹಾಗೆ ತೆಗೆದುಕೊಂಡು ತಂದಿದ್ದು. ಇಡೀ ದಾನವ ಕುಲದ ಭಂಡಾರವನ್ನು ತುಂಬಿಸಿದ್ದು. ಶುಕ್ರಾಚಾರ್ಯರ ಗುರುತನ, ಧನುದೇವಿಯ ಕುಟುಂಬ ವಾತ್ಸಲ್ಯ, ದಾನವರಲ್ಲಿದ್ದಂತಹ ಹಂಬಲ, ಕಶ್ಯಪ ಬ್ರಹ್ಮರ ಜ್ಞಾನ, ನಿನ್ನ ಸ್ವಂತ ಸಾಧನೆ, ಬ್ರಹ್ಮನ ವರಬಲ. ಛ ಛ ಛ ಛ ಹಾಲು, ಜೇನು, ಮಧು, ಮಾಧವಿ ಎಲ್ಲ ಎರಕವಾದ ಹಾಗಾಗಿದೆ. ಯೋಗ ಭಾಗ್ಯ ಇದೆ ಎರಡು. ಮೇಲಿಂದ ನೋಡುವಾಗ ಒಂದೇ ರೀತಿ ಕಾಣ್ತದೆ. ಕೆಲವರಿಗೆ ಯೋಗ ಇರ್ತದೆ, ಭಾಗ್ಯ ಇರುವುದಿಲ್ಲ. ಕೆಲವರಿಗೆ ಭಾಗ್ಯ ಇರ್ತದೆ, ಯೋಗ ಇರುವುದಿಲ್ಲ. ಏನು ವ್ಯತ್ಯಾಸ? ಕೆಲವರು ಬೇಕಾದಷ್ಟು ಸಂಪಾದನೆ ಮಾಡ್ತಾರೆ, ಆದ್ರೆ ಅನುಭವಿಸುವ ಭಾಗ್ಯವೇ ಇಲ್ಲ ಅವರಿಗೆ, ಇರುವುದಿಲ್ಲ. ಕೆಲವರು ಚಿಕ್ಕಾಸು ಸಂಪಾದನೆ ಮಾಡುವುದಿಲ್ಲ, ಯಾವುದಾದ್ರೂ ಮರದ ಕಟ್ಟೆಯಲ್ಲಿ ಕುಳಿತುಕೊಂಡಿರ್ತಾರೆ. ಸಂಜೆ ಆಗುವಾಗ ಬೇಕಾದಷ್ಟು ಕುಡಿಲಿಕ್ಕೆ ತಿನ್ಲಿಕ್ಕೆ ಯಾರಾದ್ರೂ ಕೊಡ್ತಾರೆ,
ಅವರಿಗೆ ಸಂಪಾದನೆ ಮಾಡುವ ಯೋಗ ಇಲ್ಲ, ತಿನ್ನುವ ಭಾಗ್ಯ. ಅದು ಕೂಡ ಒಂದು ಯೋಗ. ಕೆಲವರಿಗೆ ಸಂಪಾದನೆ ಮಾಡುವ ಯೋಗ ಇರ್ತದೆ, ತಿನ್ನುವ ಭಾಗ್ಯ ಇರುವುದಿಲ್ಲ. ಇದೆರಡನ್ನೂ ಒಟ್ಟುಗೂಡಿಸಿಕೊಂಡು ಯೋಗ, ಯೋಗ್ಯತೆ, ಭಾಗ್ಯ ಮುಪ್ಪಿರಿಗೊಂಡಂತ ಒಂದೇ ಒಂದು ಸಂಕೇತ ಸಂಪತ್ತು ಇದ್ರೆ ಅದು ಧನುದೇವಿಯ ಮಗನಾದಂತ ಧನುಕುಮಾರಕ ಶುಂಭ. ಇಲ್ಲಿಯವರೆಗೆ ಒಂದು ಹೆಜ್ಜೆ ಇಡುವಾಗ 10 ಸಲ ಯೋಚಿಸ್ತಾ ಇದ್ದೆ. ವಿವೇಕಿ, ಭ್ರಮೆಯಾದಿ, ಮನ್ಮಥನ ಶರಕ್ಕೆ ಬಲಿಯಾದೆ. ಇಂದ್ರನನ್ನು ಗೆದ್ದವರು ತುಂಬಾ ಮಂದಿ ಇದ್ದಾರೆ. ಹೌದು. ಇಂದ್ರಿಯಗಳನ್ನು ಗೆದ್ದ ಪ್ರಭು ಇಂದ್ರಿಯಕ್ಕೆ ಸೋತೆಯ. ಮನ್ಮಥನ ಶರ ನಿನ್ನನ್ನು ಅಷ್ಟೊಂದು ಘಾಸಿ ಮಾಡಿದ್ದೆ, ಹೆಣ್ಣೊಬ್ಬಳನ್ನು ಬಯಸಿದೆನಲ್ಲ. ಬಯಸಿದ್ದು ತಪ್ಪು ಅಂತಲ್ಲ, ನೋಡದ ಇರುವ ಹೆಣ್ಣನ್ನು ಬಯಸುವುದೇ. ನೋಡಿದ ಸುರಸುಂದರಿಯರನ್ನೇ ತಿರಸ್ಕರಿಸಿದ ನೀನು ಚಂಡಮುಂಡರಂತ ಹುಡುಗರು ಹೇಳಿದಂತ ಒಬ್ಬಳು ಹೆಣ್ಣನ್ನು ಮದುವೆ ಆಗಬೇಕು ಎನ್ನುವುದಾಗಿ ನಿನ್ನಂತ ಜೀವನ ಅನುಭವಿ, ನಿನ್ನಂತ ವಿವೇಕಿ ಬಯಸುವುದು ತರವೇ? ಚಂಡಮುಂಡರು ನಮ್ಮವರಲ್ವೇ, ನನ್ನ ಮಂತ್ರಿಗಳಾಗಿದ್ದಾರೆ. ಅವರ ಮಾತನ್ನು ನಾನು ಹೇಳ್ತೇನೆ ಪ್ರಭು. ಏನು? ರಾಜಕೀಯದಲ್ಲಿ ಶಾಶ್ವತವಾಗಿ ಯಾರು ಶತ್ರುಗಳೂ ಇಲ್ಲ, ಶಾಶ್ವತವಾಗಿ ಯಾರು ಮಿತ್ರರೂ ಇಲ್ಲ. ಅದು ಇಲ್ಲ. ಹಾಗಾಗಿ ಒಂದು ಕಾಲದಲ್ಲಿ ನಿನ್ನ ವಿರೋಧಿಗಳಾಗಿ ಕಂಡಂತ ಚಂಡಮುಂಡರು ಶಾಶ್ವತವಾಗಿ ನಿನ್ನ ಹಿತೈಷಿಗಳಾಗಿದ್ದಾರೋ ಇಲ್ವೋ ಅಂತ ಒಮ್ಮೆ ನೀನು ತುಲನೆ ಮಾಡಿ ತೂಕ ಮಾಡಿ ನೋಡ್ಬೇಕಾಗ್ತದೆ ಪ್ರಭು. ಯಾಕೋ? ಈ ಪ್ರಕರಣ ನೋಡುವಾಗ ನಿನಗೆ ಒಳ್ಳೇದಾಗ್ಲಿಕ್ಕೆ ಚಂಡಮುಂಡರು ಹೇಳಿದ್ದಲ್ಲ. ಮತ್ತೆ ದೈತ್ಯನಾಥ ಎನ್ನುವ ನಿನ್ನ ಬಿರುದು ಇವಳಿಗೆ ನಾಥನಾಗುವುದಕ್ಕೆ ಹೊರಟು ಕಳೆದುಕೊಳ್ಳುತ್ತೀಯೋ ಎನ್ನುವಂತ ಆತಂಕ ಪ್ರತಿಯೊಂದು ದಾನವ ಮಗುವಿನ ಮನದಲ್ಲಿ ಮನೆ ಮಾಡಿದೆ ಪ್ರಭು. ಹಾಗಾಗಿಯೇ ಇನ್ನಷ್ಟು ದೊಡ್ಡ ವಿವೇಕಿಗೆ ಈ ಕಾರ್ಯ ಸಲ್ಲದು ಅಂತ ನನ್ನ ಪ್ರಾರ್ಥನೆ. ಅಯ್ಯ ರಕ್ತ ಬೀಜ, ಕದಂಬ ಕಾಂತಾರದಲ್ಲಿರುವಂತಹ ಹೆಣ್ಣು ಒಬ್ಬಳು ಸುಂದರಿಯಾದಂತಹ ತರುಣಿ, ಆದ ಕಾರಣಕ್ಕೆ ನಾನು ಬಯಸಿದ್ದೇನೆ. ಇದರಲ್ಲಿ ಏನಿದೆ ತಪ್ಪು ಹೇಳು? ನೀನು ಇಲ್ಲಿ ಕುಳಿತುಕೊಂಡೇ ನಿರ್ಣಯ ಮಾಡುದಲ್ಲ. ಹೌದು. ನೋಡಿದವರು ಚಂಡಮುಂಡರು ಅದನ್ನೇ ನೀನು ಪ್ರಮಾಣ ಅಂತ ಸ್ವೀಕರಿಸಿದ್ದ. ಖಂಡಿತ ಅದು ಪ್ರಮಾಣ ಅಲ್ಲ ಪ್ರಭು. ಮತ್ತೆ ನಿನ್ನನ್ನು ಭ್ರಮಾಧೀನಗೊಳಿಸಿದ. ಅದು ಯಾಕೋ? ಸೌಂದರ್ಯವೂ ಇಲ್ಲ, ಹೆಣ್ಣು ಇಲ್ಲ, ಮತ್ತೆ ಅಲ್ಲಿ ಎರಡೂ ಇಲ್ಲದ ಮತ್ತೊಂದು ಸ್ಥಿತಿ ಉಂಟು. ಯಾವುದು? ತರುಣಿ ಎನ್ನುವುದಾಗಿ ಭಾವಿಸಿದೆ. ಅಲ್ಲ. ಮತ್ತೆ ಯಾರವಳು? ತರುಣಿ ಅಲ್ಲವಳಾದಿ ಮಾಯೆ ಆದಿ ತರುಣಿ ಅಲ್ಲವಳಾದಿ ಮಾಯೆ ಆದಿ ಮಾಯೆ
ಎನ್ನುವುದಾಗಿ ಭಾವಿಸಿ ಬಿಟ್ಟೆಯ? ಹೌದು. ಅದೇ ಹೌದಾದ್ರೆ ಮದುವೆ ಆಗು ಪ್ರಭು. ಅಂಥದನ್ನು 10 ಮದುವೆ ಆಗು. ನಮ್ಮದು ಆಕ್ಷೇಪ ಇದೆ. ಮತ್ತೆ ಯಾಕೆ? ತರುಣಿ ಅಲ್ಲವಲ್ಲ. ಮತ್ತೆ ಯಾರಂತ ಬೇಕಲ್ಲ ಅವಳು? ತರುಣಿಯೇ ಹೌದಾದ್ರೆ ಇಷ್ಟೆಲ್ಲ ಅನಾಹುತ ಶೋಣಿತಾಪುರದಲ್ಲಿ ನಡೆಯುವುದಕ್ಕೆ ಸಾಧ್ಯವೇ ಇರ್ತಿರ್ಲಿಲ್ಲ. ಒಬ್ಬಳು ಹೆಣ್ಣು ಕದಂಬ ಕಾಂತಾರದಂತ ಕಗ್ಗತ್ತಲೆಯಲ್ಲಿ ಸ್ವಲ್ಪವೂ ಭಯಪಡದೆ ನಿರ್ಭೀತಳಾಗಿ ಗಾನವನ್ನು ಹಾಡುತ್ತಾ ಎಲ್ಲಿಂದಲೋ ಇಳಿಬಿಟ್ಟ ಸಂಕೋಲೆಗೆ ಕಟ್ಟಿದ ಉಯ್ಯಾಲೆ ಕುಳಿತುಕೊಂಡು ಇಷ್ಟೆಲ್ಲ ಆಕಸ್ಮಿಕವಾದಂತ ಅನಿರೀಕ್ಷಿತವಾದಂತ ದುರ್ಘಟನೆಗಳನ್ನು ಶೋಣಿತಾಪುರಕ್ಕೆ ಬಂದು ಹೊಡೆಯುವ ಹಾಗೆ ಮಾಡುವುದಕ್ಕಾಗ್ತಿತ್ತೋ? ಬಂದವಳು ತರುಣಿ ಅಲ್ಲ. ಮತ್ತೆ ಯಾರು? ನೀನು ಚಂಡಮುಂಡರ ಮಾತು ಕೇಳಿದವ, ಸುಗ್ರೀವನ ಮಾತು ಕೇಳಲಿಲ್ವ? ಇಲ್ಲ ಇಲ್ಲ. ಅದ್ಯಾಕೆ ಕೇಳಲಿಲ್ಲ? ಅಗತ್ಯವಿಲ್ಲ ಪ್ರಭು. ಅದು ಕೆಲವೊಮ್ಮೆ ಹಾಗಾಗ್ತದೆ. ಏನು? ಲೋಕದ ಕ್ರಮವೇ ಹಾಗೆ. ಮೊದಲು ಒಂದು ಲೆಕ್ಕಾಚಾರದಲ್ಲಿ ಸಿಹಿ ತಿಂತಾ ಇರ್ತಾನೆ. ಯಾವಾಗ ಸಿಹಿ ತಿನ್ನಕೂಡದು ಎನ್ನುವುದಾಗಿ ರೋಗ ಬರ್ತದ, ಮತ್ತೆ ಕದ್ದಾದ್ರೂ ಸಿಹಿಯೇ ತಿನ್ನುವುದವ. ಆಚೆ ಭಕ್ತ ಮತ್ತೆ ಮರುಕಳಿಸ್ತದಲ್ಲ. ತಿನ್ನಕೂಡದು ಅಂತ ಹೇಳಿದ ಮೇಲೆ ಹೆಚ್ಚಾಗುದು. ಇಲ್ಲದಿದ್ರೆ ಯೋಚನೆ ಮಾಡು. ಚಂಡಮುಂಡರು ಯಾವ ವಿಷಯದಲ್ಲಿ ಸುಗ್ರೀವನಿಗಿಂತ ಮೇಲೆ? ಇಲ್ಲ ಇಲ್ಲ. ರಕ್ತಗ್ರಹಣದಲ್ಲಿ ಮೇಲೆ ಇರಬಹುದು. ಹೌದು. ಒಂದು ಹೆಣ್ಣಿನ ವಿಷಯಿಕವಾಗಿ, ಒಂದು ಸಲಹೆಯ ವಿಷಯದಲ್ಲಿ, ಒಂದು ಮದ್ರಾಲೋಚನೆಯ ವಿಷಯದಲ್ಲಿ, ಒಂದು ವಕ್ತೃತ್ವದ ವಿಷಯದಲ್ಲಿ, ಒಂದು ಜೀವನಾನುಭವದ ವಿಷಯದಲ್ಲಿ ಸುಗ್ರೀವನ ನೆರಳಿನ ಹತ್ತಿರ ಬರ್ಲಿಕ್ಕೆ ಸಾಧ್ಯ. ಅಷ್ಟೊಂದು ಅನುಭವ ಇವರಿಗೆ ಇಲ್ಲ. ಆದ್ರೂ ನೀನು ಕೇಳುದವರದ್ದೇ. ಅವರ ಮಾತನ್ನು ಕೇಳಿದೆ. ಹಾಗಾಗಿ ಹೀಗಾದದ್ದು. ಎಂತದ್ದು? ತರುಣಿ ಎನ್ನುವುದಾಗಿ ಭಾವಿಸಿ ಬಿಟ್ಟೆ. ಸುಗ್ರೀವ ಹೇಳಿದ್ದು ಸರಿ ಉಂಟು. ತರುಣಿಯಲ್ಲ, ತ್ರೈಜಗವ ತನ್ನ ಕುಕ್ಷಿಯೊಳಗಿರಿಸಿಹ ಮಾತೆ. ಅವಳ ಹೊಟ್ಟೆಯೊಳಗೆ 3 ಲೋಕ ಉಂಟು ಪ್ರಭು. 3 ಲೋಕ ಹೊಟ್ಟೆಯೊಳಗೆ ಉಂಟು ಅಂದ್ರೆ ಅರ್ಥ ಎಂತದ್ದು? 3 ಲೋಕವನ್ನು ಮೀರಿ ನಿಂತವಳು, 3 ಲೋಕಕ್ಕಿಂತ ಮೊದಲಿದ್ದವಳು, 3 ಲೋಕ ಅಳಿದ ಮೇಲೂ ಇರುವವಳು, ಆದಿಯಲ್ಲೇ ಇದ್ದವಳು, ಪ್ರಪಂಚವನ್ನು ಆವರಿಸಿ ನಿಂತವಳು. ಅವಳಿಗೆ ಆದಿಮಾಯೆ ಎನ್ನುವುದಾಗಿ ಹೆಸರು. ಯಾಕೆ ಬಂದಿದ್ದಾಳೆ? ತ್ರಿದಶರನ್ನು ಪೊರೆಯುವ ನಿರ್ಧಾರ ಮಾಡಿ ದೇವತೆಗಳ ರಕ್ಷಣೆಗೆ ನಮ್ಮನ್ನು ಹನನಗೊಳಿಸುವುದಕ್ಕಾಗಿ. ಹೌದು. ಅವಳು ಹೇಳಿದ್ದು ಸುಳ್ಳು ಪ್ರಭು. ಎಂತದ್ದು ಸುಳ್ಳು? ಬಾಲ್ಯದಲ್ಲಿ ನಾನೊಂದು ಪಣಗೈದಿದ್ದೇನೆ ಅಂತ ಹೇಳಿದ್ರಲ್ಲ, ಅದು ನೆವನ ಮಾತ್ರ. ಮತ್ತೆ ಅವಳ ಪ್ರಧಾನ ಉದ್ದೇಶ ಯಾವುದು? ನಮ್ಮ ಹನನ. ನಮ್ಮ ಹನನಕ್ಕೆ ಕಾರಣ ನಾವು ದೇವತೆಗಳಿಗೆ ಕೊಟ್ಟ ಹಿಂಸೆ, ಋಷಿಮುನಿಗಳಿಗೆ ಮಾಡಿದಂತ ಪೀಡೆ, ಸಜ್ಜನರಿಗೆ ಆದಂತ ಅನ್ಯಾಯ, ಇದೆಲ್ಲ ಒಟ್ಟಾಗಿದೆ. ನನಗೆ ಯಾರು ಆಗದವರಿದ್ದಾರೋ ಶತ್ರುಗಳು, ಅವರನ್ನು ನಾನು ಸದೆ ಬಡಿಯುತ್ತೇನೆ ಅಂತ ಮೊದಲೇ ನಾನು ಹೇಳಿದ್ದಿಲ್ಲ. ಅದನ್ನು ನಾನು ಮಾಡಿ ತೋರಿಸಿದ್ದೇನೆ. ತಾಯಿಯಾದಂತಹ ದಡುದೇವಿಯ ಆಸೆ ಏನುಂಟು, ಆಕಾಂಕ್ಷೆ ಏನುಂಟು, ಅದನ್ನು ನೆರವೇರಿಸಬೇಕಾದ ಮಗನ ಅಂತ ನನ್ನ ಕರ್ತವ್ಯ. ಅದರಿಂದ ನಾನು ಮುಂದುವರಿದಿದ್ದೇನೆ. ಏನು ತಪ್ಪಾಯ್ತು? ಒಂದು ಯಾವುದೋ ಒಂದು ಪ್ರಾಣಿ, ಯಾವುದೋ ಒಂದು ಕಾಡಿನಲ್ಲಿ ವಾಸಿಸುವ ಪ್ರಾಣಿ ಅಂತ ಇಟ್ಟುಕೊಳ್ಳ. ಒಂದು ನರಿಯ ಆಹಾರ ಗಡ್ಡೆಗೆಣಸು ಅಂತ ಇಟ್ಟುಕೊಂಡ್ರೆ ಗಡ್ಡೆಗೆಣಸು ಅದರ ಆಹಾರ ಹೌದು. ಮತ್ತೊಬ್ಬನ ತೋಟಕ್ಕೆ ಹೋಗಿ ಗಡ್ಡೆಗೆಣಸು ಗಿತ್ರೆ ಅಲ್ಲ ಆಹಾರವಲ್ಲ ಅದು. ಹೌದು, ಆಹಾರ ಹೌದು. ಅವ ಸೊಂಟ ಮುರಿಯುವುದಿಲ್ವಾ? ನೀನು ಶತ್ರುಗಳನ್ನು ಹೊಡೆಯುವುದು ನಿನ್ನದಾದಂತಹ ನಿರ್ಣಯ. ಹೌದು ಪ್ರಭು. ಇದು ನಾವು ಮತ್ತೊಬ್ಬರ ಬೇಲಿಯನ್ನು ಹೊಡೆದು ಹೋದದ್ದಲ್ವಾ? ದೇವತೆಗಳಿಗೆ ಒಂದು ಬೇಲಿ ಇಲ್ವಾ? ಋಷಿಮುನಿಗಳಿಗೆ ಒಂದು ಬೇಲಿ ಇಲ್ವಾ? ಸಜ್ಜನರಿಗೆ ಒಂದು ಬೇಲಿ ಇಲ್ವಾ? ಆ ಬೇಲಿ ಹಾಕಿದವಳಿಗೆ ಜಗನ್ಯಾಮಕಿ ಅಂತ ಹೆಸರು. ಅದನ್ನು ಮೀರಿ ಹೋದ ಕಾರಣ ಹಾಗಾಗಿಯೇ ನಾವು ದಂಡಿಸಲ್ಪಡಬೇಕಾದವರು ಎನ್ನುವುದಾಗಿ ಲೋಕವನ್ನೇ ನಿಯಂತ್ರಿಸುವಂತ, ಲೋಕ ಕೃಷಿಯನ್ನೇ ಮಾಡಬಲ್ಲ, ಯಾಜಮಾನ್ಯದ ಸ್ಥಾನದಲ್ಲಿರುವ ಅವಳು ನಿರ್ಣಯ ಮಾಡಿ ಬಂದಿದ್ದಾಳೆ. ಋಷಿಮುನಿಗಳು, ದೇವತೆಗಳು, ನಿನ್ನ ವಿರೋಧಿಗಳು ಎಲ್ಲ ಅವಳ ಮರೆಯಲ್ಲಿದ್ದಾರೆ. ನೆರೆ ಗೋಚರಿಸುವಳು ದೊರೆಯೇ. ಯಾವಾಗಲೂ ಗೋಚರಿಸುವುದಿಲ್ಲ. ನಮ್ಮ ಪಾಪ ನೆರೆತಾಗ ಗೋಚರಿಸ್ತಾಳೆ, ಒಮ್ಮೆಲೆ ಗೋಚರಿಸ್ತಾಳೆ. ಸರ್ವೇಶ್ವರಿಯಲ್ಲಿ ಮೋಹ ಬೀರುವುದಿದು ಸರಿಯೇ? ಮೋಹ ಬೀರಿದ್ದರ ಪರಿಣಾಮ ನೋಡು. ಸುಗ್ರೀವ ಇದ್ದಾನೋ? ಇಲ್ಲ. ಇದ್ದಾನೆಂದ್ರೆ ಇದ್ದಾನೆ, ನನ್ನ ಜೊತೆಯಲ್ಲಿಲ್ಲ. ಇದ್ದಾನ ಅಂತ ಹೇಳಿದ್ರೆ ಇಲ್ಲ, ಇಲ್ಲವಂತ ಹೇಳಿದ್ರೆ ಇದ್ದಾನೆ. ಆ ರೀತಿಯಲ್ಲಿ ಇದ್ದಾನೆ. ಅಂದ್ರೆ ನಮಗೆ ಪ್ರಯೋಜನಕ್ಕೆ ಇಲ್ಲ. ಪ್ರಯೋಜನಕ್ಕೆ ಬರ್ತಾರೆ ಅಂತ ಧೂಮ್ರಾಕ್ಷನನ್ನು ಕಳುಹಿಸಿ ಹೆಣ್ಣವೂ ಸಿಗಲಿಲ್ಲ ಪ್ರಭು. ಇಲ್ಲ, ಬೂದಿ ಅಧಿಕ ಚಂಡಮುಂಡ ಸಾಮಾನ್ಯರು ಅಲ್ಲವಲ್ಲ. ನಿನಗೆ ಸ್ಪಷ್ಟ ಉಂಟು. ಸುಗ್ರೀವನಾಗೆ ಬದಲಾಗ್ತೀಯೋ, ಚಂಡಮುಂಡ ಧೂಮ್ರಾಕ್ಷರ ಹಾಗೆ ಅವಳನ್ನು ಬದಲಾಯಿಸಲಿಕ್ಕೆ ಹೋಗ್ತೀಯೋ. ಸುಗ್ರೀವನ ಹಾಗೆ ಬದಲಾದ್ರೆ ಬದುಕುಂಟು, ಚಂಡಮುಂಡ ಧೂಮ್ರಾಕ್ಷರ ಹಾಗೆ ಅವಳನ್ನು ಬದಲಾಯಿಸಲಿಕ್ಕೆ ಹೊರಟ್ರೆ ಸಾವು ಬರ್ತದೆ. ಬದುಕು ಮತ್ತು ಸಾವಿನ ಎರಡರ ದ್ವಾರವನ್ನು ತೆರೆದಿಟ್ಟಿದ್ದಾಳೆ. ವಿಷದ ಖನಿಯನ್ನು, ಅಮೃತದ ಬಿಂದಿಗೆಯನ್ನು ಇಟ್ಟಿದ್ದಾಳೆ. ಯಾವುದನ್ನು ಆಯ್ಕೆ ಮಾಡುವುದು ಎನ್ನುವುದಾಗಿ ನಿನಗೆ ಬಿಟ್ಟ. ರಕ್ತ ಬೀಜ. ಹಾಗಾದ್ರೆ ಈ ಪ್ರಕರಣದಲ್ಲಿ ನಿನ್ನ ಮನದಲ್ಲಿರುವಂತ ಇಂಗಿತವನ್ನು ನನ್ನಲ್ಲಿ ವ್ಯಕ್ತಪಡಿಸು. ಇಂಗಿತ ನನ್ನೊಬ್ಬನದ್ದು ಅಂತ ಭಾವಿಸಬೇಡ. ಮತ್ತೆ ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಸರಿ. ಇಡೀ ದಾನವ ಕುಲದ ಏರಿಳಿತಗಳನ್ನು ಕಂಡು ಬಂದಂತ ಅಭಿಪ್ರಾಯದ ಬೀಜ. ಅದನ್ನು ನಿನ್ನ ಹೃದಯದಲ್ಲಿ ಬಿತ್ತುವುದೋ? ನಾವು ಬೀಜ ಹಾಕುವಾಗ ನೋಡ್ಬೇಕಲ್ಲ, ಮಣ್ಣು ಹೇಗುಂಟು ಅಂತ ನೋಡಬೇಡ, ಜಾಗ ನೋಡ್ಬೇಕು. ಮರಳಿದ್ರೆ ನಾವು ಬಿತ್ತಿ ಪ್ರಯೋಜನ ಇಲ್ಲ. ಇಲ್ಲ ಇಲ್ಲ ಮರಳಿದ್ರೆ ಬೀಜವು ವ್ಯರ್ಥ ಆಗ್ತದೆ. ನನ್ನ ಅಭಿಪ್ರಾಯದ ಬೀಜವನ್ನು ಹಾಕಬೇಕಾದ್ರೆ
ನಿನ್ನ ಹೃದಯ ಎನ್ನುವ ಕ್ಷೇತ್ರದಲ್ಲಿರುವ ಒಂದು ಮರಳನ್ನು ತೆಗಿಬೇಕು. ಎಂತದ್ದು ಮರಳೋದು? ಆ ಮರಳಿಗೆ ಹೆಸರು ಮೂರ್ಖತೆ. ಬಿಡು ಮನದ ಮೂರ್ಖತೆಯ, ಬಿಡು ಮನದ ಮೂರ್ಖತೆಯ, ತ್ರೈಜಗದೊಳಗೆ ಚರಣಗಿ ಭಕ್ತಿಯಿಂದಲೇ ಪೊಡಮಡುತ್ತ, ತ್ರೈಜಗದೊಡತಿ ಚರಣಗೆ ಭಕ್ತಿಯಿಂದಲೇ ಪೊಡಮಡುತ್ತ, ಪಡೆದವಳ ಕಾರುಣ್ಯದಲ್ಲಿ ಧಾರಿಯಲಿ ಜಡಜ ಪೀಠನ ವರದ ತೆರದಲ್ಲಿ ಪಡೆದು ಸುಖವನ್ನು ಮಾಡುವುದೆನು ತಲೆ ನುಡಿಯೇ ನೀತಿಯ. ಬಿಡು ಮನದ ಮೂರ್ಖತೆಯ ಧನುಜೇಶ, ಯಾವನು ಆಶೆಯನ್ನು ನಿಯಂತ್ರಣದಲ್ಲಿಟ್ಟುಕೊಳ್ತಾನೋ ಅವ ಪ್ರಪಂಚವನ್ನೇ ನಿಯಂತ್ರಣದಲ್ಲಿಟ್ಟುಕೊಳ್ತಾನೆ. ಯಾವನು ಆಶೆಗೆ ದಾಸನಾಗುತ್ತಾನೋ ಅವ ಪ್ರಪಂಚದವರೆಲ್ಲರ ಮುಂಭಾಗದಲ್ಲಿ ಹಗುರವಾಗಿ ಹೋಗುತ್ತಾನೆ. ಇಲ್ಲಿಯವರೆಗೆ ವಿವೇಕಿಯಾಗಿ ಎಲ್ಲ ಆಶೆಗಳನ್ನು ತುಳಿದು ಮೆಟ್ಟಿ ನಿಯಂತ್ರಿಸಿದ ನಮ್ಮ ಪ್ರಭು ಒಂದು ಹೆಣ್ಣಿನ ಆಸೆಗೆ ಬಲಿಯಾಗಿ ಲೋಕದವರ ಮುಂಭಾಗದಲ್ಲಿ ಹಗುರವಾಗುವುದು ನಮಗೆ ಸಹನೀಯವಾದ ವಿಷಯ ಅಲ್ಲ. ಯಾವುದೋ ಆಸೆಗೆ ಬಲಿಯಾಗಬೇಕಂತ ಮೂರ್ಖತನದ ವ್ಯಾಪ್ತಿ ಅಲ್ಲ ಜೀಯ ನಿನ್ನದು. ಪ್ರಪಂಚವನ್ನೆಲ್ಲ ನಿಂತ ನೆಲೆಯಲ್ಲಿ ಉಬ್ಬಿನಿಂದ ಕೈ ಸನ್ನೆಯಿಂದ ಕೇವಲ ಒಂದು ಹುಂಕಾರದಿಂದ ಕುಣಿಸಬಲ್ಲಂತಹ ದಾತೃತ್ವ ನೇತೃತ್ವ ನಿನ್ನದು. ಜೀಯ ಬಂದವಳು ತ್ರೈಜಗದೊಡತಿ ದೊಡ್ಡವಳು ಎಂದಾದ ಮೇಲೆ ನಮಗೆ ಏನು ಪ್ರಭು ಅವಳನ್ನು ಒಪ್ಪಿಕೊಳ್ಳುವುದಕ್ಕೆ ಸಣ್ಣತನ? ಯಥಾರ್ಥವನ್ನು ಒಪ್ಪಿಕೊಳ್ಳುವುದಲ್ವ ನಿಜವಾದದ್ದು? ಸತ್ಯವನ್ನು ಹೇಳು, ಅಪ್ರಿಯವಾದ ಸತ್ಯವನ್ನು ಹೇಳದಿರು. ಆದರೆ ಒಬ್ಬನಿಗೆ ಪ್ರಿಯ ಆಗ್ತದೆ ಅಂತ ಸುಳ್ಳನ್ನು ಹೇಳದಿರು. ಇದು ಶಾಸ್ತ್ರ ಅಲ್ವೇ? ಹೌದು. ನಿನಗೆ ಅಪ್ರಿಯವಾಗಿದ್ದರೂ ಕೂಡ ಇಡೀ ದಾನವ ಕುಲದ ಉದ್ಧಾರಕ್ಕೆ ಹೇತುವಾಗುವ ಈ ಸತ್ಯವನ್ನು ಹೇಳದೆ ಆತ್ಮವಂಚನೆ ಮಾಡಲಾರೆ ನಾನು. ಅಂದ್ರೆ ಯಾವುದು ಸತ್ಯ? ಜಡಜ ಪೀಠನ ವರ, ಆ ಕಾರುಣ್ಯ ಇವಳ ಮುಂದೆ ಸಾಕಾಗುವುದಿಲ್ಲ ಪ್ರಭು. ಯಾಕೆ? ಅವ ಮಗ, ಇವಳು ತಾಯಿ. ಅವನ ವರ ಎಷ್ಟೇ ಇರಲಿ ಅದು ನಾನು ಕೊಟ್ಟದ್ದನ್ನೇ ನಿನಗೆ ಕೊಟ್ಟದ್ದು ಅಂತ ಅವಳು ಹೇಳ್ತಾಳೆ. ಇವಳ ಕಾರುಣ್ಯ ಪಡೆದ್ರೆ ಅಂದ್ರೆ ಇವಳಿಗಿಂತ ದೊಡ್ಡವರು ಯಾರು ಇಲ್ಲ. ಇವಳ ಕರುಣೆಯ ಕಟಾಕ್ಷದ ಒಳಗೆ ಇದ್ದೇನೆ ಅಂತ ಒಂದು ಬಂದ್ರೆ ಮತ್ತೆ ಯಾರು ನಿನ್ನನ್ನು ಮುಟ್ಟುವುದಕ್ಕೆ ಸಾಧ್ಯ ಇಲ್ಲ. ಕೆಲವೊಮ್ಮೆ ಹಾಗಿರ್ತದೆ, ದೊಡ್ಡವರ ಕರುಣೆ ಇದ್ರೆ ಅವನಲ್ಲಿ ಯೋಗ್ಯತೆ ಇಲ್ಲದಿದ್ರೆ ಅವನಿಗೊಂದು ಅಧಿಕಾರ ಸಿಗುತ್ತದೆ ಇಲ್ವಾ? ಈಗ ಬ್ರಹ್ಮನ ವರ ಅಲ್ಲೋ ಅಥವಾ ಪರಮೇಶ್ವರನ ವರ, ನಾರಾಯಣನ ವರ ಎಷ್ಟೇ ಗಟ್ಟಿ ಇರಲಿ ಇವಳ ಮುಂಭಾಗದಲ್ಲಿ ಎಂತದ್ದು ನಡೆಯುವಿಲ್ವ? ಸೂರ್ಯನ ಮುಂಭಾಗದಲ್ಲಿ ಮಂಜು ಇದ್ದ ಹಾಗೆ ನಡೆಯುವುದೇ ಇಲ್ಲ. ಆದ್ರೆ ಸೂರ್ಯನೇ ಬರಲಿ ಬೆಟ್ಟವನ್ನು ಕರಗಿಸಲಿಕ್ಕೆ ಆಗ್ತದ? ಇಲ್ಲಲ್ಲ. ಮಂಜನ್ನು ಮಾತ್ರ ಕರಗಿಸಬಲ್ಲ. ಪ್ರಭೋ, ನೀನು ಬೆಟ್ಟವಾಗಬೇಕು. ಇವಳ ಕಾರುಣ್ಯದ ಪಂಚಾಂಗ ನಿನಗೆ ಬೇಕು. ಅದು ಹೇಗೆ? ಸುಲಭ ಉಂಟು. ಸುಲಭ? ನೀನು ಬ್ರಹ್ಮನ ಕಾರುಣ್ಯ ಹೇಗೆ ಪಡೆದದ್ದು? ಅವನಿಗೆ ಕೈ ಮುಗಿದು ಕಾಲು ಹಿಡಿದು ಇತ್ಯಾದಿ ಪ್ರಾರ್ಥಿಸಿ ಹೀಗೆ ಪಡೆದಿದ್ದೆ. ಎಷ್ಟು ಗೊತ್ತುಂಟು ನೋಡು, ಹಾಗೆ ಮಾಡಿ. ಶುಂಭದಾನವ ಶರಣಾಗತನಾಗಬೇಕು. ಶುಂಭದಾನವ ಯಾವುದನ್ನು ಪಡೆಯುವುದಿದ್ದರೂ ನನಗೆ ಒಬ್ಬನಿಗೆ ಬೇಕಾಗಿಲ್ಲ, ಸಮಸ್ತ ದಾನವ ಕುಲಕ್ಕಾಗಿ ಪಡೆಯುವುದಕ್ಕೆ ಹೊರಟು ನಿಂತಿದ್ದೇನೆ. ಅದನ್ನು ಹೇಗೆ ಪಡೆಯುತ್ತೇನೆ? ತಲೆಬಾಗಿ ಕಾಲು ಹಿಡಿದಲ್ಲ, ತಲೆ ಎತ್ತಿ ಪಡೆಯುವುದಕ್ಕೆ ಹೊರಟು ನಿಂತಿದ್ದೇನೆ. ರಕ್ತ ಬೀಜ ಸಾಮರ್ಥ್ಯ ಉಂಟು, ಬದುಕಂತ ಆಲೋಚನೆ ನನ್ನಲ್ಲಿಟ್ಟು ರಥ ಹೊಡೆದ ಜೊತೆಯಲ್ಲಿ ಚಂದ್ರ
ರಣಹೇಡಿ ಎನ್ನದಿರು. ಸಹಿಸುವುದಕ್ಕಾಗುವುದಿಲ್ಲ. ನಿನ್ನ ಹೆಗಲಿಗೆ ಹೆಗಲು ಕೊಟ್ಟ ನಿನ್ನ ಅಳಿಯ ರಣಹೇಡಿಯಾಗಿ ಕಂಡರೆ ಯಾಕಂತ ಮಾತು? ಇನ್ನು ಬದುಕುವುದಿದ್ರು ಸಾಯುವುದಿದ್ರು ನನಗೆ ದೇಹಕ್ಕೆ ಮಾತ್ರ. ನನ್ನ ಮಾನಕ್ಕೋ ನನ್ನ ಮನಸ್ಸಿಗೋ ನೀನು ಹೇಳಿದಲ್ಲಿಗೆ ಸಾವು ಬಂದಿದೆ. ಮೆರೆಯಿತು ಬನದಲ್ಲಿ ಕಂಡು ದೇವಿಯರು ಪಾಡಿದನು ತನ್ನೊಳಗೆ ಇವಳ ತಿಳಿಯದೆ ಇನಿತ ಇವಳ ತಿಳಿಯದೆ ಇನಿತಾಕೆ ಶಿವನೇ ಶಂಕರನೇ ಮಾಡಲನ್ನೇ ನುಡಿಸಿದ ಪ್ರಿಯನುತ ನುಡಿಸಿದ ಪ್ರಿಯನುತ ನುಡಿಸಿದ ಪ್ರಿಯನುತ ನೋಡಿದನು ಪಾಡಿದನು ಕೊಂಡಾಡಿದನು ಜಯ 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 ಯಾ ದೇವಿ ಸರ್ವಭೂತೇಷು ನಮಸ್ತಸ್ಯೇ 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 ನಮೋ ನಮಃ ಯಾ ದೇವಿ ಸರ್ವಭೂತೇಷು ವಿದ್ಯಾರೂಪೇಣ ಸಂಸ್ಥಿತಾ ನಮಸ್ತಸ್ಯೇ 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 ನಮೋ ನಮಃ ನಮೋ ನಮಃ ನಮೋ ಜಯ 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 ಸಮಸ್ಯೆ ಆದದ್ದು ಅದೇ. ನಮ್ಮವರು ಲೆಕ್ಕಕ್ಕಿಂತ ಮೊದಲೇ ಮುಗಿಸಿಬಿಡು. ಅವರಿಗೆ ಎಷ್ಟು ಹೇಳಿದ್ರು ಭಾಷೆಯೂ ಅರ್ಥ ಆಗುದಿಲ್ಲ. ಏನು ಮಾಡುವ ಹೇಳಿ? ಎಲ್ಲಿ ಯಾವ ಲೆಕ್ಕಾಚಾರ ಅಂತ ಗೊತ್ತಿಲ್ಲದೆ ಹೋದದ್ದು. ಈ ಪ್ರಪಂಚದಲ್ಲಿ ಚಂಡಮುಂಡ ಧೂಮ್ರಾಕ್ಷರಿಗೆ ತಪ್ಪಿದ ಲೆಕ್ಕ ನೋಡಿ ಇವಳನ್ನು ಈ ರೀತಿಯಾಗಿ ಕುಳಿತುಕೊಳ್ಳುವ ಹಾಗೆ ಮಾಡಿದೆ. ಬಹುಶಃ ಸುಗ್ರೀವನ ಸರಿಯಾದ ಲೆಕ್ಕಾಚಾರದಲ್ಲಿ ನಮ್ಮ ಬದುಕು ನಿರ್ಮಾಣ ಆಗುತ್ತಿದ್ರೆ
ನಮ್ಮ ಕೈಗೆ ಪ್ರಸಾದ ಸಿಗ್ತಿತ್ತು, ನಮ್ಮ ಮನೆ ಮಂದಿರ ಆಗ್ತಿತ್ತು. ಅದೇ ಚಂಡಮುಂಡ ಧೂಮ್ರಾಕ್ಷರ ನಿರ್ಣಯವನ್ನೇ ಪಂಚಾಂಗ ಅಂತ ತಿಳಿದ ಕಾರಣ ಏನಾಗಿ ಹೋಯಿತು? ಮನೆ ಸ್ಮಶಾನ ಆಯಿತು, ಕೈಗೆ ನಮ್ಮವರ ರಕ್ತ ಬೀಳ್ತಾ ಉಂಟು. ನೋಡಿದೆ ನೋಡಿದೆ ನೋಡಿದೆ, ಕಣ್ಣಿನಿಂದ ಇಂದ್ರಿಯಗಳಿಂದ ಅಲ್ಲ, ಆತ್ಮದಿಂದ. ಯಾವನು ಆತ್ಮವನ್ನು ಅರಳಿಸುವಷ್ಟು ಶಕ್ತನಾಗುತ್ತಾನೋ ಅವನಿಗೆ ದೇಹ ವ್ಯಾಮೋಹವೋ ಸಂಸಾರ ವ್ಯಾಮೋಹವೋ ಇರುವುದಿಲ್ಲ ಅಂತ ಅರ್ಥ. ಇಂದ್ರಿಯಗಳಿಂದ ನೋಡಿದ್ದಕ್ಕೆ ಒಂದು ವ್ಯಾಪ್ತಿ ಉಂಟು. ಆ ವೈರಾಗ್ಯ ತಾತ್ಕಾಲಿಕವಾದದ್ದು. ಪ್ರಸೂತಿ ವೈರಾಗ್ಯ ಅಂತ ಉಂಟು. ಹೆಣ್ಣು ಮಗಳಿಗೆ ಹೆರುವಾಗ ಕಾಣುದು, ಇನ್ನು ಜೀವಮಾನದಲ್ಲಿ ಮಕ್ಕಳೇ ಬೇಡ ಅಂತ. ಸ್ವಲ್ಪ ಸಮಯ ಮಾತ್ರ, ಇನ್ನೊಂದು ಮಗು ಬೇಕು ಅಂತ ಕೆಲವು ಸಮಯ ಆಗುವಾಗ ಕಾಣುದು. ಸ್ಮಶಾನ ವೈರಾಗ್ಯ ಅಂತ ಉಂಟು. ಯಾವನದ್ದು ಆದರೆ ಹೆಣ ಸುಡುವಾಗ ನಮಗೆ ಕಾಣುವುದು, ಎಂಥದಕ್ಕೆ ಸುಮ್ಮನೆ ಎಷ್ಟು ಮಾಡಿದರೆ ಮತ್ತೆ ಚಿತೆಯಲ್ಲೇ ಮಲಗುದಲ್ವ, ಹೇಳುದು ಮಾತ್ರ. ಮನೆಗೆ ಬಂದು ಮತ್ತೊಬ್ಬನ ಜಾಗಕ್ಕೆ ನಮ್ಮ ಬೇಲಿ ಹಾಕುದು. ಮತ್ತೊಂದು ಪುರಾಣ ವೈರಾಗ್ಯ ಅಂತ ಉಂಟು. ಪುರಾಣ ಕೇಳಿದಾಗ ಆದರ್ಶ ಎಲ್ಲ ನೆನಪಾಗುದು. ಮನೆಗೆ ಬರುವಾಗ ಏನಿದ್ರು ನಾಳೆ ಸಾಯುವುದಿಲ್ಲಲ್ಲ, ಮತ್ತೆ ನೋಡುವಂತ ಮತ್ತೆ ಮತ್ತೆ ಹೆಚ್ಚು ಮಾಡೋದು ಸಂಪತ್ತು. ಇನ್ನೊಂದು ಅಭಾವ ವೈರಾಗ್ಯ ಅಂತ ಉಂಟು. ಅಕ್ಕಿ ಇಲ್ಲದಾಗ ಮಾತ್ರ ಬರುವುದು. ಬೇಕಾದಷ್ಟು ಊಟಕ್ಕೆ ಸಿಕ್ಕಿದ್ರೆ ದೇವರ ನೆನಪೇ ಇಲ್ಲ. ಇದೆಲ್ಲವನ್ನು ಮೀರಿದ ಸಹಜ ವೈರಾಗ್ಯ ಬರಬೇಕಾದ್ರೆ ಈ ವ್ಯಾಮೋಹವನ್ನು ಕಳೆದು ಹೋಗಬೇಕು. ಕಳೆದು ಹೋಗಲಿಕ್ಕೆ ಕಾರಣ ನಾನು ಅಥವಾ ಶುಂಭನ ಮರ್ಮಾಘಾತವಾದ ಮಾತು ಗೊತ್ತಿಲ್ಲ ನನಗೆ. ರಣಹೇಡಿ ಎಂದ ಮೇಲೆ ನನಗೇನು ದೇಹ ವ್ಯಾಮೋಹ, ರಣಹೇಡಿ ಎಂದ ಮೇಲೆ ಏನಿನ್ನು ಸಂಸಾರ ವ್ಯಾಮೋಹ. ರಣಹೇಡಿಯಾಗಿ ಬದುಕಬೇಕೇ ರಕ್ತಬೀಜನಂತ ಕಲಿಗೆ, ಸಾವಿನಲ್ಲಿಯೂ ವೀರನೆನಿಸಿಕೊಳ್ಳಬೇಕೇ ಹೊರತು ಬದುಕಿದ್ದು ಹೇಡಿ ಎನ್ನಿಸಿಕೊಳ್ಳುವ ಬದುಕನ್ನು ಅಪೇಕ್ಷಿಸಿದವರು ನಾವಲ್ಲವಲ್ಲ. ಕೆಟ್ಟವರಿರ್ಬೋದು, ಆದರೆ ಜೀವಗಳ್ಳರಲ್ಲ ನಾವು. ನೋಡಿದೆ, ಗಾಢ ಗರ್ವದಿಂದ ಕುಳಿತ ಶಿವೆ ಬಂದವರನ್ನೆಲ್ಲ ಅಪೋಷಣ ತೆಗೆದುಕೊಳ್ಳುವಂತ ಪರಿಯಲ್ಲೇ ಕುಳಿತಿದ್ದಾಳೆ. ಆ ಶಿವನನ್ನು ಶರ್ವ ಅಂತ ಕರೆಯುವುದು. ಪ್ರಳಯ ಕಾಲದಲ್ಲಿ ಸಂಹರಿಸುವವನಾದ ಕಾರಣ ಅವ ಶರ್ವ. ಇವಳು ಶರ್ವಾಣಿ. ಲಿಂಗ ಬದಲಾದ್ರೇನು, ಪರಿಣಾಮ ಒಂದೇ ಅಲ್ವ. ಇವಳು ಸಂಹಾರ ಮಾಡುವವಳೆ. ಯಾಕೆ ಈ ಗಾಢ ಗರ್ವದಿಂದ ಕುಳಿತಿದ್ದಾಳೆ? ಹುಟ್ಟಿಸಿದ ಅವಳೇ ಸಂಹಾರ ಮಾಡಲಿಕ್ಕೆ ಯಾಕೆ ನಿರ್ಣಯ ಮಾಡಿದ್ದಾಳೆ? ಕೆಲವೊಮ್ಮೆ ಮಾಡಬೇಕಾಗ್ತದೆ. ನಾವೇ ನೆಟ್ಟ ತೆಂಗಿನ ಮರ, ನಾವೇ ನೀರು ಹಾಕ್ತೇವೆ, ನಾವೇ ಗೊಬ್ಬರ ಹಾಕ್ತೇವೆ, ಬೆಳೆಯುತ್ತದೆ ಬೆಳೆಯುತ್ತದೆ, ನಮ್ಮ ಮಾಡಿಗೆ ಬೀಳ್ತದೆ. ನಾವು ನೆಟ್ಟದ್ದು ಅಂತ ಬಿಡ್ಲಿಕ್ಕೆ ಆಗ್ತದೆ, ಕೊಡಲಿ ಹಾಕಲೇಬೇಕಾಗ್ತದೆ. ನಾವು ನೆಟ್ಟದಾದರೂ ಮಾಡು ಉಳಿಬೇಕಾದ್ರೆ ತೆಂಗಿನ ಮರ ಕಡಿಬೇಕಾಗ್ತದೆ. ತಾನೇ ನೆಟ್ಟು ಬೆಳೆಸಿದಂಥ ದಾನವ ಸಾಮ್ರಾಜ್ಯ ಆದರೂ ಅವಳ ಧರ್ಮದ ಮಾಡಿನ ಮೇಲೆ ಬಿದ್ದು ಚೆಲ್ಲಾಪಿಲ್ಲಿ ಆಗಿಸುವುದಕ್ಕೆ ಹೊರಟಿದೆ. ಹಾಗಾಗಿ ಅವಳು ಬಂದಿದ್ದಾಳೆ. ಇವಳನ್ನು ತಿಳಿಯದೆ ಇನಿತಾಯಿತೆ. ಅವಳು ಒಂದು ಕೈಯಲ್ಲಿ ಮಾಲೆ ಹಿಡಿದಿದ್ದಾಳೆ, ಮತ್ತೊಂದು ಕೈಯಲ್ಲಿ ಕತ್ತಿ ಹಿಡಿದಿದ್ದಾಳೆ. ನಿಜವಾಗಿ ಹೇಗಾಗಬೇಕಾದದ್ದು? ಕತ್ತಿಯಿಂದ ಕಡಿದ ಮೇಲೆ ಹೆಣಕ್ಕೆ ಮಾಲೆ ಹಾಕ್ತೇನೆ ಅಂತ ಹೇಳುದು ಅವಳು. ನಮ್ಮವರು ಕತ್ತಿ ನೋಡುವುದೇ ಇಲ್ಲ, ಮಾಲೆ ಹಾಕ್ತಾಳೆ ಅಂತ ಕೊರಳು ಕೊಡುವುದು. ಅವಳು ಕಡಿತಾಳೆ ಮಾಲೆ ಹಾಕ್ತಾಳೆ, ಕಡಿತಾಳೆ ಮಾಲೆ ಹಾಕ್ತಾಳೆ. ನಮ್ಮವರಿಗೆ ಒಂದು ಭ್ರಮೆ ನೋಡಿ. ಉಳಿದವರೇ ಬಿಡಿ, ಶುಂಭನಂತ ಪ್ರಾಜ್ಞ ತಪ್ಪಬೇಕಾಗ್ತದೆ. ನಮಗೊಂದು ಮಿತಿ ಉಂಟಲ್ಲ. ಒಂದು ಗೂಟಕ್ಕೆ ಒಂದು ಗೋವನ್ನು ಕಟ್ಟಿದ ಹಾಗೆ ವಿಧಿ ನಮ್ಮನ್ನು ಕಟ್ಟಿರ್ತದೆ. ಅದಕ್ಕೆ ಜೀವ ಸ್ವಾತಂತ್ರ್ಯ ಎನ್ನುವ ಹಗ್ಗವನ್ನು ಕೊಟ್ಟಿರ್ತದೆ. ಆ ಹಗ್ಗ ಎಷ್ಟು ದೂರ ಉಂಟು ಅಷ್ಟು ದೂರ ಗೋವು ಹೋಗ್ಬೋದು. ಅದನ್ನು ಮೀರಿ ಹೋಗುವುದಕ್ಕೆ ಈ ಹಗ್ಗ ಬಿಡುವುದಿಲ್ಲ. ಎಷ್ಟು ದೊಡ್ಡ ಪ್ರಾಜ್ಞನಾದ್ರೇನು, ಕಾಲದ ಪಾಶದಿಂದ ಎಲ್ಲರೂ ಬಂಧಿತಾರೆ. ಯಾವುದಕ್ಕಾದರೆ ಒಂದು ನಿಯಮ ಅಂತ ಉಂಟು. ಎಷ್ಟು ಅಹಂಕಾರಿಯಾದವನನ್ನು ಕಾಲಶಿಕ್ಷಕ ತನ್ನ ಬಡಿಗೆಯ ಪೆಟ್ಟಿನಿಂದ ಸರಿ ಮಾಡ್ತಾನೆ. ಎಷ್ಟು ಮರವಿನ ರೋಗ ಇದ್ದವನಿಗೂ ಮದ್ದು ಕೊಟ್ಟು ಕಾಲವೈದ್ಯ ಒಂದೋ ಶಮನ ಮಾಡ್ತಾನೆ, ಇಲ್ಲದ್ರೆ ಶಸ್ತ್ರಕ್ರಿಯೆ ಮಾಡ್ತಾನೆ. ಇದು ಗುಳಿಗೆ ಔಷಧದಿಂದ ಸರಿಯಾಗುವುದಲ್ಲ ಅಂತ ಶಸ್ತ್ರಕ್ರಿಯೆಗೆ ಬಂದಿದ್ದಾಳೆ ಇವಳು, ಕಾಲವೈದ್ಯನ ಪ್ರತಿನಿಧಿಯಾಗಿ. ಏನು ಮಾಡುವ? ನಾವು ಹೋಗಿ ಕೈ ಮುಗಿಯುವುದು. ಶುಂಭನ ಕೂಡಿ ಭಾಷೆ ನುರಿದು ಬಂದಿಗೆ. ಈಗ ಭಾಷೆ ಹೇಳಿ ಬಂದ ಮೇಲೆ ಕೈ ಮುಗಿಯುವುದಕ್ಕಾಗ್ತದ?
ಚಂಡಮುಂಡರ ಹಾಗೆ ಕೈ ಹಾಕುದ, ಪ್ರಾಣ ಹೊದೀತು. ಈಗ ನನಗಿರುವ ಸಮಸ್ಯೆ ಅದೇ, ದಾರಿ ಸರಿ ಉಂಟು, ಯಾವ ದಾರಿ ಅಂತ. ಸುಗ್ರೀವನ ದಾರಿಯೋ ಚಂಡಮುಂಡರ ದಾರಿಯೋ? ಪ್ರಾಣಂ ವಾಪಿ ಪರಿತ್ಯಜ್ಯು ಮಾನಮೇವಾಭಿರಕ್ಷಂತು. ಈಗ ಸುಗ್ರೀವನಾಗಿ ಕೈ ಮುಗಿದ್ರೆ ಏನಾಗ್ತದೆ? ಮಾಡಿದ್ದು ಸರಿಯೋ ತಪ್ಪು? ನಮಗೆ ಅನ್ನ ಕೊಟ್ಟ ಯಜಮಾನ ಹೌದಲ್ವ ಶುಂಭ? ಅವನ ಪಕ್ಷದಲ್ಲಿ ನಿಂತು ಅವ ಮಾಡಿದ್ದು ತಪ್ಪು ಅಂತ ಹೇಳಿದರೆ ನಾವು ತಿಂದ ಅನ್ನ ವಿಷಾದೀತು. ಸರಿಯೋ ತಪ್ಪು? ನಮ್ಮ ಒಂದು ದಿವಸದ ಆಯುಷ್ಯ ಇದ್ರೂ ಅವನಿಗೆ ಬೇಕಾಗಿ, ನಾವು ಸಾಯುವುದಿದ್ದರೂ ಅವನ ಆಯುಷ್ಯ ಹೆಚ್ಚಿಸುವುದಕ್ಕೆ ಬೇಕಾಗಿ. ಅವನನ್ನು ಕೆಟ್ಟವ ಅಂತ ಹೇಳಿದ ನಮಗೆ ಬದುಕು ಬೇಡ. ನಾವು ಮಾತಾಡುವಾಗ ಕೆಟ್ಟವ ಅಂತ ಹೇಳುವ. ಇವಳ ಮುಂಭಾಗದಲ್ಲಿ ಅವಳು ಸರಿ ಎನ್ನುವುದಾಗಿ ವಾದಿಸಿ ಸಿಗುವ ಪ್ರಸಾದವನ್ನು ಸ್ವೀಕರಿಸಿ, ಪ್ರಸಾದ ಸಿಹಿ ಇದ್ರೆ ಶುಂಭನಿಗೆ, ಪ್ರಸಾದ ಕಹಿ ಇದ್ರೆ ನನ್ನ ಒಡಲಿಗೆ. ಪ್ರಾರ್ಥನೆ ನಮ್ಮದು, ಫಲ ಅವಳದು. ಕನಿ ಭವತ್ರೇಗೆ ಗುಣಾಶ್ರಯೇ ಗುಣಮಯೇ ಮಹಾದೇವಿ ನಮೋ. ಪಾದದ್ವಯಗಳಿಗೆ ಪೊಟಮಟ್ಟಿದ್ದೇನೆ. ಎದ್ದೇಳಯ್ಯ. ನನ್ನ ಹೆಸರು ರಕ್ತಬೀಜ. ಸರಿ. ಶೋಣಿತಾಪುರದಿಂದ ಬಂದೆ. ಶುಂಭದರೆ ನನಗೆ ಒಡೆಯ, ನಾನವನಿಗೆ ಅಮಾತ್ಯನೂ ಅಳಿಯನು. ಹೌದೇ? ಎರಡೂ ಹೌದು. ಶುಂಭ ದಾನವ ಬಯಸಿದನು, ನೀನು ಚೂಣಿಯನ್ನು ಹಂಬಲಿಸುವುದ. ನಿಜ. ಅಮ್ಮ, ಏನು? ನಮಗೆಲ್ಲ ಪ್ರತಿಬಿಂಬವಾಗಿ, ನಮಗೆಲ್ಲ ಆಧಾರ ಸ್ತಂಭವಾಗಿ, ನಮ್ಮ ಬದುಕಿನ ರೂವಾರಿಯಾಗಿ, ನಮ್ಮ ವಿಜಯದ ದಾರಿಯಾಗಿ ನಮ್ಮ ಇಲ್ಲಿಯವರೆಗೆ ತಂದು ನಿಲ್ಲಿಸಿದವ ನಮ್ಮ ಮಾವ ಇರಬಹುದು. ಅವನಿಗೊಂದು ಮದುವೆ ಆಗಬೇಕು ಅಂತ ಯೋಚನೆ ಬಂದ್ರೆ ಅವನಿಗೆ ಮದುವೆ ಆಗುವುದಕ್ಕೆ ಬೇಕಾಗಿ ಶ್ರಮಿಸಬೇಕಾದದ್ದು ನಮ್ಮದಾದ ಕರ್ತವ್ಯ ಅಲ್ವೇ? ಹೌದು. ಅಮ್ಮ, ಏನು? ಕೆಲವು ಸಲ ಎಲ್ಲ ದಿಗ್ವಿಜಯಕ್ಕೆ ಹೊರಟಿದ್ದ. ಆಗ ಅಲ್ಲಿ ನಿಶುಂಭ ಇದ್ದ. ಆದ್ರೆ ಎಲ್ಲರೂ ಕೇಳುದು ಅವ ಯಾವಾಗ ಬರುದು ಅಂತ. ಹೌದಾ? ಯಾಕೆ? ಶುಂಭ ಅಲ್ವಾ, ಅವನ ಜಾಗ ಅವನಿಗೆ. ನಿಶುಂಭ ಅದನ್ನು ಸುಧಾರಿಸಿದ ಕೆಲವು ಸಮಯ. ಅವ ಇಲ್ಲದೆ ಇರುವಾಗ ಮತ್ತೆ ಶುಂಭ ಬರುವಾಗ ಅವನಿಗೆ ಆ ಜಾಗ. ಯಾಕೆ ಹೇಳಿದೆ ನಾನು? ಯಾಕೆ? ಈ ಪ್ರಪಂಚದಲ್ಲಿ ಎಷ್ಟು ಜನ ಸಾಧನೆ ಮಾಡಿದವರಿದ್ದಾರೆ. ಹೌದು. ದೇವಲೋಕದ ಪೀಠ ವಶಪಡಿಸಿಕೊಂಡವು ಒಬ್ಬರ ಇಬ್ಬರ. ಹವಿರ್ಭೋಜನ ಮಾಡಿದ, ತೇಜಶರೀರಿಯಾಗಿ ಮೆರೆದ, ಸೂರ್ಯ ಚಂದ್ರರ ಗತಿಯನ್ನೇ ನಿರ್ಣಯಿಸಿದ, ಬ್ರಹ್ಮನ ವಿಮಾನದಲ್ಲಿ ಸಂಚಾರ ಮಾಡಿದ, ಮಹಾಪದ್ಮ ಎನ್ನುವ ನಿಧಿಯಿಂದ ಕೈ ಹಾಕಿ ವೆಚ್ಚ ಮಾಡಿದ ಒಬ್ಬನೇ ಒಬ್ಬ ಸಾಧಕ ಇದ್ರೆ ಅದು ಶುಂಭ ಮಾತ್ರ. ಹೌದಮ್ಮ. 99 ಉಂಟು, ಒಂದು ಕಡಿಮೆ ಆಗಿದೆ. ನೀನು. ನೀನೊಂದು ಸೇರಿದ್ರೆ ಪೂರ್ತಿ ಆಯ್ತು. ಬಹುಶಃ ಅದಕ್ಕೆ ಕಾಯ್ತಿದ್ದ ಕಾಣ್ತದೆ. ನೋಡಿದ ಹೆಣ್ಣು ಮಕ್ಕಳೆಲ್ಲ ತಿರಸ್ಕರಿಸಿ ನೋಡದೇ ಇರುವ ನಿನ್ನನ್ನು ಬಯಸಿದ, ಅವನ ಬಯಕೆಯ ಆಳವನ್ನು ಅರ್ಥ ಮಾಡಿಕೊಂಡು ಅಲ್ಲಿಯವರೆಗೆ ಬಂದು ನಮಗೊಂದು
ತಂಪಿನ ವಾತಾವರಣ ಕೊಡ್ಬೇಕಮ್ಮ. ನಿಲ್ಲಿಕ್ಕೆ ಆಗುದಿಲ್ಲ ಬಿಸಿಯಲ್ಲಿ. ಹೌದೌದು. ಬಹುಶಃ ನನಗೆ ಕಾಣ್ತದೆ ಇದು ನಮ್ಮ ಹತ್ರ ಹಣದಿಂದ ಮಾಡುವುದೇ ಅಲ್ಲ, ನಿನ್ನ ದಯೆಯಿಂದ ಮಾಡುದು. ಇಲ್ಲದ್ರೆ ತಲೆ ತಿರುಗಿಯೇ ಬೀಳ್ಬೇಕಷ್ಟೇ. ಅಮ್ಮ ದೊಡ್ಡ ಮನಸ್ಸು ಮಾಡಿ ಬರ್ಬೇಕು ಬರ್ಬೇಕು ಬರ್ಬೇಕು. ಭಕ್ತಿಯಿಂದ ಕೈ ಮುಗಿಯುವ ನಿನ್ನನ್ನು ಕಂಡಾಗ ನನಗೆ ಯಾಕೋ ಆಶ್ಚರ್ಯವಾಗುತ್ತಾ ಇದೆಯಲ್ಲ. ಯಾಕಮ್ಮ ಆಶ್ಚರ್ಯ? ಕಟುಕನ ಮನೆಯಲ್ಲಿ ಬೆಳೆದಿರುವ ಶುಕವೊಂದು ಮಧುರವಾಗಿ ಮಾತನಾಡುವುದಕ್ಕೆ ಹೊರಟಿದೆಯಲ್ಲ. ಬೆಳೆದದ್ದು ಎಲ್ಲಿ ಆದ್ರೆ ನಮ್ಮ ತನ್ನರಿವೇ ಗುರು. ಗುರು ಲಘುವಿನ ವ್ಯತ್ಯಾಸವನ್ನು ಅರ್ಥವಿಸಿಕೊಂಡಂತ ಪ್ರಾಚ್ಯ ನೀನಲ್ವೇ? ಮತ್ತ್ಯಾಕೆ ಅಸಾಮಾನ್ಯಳಾದಂತ ನನ್ನನ್ನು ಸಾಮಾನ್ಯ ಶುಂಭನ ಜೊತೆ ತುಲನೆ ಮಾಡುವುದಕ್ಕಾಗಿ ಹೊರಟಿದ್ದೀಯಾ? ನಿನ್ನೊಟ್ಟಿಗೆ ಸೇರಿದ್ರೆ ಅವನು ಅಸಾಮಾನ್ಯನಾಗ್ತಾನೆ. ಅಸಾಮಾನ್ಯತೆ ಎನ್ನುವುದು ಅವರವರ ಯೋಗ್ಯತೆಯಿಂದ ಮೂಡಿ ಬರಬೇಕು. ರಕ್ತ ಬೀಜ ಹಾಳಾದಂತ ಹಾಲಿನಿಂದ ನೈವೇದ್ಯ ಮಾಡುವುದಕ್ಕೆ ಸಾಧ್ಯ ಉಂಟೇನೋ? ನಿನ್ನ ಕೈಗೆ ಕೊಟ್ರೆ ಹಾಳಾದ ಹಾಲು ನೈವೇದ್ಯಕ್ಕೆ ಆಗ್ತದೆ. ಆದರೂ ಕೆಸರಿನ ಕೂಪಕ್ಕೆ ಬಿದ್ದವನನ್ನು ಮೇಲೆತ್ತಬೇಕು ಅಂತಾದ್ರೆ ಮೊದಲು ಬಿದ್ದವ ಕೈ ಕೊಡಬೇಕು ತಾನೆ. ಕೆಸರಿನ ಕೂಪದಲ್ಲಿ ಬಿದ್ದಿದ್ದಕ್ಕೆ ನಮ್ಮ ಶುಂಭ ಕಪ್ಪಿನ ಕೋಣ. ಮತ್ತೆ ಅವ ಬಿಳಿದಾದ ಚರಿತ್ರೆ ಹೊಂದಿರುವ ಜಾಣ. ಜಾಣ ಹೌದು. ಜಾಣತನವೇನಿದ್ದರೂ ಮನೆಯನ್ನು ಬೆಳಗಿಸುವಂತ ದೀಪವಾಗಬೇಕು ಹೊರತು ಮನೆಯನ್ನು ಸುಡುವಂತ ಬೆಂಕಿ ಆಗಬಾರದಲ್ಲ. ನಿನ್ನ ಸೆರಗಿನಲ್ಲಿ ಉಂಟಲ್ಲ ಸಪ್ತ ಶರದಿ, ಅದರ ನೀರು ಹಾಕು. ಅದಕ್ಕಿಂತ ಮಿಗಿಲಾದ ಶರದಿಯನ್ನು ಸಜ್ಜನದ ಕಣ್ಣೀರಿನಿಂದಲೇ ಸೃಜಿಸಿದ ನಿಮ್ಮೊಡೆಯ. ಅದರಲ್ಲಿ ಮುಳುಗಿ ಹೋದರೆ ಎಚ್ಚರ ಎಚ್ಚರ. ಅನುಗ್ರಹದ ನೌಕೆ ಕಳುಹಿಸುವುದು ಅಡ್ಡಿಸುವುದರ ಸೇರಿಸು. ನಂಬಿಕೆ ಇಲ್ಲದವರಿಗೆ ಅಂಬಿಕೆ ಇದ್ದೇನು ಪ್ರಯೋಜನ ಅಂತ ಬೇಕಲ್ಲ. ನಂಬಿಕೆ ಇಲ್ಲದ್ರೆ ಅಂಬುಜಾಸನ ಒಲಿದು ಹೊರ ಬರ್ತಾನೆ. ಅದು ನಂಬಿಕೆಯಿಂದ ಅಲ್ವಲ್ಲ, ತನ್ನದಾದಂತ ಸ್ವಾರ್ಥ ಸಾಧನೆಯಿಂದ ಬೀದಿಯನ್ನು ತಪದ ಮೂಲಕವಾಗಿ ವೆಚ್ಚಿಸಿದ ಅಜೇಯವಾದ ವರವನ್ನು ಸಂಪಾದನೆ ಮಾಡಿಕೊಂಡ. ಪಡೆದ ವರವನ್ನು ಸದುಪಯೋಗ ಪಡಿಸುವುದರ ಬದಲಾಗಿ ದುರುಪಯೋಗ ಪಡಿಸಿದ ಪರಿಣಾಮದಿಂದ ಏನಾಯಿತು ವಲ್ಲಯ್ಯ? ತನ್ನ ಸರ್ವಸ್ವವೆಲ್ಲವನ್ನು ಕಳೆದುಕೊಂಡಿದ್ದಾನಲ್ಲ. ಅದು ಯಾವತ್ತು ಕುಗ್ಗಿ ಹೋಗಿದೆ ಅಲ್ಲ. ಇಲ್ಲವಾದ್ರೆ ನಿಮ್ಮನ್ನು ಯಾಕೆ ಕಳುಹಿ ಕೊಡ್ತಾನೆ? ಅವ ಕಳುಹಿಸಿ ಕೊಟ್ಟದ್ದಲ್ಲಮ್ಮ, ಮತ್ತೆ ಅವನ ಆತ್ಮಬಲದ ಕಟ್ಟಿ ನೋಡು. ನಾನೇ ಅವನನ್ನು ನಿಲ್ಲಿಸಿ ಬಂದದ್ದು. ಹೌದಾ? ಹೌದಾ? ಇಲ್ಲದ್ರೆ ನಾನು ಇದ್ದೇನೆ ಅಂತಲೇ ಗೊತ್ತಾಗ್ತಿಲ್ಲ. ನಿನ್ನ ಪ್ರತಿಭೆ ಪ್ರದರ್ಶನಕ್ಕೆ ಬೇಕು. ಅದೇ ಹೌದು ಅಂತಾದ್ರೆ ನನ್ನ ವಿಚಾರವನ್ನು ತಿಳಿದ ಕೂಡಲೇ ನಿನ್ನೋಡೇ ಬರಬೇಕಿತ್ತು. ಬದಲಾಗಿ ಕೇವಲ ಶ್ರೀಮಂತನಾಗಿ ನಿಮ್ಮನ್ನೆಲ್ಲ ಕಳುಹಿ ಕೊಟ್ಟು ಅರಮನೆಯಲ್ಲಿ ಕುಳಿತಿರುವ ನಿನ್ನೋಡ ಅವನೆಲ್ಲ ಬಡ ಹುಡುಗಿಯ ಕೊಪ್ಪಿನಲ್ಲಿ ಮೃಡಹರಿ ಕಮಲದರನ್ನೆಲ್ಲ ಗಡಗಡನೆ ನಡುಗಿಸಿದ ಶೋಣಿತ ಬೀಜ. ಸಂಖ್ಯೆಯಲ್ಲಿ
ಸುಬ್ರಹ್ಮಣ್ಯ ಭಟ್ರೆ, ಶಾಂಭವಿ ಸುಬ್ರಹ್ಮಣ್ಯ ಭಟ್ರೆ, ಭಕ್ತಿದ ಸೇವೆ ಅಂಚತ್ತ ಅವಳ ಮಲ್ಲ ತುಳ್ಳಲ್ ತೆಪ್ಪಿಗೆ ಯಕ್ಷಗಾನ ಸೇವೆ ಗಂಡ ಭಾರಿ ಪ್ರೀತಿ ದೇವಿ ಮಹಾತ್ಮೆ ಆಟ ಗೊಬ್ಬಾಯರ್ ಅನ್ನದಾನಲ ಮಾಡ್ತಾರೆ ಭಾಗವತರೆ ಭಾರಿ ಗೌಜಿತ ವಣಸ್ ಕಾಂಡೆ ಸೇಮೆತ ಅಡ್ಡಿಯ ಕುಕ್ಕು ರಸಾಯನ ಬಜಿಲು ಬನ್ಸ್ ರಾತ್ರಿ ರುಮಾಲ್ ರೋಟಿ ಪಾಯಸ ಅವಡ ಶಕ್ತಿ ತಪ್ಪಿನ ಸೇವೆಯನ್ನು ಭಕ್ತಿಟ್ಟು ಮಾಡ್ತಾರೆ ಪೊರ್ಲುಡು ಮಾಡ್ತಾರೆ ಗೌಜಿಟ್ಟು ಮಾಡ್ತಾರೆ ಭಕ್ತಿಟ್ಟು ಮಂತಿಂಚ ಸೇವೆ ತಪ್ಪಿಗೆ ಸಂತೋಷ ಅಂಡಿ ನನ್ನ ತುಂಬ ಉಳ್ಳಾಲ್ ತೆಪ್ಪಿನ ಸೇವೆಯನ್ನು ಭಕ್ತಿಟ್ಟು ಮಂತಂದು ಬಲ್ಲೆ ನಿಕೈಗಳು ಭಾಗವತರೆ ಅಮೇರಿಕ ಹೊಡೆದು ಬರ್ತೇರು ಮಿಥುನ್ ಶ್ರೇಣಿ ಅಂಚನೆ ರವಿ ಆಚಾರ್ಯರು ಸೇರಿಗಾರ್ರಿ ಕೊಂಬುದಾರ ಒಳ್ಳೆಯರು ಭಾರಿ ಪುರ್ಲದ ಸೇವೆ ಕೊರೆಯವರು ಉಳ್ಳಾಲ್ ತೆಪ್ಪಿಗೆ ನಿಕೈಗಳು ಭಾಗವತರೆ ಬಳ್ಳವಂಜ ಶ್ರೀನಿವಾಸಿ ಭಾರಿ ಪುರುಡು ಬದ್ದೆ ಭಂಡಾರಿ ಈ ಪಂಡಿನ ಎತ್ತಿ ಅನ್ ಪಂಡ್ಪಾಯಿನಿ ಸುಮಾರು 28 ವರ್ಷ ತಿಂಚು ಉಳ್ಳಾಲ್ ತಿಪ್ಪಿನ ಸೇವೆಯನ್ನು ಭಕ್ತಿ ಮಂತಂದು ಬರ್ತಾರೆ ಅಪ್ಪನ ಕಲೆ ಕಾರಣಕ್ಕೆ ಆದ ಮೇಳದ ಪ್ರಧಾನ ಭಾಗವತರ ಅಪ್ಪನ ಭಾಗ್ಯ ಒದಗದು ಬರ್ತಾರೆ ಈ ಒಡೆ ತಿರುಗಾಟ ಮನ್ಪಲೆ ಕಾಂಡ ಅತ್ತ ಉಳ್ಳಾಲ್ ತೆಪ್ಪೆನ ದಯೆ ಕಾರಣಕ್ಕೆ ಅವಡ ನಂಬೊಳ್ಳೆ ನನ್ನ ತುಂಬಲ ಉಳ್ಳಾಲ್ ತೆಪ್ಪೆನ ಸೇವೆಯನ್ನು ಭಕ್ತಿ ಮಂತಂದು ಬಲ್ಲೆ ಈರಗೆಡ್ಡೆ ಆರೋಗ್ಯವನ್ನು ಕೊಡ್ತು ಈರಗೆಡ್ಡೆ ಪದ್ಯ ಬಂಡ್ಪಾತು ಬಳ್ಳವಂಜ ಶ್ರೀನಿವಾಸರನ್ನ ಪದ್ಯ ಪೊರ್ಲೋಟ ತಿರುಗಾಟ ಅವಡ ನೆನರಾಟ ತಿಂಗಳು ಉಂಡು ಭಾಗವತ್ರಿ ಪ್ರಸಾದ ಕೊಡ್ತೀಯ ಇರಿಗೆ ಪಿಂಗಾರಾವ ಮಲ್ಲಿಗೆ ಅವ ಸೇವಂತಿಗೆ ಅವ ಮೊದ್ಲಗಾರ್ರೆ ಕಾವೂರು ಸುಧಾಸಾಚಾರ್ಯರು ಬಾರಿ ಪುರ್ಲು ಚೆಂಡೆ ಬುಟ್ಟಿಯರು ಪರಂಪರೆತ್ತ ಚೆಂಡೆ ಇರ್ನ ಚೆಂಡೆ ಕೆಣ್ಣಾಗ ಚಿಪ್ಪಾರು ಕೃಷ್ಣಯ್ಯ ವಲ್ಲಾಡ್ರನ್ನ ನೆಂಪಾಪುಂಡೆ ಅವಡ ನಾನು ತುಂಬಲ ಉಳ್ಳಾಲ್ ತೆಪ್ಪಿನ ಸೇವೆ ಭಕ್ತಿ ಮಂತಂದು ಬಲ್ಲೆ ಇರಗೆಡ್ಡೆ ಆರೋಗ್ಯನ ಕುರಿತು ಇರಡೆಡ್ಡೆ ಕಸಬು ಮಾಡ್ತಾರೆ ಸುಧಾಸಾಚಾರ್ಯನ ಚೆಂಡೆ ಬಾರಿ ಇರಗೆ ಮಲ್ಲಿಗೆ ಅವತ್ತ ಮೊದ್ಲಿಗಾರ್ರೆ ಊರುತಾರು ಭರತೇಶ್ ಶೆಟ್ಟಿಗಾರರು ಕಾಟಿಪಳ್ಳದಾರು ಬಾರಿ ಬರ್ರು ಮದ್ದಳೆ ಬಟ್ಟಿಯಾರು ಇರ್ನ ಮದ್ದಳೆ ಗಣ್ಣಗ ನೆಡ್ಲೆ ನರಸಿಂಹ ಹೊಟ್ಲೆ ನನ್ನ ನೆಂಪಾಪುಂಡೆ ಕೈ ಅಂಚನೆ ಉಂಡತ್ತವ ಹಿರೇಗಲ ಉಳ್ಳ ಕೋರಿಕಾರು ಶಂಕರ್ ಉಳ್ಳಿರು ಹಿರೇಗಲ ಉಳ್ಳಾಲ್ ತೆಪ್ಪನ ಮೇಳದ ಭಾಗವತೆ ರಾವಡು ಉಳ್ಳಾಲ್ ತೆಪ್ಪನ ಕಾಲೆ ಕಾರಣಕ್ಕೆ ಭಾಗವತರೆ ಬ್ರಹ್ಮಸೆ ನೂಲು ಪಾಡಿ ಸಂಸಾರ ಮಸ್ತಿ ಜನ ಉಳ್ಳಿರು ಬೊಳ್ಳಾಜಿ ಲಕ್ಷ್ಮೀನಾರಾಯಣ ಭಟ್ರು ಶ್ರೀನಿವಾಸ ಭಟ್ರು ಸುಬ್ರಹ್ಮಣ್ಯ ಭಟ್ರು ಅಂಚನೆ ಉರುವ ತಂತ್ರಿಲು ಉಳ್ಳಿರು ಪೇಜಾವರ ಕುಡುಪು ದಂಡೇರು ನಕಲು ಉಳ್ಳಿರು ಸೇರಿಂಚಿ ಸಭೆ ಮಲ್ಲೆ ಭಾಗವತರೆ ನೇರ ಪ್ರಸಾರ ಅಂತಂದು ಉಳ್ಳಿರು ಆಕ್ಲೆಗೆಲ್ಲ ಉಳ್ಳಾಲ್ ತೆಪ್ಪೆ ನಾನು ಗ್ರಹ ಸಮಷ್ಟಿ ನ್ಯಾಯಡೊಂಜಿ ಅಭಯಕರು ಕಂಚತ್ತ ಸೇರಿಂಚಿ ಭಕ್ತರಿಗೆ ಮಂತ ಮಣೆ ಮಂಚ ಸೇರ್ನ ಪೊರ್ತಾಂಡತ್ತ ಭಾಗವತರೆ ನಂಕ ತಿಕ್ಕು ನಾವು ತಿಕ್ಕೋಡತ್ತ ಬೊಂಡ ಯಜಮಾನ್ರು ಬರ್ತೀರಿ ಯಜಮಾನ್ರೆ ಭಾರಿ ಪುರುಡು ಸೇವೆ ನಡತ್ತಂಡು ಗಾಯನ ಸೇವೆ ವಾದನ ಸೇವೆ ನರ್ತನ ಸೇವೆ ಭಾರಿ ಪುರುಳದ ಗೌಜಿತ ಆಟ ಪ್ರಸಾದ ಕೊಡ್ಜ ಭಕ್ತಿಟ್ಟು ಕೊರನ ಬೊಂಡ ಅಂಚತ್ತ ಸಂತೋಷ ಕೈಕೊಂಡ್ವೆ ಸಂತೋಷ
ಅರುಣಾಸ್ತ್ರದ ಒಳಗಡೆಯ ಬಂದವನು ಸಾಮಾನ್ಯನಲ್ಲ. ಏನು ಮಾಡೋಣ? ಆಕೆಯ ಜೊತೆ ನಕ್ಷತ್ರದಲ್ಲಿ ಹೋರಾಟ ಮಾಡ್ತಾ ಇದ್ದವನು ಯಾರು ಅಸುರ. ಯುದ್ಧಕ್ಕೆದ್ದು ಹೋಗಿ ಅವಳ ಭೀಕರವಂತಹ ರೂಪುಂಡನಂತಹ ನಾನು ರಣಕ್ಷೇತ್ರದಿಂದಲೇ ಕಣ್ಮರೆಯಾಗಿದ್ದೇನೆ. ಶುಂಭ ನಮಗೆಲ್ಲ ಆದವರ ಸ್ತಂಭ. ಅವನ ಅನ್ನದ ಋಣವನ್ನು ತೀರಿಸಲೇಬೇಕು. ಅದಕ್ಕಾಗಿ ಈ ಸಂದರ್ಭದಲ್ಲಿ ಕಣ್ಮರೆಯಾಗಬೇಕು. ಒಂದಲ್ಲ ಒಂದು ದಿನ ಅರುಣಾಸುರನ ಶಕ್ತಿ ಸಾಮರ್ಥ್ಯ ಏನೆಂಬುದನ್ನು ತೋರಿಸಬೇಕು. ಈ ಕ್ಷಣವೇ ಕಣ್ಮರೆಯಾಗಬೇಕು.
ಶುಂಭನಿ ಶುಂಭದಿ ತನುಜರ ಕೊಂದು ತುಂಬಿನಿ ಭಾರ ಪಗಾರ ಗಂಭಾರಿ ಮುಖ್ಯ ಕದಂಬವ ಸಲಗಿದೆ ಸಂಭ್ರಮಕಾರತಿ ಬೆಳಗಿದರು ಜಯ 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 ಶುಂಭನಿ ಶುಂಭಾಂತಕಿ ಶಾಂತಳಾಗಬೇಕು ತಾಯೇ ಖಂಡೆಯ ಸುರನಾಥ ದೈತ್ಯರ ರುಂಡವನು ಸಂಗ್ರಾಮದಲ್ಲಿ ಭೂಮಂಡಲಕ್ಕೆ ಕೆಳಗೆ ಪಗದನವಾಗಿ ಪಾಪರಾಯುಗಳೊಳಗೆ ಬಂದು ಶ್ರೀಪತಿಗೆ ಸಹಭಾವೆಗೆ ನಿಂತಿನ ಹೆದರದಿರು ಧೈರ್ಯಸ್ಥನಾಗು ದೈತ್ಯರ ಹೊಂಡವನ್ನು ಧರೆಯಲ್ಲಿ ಚೆಂಡಾಡಿದಂತ ಚಂದವನ್ನು ಕಣ್ಣು ತುಂಬ ಕಂಡಿಯಲ್ಲ ಈಗಲಾದರೂ ನಿನ್ನ ಪಾಲಿಗೆ ಆನಂದವಾಯಿತು ತಾನೆ. ಇದುವೇ ನನ್ನ ಲೀಲೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಇನ್ನು ಮುಂದಕ್ಕೆ ದುಷ್ಟರ ಭೀತಿ ನಿನ್ನ ಪಾಲಿಗಿಲ್ಲ. ಮರಳಿ ದಿವ ಭೂಮಿಯನ್ನು ನಿನಗೆ ಅನುಗ್ರಹಿಸಿದ್ದೇನೆ. ಆನಂದದಿಂದ ಆಳ್ವಿಕೆಯನ್ನು ಮಾಡುತ್ತಾ ಬಾರಯ್ಯ ಕಂದ. ಇನ್ನು ಮುಂದೆ ನಿನ್ನನ್ನು ಕಾಣುವಂತಹ ಬಗೆ ಹೇಗೆ? ಮುಂಬರುವ ದ್ವಾಪರಾಯುಗದಲ್ಲಿ ಶ್ರೀಪತಿಗೆ ಭಗಿನಿಯಾಗಿ ಮಾಯೆ ಎನ್ನುವ ಹೆಸರಿನಿಂದ ಅಂಬರದಲ್ಲಿ ಮುಹೂರ್ತ ಮಾತ್ರ ಗೋಚರಿಸುವುದಕ್ಕಿದ್ದೇನೆ. ನಕ್ಷತ್ರದಿಂದ ತಲೆ ಮರೆಸಿದ್ದವನೇ ದುರುಳು ಅರುಣಾಸುರ. ಬೇಕಾಗಿ ಮತ್ತೊಮ್ಮೆ ಆವಿರ್ಭವಿಸುವುದಕ್ಕೂ ಇದ್ದೇನೆ. ಅಲ್ಲಿಯವರೆಗೆ ಅರ್ಚಿಸಿ ಮೆಚ್ಚಿಸಿ ಪೂಜಿಸಿಕೊಂಡು ಬನ್ನಿರಿ. ಇನ್ನು ಮುಂದಕ್ಕೆ ತ್ರಿಪುರಾಂಬಿಕೆಯಾಗಿ ಮಣಿದ್ವೀಪವನ್ನು ಸೇರಿಕೊಳ್ಳಿದ್ದೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ನಾನೀಗ ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ಸ್ಮರಿಸುತ್ತಲು ಶ್ರೀದೇವಿ ಚರಣವ ಹರುಷದಲ್ಲಿ ಸುಮನಸರ ಕೂಡುತ್ತ ಮೆರೆದನ ಪುರುಭೂತನ ಕವಿರಾಜ ತೇಜದಲ್ಲಿ ಕವಿರಾಜ ತೇಜದಲ್ಲಿ ಕವಿರಾಜ ತೇಜದಲ್ಲಿ ದುಷ್ಟರನ್ನೆಲ್ಲ ವಧಿಸಿಕೊಟ್ಟವಳು ಮಹಾಮಾತೆ. ಪುನರಪಿ ಸ್ವರ್ಗದ ಪೀಠ ನನ್ನ ಪಾಲಿಗೆ ಒದಗಿ ಬಂದಿದೆ. ಸಂತೋಷದ ವಿಚಾರವೇ ಹೌದು. ದೇವಿ ಮಹಾತ್ಮೆ. ದೇ ಎಂದರೆ ದೇಹ ಶುದ್ಧಿ, ವಿ ಎಂದರೆ ವಿದ್ಯಾಪ್ರಾಪ್ತಿ, ಮಾ ಎಂದರೆ ಮಹಾಲಕ್ಷ್ಮಿ ಒಲಿಯುವಳು, ಹ ಎಂದರೆ ಹರಿಹರರ ಸಾಕ್ಷಾತ್ಕಾರ, ಮೇ ಎಂದರೆ ಇಷ್ಟಾರ್ಥ ಸಿದ್ಧಿಗೊಳಿಸುವುದು ಎನ್ನುವ ಹಾಗೆ ದೇವಿ ಮಹಾತ್ಮೆ ಎನ್ನುವಂತಹ ಪುಣ್ಯ ಕಥಾನಕವನ್ನು ಯಾರು ಆಡಿದ್ರೋ, ಯಾರು ಆಡಿಸಿದ್ರೋ, ಯಾರು ನೋಡಿದ್ರೋ, ಯಾರು ಆಡುವುದಕ್ಕೆ ಅವಕಾಶ ಮಾಡಿಕೊಟ್ರು ಅಂತವರಿಗೆ ನಾವು ನಂಬಿಕೊಂಡು ಬಂದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಸಕಲ ಆಯುಷ್ಯ, ಆರೋಗ್ಯ, ಸುಖ ಸಂಪತ್ತನ್ನು ಕೊಟ್ಟು ಕರುಣಿಸಲಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಪುಣ್ಯ ಕಥಾಭಾಗಕ್ಕೆ ಮಂಗಳಗೀತೆಯನ್ನು ಹಾಡ್ತಾ ಇದ್ದೆ. ಭದ್ರಂ ಶುಭಂ ಮಂಗಳಂ ಶ್ರೀ ನೇತ್ರಿಯರು ದೋಷದಿ ನಡೆದರು ತವರು ಸಾಕ್ಷಾತ್ ಸುಂದರ ಕಳೆದು ಜಪಿಸಿ ಮುದದಿಂದ ಮಾತೃ ಪಡೆದಿರುತ್ತ ಸರ್ವೇಶಗರತಿ ಬೆಳಗಿರೆ ಶೋಭಾನೆ.
ಬನ್ನಿ ಬನ್ನಿ. ಆಹೋ, ಲಕ್ಷ್ಮೀನಾರಾಯಣ ನಿಲಯದಲ್ಲಿ ವಾಸವಾಗಿರುವ ಶ್ರೀಮತಿ ಮತ್ತು ಶ್ರೀ ಶಾಂಭವಿ ಸುಬ್ರಹ್ಮಣ್ಯ ಭಟ್ ಮತ್ತು ಮಕ್ಕಳು. ಲಕ್ಷ್ಮೀ ನಾರಾಯಣ ನೇರದಲ್ಲಿ ವಾಸವಾಗ ಶ್ರೀಮತಿ ಮತ್ತು ಶ್ರೀ ಶಾಂಭವಿ ಸುಬ್ರಹ್ಮಣ್ಯ ಭಟ್ ಮತ್ತು ಮಕ್ಕಳು. ಶ್ರೀಮತಿ ಶಾಂಭವಿ ಸುಬ್ರಹ್ಮಣ್ಯ ಭಟ್ ಮತ್ತು ಮಕ್ಕಳು. ಭರ್ತಿಗಾರರು, ಕುಶಾಲ್ಗಾರರು, ಮೋಜಿಗಾರರು ತಮ್ಮ ಕೀರ್ತಿಯನ್ನು ಮೂರು ಲೋಕದಲ್ಲಿ ಪ್ರಚಾರ ಪಡಿಸಲು ಧ್ವಂಸದಿಂದ ಕೊಟ್ಟಿರುವಂತಹ ಕಾಂಚನ ವೀಳ್ಯ ದಕ್ಕಿತ್ತು ಬಿಡಾರಕ್ಕೆ ದೇವರ